ಕ್ಷೇತ್ರ ರಕ್ಷಣೆ ಇದರ ಮಧ್ಯೆ ಅವಳಿ ಓಟಗಳ ಗಳಿಕೆ ಆಗ್ತಾ ಇದೆ. ತನ್ನದ ಖಾತೆಯಲ್ಲಿ ಉಚ್ಚರಣಗೊಳಿಸಿಕೊಳ್ಳುತ್ತಾ 5 ಆನ್ ದಿ ಸ್ಕೋರ್ ಬೋರ್ಡ್. ಇದರ ಮಧ್ಯೆ ಅದ್ಭುತವಾದಂತಹ ಚೆಂಡು, ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಚೆಂಡು ಡಾಟೆಡ್ ಡೆಲಿವರಿ ಮೂಲಕ ಅಂಕಿಅಂಶ ಪಟ್ಟಿಯಲ್ಲಿ 5 ಆನ್ ದಿ ಸ್ಕೋರ್ ಬೋರ್ಡ್. ಇದರ ಮಧ್ಯೆ ಸೊಗಸಾದ ಚೆಂಡು ಷಟ್ಕ ದಾಖಲಾಗ್ತಾ ಇದೆ ಗುರುದಂಡು ಮುಖಾಂತರ. ಅಂಕಿಅಂಶ ಪಟ್ಟಿಯಲ್ಲಿ ಲೇಖನೀಯ ಚಲಾವಣೆ 11 ಓಟಗಳನ್ನು ಗಳಿಸಿಕೊಳ್ತಾ ಇದೆ. ಪ್ರಸವತನ್ ಕೋಟದ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಸೊಗಸಾಗಿತ್ತು ಚೆಂಡು, ತ್ರಿಬಳಿ ಓಟಗಳ ಸಂಪಾದನೆಯಾಗ್ತಾ ಇದೆ. ತನ್ನದ ಖಾತೆಯಲ್ಲಿ ಉಚ್ಚರಣಗೊಳಿಸಿಕೊಳ್ಳುತ್ತಾ 14 ಆನ್ ದಿ ಸ್ಕೋರ್ ಬೋರ್ಡ್. ಸೊಗಸಾದ ದಂಡನೆ ಒಂಟಿ ಓಟಗಳಿಗೆ ಆಸ್ಪದವನ್ನು ನೀಡ್ತಾ ಇದೆ. ತನ್ನದ ಖಾತೆಯಲ್ಲಿ ಉಚ್ಚರಣಗೊಳಿಸಿಕೊಳ್ಳುತ್ತಾ 15 ಓಟಗಳು 15 ಆನ್ ದಿ ಸ್ಕೋರ್ ಬೋರ್ಡ್. ಓವರ್ ನಂಬರ್ 2 ಸಂಪನ್ನಗೊಳ್ತಾ ಇದೆ. ತನ್ನದ ಖಾತೆಯಲ್ಲಿ 15 ಓಟಗಳು. ಅದ್ಭುತವಾದಂತಹ ಚೆಂಡು, ಇದರ ಮಧ್ಯೆ ಲೆಗ್ ಬೈಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸ್ತಾ ಇದೆ. ತನ್ನದ ಖಾತೆಯಲ್ಲಿ ಉಚ್ಚರಣಗೊಳಿಸಿಕೊಳ್ಳುತ್ತಾ 15 ಓಟಗಳು ಬಂದಾಗಿದೆ. 15 ಆನ್ ದಿ ಸ್ಕೋರ್ ಬೋರ್ಡ್. ಅಂಕಿಅಂಶ ಪಟ್ಟಿಯಲ್ಲಿ 16 ಆನ್ ದಿ ಸ್ಕೋರ್ ಬೋರ್ಡ್. 16 ಓಟಗಳು. ಎಸೆತಗಳು ಒಂದು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಗರತ್ನ ಕೊಡದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಕೂಟದಲ್ಲಿ ಭಾಗವಹಿಸುವ 8 ತಂಡಗಳ ವ್ಯವಸ್ಥಾಪಕರದೇ ರೀತಿ ಕಪ್ತಾನರ ಗಮನಕ್ಕೆ ಉಪಾಂತ್ಯ ಸುತ್ತಿಗೆ 4 ತಂಡಗಳು ಹಾಜರಾತಿಯನ್ನು ಸೂಕ್ತಪಡಿಸಬೇಕಾದ್ರೆ ಪಂದ್ಯಕೂಟದಲ್ಲಿ ರನ್ ರೇಟ್ ಆಧಾರದಲ್ಲಿ ಆ ತಂಡಗಳನ್ನು ಮುಂದಿನ ಹಂತಕ್ಕೆ ತೇರ್ಗಡೆ ಮಾಡಲಾಗುವುದು. ಎಲ್ಲ ವ್ಯವಸ್ಥಾಪಕರದೇ ರೀತಿ ಕಪ್ತಾನರ ಗಮನಕ್ಕೆ. 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 17 ಓಟಗಳು ಬಂದಾಗಿದೆ. 17 ಆನ್ ದಿ ಸ್ಕೋರ್ ಬೋರ್ಡ್. ಗಾಳಿಯಲ್ಲಿ ಚೆಂಡಿತರ ಮಧ್ಯೆ ಕ್ಷೇತ್ರ ರಕ್ಷಕನ ಭದ್ರಭಾಗಸೆಯನ್ನು ಸೇರಿಕೊಳ್ತಾ ಇದೆ. ಪ್ರಥಮ ಹುತ್ತ ಮೂರು ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತನ್ನದ ಖಾತೆಯಲ್ಲಿ ಕ್ಷಮೆಗೊಂಡಂತಹ ಮೊತ್ತ 17. ಇದರ ಮಧ್ಯೆ ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ತಾ ಇದೆ ಚೆಂಡು ಕ್ಲೀನ್ ಬೌಲ್ಡ್ ಮುಖಾಂತರ. ದೀಪಕ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಒಂದು ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ದೀಪಕ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಗರತ್ನ ಕೊಡದ ಪಂಚಮ ಚೆಂಡು ಚಾಲ್ತಿಯಲ್ಲಿ ಹ್ಯಾಟ್ರಿಕ್ ಹುದ್ದರಿಗೆ ಅವಕಾಶಗಳಂತಿದೆ. ಗಳಿಸುವರು
ಮಧ್ಯೆ ಗಾಳಿಯಲ್ಲಿ ಚೆಂಡು ಒಂಟಿ ಓಟಗಳು ಮಾತ್ರ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಎಚ್ಚರಗೊಳಿಸಿಕೊಳ್ಳುತ್ತಾ 18 ಓಟಗಳು ಬಂದಾಗ 18 ಆನ್ ದಿ ಸ್ಕೋರ್. ನಗರ ತಂದ್ಕೊಡ್ದ ಅಂತಿಮ ಚೆಂಡು ಬಾಕಿ ಇರುವಂತೆ ತಂಡದ ಖಾತೆಯಲ್ಲಿ ಕ್ಷಮೆಗೊಂಡಂತಹ ಮೊತ್ತ 18 ಓಟಗಳು. ದೀಕ್ಷಿತ್ ನೂತನ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತ ದಂಡುಗಾರ. ಗುರು ಆರಂಭ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತ ಸೊಗಸಾದ ದಂಡನೆ. ಮಧ್ಯೆ ಅವಳಿ ಓಟಗಳಿಗೆ ಕರೆ ರವಾನೆಯಾಗ್ತಾ ಇದೆ. ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸುವಾಗ 18 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅರ್ಥಾತ್ 3 ಓವರ್ ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ 20 ಓಟಗಳು ಜಮೆಗೊಳ್ತಾ ಇದೆ. 20 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಅಂತಿಮ ಓವರನ್ನು ಎಸೆಯಲು ಎಸೆಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಅಭಿಷೇಕ್ ನಾಮಾಂಕಿತವನ್ನು ಗಳಿಸುವುದಾದ್ರೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಅಂತಿಮ 6 ಚೆಂಡುಗಳು ಬಾಕಿ. ಅರ್ಧಾತ್ 1 ಓವರ್ ಬಾಕಿ ಇರುವಂತೆ ಅಭಿಷೇಕ್ ಎಸೆಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕ್ ಹೊಂದಿದೆಯಲ್ಲಿ ಮಿಸ್ಟರ್ ದೀಕ್ಷಿತ್ ನಾಮಾಂಕಿತವನ್ನು ಗಳಿಸುವುದಾದ್ರೆ ಫುಲ್ ಡ್ರಾಸ್ ಮಾದರಿಯ ಚೆಂಡಾಗಿತ್ತು. ಅಲ್ಲಂತೂ ತೀರ್ಪುಗಾರರ ನಿಶಾನೆ. ಇದು ಕ್ರಮಬಲ್ಲದ ಚೆಂಡು. ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಸೊಗಸಾದ ಚೆಂಡು. ಮಧ್ಯೆ ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ ಅಭಿಷೇಕ್. ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 21 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಒಂಟಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಗಳಿಸಿಕೊಳ್ಳುತ್ತಾ 22 ಆನ್ ದಿ ಸ್ಕೋರ್ ಬೋರ್ಡ್. ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಜಿಎಫ್ಸಿ ಗಾಂಧಿನಗರ ತಂಡದ ಕಪ್ತಾನರು ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ ಧಾವಿಸಿ ಬರುವಂತೆ ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಜಿಎಫ್ಸಿ ಗಾಂಧಿನಗರ. ಸೊಗಸಾದ ದಂಡನೆ. ಲಾಂಗ್ ಆನ್ ಪರಿಸರದಲ್ಲಂತೂ ಚೆಂಡು. ಮಧ್ಯ ರನ್ಔಟ್ಗೆ ಅಂತ ಅವಕಾಶಗಳಿತ್ತು. ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ತಂಡದ ಖಾತೆಯಲ್ಲಿ ಗಳಿಕೆ ಆಗ್ತಾ ಇದೆ. 24 ಎಸೆತಗಳಂತೂ 3 ಸಂಪನ್ನಗೊಳ್ತಾ ಇದೆ. ತನ್ಕೊಡದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ ಸೊಗಸಾದ ದಂಡನೆ. ಒಂಟಿ ಬೋಟಗಳು ಪೂರಕವಾಗ್ತಾ ಇದೆ. ತಂಡದ ಖಾತೆಯಲ್ಲಿ ಚೆಂಗಳಿಸಿಕೊಳ್ಳುತ್ತಾ 25 ಆನ್ ದಿ ಸ್ಕೋರ್ ಬೋರ್ಡ್. ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಜಿಎಫ್ಸಿ ಗಾಂಧಿನಗರ ಜಯಿಸಿಕೊಳ್ತಾ ಇದೆ. ಮಧ್ಯೆ ಉತ್ತಮ ರೀತಿಯಾದಂತಹ ದಂಡು. ಓಟಗಳಂತೂ 1 ಸಂಪನ್ನಗೊಳ್ತಾ ಇದೆ. ರನ್ಔಟ್ ಮುಖಾಂತರ ಹುದ್ದರಿಯನ್ನು ಬಿಟ್ಕೊಡ್ತಾ ಇದ್ದಾರೆ ದೀಕ್ಷಿತ್. ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ.
ಪ್ರಥಮ ಇನ್ನಿಂಗ್ಸ್ ಅಂತಿಮ ಚೆಂಡು ಹಾಕಿರುವಂತೆ ಅಂಕಿಅಂಶ ಪಟ್ಟಿಯಲ್ಲಿ 26. ಅಂತಿಮ ಚೆಂಡು ಕ್ಷಮಿಸಿ, ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಇದರ ಮಧ್ಯೆ ಅಂಕಿಅಂಶ ಪಟ್ಟಿಯಲ್ಲಿ ಸೆಮೆಗೊಂಡಂತಹ ಮೊತ್ತ 27. 28ರ ಸವಾಲಿದೆ. 24 ಚೆಂಡುಗಳ ಮುಂದೆ 28ರ ಸವಾಲು ಬರ್ತಾ ಇದೆ. ಪ್ರಥಮ ಚೆಂಡು ವೈಡ್ ಡೆಲಿವರಿ, ತದನಂತರ ಡಾಟ್ ಬಾಲ್, ತದನಂತರವಾಗಿ ಸಿಂಗಲ್, ತದನಂತರವಾಗಿ ಅವಳಿ ಓಟಗಳು, ತದನಂತರವಾಗಿ ನಾಲ್ಕು ಚೆಂಡುಗಳ ಮುಂದೆ 28ರ ಸವಾಲು. ಮುಂದಿನ ಪಂದ್ಯಕೂಟಕ್ಕೆ ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಅದೇ ರೀತಿ GFC ಗಾಂಧಿನಗರ ತಂಡಗಳು ದಯವಿಟ್ಟು ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಹಮ್ಮಿಕೊಳ್ಳಿ. ಟೀಮ್ ಅಯೋಧ್ಯೆ ಅದೇ ರೀತಿ ಶಿವಾಜಿ ಫ್ರೆಂಡ್ಸ್ ಗಾಜಿನ ತಂಡದ ದಾಂಡುಗಾರರು ಕೂಡ ಅಂಕಣವನ್ನು ಪ್ರವೇಶಿಸಿಕೊಳ್ಳುವಂತೆ. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಕ್ಷೇತ್ರಕ್ಷಣೆ ಅದೇ ರೀತಿ ದಾಂಡುಗಾರ ಆಗಮಿಸಿಕೊಳ್ಳಿ. ನೋಡಿ, ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಅದೇ ರೀತಿ GFC ಗಾಂಧಿನಗರ ತಂಡದ ಆಟಗಾರರ ತಕ್ಷಣಕ್ಕಾಗಿ ವೇದಿಕೆಗೆ ಬರುವಂತೆ. ನಾಲ್ಕು ಚೆಂಡುಗಳ ಮುಂದೆ 28ರ ಸವಾಲು.
every rep, every run, every drill in recovery. ಕ್ಷೇತ್ರರಕ್ಷಕರು ಕೊಂಚ ಮಟ್ಟಿಗೆ ಸಹಕರಿಸಿ ದಯವಿಟ್ಟು ಆದಷ್ಟು ಬೇಗ ಕ್ಷೇತ್ರರಕ್ಷಣೆ ನಂಬಿಕೊಳ್ಳಿ. ಆರಂಭದ ದ್ವಿತೀಯ ಇನ್ನಿಂಗ್ಸ್ ಆರಂಭದ ಪ್ರಥಮ ಚೆಂಡಿನ ಸಾಥಿಯಲ್ಲದೆ ಆರಂಭ ಕ್ರಮಾಂಕದ ದಾಂಡುಗಾರರು ರಾಜು, ಅದೇ ರೀತಿ ಅಜಯ್. ಎಸ್ತುಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಗುರುನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ 24 ಚೆಂಡುಗಳ ಮುಂದೆ 28ರ ಸವಾಲಿಗೆ ಸೊಗಸಾದ ಚೆಂಡು, ಅಷ್ಟೇ ಉತ್ತಮ ರೀತಿಯಾದಂತಹ ದಂಡನೆ, ಒಂಟಿಗಷ್ಟೇ ತೃಪ್ತಿಯಂತ ಪಟ್ಟಿಯಲ್ಲಿ ಲೇಖನಿ ಆರಂಭವನ್ನು ಕಂಡುಕೊಳ್ತಾ ಇದೆ. ತನ್ನದ ಖಾತೆಯಲ್ಲಿ ಒಂಟಿ ಸಮಯಗೊಳ್ಳುವಾಗ ಗುರು ತೆನ್ಕೋಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಸೊಗಸಾಗಿತ್ತು ಚೆಂಡು. ಇತರ ಮಧ್ಯೆ ಯಾವುದೇ ಓಟಗಳಿಗೆ ಆಸ್ಪಾದವನ್ನು ನೀಡ್ತಾ ಇಲ್ಲ ಕ್ಷೇತ್ರರಕ್ಷಕ ವಿಭಾಗ. ಚೆಂಡು ಮಾತ್ರ ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ ಗುರು ತೆನ್ಕೋಟದ ತೃತೀಯ ಚೆಂಡನ್ನು ಬಿಡಬೇಕಾಗ್ತಾ ಇದೆ. ಸೊಗಸಾದ ಚೆಂಡಿತರ ಮಧ್ಯೆ ತಟ್ಟಿಮುಟ್ಟಿ ಓಡುವ ಪ್ರಯತ್ನದಲ್ಲೇ ತೀರ್ಪುಗಾರರಿಗೆ ಬಲವಾದ ಮನವಿಗೆ ಪುರಸ್ಕಾರ ಕೂಡ ಲಭಿಸ್ತಾ ಇದೆ. ರನ್ ಔಟ್ ಮುಖಾಂತರ ಪ್ರಥಮ ಹುದ್ದರಿಯ ಗಳಿಕೆಯಾಗ್ತಾ ಇದೆ. ಕ್ಷೇತ್ರರಕ್ಷಕ ಕ್ಷಣ ಮಾತ್ರದಲ್ಲಿ ಮೋಡಿಯನ್ನು ಮಾಡಿದ್ರು, ನೇರ ಹುದ್ದರಿಯನ್ನು ಮುತ್ತಿಕ್ತಾ ಇದೆ ಆ ಚೆಂಡು. ರನ್ ಔಟ್ ಮುಖಾಂತರ ಆರಂಭ ಕ್ರಮಾಂಕದ ದಾಂಡುಗಾರರಿಗೆ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಅಜಯ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಮೂರು ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತನ್ನದ ಖಾತೆಯಲ್ಲಿ ಜಮೆಗೊಂಡಂತಹ ಮೊತ್ತ ಒಂದು. ಗುರು ತೆನ್ಕೋಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿದೆ. ನೂತನ ಕ್ರಮಾಂಕದಲ್ಲಿ ಮಿಸ್ಟರ್ ನಿತಿನ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ಗುರು ತೆನ್ಕೋಟದ ಚತುರ್ಥನೆಯ ಚೆಂಡು. ಮಧ್ಯ ಸೊಗಸಾದ ಚೆಂಡು, ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ ಅದ್ಭುತವಾದಂತಹ ಕನೆಕ್ಷನ್, ನೇರವಾಗಿ ಕ್ವಿಂಟಲ್ ಮಾದರಿಯ ಹೊಡೆತ, ನೇರವಾಗಿ ಷಟ್ಕದ ನಿಶಾನೆಯನ್ನು ತೋರ್ಪಡಿಸ್ತಾ ಇದ್ದಾರೆ ತೀರ್ಪುಗಾರರು. ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಂಡಂತಹ ಮೊತ್ತ 7-7 ಆನ್ ದಿ ಸ್ಕೋರ್ ಬೋರ್ಡ್. ನಿತಿನ್ ದಂಡು ಮುಖಾಂತರ ಷಟ್ಕದ ದಾಖಲಾಗ್ತಾ ಇದೆ. ಅದೇ ರೀತಿ 8 ತಂಡದ ವ್ಯವಸ್ಥಾಪಕರಿಗೆ ಮತ್ತೆ ಕಪ್ತಾನರಿಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ತಮ್ಮ ತಂಡದ ಪ್ರವೇಶ ಶುಲ್ಕ, ಅದೇ ರೀತಿ ಪ್ಲೇಯರ್ಸ್ ಫೀಸ್ ನೀಡಲು ಬಾಕಿ ಇರುವಂತಹ ತಂಡದ ಆಟಗಾರರು ಯಶಸ್ವಿ ಸಂಯೋಜಕರೊಂದಿಗೆ ಸಹಕಾರವನ್ನು ನೀಡುವಂತೆ ಮನವಿಯನ್ನು ಯಶಸ್ವಿ ಸಂಯೋಜಕರು ಮಾಡ್ತಾ ಇದ್ದಾರೆ. ತಮ್ಮ ತಂಡದ ಪ್ರವೇಶ ಶುಲ್ಕ, ಅದೇ ರೀತಿ ಪ್ಲೇಯರ್ ಫೀಸ್ ನೀಡಲು ಬಾಕಿ ಇರುವಂತಹ ತಂಡಗಳು ದಯವಿಟ್ಟು ನೀಡುವಂತೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಎಸೆತಗಳಂತೂ ಓವರ್ ನಂಬರ್ 1 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 8 ಓಟಗಳು ದಾಖಲಾಗ್ತಾ ಇದೆ. ಪಂಚಮ ಎಸೆತಕ್ಕೆ ನಿತಿನ್ ದಂಡು ಮಾತಾಡಿತ್ತು ಷಟ್ಕದ ಮುಖಾಂತರ. ಬಾಕಿ ಉಳಿದಂತ 18 ಚೆಂಡುಗಳ ಮುಂದೆ
20 ಸವಾಲಿದೆ. 18 ಚೆಂಡುಗಳ ಮುಂದೆ 20 ಸವಾಲಿದೆ. ಗಣೇಶ್ ಎಸ್ತಗಾರಿಕಾ ವಿಭಾಗದಲ್ಲಿ ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ಸ್ಟ್ರೈಕ್ ಆನ್ ತುದಿಯಲ್ಲಿ ಒಂದು ಷಡ್ಕವೀರ ಮತ್ತೆ ನಿತಿನ್ ಸ್ಟ್ರೈಕ್ ಆನ್ ತುದಿಯಲ್ಲಿ. ಬಲವಾದ ಮನವಿಗೆ ಯತ್ನವಾಗ್ತಾ ಇದೆ. ತೀರ್ಪುಗಾರರಿಗೆ ನಕಾರಾತ್ಮಕ ಉತ್ತರವನ್ನು ರವಾನಿಸಿಕೊಳ್ತಾ ಇದ್ದಾರೆ ಮಧುಕಿಶೋರ್. ಗಣೇಶ್ ಬಿಡಬೇಕಾಗ್ತಾ ಇದೆ ತನ್ಕೂಡದ ದ್ವಿತೀಯ ಚೆಂಡು. ಸೊಗಸಾಗಿತ್ತು ಚೆಂಡು. ಇತರ ಮಧ್ಯೆ ತೀರ್ಪುಗಾರ ನಿಶಾನಿದು ಕ್ರಮಬಲ್ಲದ ಚೆಂಡು. ಒಂಟಿ ಎಚ್ಚರಣೆ ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 9 ಓಟಗಳು ಜಮೆಗೊಳ್ತಾ ಇದೆ. 9 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯ ಸೊಗಸಾದ ಹೊಡೆತ ಬೌಂಡರಿ ಮುಖೇನ 4 ಓಟಗಳ ಗಳಿಕೆ ಆಗ್ತಾ ಇದೆ ನಿತಿನ್ ದಂಡು ಮುಖಾಂತರ. ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು ಶ್ರಮೆಗೊಂಡಾಗಿದೆ. 13 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾರೆ. ಮಧ್ಯ ಸೊಗಸಾದ ದಂಡನೆ ಲೆಗ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಒಂಟಿ ಸಫಲತೆಯನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 14 ಓಟಗಳು 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಗಣೇಶ್ ತನ್ಕೂಡದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ. ಅದ್ಭುತವಾದಂತಹ ಹೊಡೆತ, ಕಲಾತ್ಮಕ ಶೈಲಿಯ ಹೊಡೆತಗಳಿಗೆ ಆಸ್ಪಾದವನ್ನು ನೀಡ್ತಾ ಇದ್ದಾರೆ ದಂಡುಗಾರರು. ಒಂಟಿ ಓಟಗಳು ಜಮೆಗೊಳ್ಳುವಾಗ ತಂಡದ ಖಾತೆಯಲ್ಲಿ 15 ಓಟಗಳು ಜಮೆಗೊಳ್ತಾ ಇದೆ. ಬೀಸಿಡೆಯ ಪ್ರಯತ್ನ ಲೆಗ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 16 ಓಟಗಳು ಜಮೆಗೊಳ್ತಾ ಇದೆ. ದ್ವಿತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಸೊಗಸಾಗಿತ್ತು. ಇದರ ಮಧ್ಯೆ ಅದ್ಭುತವಾದಂತಹ ಕನೆಕ್ಷನ್. 4 ಓಟಗಳು ಜಮೆಗೊಳ್ಳುವಾಗ ತಂಡದ ಖಾತೆಯಲ್ಲಿ ಜಮೆಗೊಂಡಂತಹ ಮೊತ್ತ 20 ಓಟಗಳು. ಉಳಿದಂತಹ 12 ಚೆಂಡುಗಳ ಮುಂದೆ 8 ಸವಾಲಿದೆ. ಯಶವಂತ್ ಎಸ್ತಗಾರಿಕೆ ವಿಭಾಗದಲ್ಲಿ ಅದ್ಭುತವಾದಂತಹ ಚೆಂಡು. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಗಳಿಸಿಕೊಳ್ಳುತ್ತಾ 21 ಓಟಗಳು. ಉಳಿದಂತಹ 11 ಚೆಂಡುಗಳ ಮುಂದೆ 7 ಸವಾಲಿದೆ. ಬಿಸಿಡಿಯ ಪ್ರಯತ್ನ ಡಾಟೆಡ್ ಡೆಲಿವರಿ. 10 ಚೆಂಡುಗಳ ಮುಂದೆ 7 ಸವಾಲಿದೆ. 10-7 ಟು ಗೆಟ್. ಉಲ್ಟ ದಂಡು ಪ್ರಯೋಗಿಸಿದ್ರು ಅಲ್ಲಂತೂ ಓಟಗಳಂತೂ ಒಂಟಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ
22 22 ಆನ್ ದಿ ಸ್ಕೋರ್ ಬೋರ್ಡ್. ಬಲವಾದ ಹೊಡೆತಕ್ಕೆ ಮನವಿಯನ್ನು ರವಣಿಸಿಕೊಂಡ್ರು. ಚೆಂಡು ಮಾತ್ರ ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ ಎಸೆತಗಳಂತೂ 4 ಸಂಪನ್ನಗೊಳ್ತಾ ಇದೆ. ಅದ್ಭುತವಾದಂತ ದಂಡನೆ. ಇದರ ಮಧ್ಯೆ ಬೌಂಡರಿ ಮುಖೇನ 4 ಓಟಗಳು ಕೂಡ ಜಮೆಗೊಳ್ಳುವಾಗ ತಂಡದ ಖಾತೆಯಲ್ಲಿ ಹೆಚ್ಚುವರಿಗೊಳ್ಳುತ್ತಾ 26 ಓಟಗಳು ಬಂದಾಗಿದೆ. ಇದರ ಮಧ್ಯೆ ನಿತಿನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ನಿತಿನ್ ರವರ ವೈಯಕ್ತಿಕ ಗಳಿಕೆ ಆಗ್ತಾ ಇದೆ 18. ಎಸ್, ಅಂತಿಮ ಓವರಿನ 6 ಚೆಂಡುಗಳು ಬಾಕಿ ಇರುವಾಗ ಪಂದ್ಯಾಕೂಟ ಎಸ್ತುಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ವಿಖ್ಯಾತ್ ನಾಮಾಂಕಿತವನ್ನು ಗಳಿಸುವುದಾದ್ರೆ 6 ಚೆಂಡುಗಳ ಮುಂದೆ 2 ಸವಾಲಿದೆ. ಮಧ್ಯೆ ಕ್ರಮವಲ್ಲದ ಚೆಂಡು ಪಂದ್ಯಾಕೂಟ ಸಮಬಲತೆಯಾಗ್ತಾ ಇದೆ. ಮಧ್ಯೆ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ 5 ಚೆಂಡುಗಳಿದೆ, 1 ಓಟಗಳು ಬೇಕಾಗ್ತಾ ಇದೆ. 5 to go, 1 to get. ಮಧ್ಯೆ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ ಶಿವಾಜಿ ಫ್ರೆಂಡ್ಸ್ ಕಾಜಲ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಾಕೂಟಕ್ಕೆ 2 ತಂಡಗಳಾದಷ್ಟು ಬೇಗ ಕ್ರೀಡಾ ಮೈದಾನಕ್ಕೆ ತೆರಳುವಂತೆ
ಮನೇಲಿ ತಂಡದ 12th ಪ್ಲೇಯರ್ ದಯದಿದ್ದ ಬಾಲನ್ನ ಪ್ರಥಮ ಚೆಂಡಿಗೆ ಯಾವುದೇ ಬೋಟಗಳ ಗಳಿಕೆ ಆಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಕಾರ್ತಿಕ್ ಎಸ್ತಗಾರಿಕೆ ವಿಭಾಗದಲ್ಲಿ ಆರಂಭ ಕ್ರಮಾಂಕದ ದಾಂಡುಗಾರರು ಕಿಶಾನ್ ಅದೇ ರೀತಿ ಬಿನ್ನು. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ಅದ್ಭುತವಾದಂತಹ ಚೆಂಡು ಕಾಲಾತ್ಮಕ ಶೈಲಿಯ ಹೊಡೆತ ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ಳುವಾಗ ತರದ ಖಾತೆಯಲ್ಲಿ ಆರಂಭತೆಯನ್ನು ಅಂಕಿಅಂಶ ಪಟ್ಟಿ ದಾಖಲಿಸಿಕೊಳ್ತಾ ಇದೆ. ಪ್ರಮಾದೆ ಒಂಟಿ ಓಟಗಳ ಗಳಿಕೆ ಆಗ್ತಾ ತರದ ಖಾತೆಯಲ್ಲಿ ಚುರುಂಗಲಿಸಿಕೊಳ್ಳುತ್ತಾ 2 ಓಟಗಳು ಎಸೆತಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕಾರ್ತಿಕ್ ತನ್ ಕೂಡಿದ ಚತುರ್ಥನೇ ಚೆಂಡು ಚಾಲ್ತಿಯಲ್ಲಿ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ತನ್ನದ ಖಾತೆಯಲ್ಲಿ ಚುರುಂಗಲಿಸಿಕೊಳ್ಳುತ್ತಾ 3 ಓಟಗಳು ಎಸೆತಗಳು ಕೂಡ 3 ಸಂಪನ್ನಗೊಳ್ತಾ ಇದೆ ಚತುರ್ಥನೇ ಚೆಂಡು ಚಾಲ್ತಿಯಲ್ಲಿ. ಸುಂದರತೆಯ ಚೆಂಡಿತರ ಮಧ್ಯೆ ತೀರ್ಪುಗಾರ ನಿಶಾನೆ ಕ್ಯಾಚ್ ಔಟ್ ಮುಖಾಂತರ ಪ್ರಥಮ ಹುದ್ದರಿಯ ಗಳಿಕೆ ಆಗ್ತಾ ಇದೆ. ಕಿಶಾನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ 3 ಓಟಗಳ ಜಮೆಯಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಪಂಚಮ ಚೆಂಡು ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು. ನೂತನ ಕ್ರಮಾಂಕದಲ್ಲಿ ಮಿಸ್ಟರ್ ವಿಚಿತ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ಮಧ್ಯೆ ಬುಂಟಿ ಸಫಲತೆಯನ್ನು ಗಳಿಸಿಕೊಳ್ತಾ ತಂಡದ ಖಾತೆಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ ಆರು ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 5 ಓಟಗಳು ಸಮಯಗೊಳ್ತಾ ಇದೆ. ಮಧ್ಯೆ ಎಸ್ತಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಚಂದು ಸೊಗಸಾದ ಚೆಂಡಿಗೆ ಷಟ್ಕ ದಾಖಲಾಗ್ತಾ ಇದೆ. ಕೊಂಚ ಮಟ್ಟಿಗೆ ಕ್ಯಾಚ್ ಔಟ್ ಆಗುವಂತಹ ಲಕ್ಷಣಗಳಿತ್ತು. ಮನು ಅಂತಿಮವಾಗಿ ಎಡಬಿದ್ದು ಷಟ್ಕದ ನಿಶಾನೆ ದಾಖಲಾಗ್ತಾ ಇದೆ ವಿನ್ನು ದಂಡು ಮುಖಾಂತರ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುರಿಗೊಳಿಸಿದ 11 ಓಟಗಳು. ಚಂದು ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿ. ಅಂಕಿಅಂಶ ಪಟ್ಟಿಯಲ್ಲಿ 1 ಎಚ್ಚರಿಕೆ ಗಳಿಸಿಕೊಳ್ಳುತ್ತಾ ತಂಡದ ಖಾತೆ 12 ಓಟಗಳು. ಎಸ್ತುಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಚಂದು ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಬಲವಾದ ಹೊಡೆತಕ್ಕೆ ಪ್ರಯತ್ನ ಪಟ್ಟರು. ಇದರ ಮಧ್ಯೆ ಒಂಟಿ ಓಟಗಳು ಯಶಸ್ಸನ್ನು ಲಭಿಸ್ತಾ ಇದೆ. ವೈಟ್ +1 ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚು ಗಳಿಸಿಕೊಳ್ಳುತ್ತಾ 14 ಓಟಗಳು. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 14 ಆನ್ ದಿ ಸ್ಕೋರ್ ಬೋರ್ಡ್.
ಇದರ ಮಧ್ಯೆ ಸೊಗಸಾದ ದಂಡನೆ, ಕನೆಕ್ಷನ್ ಉತ್ತಮಗೊಂಡಿತ್ತು. ಮತ್ತೊಂದು ಷಟ್ಕದ ನಿಶಾನೆಯನ್ನು ತೋರ್ಪಡಿಸ್ತಾ ಇದ್ದಾರೆ ತೀರ್ಪುಗಾರರು. ಅಂಕಿಅಂಶ ಪಟ್ಟಿಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳ ಸಮಯ ಆಗ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 3 ಎಸೆತಗಳು ಮಾತ್ರ ಮುಕ್ತಾಯವನ್ನು ಕಂಡುಕೊಂಡು ವಿನ್ನು ಅವಳಿ ಷಟ್ಕಗಳನ್ನು ದಾಖಲಿಸಿಕೊಂಡ್ರು. ಎಸೆದಂತ 3 ಎಸೆತಗಳಲ್ಲಿ ಮಧ್ಯೆ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ. 4 ಎಸೆತಗಳ ಮುಕ್ತಾಯವನ್ನು ಕಂಡುಕೊಂಡ ಬಳಿಕ ಪಂಚಮ ಚೆಂಡು ಚಾಲ್ತಿಯಲ್ಲಿರುವಾಗ ವಿನ್ನು ಮತ್ತೆ ಸ್ಟ್ರೈಕ್ ತುದಿಯಲ್ಲಿ. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 21 ಓಟ್. ಮಧ್ಯೆ ಸೊಗಸಾದ ದಂಡನೆ, ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ಳುವಾಗ ದ್ವಿತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇರುವಂತೆ ಅಂಕಿಅಂಶ ಪಟ್ಟಿಯಲ್ಲಿ 22. ಮಧ್ಯೆ ಒಂಟಿ ಯಶಸ್ಸನ್ನು ಲಭಿಸುವಾಗ 12 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 23 ಆನ್ ದಿ ಸ್ಕೋರ್ ಬೋರ್ಡ್. ಮನು ಎಸೆತಗಾರಕ ವಿಭಾಗದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 23. ಅದ್ಭುತವಾದಂತಹ ಚೆಂಡು, ಯಾವುದೇ ಓಟಗಳಿಗೆ ಆಸ್ಪಾದವನ್ನು ನೀಡ್ತಾ ಇಲ್ಲ. ಚುಕ್ಕಿ ಆಗ್ತಾ ಇದೆ ಚೆಂಡು. ಮನು ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ತೀರ್ಪುಗಾರ ನಿಶಾನೆ ನಕಾರಾತ್ಮಕ ಉತ್ತರ ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತಾ 24 ಓಟಗಳು ಬಂದಾಗಿದೆ. 24 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ 3 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 24 ಓಟಗಳ ಗಳಿಕೆ ಆಗ್ತಾ ಇದೆ. ಮಧ್ಯೆ ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 25. ಎಸೆತಗಳಂತೂ 4 ಸಂಪನ್ನಗೊಳ್ತಾ ಇದೆ. ತನ್ಕೂಟದ ಮನು ಪಂಚಮ ಚೆಂಡು. ಮಧ್ಯೆ ಕನೆಕ್ಷನ್ ಉತ್ತಮಗೊಳ್ತಾ ಇದೆ. ವಿಜಿತ್ ದಂಡು ಕೂಡ ಮಾತಾಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 31 ಓಟಗಳು ಬಂದಾಗಿದೆ. 31 ಆನ್ ದಿ ಸ್ಕೋರ್ ಬೋರ್ಡ್. ಮನು ತನ್ಕೂಟದ ಅಂತಿಮ ಚೆಂಡನೆ ಎಸೆಯಬೇಕಾಗ್ತಾ ಇದೆ. ಸ್ಟ್ರೈಕ್ ಆನ್ ತುದಿಯಲ್ಲಿ 1 ಷಟ್ಕ ವೀರ ಮತ್ತೆ ವಿಜಿತ್ ಮತ್ತೆ ಬಲವಾಗಿ ದಂಡಿಸುವ ಯತ್ನ. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 18 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 32. ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಂಡಂತಹ 32. ಅಂತಿಮ ಓವರನ್ನು ಎಸೆಯಲು ಎಸೆತಗಾರಿಕೆ ವಿಭಾಗದಲ್ಲಿ ಅಕ್ಷಯ್ ನಾಮಾಂಕಿತವನ್ನು ಗಳಿಸುವುದಾದ್ರೆ ಮಧ್ಯೆ ಸೊಗಸಾದ ದಂಡನೆ,
ವಿಜಿತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವಿಜಿತ್ ಅದೇ ರೀತಿ ವಿನ್ನು ಬರೋಬ್ಬರಿ 29 ಓಟಗಳ ಪಾರ್ಟ್ನರ್ಶಿಪ್ ಅನ್ನು ಗಳಿಸಿಕೊಂಡಿದ್ರು. ಅಂತಿಮ ಓವರಿನ ಪ್ರಥಮ ಚೆಂಡಿಗೆ ಹುದ್ದರಿಯನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 32 ಓಟಗಳು, ಲಾಸ್ ಆಫ್ ದಿ 2 ವಿಕೆಟ್. ಅದೇ ರೀತಿ ಮಧ್ಯೆ ರನ್ಔಟ್ಗೆ ಅಂತ ಅವಕಾಶಗಳಿತ್ತು, ರನ್ಔಟ್ ಕೂಡ ಗಳಿಕೆ ಆಗ್ತಾ ಇದೆ. ಮತ್ತೊಂದು ಹುದ್ದರಿಯನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 32, ಲಾಸ್ ಆಫ್ ದಿ 3 ವಿಕೆಟ್. ಅದೇ ರೀತಿ ಒಂದು ಪಂದ್ಯಕೂಟದಲ್ಲಿ ವಜ್ರಾಕ್ಷ ಎನ್ನುವಂತಹ ಕ್ಯಾಂಟೀನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ರುಚಿ ರುಚಿಯಾದ ತಿಂಡಿಗಳದೇ ರೀತಿ ತಂಪು ಪಾನೀಯದ ವ್ಯವಸ್ಥೆ ಕೂಡ ಇದೆ. ದಯವಿಟ್ಟು ಆಟಗಾರರು ಹಣ ಕೊಟ್ಟು ಸಹಕರಿಸುವಂತೆ ಮತ್ತೊಮ್ಮೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ 2 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅದ್ಭುತವಾದಂತಹ ಚೆಂಡಿತ್ರ ಮಧ್ಯೆ ಲೆಗ್ ಬೈಸ್ ಮುಖಾಂತರ ಒಂಟೆಸಸ್ ಅನ್ನು ಲಾಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಶೃಂಗಲಿಸಿಕೊಳ್ಳುತ್ತಾ 33 ಓಟಗಳು ಬಂದಾಗಿದೆ. 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಬಿಟ್ಟುಕೊಟ್ಟಂತಹ ಓಟಗಳು ಒಂದಾದ್ರೂ ಪಡೆದುಕೊಂಡಂತಹ ಹುದ್ದರಿಗಳ ಸಂಖ್ಯೆ 2. ಅದ್ಭುತವಾದಂತಹ ಚೆಂಡಿತ್ರ ಮಧ್ಯೆ ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ ಅಕ್ಷಯ್. ಎಸೆತಗಳು 4 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಭರತ್ ಸ್ಟ್ರೈಕ್ ಆನ್ ತುದಿಯಲ್ಲಿ. ಮಧ್ಯೆ ತೀರ್ಪುಗಾರರಿಗೆ ಬಲವಾದ ಮನವಿ, ಪುರಸ್ಕಾರ ಕೂಡ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಸೆಮೆಗೊಂಡಂತಹ ಮೊತ್ತ 33. ಎಸೆತಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಕ್ಷಯ್ ಬಿಡಬೇಕಾಗ್ತಾ ಇದೆ ತನ್ಕೋಟದ ಅಂತಿಮ ಚೆಂಡು. ಎಸೆದಂತ 5 ಎಸೆತಗಳ ಪೈಕಿ ಬಿಟ್ಟುಕೊಟ್ಟಂತಹ ಓಟಗಳು 1 ಮಾತ್ರ. ಮಧ್ಯೆ ನೋ ಬಾಲ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ರನ್ ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿ 34 ಆನ್ ದಿ ಸ್ಕೋರ್ ಬೋರ್ಡ್. 34. ಅಂತಿಮ ಚೆಂಡಿದ ದಾಂಡುಗಾರಿಕೆ ವಿಭಾಗಕ್ಕೆ ಅವಕಾಶಗಳಂತಿದೆ. ಫೀಟ್ ಮಾದರಿಯ ಚೆಂಡಿದ ವಿನ್ನು ದಂಡಿಸುವರು. ಇದಾಗಲೇ ಇನ್ನಿಂಗ್ಸಿನಲ್ಲಿ ಅವಳಿ ಷಟ್ಕಗಳನ್ನು ದಾಖಲಿಸಿಕೊಂಡಂತಹ ವಿನ್ನು. ಅಕ್ಷಯ್ ತನ್ಕೂಟದ ಅಂತಿಮ ಚೆಂಡು ಚಾಲ್ತಿಯಲ್ಲಿರುವಾಗ ಫೀಟ್ ಮಾದರಿಯ ಚೆಂಡಿಗೆ ಅವಕಾಶ. ಬಲವಾದ ಹೊಡೆತಕ್ಕೆ ಪ್ರಯತ್ನ ಸಿಗ್ತಾ ಇದೆ. ಇದರಲ್ಲಿ ತೀರ್ಪುಗಾರ ನಿಶಾನೆ, ರನ್ ಔಟ್. ಅದ್ಭುತವಾದಂತಹ ಗೂಟ ರಕ್ಷಕ ವಿಭಾಗ ಮನು ಕ್ಷಣ ಮಾತ್ರದಲ್ಲಿ ಎಸೆತವನ್ನು ಎಸೆದ್ರು. ಇದರ ಮಧ್ಯೆ 34-35 ಸವಾಲು ಬರ್ತಾ ಇದೆ. 24 ಚೆಂಡುಗಳ ಮುಂದೆ 35 ಸವಾಲು. ಬೆನಕಶ್ರೀ ಕುಕ್ಕೂರಿ, ಟೀಮ್ ಅಯೋಧ್ಯ ಎರಡೂ ತಂಡದ ಅದೃಷ್ಟದ ಕಪ್ತಾನರು ನಾಣ್ಯ ಚಿಮ್ಮಿಕೆಗಾಗಿ ಧಾವಿಸಿ ಬರುವಂತೆ ಬೆನಕಶ್ರೀ ಕುಕ್ಕೂರಿ, ಅದೇ ರೀತಿ ಟೀಮ್ ಅಯೋಧ್ಯ.
ಸ್ವಲ್ಪ ಜಾಸ್ತಿ ಸ್ಕಿನ್ ಕಾಣ್ತಿದೆಯಲ್ಲ? ಹಾ, ಹಾಗಾದ್ರೆ ಚೇಂಜ್ ಮಾಡು. ಸ್ಟೈಲ್ ಅಲ್ಲ, ನಿನ್ನ ಲೋಷನ್ ಚೇಂಜ್ ಮಾಡು. ನೋಡು, ಡ್ರೈನೆಸ್ ಅದಕ್ಕೆ ಹೊಸ ವ್ಯಾಸ್ಲಿನ್ ನ ಸೂಪರ್ ಲೈಟ್ ಲೋಷನ್. ಇದರ ಸೀರಮೈಡ್ ಮತ್ತು ಹೈಲರಾನ್ ಮಾಯಿಶ್ಚರ್ ಫಿಲ್ಲರ್ಸ್ ನೀಡುತ್ತೆ 10 ಪಟ್ಟು ಹೆಚ್ಚು ಮಾಯಿಶ್ಚರ್. ಕುಶನ್ ಸಾಫ್ಟ್ ಸ್ಕಿನ್ ಗಾಗಿ ಹೊಸ ವ್ಯಾಸ್ಲಿನ್. ನನ್ನ ರೋಹನ್ ಭಾರಿ ತುಂಟ. ನಿನ್ನೆ ಮಧ್ಯರಾತ್ರಿ ಬೆಲ್ ಬಾರಿಸಿ ಎಲ್ರನ್ನೂ ಎಬ್ಸ್ಬಿಟ್ಟ. ಆದ್ರೆ ನಾನು ಹೇಳೋದಂದ್ರೆ ತುಂಟತನವೇ ಸೈನ್, ರೋಹನ್ನ ಬೆಳವಣಿಗೆ ಫೈನ್. ಆತನ ಜಾಣತನ ಅದ್ಭುತವಾದಂತಹ ಚೆಂಡಿತ್ರ ಮಧ್ಯೆ ಯಾವುದೇ ಓಟಗಳಿಗೆ ಆಸ್ಪದವನ್ನು ನೀಡ್ತಾ ಇಲ್ಲ. ಈ ಸಿದ್ಧಗಾರಿಕಾ ವಿಭಾಗದಲ್ಲಿ ಕಿಶನ್ ನಾಮಾಂಕಿತವನ್ನು ಗಳಿಸುವುದಾದ್ರೆ 2 ಚೆಂಡುಗಳ ಆಟ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಓಟಗಳಂತೂ ಒಂಟಿ ಮಾತ್ರ ಜಮೆಗೊಂಡಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಸೊಗಸಾದ ಚೆಂಡು, ಅಷ್ಟೇ ಉತ್ತಮ ರೀತಿಯಾದಂತಹ ದಂಡನೆ, ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಮೂರು ಚೆಂಡುಗಳ ಆಟ ಮುಕ್ತವನ್ನು ಕಂಡುಕೊಳ್ಳುವಾಗ 35ರ ಸವಾಲನ್ನು ಬೆನ್ನಟ್ಟಿ ಬರ್ತಾ ಇದೆ ಜಿಎಫ್ಸಿ ಗಾಂಧಿನಗರ. ಮಧ್ಯೆ ಡಾಟೆಡ್ ಅವರಿಗೆ ಇನ್ನ 4 ಚೆಂಡುಗಳ ಮುಕ್ತಾಬನ್ನು ಕಂಡುಕೊಳ್ಳುವಾಗ ತನದ ಖಾತೆಯಲ್ಲಿ 2 ಓಟಗಳ ಗಳಿಕೆ ಆಗ್ತಾ ಇದೆ. ತನದ ಖಾತೆಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 3 ಓಟಗಳು ಬಂದಾಗಿದೆ. ಎಸ್ತಗಳಂತೂ 5 ಮುಕ್ತಾವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಓವರ್ ನಂಬರ್ 1 ಸಂಪನ್ನಗೊಳ್ತಾ ಇದೆ. 6 ಚೆಂಡುಗಳ ಆಟಗಳ ಬಳಿಕ ತಂಡದ ಖಾತೆಯಲ್ಲಿ 4 ಓಟಗಳು ಕ್ಷಮೆಗೊಳ್ತಾ ಇದೆ. 35ರ ಸವಾಲಿತ್ತು. ಬಾಕಿ ಉಳಿದಂತ 18 ಚೆಂಡುಗಳ ಮುಂದೆ 31ರ ಸವಾಲಿದೆ. ಮಧ್ಯೆ ಎಸ್ತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ವರುಣ್ ನಾಮಾಂಕಿತವನ್ನು ಗಳಿಸುವುದಾದ್ರೆ ಸ್ಟ್ರೈಕ್ ಆನ್ ತುದಿಯಲ್ಲಿ ಅಕ್ಷಯ್. ಮಧ್ಯೆ ಸುಂದರತೆ ಕನೆಕ್ಷನ್, ಷಟ್ಕದ ನಿಶಾನೆಯನ್ನು ತೋರ್ಪಡಿಸ್ತಾ ಇದ್ದಾರೆ ತೀರ್ಪುಗಾರರು ಅಕ್ಷಯ್. ದಂಡು ಮುಖಾಂತರ ಅಂಕಿಅಂಶ ಪಟ್ಟಿಯಲ್ಲಿ 10 ಓಟಗಳ ಗಳಿಕೆ ಆಗ್ತಾ ಇದೆ. ಆ ಚೆಂಡನ್ನು ಅರಿತುಕೊಂಡಂತ ದಂಡುಗಾರ ಲೆಗ್ ಸೈಡ್ ವಿಭಾಗಕ್ಕೆ ದಬ್ಬಿದ್ರು. ನೇರವಾಗಿ ಷಟ್ಕದ ನಿಶಾನೆ ಕೂಡ ಬರ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಮಾಧ್ಯ ಲೆಗ್ ಬಾಯ್ಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸಿಕೊಳ್ತಾ ಇದೆ. ತೆರೆದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 11 ಓಟಗಳ ಗಳಿಕೆ ಆಗ್ತಾ ಇದೆ ವರುಣ್ ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಸೊಗಸಾಗಿತ್ತು ಚೆಂಡಿತ್ರ ಮಧ್ಯೆ
ಯಾವುದೇ ಬೋಟೆಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 11 ಬೋಟೆಗಳ ಗಳಿಕೆ ಆಗ್ತಾ ಇದೆ. 3 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಸುಂದರತೆಯ ಹೊಡೆತ, ಅವಿನಾಶ್ ಕೂಡ ದಂಡು ಮಾತಾಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17 ಬೋಟೆಗಳ ಗಳಿಕೆ ಆಗ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನಲ್ಲಿ ವಿಜಿತ್ ಒಂದು ಷಟ್ಕವನ್ನು ದಾಖಲಿಸಿಕೊಂಡ್ರೆ ವಿನ್ನು ಅವಳಿ ಷಟ್ಕಗಳನ್ನು ದಾಖಲಿಸಿಕೊಂಡಿದ್ರು. ಈ ಭಾಗದಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಗಳಿಸಿಕೊಳ್ಳುವಾಗ ಪ್ರಥಮ ಚೆಂಡಿಗೆ ಅಕ್ಷಯ್ ದಂಡು ಷಟ್ಕದ ನಿಶಾನೆಯನ್ನು ತೋರ್ಪಡಿಸಿತ್ತು. ಬಳಿಕವಾಗಿ ಅವಿನಾಶ ಸೊಗಸಾಗಿ ದಂಡಿಸಿದ್ರ ಮಧ್ಯೆ ಬೌಂಡರಿ ಕೂಡ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕ್ಷಮೆಗೊಳ್ತಾ ಇದೆ. 21 ಆನ್ ದಿ ಸ್ಕೋರ್ ಬೋರ್ಡ್. ಕಿಶಾನ್ ಪ್ರಥಮ ಓವರಿನಲ್ಲಿ 4 ಬೋಟಗಳನ್ನು ಬಿಟ್ಟುಕೊಟ್ರು. ತದನಂತರದಲ್ಲಿ ವರುಣ್ ಎಸೆತಗಾರಿಕೆ ಕೊಂಚ ಮಟ್ಟಿಗೆ ದುಬಾರಿ ಆಗ್ತಾ ಇದೆ. ಮಧ್ಯೆ ಒಂಟಿ ಗಳಿಕೆ ಆಗ್ತಾ ದ್ವಿತೀಯ ಓವರ್ ಸಂಪನ್ನಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕ್ಷಮೆಗೊಳ್ತಾ ಇದೆ. 22 ಆನ್ ದಿ ಸ್ಕೋರ್ ಬೋರ್ಡ್. ಹನ್ನೆರಡು ಚೆಂಡುಗಳಿದೆ, 13 ಸವಾಲಿದೆ. 13. ಎಸ್ತುಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಮಹೇಶ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ 12 ಮುಂದೆ 13 ಸವಾಲು. ಮಧ್ಯೆ ನಿರಂತರ ಗರ್ಜನೆಯಾಗ್ತಾ ಇದೆ ಅವಿನಾಶ್ ದಂಡು ಮುಖಾಂತರ. ಇಂದ ಹೇಳಿದಂತೆ ಅವಿನಾಶ್ ಅದೇ ರೀತಿ ಅಕ್ಷಯ್ ಯಾವ ಸಮಯದಲ್ಲೂ ತನ್ನ ದಂಡನ್ನು ದಂಡಿಸುವ ಮುಖಾಂತರ ಸಿಡಿಯಬಲ್ಲ 2 ದಂಡುಗಾರರು. ಅಂಕಿಅಂಶ ಪಟ್ಟಿಯಲ್ಲಿ ಇದಾಗಲೇ 28 ಬೋಟಗಳು ಕ್ಷಮೆಗೊಂಡಾಗಿದೆ. ಒಂಟಿ ಎಚ್ಚರಗೊಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 29 ಸವಾಲು. 29 ಬೋಟಗಳು ಕ್ಷಮೆಗೊಳ್ತಾ ಇದೆ. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಕ್ರಮವಲ್ಲದ ಚೆಂಡು ಬಾಯ್ಡ್ ಎಂಬ ತೀರ್ಪು ಕೂಡ ಲಭಿಸುವಾಗ ತಂಡದ ಖಾತೆಯಲ್ಲಿ 30 ಬೋಟಗಳು ಕ್ಷಮೆಗೊಳ್ತಾ ಇದೆ. ಎಸೆತಗಳಂತೂ 2 ಮಾತ್ರ ಮುಕ್ತಾಯ. ಮಧ್ಯೆ ಸುಂದರತೆಯ ಹೊಡೆತ, ಒಂಟಿ ಬೋಟಗಳು ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ. ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 31 ಆನ್ ದಿ ಸ್ಕೋರ್ ಬೋರ್ಡ್. 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತೃತೀಯ ತೀರ್ಪಿಗೆ ಅವಕಾಶ ಲಭಿಸ್ತಾ ಇದೆ. ಡಿಸಿಷನ್ ಇಸ್ ಪೆಂಡಿಂಗ್.
ಎಸ ಇದರ ಮಧ್ಯೆ ಪುರಸ್ಕಾರ ಲಭಿಸ್ತಾ ಇದೆ. ಹುದ್ದರಿಯನ್ನು ಗಳಿಸಿಕೊಳ್ತಾ ಇದ್ದಾರೆ. ಅವಿನಾಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬೇಡದ ಓಟಕ್ಕೆ ಮನವಿಯನ್ನು ರವಾನಿಸಿಕೊಂಡಿದ್ರು ಅವಿನಾಶ್. ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ಕಿತ್ತು ಆ ಚೆಂಡು. ರನ್ಔಟ್ ಮುಖಾಂತರ ಹುದ್ದರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ ಜಮೆಗೊಂಡಂತಹ ಮೊತ್ತ 31. ಏಳು ಎಸೆತಗಳಿದೆ. 3 ಓಟಗಳು ಬೇಕಾಗ್ತಾ ಇದೆ. ತನ್ನದ ಖಾತೆಯಲ್ಲಿ ಕಲಾತ್ಮಕ ಶೈಲಿಯ ಹೊಡೆತಗಳೊಂದಿಗೆ ಒಂಟಿ ಪುರಸ್ಕಾರ ಲಭಿಸ್ತಾ ಇದೆ. ತನ್ನದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 33 ಓಟಗಳು. ಮಹೇಶ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಚೆಂಡುಗಳಿದೆ. 2 ಓಟಗಳು ಬೇಕಾಗ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ 2 ತಂಡಗಳು ಆದಷ್ಟು ಬೇಗ ಸಿದ್ಧತೆಯೊಂದಿಗೆ ತಯಾರಾಗಿರಿ. ಬೆನಕಶ್ರೀ ಕುಕ್ಕೂರಿ, ಅದೇ ರೀತಿ ಟೀಮ್ ಅಯೋಧ್ಯ. ಮಧ್ಯೆ ಕ್ರಮಬಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಪಂದ್ಯಾಕೂಟ ಸಮಬಲವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 34 ಓಟಗಳು ಜಮೆಗೊಂಡಾಗಿದೆ. ಮಧ್ಯೆ ಸೊಗಸಾದ ದಂಡನೆ ಬೌಂಡರಿ ಮುಖಾಂತರ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ. ಜಿಎಫ್ಸಿ ಗಾಂಧಿನಗರ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಾಕೂಟಕ್ಕೆ ಬನ್ನಿ. ಬೆನಕಶ್ರೀ ಕುಕ್ಕೂರಿ, ಟೀಮ್ ಅಯೋಧ್ಯ, ದಯವಿಟ್ಟು ಆದಷ್ಟು ಬೇಗ 2 ತಂಡದ ಆಟಗಾರರು ಅಂಕಣವನ್ನು ಪ್ರವೇಶಿಸಿಕೊಳ್ಳುವಂತೆ. ತದನಂತರದ 19ನೇ ಪಂದ್ಯಾಕೂಟಕ್ಕೆ ಟೀಮ್ ರುದ್ರಭೈರವ ಮಟ್ಟಿ, ಟೀಮ್ ಚಕ್ರವರ್ತಿ ತಂಡಗಳು ಕೂಡ ಸಿದ್ಧತೆಯನ್ನು ಗಳಿಸಿಕೊಳ್ಳುವ. ದಯವಿಟ್ಟು 2 ತಂಡದ ಆಟಗಾರರಾದಷ್ಟು ಬೇಗ ಬನ್ನಿ ಕ್ರೀಡಾ ಮೈದಾನಕ್ಕೆ. ಬೆನಕಶ್ರೀ ಕುಕ್ಕೂರಿ, ಟೀಮ್ ಅಯೋಧ್ಯ.
ನೋಡಿ, ಎರಡು ತಂಡದ 12th ಮ್ಯಾನ್ ದಯವಿಟ್ಟು ಕಮಿಟ್ರಿ ಬಾಕ್ಸ್ ನ ಬಳಿ ಬನ್ನಿ. ಟೀಮ್ ಅಯೋಧ್ಯೆ ಅದೇ ರೀತಿ ಬೆನಕಶ್ರೀ ಎರಡು ತಂಡದ 12th ಮ್ಯಾನ್ ದಯವಿಟ್ಟು ಕಮಿಟ್ರಿ ಬಾಕ್ಸ್ ನ ಬಳಿ ಬರುವಂತೆ. Invincible. ಯಶವಂತ ಎಸ್ತುಗಾರಿಕೆ ವಿಭಾಗದಲ್ಲಿ ಆರಂಭ ಕ್ರಮಾಂಕದ ದಾಂಡುಗಾರರು ರತ್ತು ಅದೇ ರೀತಿ ಚಿತ್ತು. ಪ್ರಥಮ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತವಾದಂತಹ ಚೆಂಡು. ಮಧ್ಯೆ ಯಾವುದೇ ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಸ್ಟಾರ್ಟೆಡ್ ಡೆಲಿವರಿ. ಯಶವಂತನ್ ಕೂಟದ ದ್ವಿತೀಯ ಚೆಂಡನ್ನು ಬಿಡಬೇಕಾಗ್ತಾ ಇದೆ. ಲೆಗ್ ಸ್ಪಿನ್ ಎಸೆತದಲ್ಲಿ ಎಸೆತವನ್ನು ಎಸೆದಿದ್ದಾರೆ ಮಿಸ್ಟರ್ ಯಶವಂತ. ಸೊಗಸಾದ ಚೆಂಡಿದ್ರ ಮಧ್ಯೆ ಆಫ್ಸೈಡ್ ವಿಭಾಗದಲ್ಲಿ ಚೆಂಡು ಒಂಟಿ ಸಫಲತೆಯನ್ನು ಗಳಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿ ಆರಂಭವನ್ನು ಕಾಣಿಸುತ್ತಾರೆ. This is Andre Swagacy. Two young giants pushing each other to the edge of excellence. ಮಧ್ಯೆ ಕ್ರಮವಲ್ಲದ ಚೆಲುವಾಡೆಂಬ ತೀರ್ಪುಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಚೆಂಡು ಗಳಿಸಿಕೊಳ್ಳುತ್ತಾ 2 ಓಟಗಳು ಗಳಿಕೆಯಾಗ್ತಾ ಇದೆ. 2 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಯಶವಂತ್ ಇರಬೇಕಾಗ್ತಾ ಇದ್ದಂಗೆ ಕೂಡಿದ ತೃತೀಯ ಚೆಂಡು. ಮಧ್ಯೆ ಸುಂದರತೆಯ ಚೆಂಡಾಗಿತ್ತು. ತೀರ್ಪುಗಾರರ ನಿಶಾನೆ. ಇದು ಕ್ರಮವಲ್ಲದ ಚೆಂಡು. ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಎಸ್ತುಗಳಂತೂ 2 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 3 ಓಟಗಳು ಸಮಯಾಗ್ತಾ ಇದೆ. ಮಧ್ಯೆ ಒಂಟಿ ಸಫಲತೆಯನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 4 ಓಟಗಳು. ಎಸೆತಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಯಶವಂತನ್ ಕೂಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಸೊಗಸಾದ ದಂಡನೆ. ಗಾಳಿಯಲ್ಲಿ ಚೆಂಡು ಷಡ್ಕ ದಾಖಲಾಗ್ತಾ ಇದೆ. ಖಂಡಿತವಾಗ್ಲೂ ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ ಆರ್ಮೋನ್ ಕಾಣ ಸಿಗ್ತಾ ಇದೆ. ತಂಡದ ಖಾತೆಯಲ್ಲಿ 10 ಓಟಗಳು. 10 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಅಗೈನ್ ದಂಡಿಸಿದ್ರು. ಮತ್ತೊಂದು ಷಡ್ಕ ದಾಖಲಾಗ್ತಾ ಇದೆ ರತ್ತು ದಂಡು ಮುಖಾಂತರ. ಅಂಕಿಅಂಶ ಪಟ್ಟಿಯಲ್ಲಿ 16 ಓಟಗಳ ಗಳಿಕೆಯಾಗ್ತಾ ಇದೆ. ಎಸೆತಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೂಟದ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಬೀಸೊಡೆಯುವ ಪ್ರಯತ್ನ ಲೆಗ್ ಬಾಯ್ಸ್ ಮುಖಾಂತರ
ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಓವರ್ ಸಂಪನ್ನಗೊಳ್ಳುವಾಗ ತಂಡದ ಕಳಿಕೆಯಲ್ಲಿ 17 ಓಟಗಳು, 17 ಆನ್ ದಿ ಸ್ಕೋರ್ ಬೋರ್ಡ್. ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಗುರು ಎಸ್ತಗಾರಿಕೆ ವಿಭಾಗದಲ್ಲಿ ತಂಡದ ಖಾತೆಯಲ್ಲಿ ಗಳಿಕೆಯಾಗ್ತಾ ಇದೆ 17 ಓಟಗಳು. ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ತೀರ್ಪುಗಾರ ನಿಶಾನ್, ಇದು ಕ್ರಮವಲ್ಲದ ಚೆಂಡು, ವೈಡ್ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ತಂಡದ ಒಂಟಿ ಓಟಗಳು ಲಭಿಸ್ತಾ ತಂಡದ ಖಾತೆಯಲ್ಲಿ 19. ಎಸ್ತೆಗಳು 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಗಳಿಕೆ ಆಗ್ತಾ ಇದೆ 20 ಓಟಗಳು, 20 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಬೀಸಿ ಹೊಡೆಯುವ ಪ್ರಯತ್ನ, ನೇರ ಗುರಿ ಬಿದ್ದಿತ್ತು. ಯಾವುದೇ ಓಟಗಳ ಗಳಿಕೆ ಆಗ್ತಾ ಇಲ್ಲ. ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ 3 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 20 ಓಟಗಳು. ಮಧ್ಯೆ ಸೊಗಸಾದ ದಂಡನೆ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಖಂಡಿತವಾಗ್ಲೂ ಭದ್ರಭೊಗಸೆಯನ್ನು ಸೇರಿಕೊಳ್ಳುವಂತಹ ಎಲ್ಲ ಲಕ್ಷಣಗಳಿತ್ತು. ಅಂತಿಮವಾಗಿ ಕ್ಷೇತ್ರಕ್ಷಕನ ಕೊಂಚ ಮಟ್ಟಿನ ವಿಫಲತೆ ಕೂಡ ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ರತ್ತೂರವರಿಗೆ ಜೀವದಾನ ಲಭಿಸ್ತಾ ಇದೆ. ಹೆಚ್ಚರಣೆ ಗಳಿಸಿಕೊಳ್ಳುತ್ತಾ 21 ಓಟಗಳು ಬಂದಾಗಿದೆ. ಎಸ್ತುಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 21. ಮಧ್ಯೆ ಕ್ರಮವಲ್ಲದ ಚೆಂಡು, ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚಿನ ಗಳಿಸಿಕೊಳ್ಳುತ್ತಾ 22 ಓಟಗಳು, 22 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಅಗೈನ್ ವೈಡ್ ಡೆಲಿವರಿ, ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳನೆ ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 23. ಸೊಗಸಾದ ದಂಡನೆ, ಮಧ್ಯೆ ಷಡ್ಕ ದಾಖಲಾಗ್ತಾ ಇದೆ ಚಿತ್ತುದಂಡು ಮುಖಾಂತರ. ಅಂಕಿಅಂಶ ಪಟ್ಟಿಯಲ್ಲಿ ವ್ಯಾಪಕಗೊಳ್ತಾ ಇದೆ 29 ಓಟಗಳು, 12 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಂಡ ಬಳಿಕ ಅಂಕಿಅಂಶ ಪಟ್ಟಿ 29 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ ಗಣೇಶ್ ಎಸ್ತಗಾರಿಕೆ ವಿಭಾಗದಲ್ಲಿ. ಮಧ್ಯೆ ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಗಳಿಕೆ ಆಗ್ತಾ ಇದೆ
30 on the scoreboard. ಮಧ್ಯೆ ಸೊಗಸಾಗಿ ದಂಡಿಸಿದ್ರು ಗಾಳಿಯಲ್ಲಿ ಚೆಂಡು. ಭರತ್ ಭದ್ರ ಬೊಗಸೆಯನ್ನು ಸೇರಿಕೊಂಡು ಪ್ರಥಮ ಹುದ್ದರಿಯ ಗಳಿಕೆ ಆಗ್ತಾ ಇದೆ. ರತ್ತು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯಕೂಟಕ್ಕೆ ಟೀಮ್ ರುದ್ರಭೈರವ ಮಟ್ಟಿ ಅದೇ ರೀತಿ ಟೀಮ್ ಚಕ್ರವರ್ತಿ ತಂಡಗಳು ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತೆ. ಅದೇ ರೀತಿ ಅದೃಷ್ಟದ ಕಪ್ತಾನ್ ಅದೃಷ್ಟದ ಅನಾನಿಚ್ಚುವಿಕೆಗಾಗಿ ಧಾವಿಸಿ ಬನ್ನಿ. ಟೀಮ್ ರುದ್ರಭೈರವ ಮಟ್ಟಿ ಅದೇ ರೀತಿ ಟೀಮ್ ಚಕ್ರವರ್ತಿ. ಸೊಗಸಾದ ಚೆಂಡು ದಂಡು ಸ್ಪರ್ಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 30 ಓಟಗಳ ಜಮೆಯಾಗ್ತಾ ಇದೆ. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಂಡ ಬಳಿಕ ಗಣೇಶ್ ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಸೊಗಸಾದ ಚೆಂಡು. ಅಗೇನ್ ಡಾಟೆಡ್ ಡೆಲಿವರಿ. ನೂತನ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತ ಮೋಹನ್ ದಾಸ್. ಮಧ್ಯೆ ಸೊಗಸಾಗಿ ದಂಡಿಸಿದ್ರು ಗಾಳಿಯಲ್ಲಿ ಚೆಂಡು. ಮಧ್ಯೆ ರನ್ ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸಿಕೊಳ್ತಾ ಇದೆ. ತೀರ್ಪುಗಾರ 1 ರನ್ ಉಂಟು ಆಯ್ತಾ. ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 33 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಅದ್ಭುತವಾದಂತಹ ಚೆಂಡು ಯಾವುದೇ ಓಟಗಳಿಗೆ ಆಸ್ಪದವನ್ನು ನೀಡ್ತಾ ಇದೆ.
5 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 33 ಓಟಗಳು, 33 ಆನ್ ದಿ ಸ್ಕೋರ್. ಇದರ ಮಧ್ಯೆ ಗಾಳಿಯಲ್ಲಿ ಚೆಂಡು 4 ಓಟಗಳ ಗಳಿಕೆ ಆಗ್ತಾ ಇದೆ. ಬೌಂಡರಿ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ ಕ್ಷಮೆಗೊಳ್ತಾ ಇದೆ. 37 ಆನ್ ದಿ ಸ್ಕೋರ್ ಬೋರ್ಡ್. 18 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 37 ಓಟಗಳು ಬಂದಾಗಿದೆ. ನೋಡಿ, ಮುಂದಿನ ಪಂದ್ಯ ಕೂಟಕ್ಕೆ 2 ತಂಡದ ಕಪ್ತಾನರು ಬನ್ನಿ. ಟೀಮ್ ರುದ್ರಭೈರವ ಮಟ್ಟಿ, ಅದೇ ರೀತಿ ಟೀಮ್ ಚಕ್ರವರ್ತಿ. ಮತ್ತೆ ಸೊಗಸಾದ ದಂಡನೆ, ಬೌಂಡರಿ ಕೂಡ ಲಾಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರಿಗೊಳ್ತಾ ಇದೆ. 41 ಓಟಗಳು. ವಿಖ್ಯಾತಿಸ್ತಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡಿಗೆ ಬೌಂಡರಿ ಕೂಡ ಲಭಿಸ್ತಾ ಇದೆ. ಚಿತ್ತುದಂಡು ಮುಖಾಂತರ ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಸೊಗಸಾದ ಚೆಂಡು ಓಟಗಳಿಗೆ ಒಲವನ್ನೀರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 41 ಓಟಗಳು ಜಮೆಗೊಳ್ತಾ ಇದೆ. ಇದರ ಮಧ್ಯೆ ಬಿಸಿ ಹೊಡೆಯುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ. 3 ಚೆಂಡುಗಳ ಆಟ ಮುಕ್ತಾಯವನ್ನು ಕಾಣುವಾಗ ತಂಡದ ಖಾತೆಯಲ್ಲಿ 41 ಓಟಗಳು. ಮಧ್ಯೆ ಸೊಗಸಾದ ದಂಡನೆ, ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ತಂಡದ ಖಾತೆಯಲ್ಲಿ ಎಚ್ಚರಣೆ ಗಳಿಸಿಕೊಳ್ಳುತ್ತಾ 43 ಓಟಗಳು, 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ. ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಅವಳಿ ಓಟಗಳಿಗೆ ಕರೆ ರವಾನೆ ಆಗ್ತಾ ಇದೆ. ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ತಂಡದ ಖಾತೆಯಲ್ಲಿ ಎಚ್ಚರಣೆ ಗಳಿಸಿಕೊಳ್ಳುತ್ತಾ 45 ಓಟಗಳು, 45 ಆನ್ ದಿ ಸ್ಕೋರ್ ಬೋರ್ಡ್. ಇದರ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ತಂಡದ ಖಾತೆಯಲ್ಲಿ ಎಚ್ಚರಗೊಳ್ತಾ ಇದೆ. 46. ಇದರ ಮಧ್ಯೆ ಬೀಸಿ ಹೊಡೆಯುವ ಪ್ರಯತ್ನ, ಬಾಯ್ಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸಿಕೊಂಡು ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 47-48 ಸವಾಲಿದೆ.
ಕ್ಷೇತ್ರಕ್ಷಕರಾದ ರೀತಿ ಆರಂಭ ಕ್ರಮಾಂಕದ ದಾಂಡುಗಾರ ಆದಷ್ಟು ಬೇಗ ಆಗಮಿಸಿಕೊಳ್ಳಿ. 48 ಬೃಹತ್ ಸವಾಲಿದೆ 24 ಚೆಂಡುಗಳ ಮುಂದೆ. Like a Hellcat. ನನ್ನ ತಮ್ಮ ಅವನಿಗಾಗಿ ಏನು ತಗೊಳ್ಳಲ್ಲ, ಅದಕ್ಕೆ ನಾನು ಅವನಿಗೆ ಇದು ಬೈ ಮಾಡಿದೆ. ಅವ್ನು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ, ಆದರೆ ಎವ್ರಿ ಡೇ ರೂಟೀನ್ ಬ್ಯಾಕ್ ಪೇನ್, ಗ್ರೋನಿಂಗ್ ಮತ್ತು ಬೆಡ್ ಎಡ್ಜಲ್ಲಿ 10 ಮಿನಿಟ್ಸ್ ಕುತ್ಕೊಳ್ಳೋದು. ನಾನು ಅವನಿಗೆ ಈ ವೇಕ್ಫಿಟ್ ಆರ್ಥೋಪೆಡಿಕ್ ಮ್ಯಾಟ್ರಿಕ್ಸ್ ತೆಗೆಸಿದೆ. ಇದೊಂದು ಜಸ್ಟ್ ಗಿಫ್ಟ್ ಆಗಿಲ್ಲ. ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ಳುವಾಗ 24 ಚೆಂಡುಗಳ ಮುಂದೆ 48 ಸವಾಲು. ಪ್ರವೀಣ್ ಎಸ್ತಗಾರಿಕೆ ವಿಭಾಗದಲ್ಲಿ ಮಧ್ಯೆ ದಂಡಿಸುವಲ್ಲಿ ಯತ್ನವಾಗಿತ್ತು, ಅಲ್ಲಂತೂ ಒಂಟಿ ಓಟಗಳು ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಆರಂಭವನ್ನು ಕಾಣ ಸಿಗ್ತಾ ಇದೆ. ಪ್ರವೀಣ್ ತನ್ಕೋಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ದೊಡ್ಡ ಮೊತ್ತದ ಇಲ್ಲಿ ಅವಕಾಶಗಳ ಮಧ್ಯೆ ದಂಡುಗಾರಿಕಾ ವಿಭಾಗ ದೊಡ್ಡ ಹೊಡೆತಗಳನ್ನು ಗಳಿಸಬೇಕಾಗ್ತಾ ಇದೆ. ಎಡಗೈ ದಾಂಡಿಗ ಗಣೇಶ ಸ್ಟ್ರೈಕ್ ಆನ್ ತುದಿಯಲ್ಲಿ. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ತಡದ ಖಾತೆಯಲ್ಲಿ ಎಚ್ಚರಗಳಿಸಿಕೊಳ್ಳುತ್ತಾ 2 ಓಟಗಳು ಬಂದಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು ಸಮಯಗೊಳ್ತಾ ಇದೆ. 2 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಪ್ರವೀಣ್ ಬಿಡಬೇಕಾಗ್ತಾ ಇದೆ ತನ್ಕೂಟದ ತೃತೀಯ ಚೆಂಡು.
ಅದ್ಭುತವಾದಂತಹ ಚೆಂಡು ನೆಲ ಕಚ್ಚಿ ಬಂದಂತಹ ಚೆಂಡು ಯಾವುದೇ ಓಟಗಳಿಗೆ ಆಸ್ಪದವನ್ನು ನೀಡ್ತಾ ಇಲ್ಲ. ಡಾಟ್ ಡೆಲಿವರಿ ಮೂಲಕ 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತೆರೆದ ಖಾತೆಯಲ್ಲಿ 3 ಓಟಗಳು. ಯಶವಂತ ಅದೇ ರೀತಿ ಗಣೇಶ ಆರಂಭ ಕ್ರಮಾಂಕದ ದಂಡುಗಾರರು. ಪ್ರವೀಣ್ ಎಸ್ತಗಾರಿಕಾ ವಿಭಾಗದಲ್ಲಿ 3 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಮಧ್ಯೆ ಕ್ರಮಬಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಡೆದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 4 ಓಟಗಳು ಬಂದಾಗ ಅದ್ಭುತವಾದಂತಹ ಚೆಂಡಿಗೆ ದಂಡು ಕೂಡ ಅಷ್ಟು ಉತ್ತಮ ರೀತಿಯಾದಂತಹ ಕ್ಯಾಚ್ ಔಟ್ ಮುಖಾಂತರ ಪ್ರಥಮ ಹುದ್ದರಿಯ ಗಳಿಕೆ ಆಗ್ತಾ ಇದೆ. ಯಶವಂತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 4 ಓಟಗಳಿಗೆ ಸ್ಥಗಿತವನ್ನು ಕಾಣುವಾಗ ಎಸೆತಗಳು ಕೂಡ 4 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಬಂದಾಗಿದೆ. ಲಾಸ್ ಆಫ್ ದಿ 1 ವಿಕೆಟ್. ಮಧ್ಯೆ ಎಡಗೈ ದಾಂಡಿಗ ಮಿಸ್ಟರ್ ಗುರು ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ಪಂಚಮ ಚೆಂಡು ಚಾಲ್ತಿಯಲ್ಲಿದೆ ಮಿಸ್ಟರ್ ಪ್ರವೀಣ್. ಸುಂದರತೆಯ ಹೊಡೆತ ಇತರ ಮಧ್ಯೆ ಬೌಂಡರಿ ಕೂಡ ಲಭಿಸ್ತಾ ಇದೆ. ಪ್ರಥಮ ಎಸೆತವನ್ನು ಎದುರಿಸಿದಂತ ಈ ಗುರು ಉಲ್ಟ ದಂಡು ಪ್ರಯೋಗಿಸಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಜಮೆಗೊಳ್ಳುವಾಗ ತಂಡದ ಖಾತೆಯಲ್ಲಿ 8 ಓಟಗಳು ಜಮೆಗೊಳ್ತಾ ಇದೆ. ಪ್ರವೀಣ್ ತನ್ಕೂಟದ ಅಂತಿಮ ಚೆಂಡು ಮಾತ್ರ ಬಾಕಿ. ಅದ್ಭುತವಾದಂತಹ ದಂಡನೆ, ತೀರ್ಪುಗಾರರ ನಿಶಾನೆ, ಷಡ್ಕದ ನಿಶಾನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಎದುರಿಸಿದಂತ 2 ಚೆಂಡುಗಳಲ್ಲಿ ಗಳಿಕೆ ಆಗ್ತಾ ಇದೆ 10. ಮಿಸ್ಟರ್ ಗುರು ಅಂಕಿಅಂಶ ಪಟ್ಟಿಯಲ್ಲಿ 14 ಓಟಗಳು ಶ್ರಮೆಗೊಳ್ತಾ ಇದೆ. ಪ್ರಥಮ ಓವರ್ ಸಂಪನ್ನಗೊಳ್ಳುವಾಗ ಅರ್ಥಾತ್ 6 ಚೆಂಡುಗಳ ಆಟದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 14. ಲಾಸ್ ಆಫ್ ದಿ 1 ವಿಕೆಟ್. ಎಸ್ತುಗಾರಿಕೆ ವಿಭಾಗದಲ್ಲಿ ಮೋಹನ್ ದಾಸ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ 48ರ ಸವಾಲನ್ನು ಬೆನ್ನಟ್ಟಿ ಬರ್ತಾ ಇದೆ ಟೀಮ್ ಅಯೋಧ್ಯ. ಆಗಲೇ 1 ರನ್ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತಹ ಗುರು ಅಂತಿಮವಾಗಿ 2 ಎಸೆತದಲ್ಲಿ 10 ಓಟಗಳನ್ನು ಗಳಿಸಿಕೊಂಡಾಗಿದೆ. ತರ ಮಧ್ಯೆ ಸೊಗಸಾದ ದಂಡನೆ, ನೇರ ಹೊಡೆತಗಳಂತಿದೆ. ಅವಳಿ ಓಟಗಳ ಸಂಪಾದನೆಯೊಂದಿಗೆ ತಂಡದ ಖಾತೆಯಲ್ಲಿ ಎಚ್ಚರಿಗೊಳ್ತಾ ಇದೆ. 16 ಆನ್ ದಿ ಸ್ಕೋರ್ ಬೋರ್ಡ್. ಮೋಹನ್ ದಾಸ್ ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಉಲ್ಟ ದಂಡು ಪ್ರಯೋಗಿಸಿದ್ರು, ಅಲ್ಲಂತೂ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡ್ತಾ ಇದೆ. ತಂಡದ ಖಾತೆಯಲ್ಲಿ ಗಳಿಕೆ ಆಗ್ತಾ ಇದೆ 17 ಓಟಗಳು. 17 ಆನ್ ದಿ ಸ್ಕೋರ್ ಬೋರ್ಡ್.
ಮೋಹನ್ ದಾಸ್ ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಕ್ರಮವಲ್ಲದ ಚೆಂಡು ಬಾಡಿ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ತಡೆದ ಖಾತೆಯಲ್ಲಿ ಎಚ್ಚರಗೊಳ್ತಾ ಇದೆ 18 ಓಟಗಳು. ಎಸೆತಗಳಂತೂ 2 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಮೋಹನ್ ದಾಸ್ ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ ಎದುರಿಸುವಂತ ದಂಡುಗಾರ ಮಿಸ್ಟರ್ ಗುರು. ಮಧ್ಯೆ ಕ್ರಮವಲ್ಲದ ಚೆಂಡು ಎಸೆದಂತೆ 2 ಎಸೆತಗಳು ಕೂಡ ಕ್ರಮವಲ್ಲದ ಚೆಂಡಾಗಿತ್ತು. ಇದರ ಮಧ್ಯೆ ಅಂಕಿಅಂಶ ಪಟ್ಟಿ 19. ಇದರ ಮಧ್ಯೆ ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ತಾ ಇದೆ ಚೆಂಡು ಕ್ಲೀನ್ ಬೋಲ್ಡ್ ಮುಖಾಂತರ. ಗುರು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಡೆದ ಖಾತೆಯಲ್ಲಿ 19 ಓಟಗಳು ಸಮಯಗೊಳ್ತಾ ಇದೆ. ಮಧ್ಯೆ ಸೊಗಸಾಗಿ ದಂಡಿಸಿರುವ ಲಾಂಗ್ ಆನ್ ಪರಿಸರದಲ್ಲಂತೂ ಚೆಂಡು ಕ್ಷೇತ್ರರಕ್ಷಕನ ಭದ್ರಬೊಗಸೆಯನ್ನು ಸೇರಿಕೊಂಡು ದೀಪಕ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಸೆತಗಳಂತೂ 4 ಸಂಪನ್ನ. ಪಂಚಮ ಚೆಂಡು ಚಾಲ್ತಿಯಲ್ಲಿ ಹ್ಯಾಟ್ರಿಕ್ ಹುದ್ದರಿಗಂತೂ ಅವಕಾಶಗಳಿದೆ. ಗಳಿಸುವರು ನೂತನ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತಹ ಗೋಪಾಲ ದಂಡು ಮಾತನಾಡುವರು. ಎಲ್ಲವೂ ಪ್ರಶ್ನಾರ್ಥಕವಾಗಿರುವಾಗ ಮೋಹನ್ ದಾಸ್ ತನ್ಕೂಟದ ಪಂಚಮ ಚೆಂಡು ಚಾಲ್ತಿಯಲ್ಲಿ ಮಧ್ಯೆ ಹ್ಯಾಟ್ರಿಕ್ ಹುದ್ದರಿಗೆ ಅವಕಾಶಗಳು. ಹೌದು ನೋಡಿ, ಮೋಹನ್ ದಾಸ್ ಪಂದ್ಯಕೂಟದಲ್ಲಿ ಹ್ಯಾಟ್ರಿಕ್ ಹುದ್ದರಿಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ದ್ವಿತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಸಮಯಗೊಳ್ತಾ ಇದೆ 25. ಎಸೆತಗಳಂತೂ 12 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹನ್ನೆರಡು ಚೆಂಡುಗಳ ಮುಂದೆ 23 ಸವಾಲಿದೆ. ನವೀನ್ ಎಸೆತಗಾರಿಕೆ ವಿಭಾಗದಲ್ಲಿ ಗಣೇಶ ಸ್ಟ್ರೈಕ್ ಆನ್ ತುದಿಯಲ್ಲಿ.
ಇದರ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಪಂದ್ಯಾಕೂಟ ಹಿಡಿತವನ್ನು ಗಳಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಂಡಂತಹ ಮೊತ್ತ 26. ಲಾಸ್ ಆಫ್ ದಿ 4 ವಿಕೆಟ್. ಇದರ ಮಧ್ಯೆ ಸುಂದರತೆಯ ಚೆಂಡು ಇದರ ಮಧ್ಯೆ ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ. ನವೀನ್ ತನ್ಕೋಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ತಾ ಗಣೇಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎರಡು ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 26 ಬಟ್ಟಗಳು ಗಳಿಕೆಯಾಗ್ತಾ ಇದೆ. ಇದರ ಮಧ್ಯೆ ನೂತನ ಕ್ರಮಾಂಕದಲ್ಲಿ ಮಿಸ್ಟರ್ ದೀಕ್ಷಿತ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ನವೀನ್ ತನ್ಕೋಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಅದ್ಭುತವಾದಂತಹ ಚೆಂಡಾಗಿತ್ತು. 20 ಓಟಗಳಷ್ಟು ಗಳಿಸಿಕೊಂಡಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 27 ಓಟಗಳು. ಎಸೆತಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನವೀನ್ ತನ್ಕೋಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ. ಭರತ್ ಮತ್ತೆ ಸ್ಟ್ರೈಕ್ ಆನ್ ತುದಿಯಲ್ಲಿ 1 ಷಟ್ಕ ವೀರ. ಇದರ ಮಧ್ಯೆ ಬಲವಾದ ಹೊಡೆತಕ್ಕೆ ಪ್ರಯತ್ನ ಪಟ್ಟರು. ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿ. ಇದರ ಮಧ್ಯೆ ಹೊಡೆತಗಳ ಮಧ್ಯೆ ಷಟ್ಕ ದಾಖಲಾಗ್ತಾ ಇದೆ. ಭರತ್ ದಂಡು ಮುಖಾಂತರ ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ ಇದಾಗಲೇ 33 ಓಟಗಳ ಗಳಿಕೆಯಾಗಿದೆ. ಪಂದ್ಯಾಕೂಟ ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 33 ಓಟಗಳು ಬಂದಾಗಿದೆ. ನೋ ಬಾಲ್, ಫ್ರೀಟ್ ಮಾದರಿಯ ಚೆಂಡಿದೆ. ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 34 ಓಟಗಳು ಜಮೆಗೊಂಡಾಗಿದೆ. ಅಂತಿಮ ಚೆಂಡಿಗೆ ಫ್ರೀಟ್ ಮಾದರಿಯ ಚೆಂಡಿದೆ. ಭರತ್ ದಂಡಿಸುವರು, ನವೀನ್ ನಿಲ್ಲಿಸುವರು, ಎಲ್ಲವೂ ಪ್ರಶ್ನಾರ್ಥಕವಾಗಿರುವಾಗ ಅಂತಿಮ ಚೆಂಡು. ಇದರ ಮಧ್ಯೆ ದಂಡಿಸಿದ್ರು ಗಾಳಿಯಲ್ಲಿ ಚೆಂಡು. ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಓವರ್ ನಂಬರ್ 3 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 35 ಓಟಗಳು. ಬಳಿಕವಾಗಿ 6 ಚೆಂಡುಗಳಿದೆ. 13 ಸವಾಲಿದೆ. ಆರು ಚೆಂಡುಗಳ ಮುಂದೆ 13 ಸವಾಲು. ನೋಡಿ, ಬೃಹತ್ ಮೊತ್ತವಾದ್ರೂ ಕೂಡ ಕ್ರಿಕೆಟ್ ಎನ್ನುವಂಥದ್ದೇ ಇದೆ. ಅಂತಿಮವಾಗಿ ಆಗಮಿಸಿಕೊಂಡಂತ ಈ ಭರತ್ ಪಂದ್ಯಾಕೂಟದ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ರು. ಅವಳಿ ಷಟ್ಕಗಳು ದಾಖಲಿಸಿಕೊಂಡ್ರು. ಆರು ಚೆಂಡುಗಳ ಮುಂದೆ 13 ಸವಾಲು ಬರ್ತಾ ಇದೆ. ರತ್ತು ಅಂತಿಮ ಓವರ್ ಅನ್ನು ಎಸೆಯಲು ಎಸ್ತಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕ್ ಆನ್ ತುದಿಯಲ್ಲಿ ಮತ್ತೆ ಭರತ್.
6 ಚೆಂಡುಗಳಿದೆ 13ರ ಸವಾಲು. ಇದರ ಮಧ್ಯೆ ಉತ್ತಮ ರೀತಿಯಾದಂತಹ ಚೆಂಡು ಚುಕ್ಕಿ ಆಗ್ತಾ ಇದೆ. 5 ಚೆಂಡುಗಳಿದೆ 13ರ ಸವಾಲು ಬರ್ತಾ ಇದೆ. 5 to go, 13 to get. ಇದರ ಮಧ್ಯೆ ಅಗೈನ್ ಚೊಟ್ ಡೆಲಿವರಿ. 4 ಚೆಂಡುಗಳ ಮುಂದೆ 13ರ ಸವಾಲು ಬರ್ತಾ ಇದೆ ರತ್ತು ಎಸೆತಗಾರಿಕೆ ವಿಭಾಗದಲ್ಲಿ. ಸೊಗಸಾದ ಚೆಂಡು. ಇದರ ಮಧ್ಯೆ ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ ಈ ರತು. ಬಹುಶಃ ಆರಂಭ ಕ್ರಮಾಂಕದಲ್ಲಿ ಆಗಮಿಸಿಕೊಳ್ಳುವಂತ ಈ ರತು ಅಂತಿಮ ಓವರನ್ನು ಎಸೆಯಲು ಕೂಟದ 4ನೇ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ಇದೆ. ತಡೆದ ಖಾತೆಯಲ್ಲಿ ಎಚ್ಚರಣೆ ಗಳಿಸಿಕೊಳ್ಳುತ್ತಾ 37 ಓಟಗಳು ಬಂದಾಗಿದೆ. 2 ಚೆಂಡುಗಳಿದೆ 11ರ ಸವಾಲು. 2 ಚೆಂಡುಗಳಿಗೆ 2 ಷಟ್ಕಗಳನ್ನು ದಾಖಲಿಸಿಕೊಂಡಲ್ಲಿ ಪಂದ್ಯಾಕೂಟವನ್ನು ಜಯಿಸಿಕೊಳ್ಳಬಹುದು ಟೀಮ್ ಅಯೋಧ್ಯ. ಇದರ ಮಧ್ಯೆ ಸುಂದರತೆಯ ದಂಡನೆ. ಲಾಂಗ್ ಆನ್ ಪರಿಸರದಲ್ಲಂತೂ ಚೆಂಡು 1-10ರ ಸವಾಲಿನಲ್ಲಿ ಪಂದ್ಯಾಕೂಟ ಸಾಗಿಕೊಂಡು ಬರುವಾಗ ಪಂದ್ಯಾಕೂಟದ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಟೀಮ್ ಬೆನಕಶ್ರೀ ಕುಕ್ಕೂರಿ. ಇದರ ಮಧ್ಯೆ ಅಂತಿಮ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ ಬೆನಕಶ್ರೀ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ.
ಎಸ್ ಟೀಮ್ ಅಗ್ನಿಮನೆಯಲ್ಲಿ ಸಮರ್ಪಿಸುವ ಈ ಒಂದು ಲೀಗ್ ಮಾದರಿ ಪಂದ್ಯಾಕೂಟದ 19ನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಟೀಮ್ ರುದ್ರ ಭೈರವ ಮಟ್ಟಿ ವಿರುದ್ಧವಾಗಿದೆ ಟೀಮ್ ಚಕ್ರವರ್ತಿ. ಎರಡು ತಂಡಗಳು ಬಲಿಷ್ಠ ಬಲಾಢ್ಯ ದಾಂಡುಗಾರರು ಎಸೆತಗಾರರನ್ನು ಒಳಗೊಂಡಂತಹ ತಂಡ. ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿರುವಾಗ ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದ್ದು ಸ್ಟ್ರೈಕ್ ಆನ್ಸದಿಯಲ್ಲಿ ಪ್ರಶಾಂತ್ ಒಂದು ಕಡೆಯಾದರೆ ಜೆರ್ಸಿ ನಂಬರ್ 18 ಕೊಹ್ಲಿಯ ಕ್ರೇಜಿತ ಆಟಗಾರ ನಾನ್ ಸ್ಟ್ರೈಕರ್ ತುದಿಯಲ್ಲಿ ಸುಮನ್. ಎಸೆತಗಾರಿಕೆ ಭಾಗದಲ್ಲಿ ಕಾಜಿಲ ಕಣ್ಣದ ಒಬ್ಬ ಶ್ರೇಷ್ಠ ಮಟ್ಟದ ಎಸೆತಗಾರ ಅಕ್ಷಯ್ ಕಾಣಸಿಗ್ತಾ ಇದ್ದಾರೆ. ತನ್ನ ಕೂಟದ ಪ್ರಥಮ ಓವರಿನ ಪ್ರಥಮ ಎಸೆತ 19ನೇ ಪಂದ್ಯಕೂಟದ ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಓವರ್ನ ಪ್ರಥಮ ಎಸೆತ ಅಕ್ಷಯ್ನ ಕೈಯಲ್ಲಿ ಚೆಂಡು ಎದುರಿಸುವಂತ ದಾಂಡುಗಾರ ಪ್ರಶಾಂತ್ ಕಾಣಿಸಿಗ್ತಾ ಇದ್ರೆ ತೀರ್ಪುಗಾರರಾಗಿ ರತೀಫ್ ಮೂಡಬಿದ್ರೆ, ಅದೇ ರೀತಿ ಕಿಶೋರ್ ಕಾಣಿಸಿಗ್ತಾ ಇದ್ರಿ. ಇದರೊಂದಿಗೆ ಪ್ರಥಮ ಎಸೆತ ಕವರ್ಸ್ ವಿಭಾಗದಲ್ಲಿ ಚೆಂಡು ಒಂಟಿ ಸಂಪೂರ್ಣ ಅವಳಿಯಾಗಿ ಕರೆ ನೀಡಿದ್ರು. ಜಿಂಕೆ ಮಾದರಿಯ ಓಡಾಟ ಕಂಡು ಬರ್ತಾ ಇದೆ. ಅಂಕಿಅಂಶ ಶುಭಾರಂಭಗೊಳ್ತಾ ಇದೆ. ರಿವ್ಯೂ ಅವಕಾಶವಿರುವುದಿಲ್ಲ. ಕೇವಲ ತೀರ್ಪುಗಾರರ ರಿವ್ಯೂ ಅವಕಾಶವಿರುವುದಿಲ್ಲ. ದಯವಿಟ್ಟು ಗಮನಿಸಿ ಆಟಗಾರರೇ, ರಿವ್ಯೂ ಅವಕಾಶವಿರುವುದಿಲ್ಲ. ದಯವಿಟ್ಟು ಗಮನಿಸಿ ಕಪ್ತಾನರಿ. ಎಸ್ ದ್ವಿತೀಯ ಎಸೆತ ಚಾಲ್ತಿಯಲ್ಲಿದೆ. ಒಂದು ಎಸೆತಗಾರ ಅಕ್ಷಯ್ ಕಾಣಿಸಿಗ್ತಾ ಇದ್ರೆ ಈ ಬಾರಿ ತೀರ್ಪುಗಾರ ಬಿಡುತ್ತ ತನ್ನದೇ ಆದ ಶೈಲಿಯಲ್ಲಿ. ಈ ಬಾರಿ ಉಲ್ಟ ದಂಡುವಿನ ಪ್ರಯತ್ನ, ಉತ್ತಮವಾದ ದಾಂಡುಗಾರಿಕೆ ಕಂಡು ಬರ್ತಾ ಇದೆ. ಖಂಡಿತವಾಗಿಯೂ 2 ಓಟ ಸಂಪೂರ್ಣಗೊಳ್ತಾ ಇದೆ. ಚಿಕ್ಕೆ ಮಾದರಿಯ ಓಡಾಟ ಕಂಡು ಬರ್ತಾ ಇದೆ. ಖಂಡಿತವಾಗಿಯೂ ಉತ್ತಮ ರೀತಿಯ ದಾಂಡುಗಾರಿಕೆ, ಅದೇ ರೀತಿ ಓಟಗಾರಿಕೆ ಕಂಡು ಬರ್ತಾ ಇದೆ. ಇದರೊಂದಿಗೆ ದ್ವಿತೀಯ ಎಸೆತದ ಮುಕ್ತ ಅಂಕಿಅಂಶ ಪಟ್ಟಿಯಲ್ಲಿ ಕಂಡು ಬಂದಿದ್ದು 3. ತೃತೀಯ ಬಾರಿಗೆ ಸೇಬೇಕಾಗಿದೆ ಅಕ್ಷಯ್, ಕ್ಷಮಿಸಿ 4 ಅಂಕಿಅಂಶ ಪಟ್ಟಿಯಲ್ಲಿ 4 ಕಾಣಿಸುತ್ತಾ ಇದೆ. ಒಂದು ಎಸೆತಗಾರ ಅಕ್ಷಯ್ ಕಾಣಿಸುತ್ತಾ ಇದ್ರೆ ಈ ಬಾರಿ ಊರಿ ದಾಳಿಯ ಚೆಂಡಾಗಿತ್ತು. ಯಾವುದೇ ಓಟವನ್ನು ಬಿಟ್ಟುಕೊಡ್ತಿಲ್ಲ. ಖಂಡಿತವಾಗಿಯೂ ಅಕ್ಷಯ್ ರವರ ಈ ಒಂದು ಎಸೆತ ಮನಮೋಹಕ ದಾಳಿಯಾಗಿತ್ತು. ಉತ್ತಮವಾದ ಎಸೆತವಾಗಿತ್ತು. ಖಂಡಿತವಾಗಿಯೂ ಈ ಬಾರಿ ಎಸೆಯಬೇಕಾಗಿದೆ. ಚತುರ್ಥ ಬಾರಿಗೆ ಅಕ್ಷಯ್ ತನ್ನದೇ ಆದ ಶೈಲಿಯಲ್ಲಿ ತೀರ್ಪುಗಾರ ಬಿಡ್ತಾ ಈ ಬಾರಿ ಉತ್ತಮವಾದ ಚೆಂಡು ಲೆಗ್ ಬೈಸ್ ಮುಖೇನ ಒಂಟಿ ಲಭಿಸ್ತಾ ಇದೆ. ಲೆಗ್ ಬೈಸ್ ಎಂಬ ನಿಶಾನೆ ಹೊರ ಬೀಳ್ತಾ ಇದೆ ತೀರ್ಪುಗಾರರ ಮುಖೇನ. ಇದರೊಂದಿಗೆ ಪಂಚಮ ಬಾರಿಗೆ ಸೇಬೇಕಾಗಿದೆ ಅಕ್ಷಯ್. ಎದುರಿಸುವಂತ ದಾಂಡುಗಾರ ಸುಮನ್. ಸುಮನ್ ತನ್ನ ಪ್ರಥಮ ಎಸೆತವನ್ನು ಎದುರಿಸುವಾಗ ಎಸೆಯುವಂತ ಎಸೆತಗಾರ ಅಕ್ಷಯ್ ಕಾಣಿಸುತ್ತಾ ಇದ್ರೆ ತೀರ್ಪುಗಾರ ಬಿಡ್ತಾ ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ, ಆದರೆ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ತನ್ನ ಕೊಟ್ಟದ ಅಂತಿಮ ಎಸೆತವನ್ನು ಎಸೆಯುವಾಗ ಎದುರಿಸುವಂತ ದಾಂಡುಗಾರ ಸುಮನ್. ಈ ಬಾರಿ ಅಂತ್ಯ ಬಾರಿಗೆ ತನ್ನದೇ ಆದ ಶೈಲಿಯಲ್ಲಿ ಒಂದು ಪರಿಸ್ಥಿತಿ ಓಡೋಡಿ ಬಂದು ತೀರ್ಪುಗಾರ ಬಿಡ್ತಾ ಈ ಬಾರಿ ಸ್ಟ್ರೀಟ್ ಆನ್ ದಿ ಗ್ರೌಂಡ್ ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆ ಆಗಿತ್ತು. ಕ್ಷೇತ್ರ ರಕ್ಷಣೆ ಉತ್ತಮಗೊಂಡಿತ್ತು. ಒಂಟಿ ಸಂಪೂರ್ಣದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 6 ಜಮಾವಣೆಗೊಳ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆಗೊಂಡಿದ್ದು 6. ದ್ವಿತೀಯ ಓವರ್ ಎಸೆಯಬೇಕಾಗಿದೆ. ತಂಡದ ಕಪ್ತಾನ ಯಾರ ಕಡೆ ಮುಖ ಮಾಡುತ್ತಾನೆ ಕಾದು ನೋಡಬೇಕಾಗಿದೆ. ಖಂಡಿತವಾಗಿಯೂ ಉತ್ತಮ ರೀತಿಯ ಪ್ರಥಮ ಓವರ್ ಅನ್ನು ಸಂಘಟಿಸಿದ್ರು. ಅಕ್ಷಯ್ ತನ್ನ ಪ್ರಥಮ ಓವರ್ ಅನ್ನು ಎಸೆದು
ಯಾರ ಕೈಗೆ ಚೆಂಡನ್ನು ಒಪ್ಪಿಸುತ್ತಾನೋ ನವೀನ್. ಖಂಡಿತವಾಗಿಯೂ ನವೀನ್ ರವರ ಆಗಮನ ಕಾಣಿಸುತ್ತಾ ಇದೆ. ತಂಡದ ಐಕಾನ್ ಪ್ಲೇಯರ್ ನವೀನ್. ಅದೇ ರೀತಿ ಅಕ್ಷಯ್. ಆದರೆ ಪ್ರಥಮ ಓವರ್ ಎಸೆದ ಅಕ್ಷಯ್ ನವೀನ್ ರವರ ಕೈಗೆ ಚೆಂಡನ್ನು ಒಪ್ಪಿಸ್ತಾ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ನವೀನ್ ದ್ವಿತೀಯ ಓವರ್ನ ಪ್ರಥಮ ಬಾರಿಗೆ ಸೇಬೇಕಾಗಿದೆ. ಎದುರಿಸುವಂತ ದಾಟಗಾರ ಸುಮಾರು ಒಂದು ಕಡೆಯಾದರೆ ಶ್ರೀಕರ್ ತುದಿಯಲ್ಲಿ ಪ್ರಶಾಂತ್. ಆರಂಭಿಕ ದಾಟಗಾರರು ಇನ್ನು ಕೂಡ ಕ್ರೀಸ್ನಲ್ಲಿ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಈ ಬಾರಿ ಉತ್ತಮವಾಗಿತ್ತು ಚೆಂಡು. ಊರಿದಾಳಿಯ ಚೆಂಡು ಉತ್ತಮವಾಗಿತ್ತು. ಒಂಟಿ ಓಟದ ಸಂಪೂರ್ಣಗೊಳ್ತಾ ಇದ್ದ ಅಂಕಿಅಂಶ ಪಟ್ಟಿಯಲ್ಲಿ 7 ಜಮಾವಣೆಗೊಳ್ಳುತ್ತಾ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮುಖ್ಯವಾಗಿ ನವೀನ್ ತನ್ನ ಎಸೆತಗಾರಿಕೆ ಮುಂದುವರಿಸುತ್ತಾ ಈ ಬಾರಿ ಮಗದೊಮ್ಮೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು ಒಂಟಿ ಸಂಪೂರ್ಣಗೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 8 ಜಮಾವಣೆಗೊಂಡಿದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ನವೀನ್. ಎದುರಿಸುವಂತ ದಾಂಡುಗಾರ ಸುವಾನ್. ಖಂಡಿತವಾಗಿಯೂ ಈ ಬಾರಿ ತೃತೀಯ ಬಾರಿಗೆ ತೀರ್ಪುಗಾರ ಲತೀಫ್ ಮೂಡಬಿದ್ರವರ ವಿರುದ್ಧ. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಯಾವುದೇ ಊಟವನ್ನು ಬಿಟ್ಟುಕೊಡ್ತಾ ಇಲ್ಲ ನವೀನ್. ಇಲ್ಲಿ ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ. ಈ ಬಾರಿ ಗಾಳಿಯಲ್ಲಿ ಚೆಂಡು. ಇದರೊಂದಿಗೆ ಷಡ್ಕ ಮೂಡಿ ಮಾಡ್ತಾ ಇದೆ. ಖಂಡಿತವಾಗಿ ಸುವರ್ಣ ಬ್ಯಾಟ್ ನ ಮುಖೇನ ಷಡ್ಕ ಮೂಡಿ ಮಾಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಅತಿರಿಕ್ತ ಖಾತೆಗೆ 6 ಅಂಕ ಜಮಾವಣೆಗೊಳ್ಳುತ್ತ ಅಂಕಿಅಂಶ ಪಟ್ಟಿಯಲ್ಲಿ 14 ಅಂಕಿಅಂಶ ಪಟ್ಟಿಯಲ್ಲಿ 14 ಕಾಣಿಸುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 14 ಆನ್ ದಿ ಸ್ಕೋರ್ ಬೋರ್ಡ್. ಇದರೊಂದಿಗೆ ಪಂಚಮ ಬಾರಿಗೆ ಸೇಬೇಕಾಗಿದೆ ನವೀನ್ ರವರಿ. ಎದುರಿಸುವಂತ ದಾಂಡುಗಾರ ಒಂದು ಷಟ್ಕದ ವೀರ ಸುಮಣ್ಣ. ಆದರೆ ಗೂಢರಕ್ಷಕ ವಿಭಾಗದಲ್ಲಿ ಪುಷ್ಪ. ಈ ಬಾರಿ ಪಂಚಮ ಬಾರಿಗೆ ಈ ಬಾರಿ ಉತ್ತಮವಾಗಿತ್ತು. ಲೆಗ್ ಬೈಸ್ ಮುಖೇನ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 15 ಜಮಾವಣೆಗೊಳ್ತಾ ಇದೆ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಎದುರಿಸುವಂತ ದಾಂಡುಗಾರ ಮತ್ತದಿ ಪ್ರಶಾಂತ್. ಆರಂಭಿಕ ದಾಂಡುಗಾರನಾಗಿ ಇಳಿದ ಪ್ರಶಾಂತ್ ಈ ಬಾರಿನ ಸ್ಟ್ರೈಕ್ ಔಟ್ದಲ್ಲಿ ಈ ಬಾರಿ ಓಡೋಡಿ ಬಂದು ಈ ಬಾರಿ ಶ್ರೇಷ್ಠ ಮಟ್ಟದ ದಂಡನೆ. ಖಂಡಿತವಾಗಿಯೂ ಸ್ವೀಪ್ ಶಾಟ್ ನ ಮುಖೇನ ಫೈನ್ ಲೆಗ್ ವಿಭಾಗದಲ್ಲಿ ಬೌಂಡರಿ ಲಭಿಸ್ತಾ ಇದೆ. ಖಂಡಿತವಾಗಿಯೂ ಪ್ರಶಾಂತ್ ನ ದಂಡುವಿನ ಮುಖೇನ 4 ಓಟಗಳು ತನ್ನ ಖಾತೆಗೆ ಹಾಗೂ ತಂಡದ ಖಾತೆಗೆ ಜಮಾವಣೆ ಮಾಡುತ್ತಾ ಉತ್ತಮವಾದ ಹೊಡೆತ. ಖಂಡಿತವಾಗಿಯೂ ಅಂಕಿಅಂಶ ಪಟ್ಟಿಯಲ್ಲಿ 19 ಆನ್ ದಿ ಸ್ಕೋರ್ ಬೋರ್ಡ್. ತಣಿಸಿದ 6 ಎಸೆತದಲ್ಲಿ 12 ಓಟವನ್ನು ಬಿಟ್ಟುಕೊಟ್ಟು ತೃತೀಯ ಓವರ್ ಎಸೆಯಲು ತಂಡದ ಕಪ್ತಾನನ ಭರವಸೆ ಎಸೆತಗಾರ ಮಟ್ಟಿ ಪರಿಸರ ಕಂಡಂತ ಒಬ್ಬ ಶ್ರೇಷ್ಠ ಮಟ್ಟದ ಎಸೆತಗಾರ ರಮೇಶ್ ಈ ಬಾರಿ ತೃತೀಯ ಓವರ್ನ ಪ್ರಥಮ ಬಾರಿಗೆ ಮುಂದುವರಿಸುತ್ತಾ ಈ ಬಾರಿ ತೀರ್ಪುಗಾರ ಬಿಡುತ್ತಾ ಈ ಬಾರಿ ಮುನ್ನುಗ್ಗಿ ಹೊಡೆಯಲು ಪ್ರಯತ್ನ. ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿ 2-0 20 ಅಂಕಿಅಂಶ ಪಟ್ಟಿಯಲ್ಲಿ 20 ಜಮಾವಣೆಗೊಂಡಿದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ ರಮೇಶ್. ಈ ಬಾರಿ ಎದುರಿಸುವಂತ ದಾಂಡುಗಾರ ಪ್ರಶಾಂತ್. ಈ ಬಾರಿ ಫುಲ್ ಟಾಸ್ ಮಾದರಿ ಚೆಂಡು, ಗಾಳಿಯಲ್ಲಿ ಚೆಂಡು. ಇದರೊಂದಿಗೆ ಮಗದೊಂದು ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ತನ್ನ ತಂಡಕ್ಕೆ ಆಸರಿಯಾಗುತ್ತ ಪ್ರಶಾಂತ್. ಚಕ್ರವರ್ತಿ ತಂಡಕ್ಕೆ ಬಹುದೊಡ್ಡ ಆಸರೆ ಆಗ್ತಾ ಇದ್ದಾನೆ. ಖಂಡಿತವಾಗಿ ಈತನ ಈ ಒಂದು
ಕ್ಷೇತ್ರ ರಕ್ಷಣೆಯಲ್ಲಿ ಪ್ರಯತ್ನ ಉತ್ತಮವಾಗಿತ್ತು, ಆದರೆ ಯಾವುದೇ ಸಫಲತೆ ನೀಡ್ತಾ ಇಲ್ಲ. ತೃತೀಯ ಬಾರಿಗೆ ಸೇಬೇಕಾಗಿದೆ ರಮೇಶ್. ಈ ಬಾರಿ ಮಗದೊಮ್ಮೆ ಬಲವಾಗಿ ಹೊಡೆಯಲೆತ್ತಾದರೆ ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚೇತರಿಕೆ ಎಸೆತ ಮೂಡಿ ಬರ್ತಾ ಇದೆ ರಮೇಶ್ ಮುಖೇನ. ಚತುರ್ಥ ಬಾರಿಗೆ ಸೇಬೇಕಾಗಿದೆ ರಮೇಶ್. ಈ ಬಾರಿ ಮುಂದುವರಿಸುತ್ತ ತನ್ನದೇ ಆದ ಶೈಲಿಯಲ್ಲಿ ತನ್ನ ಕೂಟದ ಚತುರ್ಥ ಬಾರಿಗೆ. ಈ ಬಾರಿ ಮಗದೊಮ್ಮೆ ಈ ಬಾರಿ ಸೀಮಾ ರೇಖೆಯ ಹೊರ ಭಾಗದಲ್ಲಿ ಚೆಂಡು ಖಂಡಿತವಾಗಿ ಉತ್ತಮ ರೀತಿಯ ದಂಡುವಿನ ಮುಖೇನ ರಮೇಶ್ ರವರ ಈ ಒಂದು ಎಸೆತಕ್ಕೆ ಒಂದು ಬೌಂಡರಿ, ಒಂದು ಷಟ್ಕವನ್ನು ಬಾರಿಸಿದ್ದಾರೆ. ಖಂಡಿತವಾಗಿಯೂ ಪಂಚವಾರಿಗೆ ಎಸೆಯಬೇಕಾಗಿದೆ. 2 ಬೌಂಡರಿ, 1 ಷಟ್ಕದ ವೀರನಿಗೆ. ಈ ಬಾರಿ ಮಗದೊಮ್ಮೆ ಗಾಳಿಯಲ್ಲಿ ಚೆಂಡು, ಇದರೊಂದಿಗೆ 1 ಷಟ್ಕ, 2 ಬೌಂಡರಿಯ ವೀರ ಪ್ರಶಾಂತ್ ಟು ದಿ ಪೆವಿಲಿಯನ್. ಖಂಡಿತವಾಗಿ ಉತ್ತಮ ರೀತಿಯ ದಾಂಡುಗಾರಿಕೆ ಆಗಿತ್ತು, ಆದರೆ ಕೈ ಚಪ್ಪಾಳೆ ಬರಲೇಬೇಕು, ಏಕೆಂದರೆ ತನ್ನ ತಂಡಕ್ಕೆ ಆಸರೆಯಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 30 ಅಂತಿಮ ಬಾರಿಗೆ. ಈ ಬಾರಿ ಉಲ್ಟ ದಂಡುವಿನ ಪ್ರಯತ್ನ, ಆದರೆ ಬೈಸ್ ಮುಖೇನ ಒಂಟಿ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 31 ತೃತೀಯ ಓವರ್ನ ಮುಕ್ತಾಯಕ್ಕೆ. ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಟೈಮ್ ಔಟ್. ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಅಂತಿಮ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಅಂತಿಮ 6 ಚೆಂಡುಗಳಲ್ಲಿ ಎಷ್ಟು ಮೊತ್ತವನ್ನು ಕಲೆ ಹಾಕುತ್ತಾರೋ ಕಾದು ನೋಡಬೇಕಾಗಿದೆ. ದೇವಿ ಪ್ರಸಾದ್ ಮುಂದುವರಿಸುತ್ತಾ ಅಂತಿಮ ಓವರ್ನ ಪ್ರಥಮ ಬಾರಿಗೆ ಈ ಬಾರಿ ತೀರ್ಪುಗಾರ ಬಿಡುತ್ತಾ. ಈ ಬಾರಿ ಗಾಳಿಯಲ್ಲಿ ಚೆಂಡು ಒಂಟಿ ಒಡ್ಡ ಸಂಪೂರ್ಣ ಬೌಂಡರಿಯನ್ನು ಖಂಡಿತವಾಗಿಯೂ ಆಕಾಶದವರೇ ತಮ್ಮ ಈ ಒಂದು ಕ್ಷೇತ್ರ ರಕ್ಷಣೆ, ಈ ಒಂದು ಚಾಣಾಕ್ಯತೆ, ಈ ಒಂದು ಓಟಗಾರಿಕೆ ಎಲ್ಲರ ಮನಮೋಹಕವನ್ನು ಸೆಳೆಯಲೇಬೇಕು. ಕಾರಣ 2 ಓಟವನ್ನು ತನ್ನ ತಂಡಕ್ಕಾಗಿ ಮುಂದುವರಿಸುತ್ತಾ ದ್ವಿತೀಯ ಬಾರಿ. ಈ ಬಾರಿ ಉತ್ತಮವಾಗಿತ್ತು. ಮುನ್ನಡೆಯುವ ಪ್ರಯತ್ನ, ಯಾವುದೇ ಓಟವನ್ನು ಬಿಟ್ಟು ಕೊಡ್ತಿಲ್ಲ. ಬೇಡದ ಓಟಕ್ಕಾಗಿ ಕರೆ ನೀಡಿದ್ರು. ತದನಂತರದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಜಿದ್ದಿನ ಪಂದ್ಯಾಕೂಟ ಸಾಗಿ ಬರ್ಲಿಕ್ಕಿದೆ. ಯಂಗ್ ಫ್ರೆಂಡ್ಸ್ ಮನೇಲ್ ವಿರುದ್ಧವಾಗಿ ಟೀಮ್ ಅಗ್ನಿ ಮನೇಲ್. ಖಂಡಿತವಾಗಿಯೂ ಜಿದ್ದಿನ ಹೋರಾಟ ಬರಲೇಬೇಕು. ಈ ಬಾರಿ ಮಗದೊಂದು ಷಟ್ಕ, ಭಾರತನ ಬ್ಯಾಟಿನ ಮುಖೇನ ಮಗದೊಂದು ಷಟ್ಕ ಮೂಡಿ ಬರ್ತಾ ಇದೆ. ಯಂಗ್ ಫ್ರೆಂಡ್ಸ್ ಮನೇಲ್ ವಿರುದ್ಧವಾಗಿ ಟೀಮ್ ಅಗ್ನಿ ಮನೇಲ್. 2 ತಂಡದ ಅದೃಷ್ಟದ ಕಪ್ತಾನರು ಅದೃಷ್ಟದ ನಾನಿ ಚಿಮ್ಕೆಯಾಗಿ ಮೈಕ್ ಪಾಯಿಂಟ್ ದಯವಿಟ್ಟು ಆಗಮಿಸಿ. ಸಮಯದ ಭಾವ ಎಲ್ಲರನ್ನು ಕಾಡ್ತಾ ಇದೆ. ಈ ಬಾರಿ ಚತುರ್ಥ ಬಾರಿ.
ಈ ಬಾರಿ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಮಗದೊಮ್ಮೆ ಲಯವನ್ನು ತಪ್ಪುತ್ತದೆ ಪ್ರಸಾದ್. ಅಂಕಿಅಂಶ ಪಟ್ಟಿಯಲ್ಲಿ 4-0 40 ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ವಿರುದ್ಧವಾಗಿ ಟೀಮ್ ಅಗ್ನಿ ಮನೆಯಲ್ಲಿ ಎರಡು ತಂಡದ ಕಪ್ತಾನರು ಆಗಮಿಸಿ ದಯವಿಟ್ಟು. ಮಗದೊಮ್ಮೆ ಈ ಬಾರಿ ಗಾಳಿಯಲ್ಲಿ ಚೆಂಡು ಇದರೊಂದಿಗೆ ಖಂಡಿತವಾಗಿಯೂ ನಾನು ತಿಳಿಸಿದ್ದೆ, ಖಂಡಿತವಾಗಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬಹುದು. ನಾನು ಈ ಕೂಡಲೇ ತಿಳಿಸಿದ್ದೆ, ಈ ಒಂದು ಕ್ಷೇತ್ರ ರಕ್ಷಕನ, ಈ ಒಂದು ಆಟಗಾರನ ಆ ಒಂದು ಚಾಣಕ್ಯತೆ, ಆ ಒಂದು ಕೌಶಲ್ಯತೆ ಎಲ್ಲರ ಮನವನ್ನು ಸೆಳೆಯುತ್ತಾ ಇದೆ. ಆಕಾಶ ಈ ಬಾರಿ ಪ್ರಸಾದ್ ಮುನ್ನುಗೆಡುವಂತ ಪ್ರಯತ್ನ, ಇದರೊಂದಿಗೆ ರನ್ ಔಟ್ ಅವಕಾಶ ಬಿತ್ತು ಕಾಯಿ ಚೆಲ್ಲಿದ್ರು. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಅಂತಿಮ ಒಂದೇ ಎಸೆತವಾಗಿ ಉಳಿತಾ ಇದೆ. ಕ್ಷಮಿಸಿ, ಅಂತಿಮ ಒಂದೇ ಎಸೆತವಾಗಿ ಉಳಿತಾ ಇದೆ. ದಯವಿಟ್ಟು ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ತಂಡದ ಕಪ್ತಾನ ದಯವಿಟ್ಟು ಆಗಮಿಸಿ. ಅಂತಿಮ ಒಂದು ಕರೆಯನ್ನು ನೀಡ್ತಾ ಇದ್ದೇವೆ. ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ತಂಡದ ಕಪ್ತಾನ ಅಂತಿಮ ಕರೆ ಮುಂದುವರಿಸುತ್ತಾ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಎದುರಿಸುವಂತ ದಾಟುಗಾರ ನೂತನ ದಾಟುಗಾರನಾಗಿ ಯಕ್ಷಿತ ಕಾಣಸಿಗುತ್ತಾ ಈ ಬಾರಿ ದೇವಪ್ರಸಾದ್ ಅಂತಿಮ ಬಾರಿಗೆ ಪ್ರಥಮ ಇನ್ನಿಂಗ್ಸ್ ಅಂತಿಮ ಬಾರಿಗೆ ಓಡೋಡಿ ಬಂದು ತನ್ನದೇ ಆದ ಶೈಲಿಯಲ್ಲಿ ಮುಂದುವರಿಸುತ್ತಾ ತೀರ್ಪುಗಾರರನ್ನು ಬಿಡುತ್ತಾ ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ, ಲೆಗ್ ಬೈಸ್ ಮುಖೇನ ಬೋಟಿ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 44-45 ಸವಾಲು, 44 ಜಮಾವಣೆಗೊಳ್ತಾ ಇದೆ. 45 ಸವಾಲು ನೀಡ್ತಾ ಇದೆ. 24 ಎಸೆತವಿದೆ. 24ರ ಮುಂದೆ 45 ಬೇಕಾಗಿದೆ. ಯಾರಿಗುಂಟು ಗೆಲುವಿನುಂಟು, ಇದೆಲ್ಲವೂ ಪ್ರಶ್ನಾರ್ಥಕವಾಗ್ತಾ ಇದೆ. ನಾನು ಚಿಮಿಕೆ ಸಾಗಿ ಬರ್ತಾ ಇದ್ದೀನಿ. ಟೀಮ್ ಅಗ್ನಿ ಮನೆಯಲ್ಲಿ ವಿರುದ್ಧವಾಗಿ ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಅಣ್ಣಾನ್ಯ ಚಿಮಿಕೆಯನ್ನು ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಗೆದ್ದುಕೊಳ್ತಾ ಇದೆ. ಖಂಡಿತವಾಗಿಯೂ ಅಣ್ಣಾನ್ಯ ಚಿಮಿಕೆಯನ್ನು ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಗೆದ್ದುಕೊಳ್ತಾ ಇದೆ. ನೋಡು, ಸಿರಿತನ ಬಿಟ್ಟಾಗ ಹಿಂಗಬೇಡ, ಬಡತನ ಬಂದಾಗ ಕುಗ್ಗಬೇಡ. ಸಿರಿತನ ಬಿಟ್ಟಾಗ ಹಿಂಗಬೇಡ, ಬಡತನ ಬಂದಾಗ ಕುಗ್ಗಬೇಡ. ಸಿರಿತನ ವರವಲ್ಲ, ಬಡತನ ಶಾಪವಲ್ಲ. ಈ ಜಗತ್ತಿನಲ್ಲಿ ಇದು ಯಾವುದು ಶಾಶ್ವತವಲ್ಲ ಎನ್ನತಕ್ಕಂಥ ಮಾತಿನೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಚಾಟಿಯಲ್ಲಿದೆ. ಆರಂಭಿಕ ದಾಂಡುಗಾರರಾಗಿ ನವೀನ್, ಅದೇ ರೀತಿ ಪರೀಕ್ಷಿತ ಕಾಣಿಸುತ್ತಾ ಇದ್ರೆ ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಸಜ್ಜುಗೊಳಿಸಲೇಬೇಕು. ಆದಿತ್ಯ ಬೇಗ ಚಕ್ರವರ್ತಿ ತಂಡದ ಬರೀ ಸಮಯದ ಭಾವ ಎಲ್ಲರನ್ನು ಕಾಡ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ಆರಂಭಿಕ ದಾಂಡುಗಾರಾಗಿ ನವೀನ್, ಅದೇ ರೀತಿ ನಾನ್ ಸ್ಟ್ರೈಕರ್ ತುದಿಯಲ್ಲಿ ಪರೀಕ್ಷಿತ ದೈತ್ಯ ದೇಹವುಳ್ಳ ಆಟಗಾರ ಪರೀಕ್ಷಿತ ಕಾಣಿಸುತ್ತಾ ಇದ್ರಿ. ಎಸೆತಗಾರನಾಗಿ 2 ಷಟ್ಕದ ವೀರ ಭರತ್ ಕಾಣಿಸುತ್ತಾ ಇದ್ದಾರೆ. ಖಂಡಿತವಾಗಿಯೂ ಆರಂಭಿಕ ಎಸೆತಗಾರನಾಗಿ ಭರತ್ ಕಾಣಿಸುತ್ತಾ ಇದ್ರೆ ಈ ಬಾರಿ ನವೀನ್ ಎದುರಿಸಬೇಕಾಗಿದೆ. ಈ ಬಾರಿ ಉತ್ತಮವಾಗಿತ್ತು. ಇದರೊಂದಿಗೆ ತೃತೀಯ ತೀರ್ಪುಗಾರರ ಬಳಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ.
ನೋಟ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ನಾಟ್ ಔಟ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ತೀರ್ಪುಗಾರರೇ ಅಗಲ ಚೆಂಡು ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. 1+1 ಮಗದೊಮ್ಮೆ ಪ್ರಥಮ ಬಾರಿಗೆ ಸಿಗಬೇಕಾಗಿದೆ ಭಾರತೀಯ ಬಾರಿ. ಈ ಬಾರಿ ಮಗದೊಮ್ಮೆ ನೋ ಬಾಲ್ ಅಕ್ರಮ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಖಂಡಿತವಾಗಿಯೂ ದುಬಾರಿ ಆಗ್ತಾ ಇದ್ದಾನೆ. ಯಾವುದೇ ಸಿದ್ಧವನ್ನು ಎಸೆಯದೆ 3 ಓಟವನ್ನು ಬಿಟ್ಟು ಕೊಟ್ಟಿದ್ದಾನೆ. ಭಾರತ ತನ್ನದೇ ಆದ ಶೈಲಿಯಲ್ಲಿ ಮುಂದುವರಿಸಬೇಕಾಗಿದೆ. ಈ ಬಾರಿ ಪ್ರಥಮ ಬಾರಿಗೆ ಮಗದೊಮ್ಮೆ ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ, ಗಾಳಿಯಲ್ಲಿ ಚೆಂಡು ಲಾಂಗ್ ಆನ್ ಪರಿಸರ ಚೆಂಡು ಒಂಟಿ ಸಂಪೂರ್ಣ 1 ಎಸೆತದ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 4 ಜಮಾವಣೆಗೊಳ್ಳುತ್ತಾ ದ್ವಿತೀಯ ಬಾರಿಗೆ ಸೇವೆಗಾಗಿದೆ ಎದುರಿಸುವಂತ ದಾಂಡುಗಾರ ನವೀನ್. ಈ ಬಾರಿ ಉತ್ತಮವಾಗಿತ್ತು. ಖಂಡಿತವಾಗಿಯೂ ಉತ್ತಮವಾದ ಚಾಣಕ್ಯತೆಯ ಉಲ್ಟ ದಂಡುವಿನ ಪ್ರಯತ್ನಕ್ಕೆ ತಕ್ಕ ಒಂಟಿ ಓಟ. ಇದರೊಂದಿಗೆ ತೃತೀಯ ಬಾರಿಗೆ ಸೇಬೇಕಾಗಿದೆ ಭರತ್ ರವರೇ ಎದುರಿಸುವಂತ ದಾಂಡುಗಾರ ಪರೀಕ್ಷಿತ ಕಾಣಿಸಿಕ್ತಾ ಇದ್ರಿ. ಈ ಬಾರಿ ಬಲವಾಗಿ ಹೊಡೆಯಲಿದ್ದ ಲಾಂಗ್ ಆಫ್ ಪರಿಸರ ಚೆಂಡು ಒಂಟಿ ಸಂಪೂರ್ಣ ಅವಳಿಗಾಗಿ ಕರೆ ನೀಡಿದ್ರು. ಅವಳಿ ಕೂಡ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 6ಕ್ಕೆ 7ಕ್ಕೆ ಏರಿಕೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಜಮಾವಣೆಗೊಂಡಾಗ ಚತುರ್ಥ ಬಾರಿಗೆ ಸಿಗಬೇಕಾಗಿದೆ ಭರತ ಎದುರಿಸುವಂತ ದಾಂಡುಗಾರ ಪರೀಕ್ಷಿತ. ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಅವಕಾಶ. ಇದರೊಂದಿಗೆ ಕ್ಯಾಚ್ ಔಟ್ ಮುಖೇನ ಪರೀಕ್ಷಿತ ಬ್ಯಾಕ್ ಟು ದಿ ಪೆವಿಲಿಯನ್. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಲೆಫ್ಟ್. ಪಂಚವಾರಿಗೆ ಭರತ ಎದುರಿಸುವಂತ ನೂತನ ದಂಡುಗಾರ ರಮೇಶ್, ಜೆರ್ಸಿ ನಂಬರ್ 17 ಎವಿಡಿಯ ಖರೀದಿದ ಆಟಗಾರ. ಈ ಬಾರಿ ಉತ್ತಮವಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿ, ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಉರಿದಾಳಿಯ ಚೆಂಡಾಗಿತ್ತು. ಗೂಟ ರಕ್ಷಕನ ವೈಫಲ್ಯತೆ. ಖಂಡಿತವಾಗಿಯೂ ಉರಿ ಚೆಂಡಿನ ದಾಳಿ. ಭೂಮಿ ತಾಯಿಯನ್ನು ಮುತ್ತಿಕ್ಕಿ ಬಂದ ಚೆಂಡು ಒಂಟಿ ಓಟದೊಂದಿಗೆ
ಉಲ್ಟಾ ದಂಡುವಿನ ಪ್ರಯೋಗಕ್ಕಾಗಿ ಕರೆ ಮಾಡಿದ್ರು. ಇದರೊಂದಿಗೆ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಜಮಾವಣೆಗೊಳ್ಳುವಾಗ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಎಸೆಯಬೇಕಾಗಿದೆ 9, ಕ್ಷಮಿಸಿ, ಅಂಕಿಅಂಶ ಪಟ್ಟಿಯಲ್ಲಿ 9. ಈ ಬಾರಿ ಉಲ್ಟಾ ದಂಡುವಿನ ಪ್ರಯೋಗ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 9 ಆನ್ ದಿ ಸ್ಕೋರ್ ಬೋರ್ಡ್. ದ್ವಿತೀಯ ಓವರ್ ಅನ್ನು ಎಸೆಯಲು ಖಂಡಿತವಾಗಿಯೂ ಕಪ್ತಾನ ಯಾರ ಕಡೆ ಮುಖ ಮಾಡುತ್ತಾನು ಕಾದು ನೋಡಬೇಕಾಗಿದೆ. ಎಂಪಿಎಲ್ 2025 ನ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಯಾದ ಆಟಗಾರ ದೇವದಾಸ್. ಖಂಡಿತವಾಗಿಯೂ 10,000 ಅಂಕಗಳಲ್ಲಿ ಟೀಮ್ ಚಕ್ರವರ್ತಿ ಮನೆಯಲ್ಲಿ ತಂಡ 6,100 ಅಂಕವನ್ನು ಈ ಒಂದು ಆಟಗಾರನಿಗೆ ಕೊಟ್ಟು ಖರೀದಿಸಿದ್ದಾರೆ. ಎಂಪಿಎಲ್ 2025ರ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಯಾದ ಆಟಗಾರ ದ್ವಿತೀಯ ಬಾರಿಗೆ ಸಿವಿಕೆ ಆಗಿದೆ ದೇವದಾಸ್. ಈ ಬಾರಿ ದ್ವಿತೀಯ ಬಾರಿಗೆ ದೇವದಾಸ್ ತೀರ್ಪುಗಾರನ್ನು ಬಿಡ್ತಾ ತನ್ನದೇ ಆದ ಶೈಲಿಯಲ್ಲಿ ಈ ಬಾರಿ ಉತ್ತಮವಾಗಿತ್ತು. ಆದರೆ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಗಲ ಚೆಂಡು ಎಂಬ ನಿಶಾನೆ ತೀರ್ಪುಗಾರ ರತೀಫ್ ರವರ ಮುಖೇನ ಮಗದೊಮ್ಮೆ ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ದೇವದಾಸ್ ಎದುರಿಸುವಂತ ದಾಂಡುಗಾರ ರಮೇಶ್. ಈ ಬಾರಿ ಉತ್ತಮವಾಗ್ತಾ ಇದ್ದರೆ ಮಗದೊಮ್ಮೆ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿ 13ಕ್ಕೆ ಏರಿಕೆ ಆಗ್ತಾ ಇದೆ. ಮಗದೊಮ್ಮೆ ದ್ವಿತೀಯ ಬಾರಿಗೆ ಸೇವಿಕಾಗಿದೆ. ಲಯ್ಯ ತಪ್ಪಿದ ಎಸೆತಗಾರನಾಗಿ ಮೂಡಿ ಬರ್ತಾ ಇದ್ದಾನೆ ದೇವದಾಸ. ದ್ವಿತೀಯ ಬಾರಿಗೆ ಮಗದೊಮ್ಮೆ ತನ್ನದೇ ಆದ ಶೈಲಿಯಲ್ಲಿ ಓಡೋಡಿ ಬಂದು ತೀರ್ಪುಗಾರನ್ನು ಬಿಡುತ್ತಾ ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತ. ಆದರೆ ಈ ಅದೇ ತಾಳ ಅಗಲ ಚೆಂಡು ಎಂಬ ನಿಶಾನೆ ತೀರ್ಪುಗಾರರ ಮುಖೇನ ಮೂಡಿ ಬರ್ತಾ ಇದೆ. ಖಂಡಿತವಾಗಿಯೂ ಮಗದೊಮ್ಮೆ ದ್ವಿತೀಯ ಬಾರಿಗೆ ಸೇವೆಕಾಗಿದೆ ದೇವದಾಸ್. ಈ ಬಾರಿ ಶ್ರೇಷ್ಠ ಮಟ್ಟದ ಸಿದ್ಧವಾಗಿತ್ತು. ಗೂಟ ರಕ್ಷಕನ ವೈಫಲ್ಯ ಖಂಡಿತವಾಗಿಯೂ ಉತ್ತಮ ರೀತಿಯ ಸಿದ್ಧವಾಗಿತ್ತು. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 15 ಜಮಾವಣೆಗೊಳ್ತಾ ಇದೆ. ಈ ಬಾರಿ ಉತ್ತಮವಾಗಿತ್ತು. ಇನ್ನುಳಿದ 15 ಎಸೆತ 30 ಓಟ 15 ಎಸೆತವಿದೆ 30 ಬೇಕಾಗಿದೆ. 15 ಎಸೆತವಿದೆ 30 ಬೇಕಾಗಿದೆ. 15 balls 30 runs required. ಈ ಬಾರಿ ಉತ್ತಮವಾಗಿತ್ತು. ಗಾಲ್ ಸ್ಟ್ರೈಟ್ ಆನ್ ದಿ ಗ್ರೌಂಡ್. ಉತ್ತಮವಾದ ಕ್ಷೇತ್ರರಕ್ಷಣೆ ಯಕ್ಷಿತ ಮುಖೇನ ಕಂಡು ಬರ್ತಾ ಇದ್ರಿ. ಅಂಕಿಅಂಶ ಪಟ್ಟಿಯಲ್ಲಿ 16 ಜಮಾವಣೆಗೊಳ್ತಾ ಇದೆ. ಈ ಬಾರಿ ಪಂಚಮ ಬಾರಿಗೆ ಸೇಬೇಕಾಗಿದೆ ದೇವದಾಸ್. ಈ ಬಾರಿ ಉತ್ತಮವಾಗಿತ್ತು. ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು ಖಂಡಿತವಾಗಿ ದೇವದಾಸ್ನ ಮುಖೇನ. ಈ ಬಾರಿ
ಓಡೋಡಿ ಬಂತು ತನ್ನದೇ ಆದ ಶೈಲಿಯಲ್ಲಿ ದೇವದಾಸ್. ಈ ಬಾರಿ ಅಗಲ ಅಗಲ ಚೆಂಡು ಎಂಬ ತೀರ್ಪು, ಅಗಲ ಚೆಂಡು ಎಂಬ ತೀರ್ಪು ಹೊರಬಿಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17 ಜಮಾವಣೆಗೊಳ್ತಾ ಇದೆ. ಈ ಬಾರಿ ಉತ್ತಮವಾಗಿತ್ತು. ಲೆಗ್ ಬೈಸ್ ಮುಖೇನ ಒಂಟಿ ಓಟ ಸಫಲತೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಜಮಾವಣೆಗೊಂಡಿದೆ. 12ರ ಮುಂದೆ ಬೇಕಾಗಿದೆ 27. 12 balls 27 runs required. ಆರಂಭಿಕ ದಾಂಡುಗಾರನಾಗಿ ಇಳಿದ ಪ್ರಶಾಂತ್ ಈ ಬಾರಿ ತೃತೀಯ ಓವರ್ ಅನ್ನು ಎಸೆಯಲು ಚೆಂಡನ್ನು ಹಿಡಿದುಕೊಂಡು ತೃತೀಯ ಓವರ್ ಪ್ರಥಮ ಬಾರಿಗೆ ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಅವಕಾಶ ಯಕ್ಷಿತ್ ಅವರ ಮುಖೇನ ಆರಂಭಿಕನಾಗಿ ಇಳಿದ ಕ್ಷಮಿಸಿ ಒನ್ ಡೌನ್ ಆಗಿ ಇಳಿದ ರಮೇಶ್ ಬ್ಯಾಕ್ ಟು ದಿ ಪೆವಿಲಿಯನ್. ಇವರ ಜಾಗವನ್ನು ತುಂಬಲು ನೂತನ ಜಾಡುಗಾರನಾಗಿ ಅಕ್ಷಯ್ ರವರ ಆಗಮನ ಕಾಣಿಸುತ್ತಾ ಇದೆ. ದ್ವಿತೀಯ ಬಾರಿ ಲೆಗ್ ಸ್ಪಿನ್ ಮಾದರಿ ಎಸೆದ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಅವಕಾಶ. ಇದರೊಂದಿಗೆ ನಾಲ್ಕು ಓಟಗಳ ಜಮಾವಣೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 22 ಜಮಾವಣೆಗೊಂಡಿದೆ. ಇನ್ನುಳಿದ 10 ಎಸೆತ 23 ಓಟ. 10ರ ಮುಂದೆ ಬೇಕಾಗಿದೆ 23. ಈ ಬಾರಿ ಗಾಳಿಯಲ್ಲಿ ಚೆಂಡು ಮಗದೊಂದು ಬೌಂಡರಿ ಲಭಿಸಿದೆ. ಖಂಡಿತವಾಗಿಯೂ 2 ಎಸೆತದಲ್ಲಿ 2 ಬೌಂಡರಿ. ಅಕ್ಷಯ್ ರವರ ದಂಡುವಿನ ಮುಖೇನ ಖಂಡಿತವಾಗಿಯೂ ಮಟ್ಟಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. ಅಕ್ಷಯ್ ಬ್ಯಾಕ್ ಟು ದಿ ಫಾರ್ಮ್. ಬೌಂಡರಿಯೊಂದಿಗೆ ಈ ಬಾರಿ ಅಗಲ ಚೆಂಡು ಎಂಬ ತೀರ್ಪು ಬೀಳ್ತಾ ಇದೆ. 1+1 ಅತಿರಿಕ್ತ ಖಾತೆಗೆ 2 ಅಂಕ ಜಮಾವಣೆಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 28 ಜಮಾವಣೆಗೊಂಡಿದೆ. 9ರ ಮುಂದೆ ಬೇಕಾಗಿದೆ 17. 9 balls 17 runs required. ಚತುರ್ಥ ಬಾರಿಗೆ ಸಿಬಿಕ್ ಆಗಿದೆ. ಚತುರ್ಥ ಬಾರಿಗೆ ಪ್ರಶಾಂತ್ ಈ ಬಾರಿ ಗಾಳಿಯಲ್ಲಿ ಚೆಂಡಿದರೊಂದಿಗೆ ನವೀನ್ ಬ್ಯಾಕ್ ಟು ದಿ ಪೆವಿಲಿಯನ್. ಖಂಡಿತವಾಗಿ ಉತ್ತಮ ರೀತಿಯ ಹೊಡೆತವಾಗಿತ್ತು. ನೇರ ಧನುಷ್ನ ಭದ್ರ ಬೊಗಸೆಳೆಗೆ ಚೆಂಡು ಸ್ವೀಪ್ ಶಾಟ್ ಹೊಡೆಯುವ ಮುಖೇನ ತನ್ನ ಉದ್ದರಿಯನ್ನು
ಒಪ್ಪಿಸ್ತಾ ಇದ್ದಾನೆ. ಆರಂಭಿಕನಾಗಿ ಇಳಿದ ನವೀನ್, ಇದರೊಂದಿಗೆ ನೂತನ ದಂಡುಗಾರನಾಗಿ ಮಟ್ಟಿ ಪರಿಸರ ಕಂಡಂತ ಶ್ರೇಷ್ಠ ಮಟ್ಟದ ದಂಡುಗಾರ, ಮಳಲಿ ಪರಿಸರ ಕಂಡಂತ ಶ್ರೇಷ್ಠ ಮಟ್ಟದ ಆಟಗಾರ ಪುಷ್ಪರಾಜ ಮುಖೇನ ಸ್ಟ್ರೈಕ್ ಹಂತದಲ್ಲಿ ಪುಷ್ಪರಾಜ್ ಕಾಣಿಸ್ತಾ ಇದ್ರಿ. ನಾನ್ ಸ್ಟ್ರೈಕರ್ 2 ಬೌಂಡರಿಯ ವೀರ ಅಕ್ಷಯ್ ಕಾಣಿಸ್ತಾ ಇದ್ರಿ. ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ 2 ಎಸೆತವನ್ನು ಎಸೆಯಬೇಕಾಗಿದೆ ಪ್ರಶಾಂತ್. ಈ ಬಾರಿ ಪಂಚಾವಾರಿಗೆ ಎಸೆಯಬೇಕಾಗಿದೆ ಪ್ರಶಾಂತ್. ಈ ಬಾರಿ ಪ್ರಶಾಂತ್ ತನ್ನದೇ ಆದ ಶೈಲಿ ಲೆಗ್ ಸ್ಪಿನ್ ಮಾದರಿಸಿದ. ಈ ಬಾರಿ ಉತ್ತಮವಾಗಿತ್ತು. ಗಾಳಿಯಲ್ಲಿ ಚೆಂಡು ಉತ್ತಮವಾದ ಕ್ಷೇತ್ರ ರಕ್ಷಣೆ ಸಂದೇಶ ಮುಖೇನ ಇದರೊಂದಿಗೆ ಅತಿರಿಕ್ತ ಖಾತೆಗೆ 2 ಅಂಕ ಜಮಾವಣೆಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 30 ಜಮಾವಣೆಗೊಂಡಿದೆ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಷಡ್ಕ ಮೂಡಿ ಬರಬಹುದೇ? ಪ್ರಶ್ನಾರ್ಥಕ ಚಿಹ್ನೆಯಾಗ್ತಾ ಇದೆ. ಷಡ್ಕ ಮೂಡಿ ಬರಬಹುದೇ? ಈ ಬಾರಿ ಪುಷ್ಪ ಈ ಬಾರಿ ಬಲವಾಗಿ ಹೊಡೆಯುತ್ತಾದರೆ ಇನ್ನುಳಿದ 6 ಎಸೆತವಿದೆ. 15 ಬೇಕಾಗಿದೆ. 6ರ ಮುಂದೆ ಬೇಕಾಗಿದೆ 15. 6 ಎಸೆತವಿದೆ, 15 ಬೇಕಾಗಿದೆ. 6 ಬಾಲ್ 15 ರನ್ಸ್ ರಿಕ್ವೈರ್ಡ್. Time out. ಎಸ್, ಅಂತಿಮ ಓವರ್ ಎಸೆಯಲು 6ರ ಮುಂದೆ ಬೇಕಾಗಿದೆ 15. ನಿಲ್ಲಿಸಬಲ್ಲನು, ಕೊಡಬಲ್ಲನು, ಎಲ್ಲವೂ ಪ್ರಶ್ನಾರ್ಥಕ. ಈ ಬಾರಿ ಮುನ್ನುಗೆ ಹೊಡೆಯಲು ಪ್ರಯತ್ನ ಆದರೆ ನೋ ಬಾಲ್. ಖಂಡಿತವಾಗಿಯೂ ಉತ್ತಮ ರೀತಿಯ ಎಸೆತವನ್ನು ಎಸೆಯಲೇಬೇಕು ಯಕ್ಷಿತ್ರವರೇ, ಏಕೆಂದರೆ ಇದು ಅಂತಿಮ ಹಂತದಲ್ಲಿ ಪಂದ್ಯಾಟ ನಿರ್ಣಯವಾಗಲೇಬೇಕು. ಏಕೆಂದರೆ 6ರ ಮುಂದೆ ಬೇಕಾಗಿದೆ 14. ಫ್ರೀ ಹಿಟ್, ನೋ ಬಾಲ್ ಎಂಬ ತೀರ್ಪು. ಫ್ರೀ ಹಿಟ್ ಈ ಬಾರಿ. ಇದರೊಂದಿಗೆ ಮಗದೊಂದು ನೋ ಬಾಲ್. ಅಕ್ರಮ ಚೆಂಡು. ಫ್ರೀ ಹಿಟ್ ಕಂಟಿನ್ಯೂ ಆಗ್ತದೆ. ಈ ಬಾರಿ ಯಕ್ಷಿತ ಮಗದೊಮ್ಮೆ ಪ್ರಥಮ ಬಾರಿಗೆ ಫ್ರೀ ಹಿಟ್ ಎಸೆತ. ಫ್ರೀ ಹಿಟ್ ಬಾಲ್. ಈ ಬಾರಿ ಸ್ಟ್ರೇಟ್ ಆನ್ ದಿ ಗ್ರೌಂಡ್. 1 ಓಟ ಸಂಪೂರ್ಣ. ಪ್ರಥಮ ಎಸೆತದ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 33. ಇನ್ನುಳಿದ 5 ಎಸೆತ 12 ಓಟ. 5ರ ಮುಂದೆ ಬೇಕಾಗಿದೆ 12. 5 ಬಾಲ್ 12 ರನ್ಸ್ ರಿಕ್ವೈರ್ಡ್. ದ್ವಿತೀಯ ಬಾರಿಗೆ ಅಕ್ಷಿತ ತೀರ್ಪುಗಾರ ಬಿಟ್ಟು ಬಾರಿ ಬಲವಾಗಿ ಹೊಡೆಯಲಿದ್ದಾದರೆ ಅಗಲ ಚೆಂಡು. ವೈಡ್ ಬಾಲ್ ಎಂಬ ತೀರ್ಪು ಹೊರಬೀಳ್ತದೆ. ಖಂಡಿತವಾಗಿಯೂ ಜವಾಬ್ದಾರಿಯುತ ಎಸೆತವನ್ನು ಸಂಘಟಿಸಲೇಬೇಕು ಯಕ್ಷಿತ್ರ ಬರೀ, ಏಕೆಂದ್ರೆ ಅಂತಿಮ ಹಂತ ನಿಮಗಾಗಿ ಕಾಯುತ್ತಿದೆ. ಇದರೊಂದಿಗೆ ಅಗಲ ಚೆಂಡು. ವೈಡ್ ಬಾಲ್ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 35 ಎಸೆತ ದ್ವಿತೀಯ ಬಾರಿಗೆ 35 ಜಮಾವಣೆಗೊಂಡಿದೆ. 5ರ ಮುಂದೆ ಬೇಕಾಗಿದೆ 10. ಯಕ್ಷಿತ ಈ ಬಾರಿ ದ್ವಿತೀಯ ಬಾರಿಗೆ. ಈ ಬಾರಿ ಗಾಳಿಯಲ್ಲಿ ಚೆಂಡು
ಕ್ಷೇತ್ರರಕ್ಷಣೆ ಉತ್ತಮವಾಗಿತ್ತು. 2 ಓಟ ಸಂಪೂರ್ಣಗೊಳ್ತಾ ಇದೆ. 4ರ ಮುಂದೆ ಬೇಕಾಗಿದೆ 8. 4 ಎಸೆತವಿದೆ, 8 ಬೇಕಾಗಿದೆ. 4ರ ಮುಂದೆ ಬೇಕಾಗಿದೆ 8. ಯಾರಿಗುಂಟು ಗೆಲುವಿನ ನಂಟು. ಈ ಬಾರಿ ಮುನ್ನುಗ್ಗೇಡಲು ಬೆಳೆದಿದ್ದರೊಂದಿಗೆ ಪುಷ್ಪ ಬ್ಯಾಕ್ ಟು ದಿ ಪೆವಿಲಿಯನ್. ಖಂಡಿತವಾಗಿಯೂ ಉತ್ತಮ ರೀತಿಯ ಗೂಢ ರಕ್ಷಕನ ಚಾಣಾಕ್ಷತೆ ಎಲ್ಲವೂ ಈ ಒಂದು ಪಂದ್ಯಾಕೂಟದಲ್ಲಿ ನೋಡಲು ಸಿಗುತ್ತಿದೆ. ಇವರ ಜಾಗವನ್ನು ತುಂಬಲು ನೂತನ ದಾಂಡುಗಾರನಾಗಿ ದೇವಿ ಪ್ರಸಾದ್ ಕಾಣಿಸ್ತಾ ಇದ್ರಿ. 3ರ ಮುಂದೆ ಬೇಕಾಗಿದೆ 8. 3 ಬಾಲ್ 8 ರನ್ಸ್ ರಿಕ್ವೈರ್ಡ್. ಮೂರರ ಮುಂದೆ ಬೇಕಾಗಿದೆ 8. 3 ಬಾಲ್ 8 ರನ್ಸ್ ರಿಕ್ವೈರ್ಡ್. ಈ ಬಾರಿ ಗಾಳಿಯಲ್ಲಿ ಚೆಂಡು ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 38 ಜಮಾವಣೆಗೊಂಡಿದೆ. 2ರ ಮುಂದೆ ಬೇಕಾಗಿದೆ 7. 2 ಎಸೆತವಿದೆ, 7 ಬೇಕಾಗಿದೆ. 2 ಬಾಲ್ 7 ರನ್ಸ್ ರಿಕ್ವೈರ್ಡ್. ಆ ಸರಿಯಾಗಬಲ್ಲನೆ 2 to go, 7 to get. ಈ ಬಾರಿ ಎಕ್ಸಿತ ಅಕ್ಷಯ್ ಲಾಲಿಪಾಪ್ ಆದ ಚೆಂಡು, ಗಾಳಿಯಲ್ಲಿ ಚೆಂಡು. ಇದರೊಂದಿಗೆ ಖಂಡಿತವಾಗಿಯೂ ಯಕ್ಷಿತ್ರವರ ಲಾಲಿಪಾಪ್ ಮಾದರಿಯ ಸಿದ್ಧವನ್ನು ಸಂಘಟಿಸಿದ್ರಿ. ಆದರೆ ಪಂದ್ಯಾಕೂಟ ಇನ್ನೂ ಜೀವಂತವಾಗಿದೆ. 1ರ ಮುಂದೆ ಬೇಕಾಗಿದೆ 7. ಮಳಲಿ ಪರಿಸರ ಕಂಡಂತ ಶ್ರೇಷ್ಠ ಮಟ್ಟದ ದಾಂಡುಗಾರನ ಆಗಮನ ಆಗ್ತಾ ಇದೆ. ಆಕಾಶ ಪಂದ್ಯಾಕೂಟ ಇನ್ನೂ ಜೀವಂತವಾಗಿದೆ. ಷಡ್ಕ ಮೂಡಿ ಬಂದ ಜಾಗದಲ್ಲಿ ಪಂದ್ಯಾಕೂಟ ಸಮಬಲಗೊಳ್ಳುತ್ತದೆ. ಖಂಡಿತವಾಗಿ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಸುಮನ್ ರವರ ಓಕೆನಾ. ಇದರೊಂದಿಗೆ ಇದರೊಂದಿಗೆ ಆಕಾಶ 1 ಎಸೆತವಿದೆ, 7 ಬೇಕಾಗಿದೆ. 1 ಬಾಲ್ 7 to win. ಇವಾರಿ ಗಾಳಿಯಲ್ಲಿ ಚೆಂಡು. ಇದರೊಂದಿಗೆ ಪಂದ್ಯಾಕೂಟ ಜಯಗೊಳಿಸ್ತಾ ಇದೆ. ಖಂಡಿತವಾಗಿ ರೋಮಾಂಚನಕಾರಿಯ ಪಂದ್ಯಾಕೂಟ ಸಾಗಿ ಬಂದಿತ್ತು. ಟೀಮ್ ಚಕ್ರವರ್ತಿ ಅದೇ ರೀತಿ ರುದ್ರ ಭೈರವ ಮಟ್ಟಿ ದಂಡದ ನಡುವೆ ವೀಕ್ಷಕರೇ, ಬೆಂಕಿಗಡ್ಡಿಗಳು ನೋಡಲು ಒಂದೇ ರೀತಿ ಇರುತ್ತದೆ. ಆದರೆ ಕೆಲವು ಬೆಂಕಿಗಡ್ಡಿಗಳು ದೀಪವನ್ನು ಬೆಳಗಿಸಿದರೆ ಕೆಲವು ಬೆಂಕಿಗಡ್ಡಿಗಳು ಇಡೀ ಮನೆಯನ್ನೇ ಉರಿಸುತ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಕೆಲವರು ನಮ್ಮ ಜೀವನದಲ್ಲಿ ದಾರಿದೀಪವಾದರೆ ಕೆಲವರು ನಮ್ಮ ಜೀವನದಲ್ಲಿ ಮುಳ್ಳಾಗುತ್ತಾರೆ. ಖಂಡಿತವಾಗಿಯೂ 19ನೇ ಪಂದ್ಯಕೂಟ ಮುಕ್ತಾಯಗೊಂಡಿದೆ. 20ನೇ ಪಂದ್ಯಕೂಟ ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ವಿರುದ್ಧವಾಗಿ ಟೀಮ್ ಅಗ್ನಿ ಮನೆಯಲ್ಲ. ಖಂಡಿತವಾಗಿಯೂ ಜಿದ್ದಿನ ಪಂದ್ಯಕೂಟ ಸಾಗಿ ಬರಲೇಬೇಕು. ಏಕೆಂದರೆ ಇದು ಮಳಲಿ ಪರಿಸರದ ಕೊಲ್ಲಟ್ಟಿನ 2 ಪ್ರಮುಖ ತಂಡಗಳಾಗಿದೆ. ಟೀಮ್ ಅಗ್ನಿ ಮನೆಯಲ್ಲ ವಿರುದ್ಧವಾಗಿ ಯಂಗ್ ಫ್ರೆಂಡ್ಸ್ ಮನೆಯಲ್ಲ.
ಎಸ್ ಪಂದ್ಯಕೂಟ ಆರಂಭಗೊಂಡಿದೆ. ಆರಂಭಿಕ ದಂಡಗಾರರಾಗಿ ನಿಧಿ ಅದೇ ರೀತಿ ಚೇತನ್ ಕಾಣಿಸಿಗ್ತಾ ಇದ್ರೆ, ಆರಂಭಿಕ ಎಸೆತಗಾರನಾಗಿ ಕಿಶಾನ್ ಕಾಣಿಸಿಗ್ತಾ ಇದ್ದಾನೆ. ಗೂಟ ರಕ್ಷಕ ವಿಭಾಗದಲ್ಲಿ ವರುಣ್ ಕಾಣಿಸಿಗ್ತಾ ಇದ್ರೆ, ತೀರ್ಪುಗಾರಾಗಿ ರತೀಫ್ ಅದೇ ರೀತಿ ಮತ್ತೊಬ್ಬ ಸಹ ತೀರ್ಪುಗಾರ. ಈ ಬಾರಿ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿ 2ರಲ್ಲಿ ಸ್ಥಗಿತಗೊಂಡಿದೆ. ಈ ಬಾರಿ ಮಗದೊಂದು ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. 1+1 ಅತಿರಿಕ್ತ ಖಾತೆಗೆ 2 ಅಂಕ ಜಮಾ ಮಾಡಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ 4ರಲ್ಲಿ ಸ್ಥಗಿತಗೊಂಡಿದೆ. ದ್ವಿತೀಯ ಬಾರಿಗೆ ಸೇರ್ಬೇಕಾಗಿದೆ ಕಿಶಾನ್. ಈ ಬಾರಿ ಮಗದೊಮ್ಮೆ 1+1 ಅತಿರಿಕ್ತ ಖಾತೆಗೆ ಮಗದೊಮ್ಮೆ 2 ಅಂಕ ಜಮಾ ಮಾಡಿಕೊಳ್ಳುತ್ತಾ ರಿವಿಗೆ ಅವಕಾಶವಿರುವುದಿಲ್ಲ, ದಯವಿಟ್ಟು ಗಮನಿಸಿ. ದಯವಿಟ್ಟು ತೀರ್ಪುಗಾರ ತೀರ್ಮಾನ ಅಂತಿಮವಾಗಿರ್ತದೆ. ಅತ್ಯಧಿಕ ದಾಂಡುಗಾರಿಕೆಯಲ್ಲಿ ಅತ್ಯಧಿಕ ಮೊತ್ತವನ್ನು ಬೆನಕ ಸ್ಟ್ರೈಕರ್ಸ್ ತಂಡ ರತ್ತು 58 ಓಟವನ್ನು ದಾಖಲಿಸಿದ್ದಾರೆ. ಅತ್ಯಧಿಕ ಎಸೆತಗಾರಿಕೆಯಲ್ಲಿ ಅತ್ಯಧಿಕ ಗೂಟಗಳನ್ನು 2 ಜನರು 8 ಉದ್ದರಿಯನ್ನು ಪಡೆದುಕೊಂಡು ಅಗ್ರಸ್ಥಾನದಲ್ಲಿದ್ದಾರೆ. ಯಕ್ಷಿತ್ ಅದೇ ರೀತಿ ಮೋಹನ್ ದಾಸ್. ಚಕ್ರವರ್ತಿ ತಂಡದ ಯಕ್ಷಿತ್ ಅದೇ ರೀತಿ ಬೆನಕ ಸ್ಟ್ರೈಕರ್ಸ್ ತಂಡದ ಮೋಹನ್ ದಾಸ್ 8 ಉದ್ದರಿಯನ್ನು ಪಡೆದುಕೊಂಡು ಅಗ್ರಸ್ಥಾನದಲ್ಲಿರುತ್ತಾ ಇದರೊಂದಿಗೆ ಪಂದ್ಯಕೂಟ ಮುಂದುವರಿಯುತ್ತಿದೆ. ಪಂದ್ಯಕೂಟ ಮುಂದುವರಿಯುತ್ತಾ ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ. 1 ಎಸೆದು 6 ಓಟವನ್ನು ಬಿಟ್ಟುಕೊಟ್ಟ ಕಿಶಾನ್ ಈ ಬಾರಿ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಈ ಬಾರಿ ಉತ್ತಮವಾಗಿತ್ತು. ಈ ಬಾರಿ ಇದರೊಂದಿಗೆ ಖಂಡಿತವಾಗಿಯೂ ಈ ಒಂದು ನಿಮ್ಮ ನೋಡಿ ಈ ಒಂದು ವೈಫಲ್ಯತೆ ಪಂದ್ಯಕೂಟದ ಉದ್ದಕ್ಕೆ ಪರಿಣಾಮವನ್ನು ಬೀರಬಹುದು. ಕಾರಣ ನಿಧಿರವರ ಈ ಒಂದು ಉದ್ದರಿಯನ್ನು ಕೈ ಚೆಲ್ಲಿದ್ದೀರಿ. ಈ ಒಂದು ವೈಫಲ್ಯತೆ ಪಂದ್ಯಕೂಟದ ಉದ್ದಕ್ಕೆ ಪರಿಣಾಮವನ್ನು ಬೀರಬಹುದು. ಈ ಬಾರಿ ತೃತೀಯ ಬಾರಿ ಈ ಬಾರಿ ಉಲ್ಟ ದಂಡುವಿನ ಪ್ರಯತ್ನ ಉತ್ತಮವಾಗಿತ್ತು. ಖಂಡಿತವಾಗಿ ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆ ಉಲ್ಟ ದಂಡುವಿನ ಪ್ರಯತ್ನವಾಗಿತ್ತು. ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 8 ಜಮಾವಣೆಗೊಳ್ಳುತ್ತಾ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಖಂಡಿತವಾಗಿಯೂ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಮಗದೊಮ್ಮೆ ಚತುರ್ಥ ಬಾರಿ ಈ ಬಾರಿ ಬಲವಾಗಿ ಹೊಡೆಯುವ ಯತ್ನ.
ಚತುರ್ಥ ಎಸೆತದ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 10 ಜಮಾವಣೆಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ 1-0. ಪಂಚಮ ಬಾರಿಗೆ ಸಿಬಿಗಾಗಿದೆ ಕಿಶಾನ್ ದುಬಾರಿ ಆಗ್ತಾ ಇದ್ದಾನೆ. ಖಂಡಿತವಾಗಿಯೂ ತಂಡದ ಐಕಾನ್ ಪ್ಲೇಯರ್ ಕಿಶಾನ್ ಪಂಚಮ ಬಾರಿಗೆ ಪ್ರಥಮ ಓವರ್ನ ಪಂಚಮ ಬಾರಿಗೆ ಲೈಗವನ್ನು ಪಂಚಮ ಬಾರಿಗೆ ಈ ಬಾರಿ ಉತ್ತಮವಾಗಿತ್ತು. ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ನೆಲ ಕಚ್ಚಿ ಬಂದಂತ ಚೆಂಡು ಯಾವುದೇ ಊಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚೇತರಿಕೆ ಎಸೆತ ದಾಖಲಿಸುತ್ತಾ ಕಿಶಾನ್ ಎಸೆಯಬೇಕಾಗಿದೆ ಅಂತಿಮ ಬಾರಿಗೆ. ಈ ಬಾರಿ ಕಿಶಾನ್ ಈ ಬಾರಿ ಬಲವಾಗಿ ಹಿಡಿದಿದ್ದಾದರೆ ಬ್ಯಾಕ್ ಟು ಬ್ಯಾಕ್ ಡೆಲಿವರಿಗೆ ಖಂಡಿತವಾಗಿಯೂ ಚೇತರಿಕೆ ಎಸೆತವನ್ನು ಸಂಘಟಿಸ್ತಾ ಇದ್ದಾನೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆಗೊಂಡಿದ್ದು 10. ನಿಕೇಶ್ ಕಾರ್ಡ್ ಸಿಗುತ್ತಾ? ಈ ಬಾರಿ ಶ್ರೇಷ್ಠ ಮಟ್ಟದ ದಂಡನೆ. ಖಂಡಿತವಾಗಿಯೂ ಈ ಒಂದು ನಾನು ತಿಳಿಸಿದ್ದೆ, ಆಗ ಮಾಡಿದ ವೈಫಲ್ಯತೆ ಪಂದ್ಯಕೂಟದ ಉದ್ದಕ್ಕೂ ಪರಿಣಾಮವನ್ನು ಬೀರುತ್ತದೆ. ಖಂಡಿತವಾಗಿಯೂ ಇವರ ಈ ಒಂದು ಅವಕಾಶವನ್ನು ಕೈ ಚೆಲ್ಲಿದ್ರು. ಈ ಒಂದು ದಾಂಡುಗಾರನ ಆ ಒಂದು ಷಡ್ಕ ಖಂಡಿತವಾಗಿಯೂ ಮೂಡಿ ಬರ್ತಾ ಇದೆ. ಈ ಬಾರಿ ನಿಕೇಶ್ ತನ್ನ ಕೂಟದ ದ್ವಿತೀಯ ಬಾರಿಗೆ ಓಡೋಡಿ ಬಂದು ತನ್ನದೇ ಶೈಲಿ ಮುಂದುವರಿಸುತ್ತಾ ತೀರ್ಪುಗಾರರ ತೀವ್ರವನ್ನು ಬಿಡುತ್ತಾ ಈ ಬಾರಿ ಮಗದೊಮ್ಮೆ ಬಲವಾಗಿ ಹೊಡೆಯಲು ಯತ್ನ. ಊರಿ ಚೆಂಡಿನ ದಾಳಿಯಾಗಿತ್ತು, ಆದರೆ ಒಂಟಿ ಊಟದ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17 ಜಮಾವಣೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17 ಅಗಲ ಚೆಂಡು ಎಂಬ ತೀರ್ಪು ಹೊರಬಿಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಜಮಾವಣೆಗೊಳ್ತಾ ಇದೆ. ಕ್ಷಮಿಸಿ, 18 ಜಮಾವಣೆಗೊಳ್ಳುವಾಗ ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಅವಕಾಶ ಕಿಶಾನ್ ಮುಖೇನ ನಿಕೇಶ್ ರವರ ಮುಖೇನ ಚೇತು ಬ್ಯಾಕ್ ಟು ದಿ ಪೆವಿಲಿಯನ್. ಇವರ ಜಾಗವನ್ನು ತುಂಬುವ ದಾಟುಗಾರನಾಗಿ ವಿಶಾಲ್ ಖಂಡಿತವಾಗಿ ಉತ್ತಮ ರೀತಿಯ ದಾಟುಗಾರನ ಹೇಳ್ಬಹುದು. ಅಗ್ನಿ ತಂಡಕ್ಕೆ ಆಸರೆಯಾಗುವಂತಹ ಈ ಒಂದು ವಿಶಾಲ್ ಉಲ್ಟ ದಂಡುವಿನ ಪ್ರಯೋಗವಿತ್ತು. ಡಾಟ್ ಡೆಲಿವರಿ ಮೂಡಿ ಬರ್ತಾ ಇದೆ. ಇದರೊಂದಿಗೆ
ಪಂಚಾವರಿಗೆ ಸೇಬೇಕಾಗಿದೆ. ಈ ಬಾರಿ ನಿಕೇಶ ಈ ಬಾರಿ ಸ್ವೀಪ್ ಶಾಟ್ ಮುಖೇನ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 19 ಜಮಾವಣೆಗೊಳ್ಳುತ್ತಾ ಅಂತಿಮ ಬಾರಿಗೆ ಎನ್ನಿಕೆ ಶಿವ ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತಾದರೆ ವೈಟ್ ಬಾಲ್ ಎಂಬ ತೀರ್ಪು ಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2-0 20. ಅಂತಿಮ ಬಾರಿಗೆ ಮಗದೊಮ್ಮೆ ಸೇರಬೇಕಾಗಿದೆ ಎನ್ನಿಕೆ ಶಿವ. ಒಂದು ಷಟ್ಕದ ವೀರ ಸ್ಟ್ರೈಕ್ ಆಟದಲ್ಲಿ ಎನ್ನಿದೆ. ಈ ಬಾರಿ ಮಗದೊಂದು ಮತ್ತದಿ ವೈಡ್ ಎಂಬ ತೀರ್ಪು ಬೀಳ್ತಾ ಇದೆ. ಅಂತಿಮ ಬಾರಿಗೆ ಮಗದೊಮ್ಮೆ ನಿಕೇಶ್ ಎಸೆಯಬೇಕಾಗಿದೆ. ಈ ಬಾರಿ ಉತ್ತಮವಾಗಿದ್ದಾದರೆ ಮಗದ ಒಂದು ವೈಡ್ ಬಾಲ್ ಖಂಡಿತವಾಗಿಯೂ ಮಗದೊಮ್ಮೆ ಅಂತಿಮ ಬಾರಿಗೆ ಸೇರಬೇಕಾಗಿದೆ ನಿಕೇಶ್. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಇದರೊಂದಿಗೆ ದ್ವಿತೀಯ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡು ಬಂದಿದೆ 20. ಕ್ಷಮಿಸಿ, ನೋ ಬಾಲ್ 1+1 ಅತಿರಿಕ್ತ ಗಾತಿಗೆ 2 ಅಂಕ ಜಮಾವಣೆಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 24 ಜಮಾವಣೆಗೊಳ್ತಾ ಇದೆ. ಮಗದೊಮ್ಮೆ ಅಂತಿಮ ಬಾರಿಗೆ ಸೇರಬೇಕಾಗಿದೆ ನಿಕೇಶ್. ಈ ಬಾರಿ ಗಾಳಿಯಲ್ಲಿ ಚೆಂಡು, ಇದರೊಂದಿಗೆ ಖಂಡಿತವಾಗಿಯೂ ತಂಡದ ಐಕಾನ್ ಪ್ಲೇಯರ್ ವಿಶಾಲ ದಂಡು ಮಾತಾಡ್ತಾ ಇದೆ. ಒಂದು ಬೌಂಡರಿಯ ಮುಖ್ಯ ಅಂಕಿಅಂಶ ಪಟ್ಟಿ 28 ಸ್ಥಗಿತಗೊಂಡಿದೆ. ಸ್ನೋಬಾಲ್ ಎಂಬ ತೀರ್ಪು ಬೀಳ್ತಾ ಇದೆ. ಅಕ್ರಮ ಚೆಂಡು ಎಂಬ ತೀರ್ಪು ಬೀಳ್ತಾ ಇದೆ. 1+1 ಬಾರಿ ಮಗದೊಮ್ಮೆ ಪರದ ಬಾರಿ ಗಾಳಿಯಲ್ಲಿ ಚೆಂಡು, ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ. ದ್ವಿತೀಯ ಬಾರಿಗೆ ವರುಣ ತನ್ನದೇ ಆದ ಶೈಲಿಯಲ್ಲಿ ಮುಂದುವರಿಸಬೇಕಾಗಿದೆ. ಈ ಬಾರಿ ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಔಟ್ ಅವಕಾಶ. ಇದರೊಂದಿಗೆ ಕ್ಯಾಚ್ ಔಟ್, ಕೈ ಚೆಲ್ಲಿದ್ದಾರೆ. ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಕ ಈ ಬಾರಿ ಉಲ್ಟ ದಂಡುವಿನ ಪ್ರಯೋಗ. ಅಂಕಿಅಂಶ ಪಟ್ಟಿ 34ರಲ್ಲಿ ಸ್ಥಗಿತ.
34ರಲ್ಲಿ ಸ್ಥಗಿತಗೊಳ್ಳಿದೆ. ಚತುರ್ಥ ಬಾರಿಗೆ ಸಿಬಿಕಾಗಿದೆ ಬರೋಣ ತನ್ನದೇ ಆದ ಶೈಲಿಯಲ್ಲಿ ಓಡಿ ಬಂದು ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಅವಕಾಶ. ವಿನ್ನು ಕ್ಯಾಚ್ ಔಟ್ ನೊಂದಿಗೆ ವಿಶಾಲ್ ಬ್ಯಾಕ್ ಟು ದಿ ಪೆವಿಲಿಯನ್. ಟೈಮ್ ಔಟ್. ಟೈಮ್ ಔಟ್ ಎಂಬ ನಿಶಾನೆ ಹೊರಬೀಳ್ತಾ ಇದೆ. ಟೈಮ್ ಔಟ್ ಎಂಬ ನಿಶಾನೆ ಹೊರಬೀಳ್ತಾ ಇದೆ. ನೂತನ ದಾಂಡುಗಾರನಾಗಿ ತಿಲಕ್ ಕಾಣಸಿಗ್ತಾ ಇದ್ರಿ. ಈತನು ಕೂಡ ಹೊಡೆಬಡೆ ದಾಂಡಿಗನಾಗಿ ಹೊರಹೊಮ್ಮಿದಂತ ಆಟಗಾರ. ಈ ಬಾರಿ ಬಲವಾಗಿ ಎಡಲೆತ್ನ ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು. ಖಂಡಿತವಾಗಿಯೂ ಭರತರವರ ಮುಖೇನ ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ತೃತೀಯ ಓವರ್ನ ಮುಕ್ತಾಯಕ್ಕೆ. ಈ ಬಾರಿ ಒಂಟಿ ಓಟದೊಂದಿಗೆ ಅಂಕಿಅಂಶ ಒಟ್ಟಿ 36ರಲ್ಲಿ ಸ್ಥಗಿತಗೊಂಡಿದೆ. ತೃತೀಯ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 36 ಜಮಾವಣೆಗೊಳ್ಳುವಾಗ ಅಂತಿಮ ಓವರ್ ಎಸೆಯಲು ಕಪ್ತಾನ ಯಾರ ಕಡೆ ಮುಖ ಮಾಡುತ್ತಾನೆ ಕಾದು ನೋಡಬೇಕಾಗಿದೆ. ನೂತನ ಎಸೆತಗಾರನಾಗಿ ಕಪ್ತಾನನ ಭರವಸೆ ಎಸೆತಗಾರ ಮಹೇಶ ಕಾಣಸಿಗ್ತಾ ಇದ್ರಿ. ಎದುರಿಸುವಂತ ದಾಂಡುಗಾರ ಒಂದು ಷಟ್ಕದ ವೀರನಿಧಿ. ಈ ಬಾರಿ ಪ್ರಥಮ ಎಸೆತ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಈ ಬಾರಿ ಮಹೇಶ ಈ ಬಾರಿ ಉತ್ತಮವಾಗಿತ್ತು. ಲಾಂಗ್ ಆನ್ ಪರಿಸರದಲ್ಲಿ ಚೆಂಡು ಶ್ರೇಷ್ಠ ಮಟ್ಟದ ದಂಡನೆಯಾಗಿದೆ. ಈ ಬಾರಿ ಇದರೊಂದಿಗೆ ಖಂಡಿತವಾಗಿಯೂ ಬಹಳ ನಿರಾಶೆಯ ಕ್ಷೇತ್ರ ರಕ್ಷಣೆ ಮೂಡಿ ಬರ್ತಾ ಇದೆ. ವಿಜೂರವರ ಮುಖೇನ ಈ ಒಂದು ಕ್ಷೇತ್ರ ರಕ್ಷಣೆ ಬಹಳ ನಿರಾಶೆಯ ಕ್ಷೇತ್ರ ರಕ್ಷಣೆ ಮೂಡಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿ 40ರಲ್ಲಿ ಸ್ಥಗಿತಗೊಂಡಿದೆ. ಈ ಬಾರಿ ಬಲವಾಗಿ ಹೊಡೆಯಲಿದ್ದ ಅಂಕಿಅಂಶ ಪಟ್ಟಿಯಲ್ಲಿ 40. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 41 ಜಮಾವಣೆಗೊಂಡಿದೆ. ತದನಂತರದ ಪಂದ್ಯಾಕೂಟಕ್ಕೆ ಕರೆ ಅನ್ನಿಸ್ತಿದ್ದೇವೆ. ಶಿವಾಜಿ ಫ್ರೆಂಡ್ಸ್ ಕಾಜಿನ ವಿರುದ್ಧವಾಗಿ GFC ಗಾಂಧಿನಗರ. ನೋ ಬಾಲ್ ಅಕ್ರಮ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿ 43ರಲ್ಲಿ ಸ್ಥಗಿತಗೊಂಡಿದೆ. 43 ಫ್ರೀ ಹಿಟ್ ಎಸೆತವಾಗಿರುತ್ತದೆ. ಈ ಬಾರಿ ಗಾಳಿಯಲ್ಲಿ ಚೆಂಡು 44 ಅಂತಿಮ ಒಂದು ಎಸೆತ ಬಾಕಿ ಉಳ್ತಾ ಇದೆ. ತದನಂತರದ ಪಂದ್ಯಾಕೂಟಕ್ಕೆ ಕಾರ್ಯವಹಿಸಿದ್ದೇವೆ. ಶಿವಾಜಿ ಫ್ರೆಂಡ್ಸ್ ಕಾಜಿನ ವಿರುದ್ಧವಾಗಿ GFC ಗಾಂಧಿನಗರ್. ಎರಡು ತಂಡದ ಅದೃಷ್ಟದ ಕಪ್ತಾನರು ಅದೃಷ್ಟದ ನಾಣ್ಯಚಿವಿಗೆಯಾಗಿ ಮೈಕ್ ಪಾಯಿಂಟ್ ಸಾಗಿ ಬನ್ನಿ.
ಆದಷ್ಟು ಬೇಗ ಪಂದ್ಯಾಕೂಟವನ್ನು ಸಾಗಿಸಲಿಕ್ಕಿದೆ. ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಅವಕಾಶ. ಇದರೊಂದಿಗೆ ತಿಲಕ್ ಬ್ಯಾಕ್ ಟು ದಿ ಪೆವಿಲಿಯನ್. ಎರಡು ತಂಡಗಳಿಗೂ ಗೆಲ್ಲಲೇಬೇಕಾದ ಅವಶ್ಯಕತೆ. ಅಂಕಿಅಂಶ ಪಟ್ಟಿಯಲ್ಲಿ 44 ಜಮಾವಣೆಗೊಂಡರೆ 45 ಸವಾಲು. 24 ಮುಂದೆ 45 ಬೇಕಾಗಿದೆ.
ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ವೈಡ್ ಬಾಲ್. 1+1 ಅತಿರಿಕ್ತ ಖಾತೆಗೆ 2 ಅಂಕ ಜಮಾ ಮಾಡಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 17. ಮಗದೊಮ್ಮೆ ಚತುರ್ಥ ಬಾರಿಗೆ ಸಿಗಬೇಕಾಗಿದೆ ವಿಶಾಲ್. ವಿಶಾಲ್ ಚತುರ್ಥ ಬಾರಿಗೆ ಮಗದೊಮ್ಮೆ ಈ ಬಾರಿ ಮಗದೊಮ್ಮೆ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಲಯವನ್ನು ತಪ್ಪುತ್ತಾ ವಿಶಾಲ್ ಮಗದೊಮ್ಮೆ ಲಯವನ್ನು ತಪ್ಪುತ್ತಾ 4ನೇ ಬಾರಿಗೆ ಸೇಬೇಕಾಗಿದೆ ವಿಶಾಲ್. ಈ ಬಾರಿ ಶ್ರೇಷ್ಠ ಮಟ್ಟದ ದಂಡನೆ ಅಂಕಿಅಂಶ ಪಟ್ಟಿಯಲ್ಲಿ 25 ಜಮಾವಣೆ ಹೊಳ್ತಾ ಇದೆ. ಕ್ಷಮಿಸಿ 24 24. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ ವಿಶಾಲ್. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. 1 ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 25 ಜಮಾವಣೆಗೊಳ್ತಾ ಇದೆ. ಅಗ್ನಿ ತಂಡದ ವರುಣ್, ಸಂಯೋಜಕರಾದ ವರುಣ್ ಪಂದ್ಯಕೂಟದ ಸಂಯೋಜಕರಾದ ವರುಣ್ ದಯವಿಟ್ಟು ಆಗಮಿಸಿ. ವರುಣ್ 6ರ ಮುಂದೆ ಬೇಕಾಗಿದೆ 19. 6 ಬಾಲ್ 19 ರನ್ ರಿಕ್ವೈರ್ಡ್. ಖಂಡಿತವಾಗಿಯೂ ಜಿದ್ದಿನ ಪಂದ್ಯಕೂಟ ಸಾಗಿ ಬರ್ತಾ ಇದೆ. 2 ತಂಡಗಳಿಗೆ ಗೆಲ್ಲಲೇಬೇಕಾದ ಅವಶ್ಯಕತೆ. ತನ್ನ ದಾಂಡವಿನ ಮುಖೇನ ಮೋಡಿ ಮಾಡಿದ ನಿಧಿ ಈ ಬಾರಿ ಅಂತಿಮ ಓವರ್ ಎಸೆಯಲು ಕಣಕ್ಕಿಳಿಯುತ್ತಾ ನಿಧಿ 6ರ ಮುಂದೆ 19 ನಿಲ್ಲಿಸುತ್ತಾನೋ ಕಾದು ನೋಡಬೇಕಾಗಿದೆ ಈ ಬಾರಿ. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. 5ರ ಮುಂದೆ ಬೇಕಾಗಿದೆ 19. ಜಿದ್ದಿನ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ವಿರುದ್ಧವಾಗಿ ಟೀಮ್ ಅಗ್ನಿಮನೆ ಇಲ್ಲ. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತ, ಶ್ರೇಷ್ಠ ಮಟ್ಟದ ದಂಡನೆ. ಈ ಬಾರಿ ಈ ಒಂದು ಪಂದ್ಯಕೂಟದ 3ನೇ ಯಶಸ್ವಿ ಹಿಡಿತವನ್ನು ಹಿಡಿಯುತ್ತ ಅವಿನಾಶ್. ಟೈಮ್ ಔಟ್ ಗೊತ್ತಾ ಇದೆ. ನೂತನ ದಂಡುಗರಾಗಿ ಭರತ್ ಖಂಡಿತವಾಗಿಯೂ ಕೊಲ್ಲಟ್ಟು ಪರಿಸರ ಕಂಡಂತೊಬ್ಬ ಶ್ರೇಷ್ಠ ಮಟ್ಟದ ದಾಂಡುಗಾರ ಭರತ್ ಕಾಣಿಸಿಕ್ತಾ ಇದ್ರಿ. ಕೊಲ್ಲಟ್ಟಿನ ಬಾಬಾ ಪ್ರಖ್ಯಾತಿಯ ಈ ಒಂದು ದಾಂಡುಗಾರ ಈ ಬಾರಿ ಬಲವಾಗಿ ಹೊಡೆಯಲಿ ಯತ್ನ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. 3ರ ಮುಂದೆ ಬೇಕಾಗಿದೆ 19. 3 ಷಡ್ಕದ ಅವಶ್ಯಕತೆ. 3 ಷಡ್ಕ ಬೇಕಾಗಿದೆ ಈ ಬಾರಿ ಭರತ. ಇದರೊಂದಿಗೆ 2ರ ಮುಂದೆ ಬೇಕಾಗಿದೆ. ಲಾಸ್ಟ್ ಬಾಲ್ಟ್ಗೂ 2ರ ಮುಂದೆ ಬೇಕಾಗಿದೆ 18. ಬಹುತೇಕ ಬಾಲು ಪಂದ್ಯಕೂಟವನ್ನು ತಂಡದಾಗಿಸಿಕೊಳ್ತಾ ಇದೆ. ಬಹುತೇಕ ಹೇಳಲಾಗುವುದಿಲ್ಲ.
ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ. ಇದರೊಂದಿಗೆ ಉದ್ದರಿಯನ್ನು ಕೊಡ್ತಾ ಭರತ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 28 ಎಂಬ ಘೋಷಣೆ, 28 ಸ್ಥಗಿತ, 2 ಮುಂದೆ ಬೇಕಾಗಿದೆ 17. 2 balls 17 runs to go. ಈ ಬಾರಿ ಶ್ರೇಷ್ಠ ಮಟ್ಟದ ಸಿದ್ಧವಾಗಿದ್ದು ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಈ ಬಾರಿ ಅಂತಿಮ ಬಾರಿಗೆ ಎನ್ನಿದೆ. ಇದರೊಂದಿಗೆ ಪಂದ್ಯಾಕೂಟವನ್ನು ಜಯಗೊಳಿಸ್ತಾ ಇದೆ ಟೀಮ್ ಅಗ್ನಿ ಮನೇಲ. ಖಂಡಿತವಾಗಿ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಿದ್ದು ತದನಂತರ ಪಂದ್ಯಾಟಕ್ಕೆ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಡಿ. ಶಿವಾಜಿ ಫ್ರೆಂಡ್ಸ್ ಕಾಲೇಜಿನ ವಿರುದ್ಧವಾಗಿ GFC ಗಾಂಧಿನಗರ. ನೋಡು, ಜನ್ಮ ಕೊಟ್ಟ ತಂದೆ ತಾಯಿಯರನ್ನು ಮರೆಯಬೇಡ, ಜನ್ಮ ಕೊಟ್ಟ ತಂದೆ ತಾಯಿಯರನ್ನು ಮರೆಯಬೇಡ, ವಿದ್ಯೆ ಕಲಿಸಿದ ಗುರುಗಳನ್ನು ಮರೆಯಬೇಡ, ವಿದ್ಯೆ ಕಲಿಸಿದ ಗುರುಗಳನ್ನು ಮರೆಯಬೇಡ, ಒಂದೇ ಬಟ್ಟಲಿನಲ್ಲಿ ಊಟ ಮಾಡಿದ ಸ್ನೇಹಿತನನ್ನು ಮರೆಯಬೇಡ, ಯಾರಿಗೂ ಮೋಸವನ್ನು ಮಾಡಿ ಜೀವನವನ್ನು ಸಾಗಿಸಬೇಡ ಎನ್ನತಕ್ಕಂತಹ ಮಾತಿನೊಂದಿಗೆ 21ನೆಯ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಶಿವಾಜಿ ಫ್ರೆಂಡ್ಸ್ ಕಾಜಿನ ವಿರುದ್ಧವಾಗಿ GFC ಗಾಂಧಿನಗರ್. ಮುಂದಿನ ವೀಕ್ಷಕ ವಿವರಣೆಗಾರಾಗಿ ಸಂಪತ್ ಪೆರಾರ ಎಲ್ಲಿದ್ದರು? ಸಂಪತ್ ಪೆರಾರ ಎಲ್ಲಿದ್ದರು? ಮೈಕ್ ಪಂಡಿತ. ಕೂಟದ 21ನೇ ಪಂದ್ಯಾಕೂಟದಲ್ಲಿ ಶಿವಾಜಿ ಫ್ರೆಂಡ್ಸ್ ಕಾಜಲ ವಿರುದ್ಧವಾಗ್ತಾ ಇದೆ GFC ಗಾಂಧಿನಗರ. ದಯವಿಟ್ಟು ಎರಡು ತಂಡಗಳು ಕ್ಲಬ್ ಸಮಯಕ್ಕೆ ಹಾಜರಾತಿಯನ್ನು ಸೂಕ್ತಪಡಿಸುವಂತೆ ಕರೆಗಳನ್ನು ಸ್ಪಷ್ಟಪಡಿಸಿಕೊಳ್ತಾ ಇದ್ದಾವೆ. ಸಾಕಷ್ಟು ಪಂದ್ಯಾಕೂಟಗಳ ಬಳಿಕ ಈ ಒಂದು MPL 2025 ಪಂದ್ಯಾಕೂಟಕ್ಕೆ ಪೂರ್ಣ ವಿರಾಮ ಚುಕ್ಕಿಯನ್ನು ಇವತ್ತಿನ ದಿವಸದಲ್ಲಿ ಇಡ್ಲಿಕ್ಕಿದ್ದಾವೆ. ದಯವಿಟ್ಟು ಎಲ್ಲ ಆಟಗಾರರು, ವ್ಯವಸ್ಥಾಪಕರು ತಮ್ಮ ಕರೆಗಳಿಗೆ ಸಹಕಾರವನ್ನು ಮತ್ತೊಮ್ಮೆ ವಹಿಸಿಕೊಳ್ತಾ ಇದ್ದಾವೆ. ದಯವಿಟ್ಟು 8 ತಂಡದ ಆಟಗಾರರ ಅದೇ ರೀತಿ ವ್ಯವಸ್ಥಾಪಕರ ಗಮನಕ್ಕೆ. ದಯವಿಟ್ಟು ತಮ್ಮ ತಂಡದ ಪ್ರವೇಶ ಶುಲ್ಕ ಅದೇ ರೀತಿ ಪ್ಲೇಯರ್ಸ್ ಫೀಸ್ ಕೊಡಲು ಬಾಕಿ ಇರುವಂತಹ ತಂಡಗಳು ದಯವಿಟ್ಟು ವ್ಯವಸ್ಥಾಪಕರೊಂದಿಗೆ, ಸಂಯೋಜಕರೊಂದಿಗೆ ದಯವಿಟ್ಟು ಸ್ಪಂದಿಸಿ. ಸಾಕಷ್ಟು ಕರೆಗಳನ್ನು ತಾವುಗಳಿಗೆ ನೀಡಿಯಾಗಿದೆ. ಯಶಸ್ವಿ ಸಂಯೋಜಕರು ದಯವಿಟ್ಟು ಇವರ ಕರೆಗಳಿಗೆ ತಾವುಗಳು ಸ್ಪಂದನೆ ನೀಡುವಂತೆ ಮತ್ತೊಮ್ಮೆ ಕರೆಯನ್ನು ಸ್ಪಷ್ಟಪಡಿಸಿಕೊಳ್ತಾ ಇದ್ದಾವೆ.
ಇಸ್ ಪಂದ್ಯಾಕೂಟದ ಆರಂಭಕ್ಕೆ ಹಸಿರು ನಿಶಾನೆಯನ್ನು ತೋರ್ಪಡಿಸ್ತಾ ಇದ್ದಾವೆ. ಆರಂಭದ ಒಬ್ಬರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಎಸ್ತಗಾರಿಕ ವಿಭಾಗದಲ್ಲಿ ಅಜಯ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ಆರಂಭ ಕ್ರಮಾಂಕದ ದಾಂಡುಗಾರರು ಅಕ್ಷಯ್, ಅದೇ ರೀತಿ ಅವಿನಾಶ್. ಅದ್ಭುತವಾದಂತಹ ಚೆಂಡು. ಇದರ ಮಧ್ಯೆ ಲಾಂಗ್ ಆನ್ ಪರಿಸರದಲ್ಲಂತೂ ಚೆಂಡು ಕೊಂಚ ಮಟ್ಟಿನ ಎಡವಟ್ಟು. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಚಮೆಗೊಳ್ತಾ ಇದೆ ಬೌಂಡರಿ ಮುಖೇನ. ಅಜಯ್ ತನ್ಕೂಟದ ದ್ವಿತೀಯ ಚೆಂಡನ್ನು ಬಿಡಬೇಕಾಗ್ತಾ ಇದೆ. ಶ್ರೀಕಾಂತ್ ತುದಿಯಲ್ಲಿ ಮತ್ತೆ ಅಕ್ಷಯ್. ಅದ್ಭುತವಾದಂತಹ ಚೆಂಡು. ಇದರ ಮಧ್ಯೆ ಆಫ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಅವಳಿ ಓಟಗಳಿಗೆ ಕರೆರಮಣೆ ಆಗ್ತಾ ಇದರ ಮಧ್ಯೆ ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ತಂಡದ ಖಾತೆಯಲ್ಲಿ ಎಚ್ಚರಗೊಳಿಸಿಕೊಳ್ಳುತ್ತಾ 6 ಓಟಗಳು ಬಂದಾಗಿದೆ. 6 ಆನ್ ದಿ ಸ್ಕೋರ್ ಬೋರ್ಡ್. ಅಜಯ್ ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಉಲ್ಟದಂಡು ಪ್ರಯೋಗವಾಗಿತ್ತು. ಅದ್ಭುತವಾದಂತಹ ಕನೆಕ್ಷನ್ ಮೂಲಕ 4 ಓಟಗಳು ಕೂಡ ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ ಎಚ್ಚರಗೊಳಿಸಿಕೊಳ್ಳುತ್ತಾ ಡಬಲ್ ಡಿಜಿಟ್ 10 ದಾಖಲಾಗ್ತಾ ಇದೆ ತಂಡದ ಖಾತೆಯಲ್ಲಿ. ಎಸೆತಗಳಂತೂ 3 ಸಂಪನ್ನಗೊಳ್ಳುವಾಗ ಅಜಯ್ ತನ್ಕೂಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿದೆ. ಮಧ್ಯೆ ಅದ್ಭುತವಾದಂತಹ ಓಟಗಳು, ಒಂಟಿ ಓಟಗಳು ಲಭ್ಯವಾಗ್ತಾ ಇದೆ ತಂಡದ ಖಾತೆಯಲ್ಲಿ ಎಚ್ಚರಗೊಳಿಸಿಕೊಳ್ಳುತ್ತಾ 11 ಓಟಗಳು. ಮಧ್ಯೆ ಒಂಟಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ ಒಂಟಿ ಎಚ್ಚರಗೊಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 12 ಓಟಗಳು. ನಿನ್ನೆ ಆರಂಭವಾದಂತಹ ಈ ಒಂದು ಪಂದ್ಯಾಕೂಟ 2 ದಿವಸದ ಮಧ್ಯ ಸಾಗಿ ಬರ್ತಾ ಇದೆ. ಇದರ ಮಧ್ಯೆ ನಿನ್ನೆಯಿಂದ ಇವತ್ತಿನವರೆಗೆ ಷಟ್ಕಗಳು 50 ಪಂದ್ಯಾಕೂಟದಲ್ಲಿ, ಅದೇ ರೀತಿ ಬೌಂಡರಿಗಳು 60. ಈ ಒಂದು ಕ್ರೀಡಾ ಮೈದಾನದಲ್ಲಿ ಆಟಗಾರರ ಪೈಕಿ ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ ಜಮೆಗೊಂಡಂತಹ ಮೊತ್ತ 13 ಆನ್ ದಿ ಸ್ಕೋರ್ ಬೋರ್ಡ್. ದ್ವಿತೀಯ ಪ್ರಥಮ ಎಸೆತ ಚಾಲ್ತಿಯಲ್ಲಿದೆ. ಎಸ್ತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಪ್ರಸಾದ್ ನಾಮಾಂಕಿತವನ್ನು ಗಳಿಸಿಕೊಳ್ತಾ ಇದೆ. ಅದ್ಭುತವಾದಂತಹ ಚೆಂಡು, ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಪ್ರಸಾದ್ ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಎಚ್ಚರಗೊಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 14 ಓಟಗಳು ಬಂದಾಗಿದೆ. 14 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳು 2 ಮುಕ್ತಾಯವನ್ನು ಕಂಡುಕೊಳ್ತಾ ಅದ್ಭುತವಾದಂತಹ ಚೆಂಡಿತ್ರ ಮಧ್ಯೆ ಓಟಗಳು ಗಳಿಸಿಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮೂಲಕ 3 ಚೆಂಡುಗಳು ಸಂಪನ್ನಗೊಳ್ತಾ ಇದೆ. ಇದರ ಮಧ್ಯೆ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ.
ಇದರ ಮಧ್ಯೆ ಸುಂದರತೆಯ ಹೊಡೆತ. ಅವಳಿ ಓಟಗಳ ಬಳಿಕ ತಂಡದ ಖಾತೆಯಲ್ಲಿ ಎಚ್ಚರಿಗೊಳ್ಳುತ್ತಾ 16 ಓಟಗಳು 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಸೊಗಸಾದ ಹೊಡೆತ ಷಡ್ಕದ ಮುಖಾಂತರ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಳ್ತಾ ಇದೆ. 22 ಓಟಗಳು, 22 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಸಾದ್ ತನ್ಕೂಟದ ಅಂತಿಮ ಚೆಂಡನ್ನು ಎಸೆಯಬೇಕಾಗ್ತಾ ಇದೆ. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ದ್ವಿತೀಯ ಓವರ್ ಸಂಪನ್ನಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಎಚ್ಚರಂಗೊಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 23 ಓಟಗಳು ಬಂದಾಗಿದೆ. 23 ಆನ್ ದಿ ಸ್ಕೋರ್ ಬೋರ್ಡ್. ಕೂಟದ 22ನೇ ಪಂದ್ಯಾಕೂಟಕ್ಕೆ ಟೀಮ್ ರುದ್ರಭೈರವ ಮಟ್ಟಿ, ಅದೇ ರೀತಿ ಟೀಮ್ ಅಯೋಧ್ಯ, ಎರಡೂ ತಂಡದ ಆಟಗಾರರು ಅದೇ ರೀತಿ ಅದೃಷ್ಟದ ಕಪ್ತಾನರು ಅದೃಷ್ಟದ ನಾಣ್ಯ ಚಿಮಿಕೆಗಾಗಿ ಧಾವಿಸಿ ಬರುವಂತೆ ಟೀಮ್ ರುದ್ರಭೈರವ ಮಟ್ಟಿ, ಅದೇ ರೀತಿ ಟೀಮ್ ಅಯೋಧ್ಯ. ಮಧ್ಯೆ ಸೊಗಸಾದ ದಂಡನೆ. ಆಫ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಬೌಂಡರಿ ಕೂಡ ಲಭ್ಯವಾಗ್ತಾ ಇದೆ. 4 ಓಟಗಳು ಗಳಿಕೆಯಾಗುವಾಗ ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 27. ಎಸೆತಗಳು 1 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ನಾಗರಾಜ್ ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಸೊಗಸಾದ ದಂಡನೆ, ಗಾಳಿಯಲ್ಲಿ ಚೆಂಡು, ಷಡ್ಕದ ನಿಶಾನೆ. ಅವಿನಾಶ್ ದಂಡು ಮುಖಾಂತರ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಳ್ತಾ ಇದೆ ತಂಡದ ಖಾತೆಯಲ್ಲಿ 33 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳಂತೂ 2 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ನಾಗರಾಜ್ ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತವಾದಂತ ಚೆಂಡಿತ್ರ ಮಧ್ಯೆ ರನ್ ಔಟಿಗಂತೂ ಅವಕಾಶಗಳಿತ್ತು. ಒಂಟಿ ಓಟಗಳು ಬಾಯ್ಸ್ ಮುಖಾಂತರ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರಿಗೊಳ್ಳುತ್ತಾ 34, 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವ. ಮೂರು ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 34. ಅದ್ಭುತವಾದಂತಹ ಚೆಂಡಿತ್ರ ಮಧ್ಯೆ ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 34. ನಾಗರಾಜ್ ತನ್ಕೂಟದ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಅದ್ಭುತವಾದಂತಹ ದಂಡನೆ ಮಧ್ಯೆ ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ತಂಡದ ಖಾತೆಯಲ್ಲಿ ಎಚ್ಚರಿಗೊಳ್ಳುತ್ತಾ 36. ನಾಗರಾಜ್ ತನ್ಕೂಟದ ಅಂತಿಮ ಚೆಂಡನ್ನು ಎಸೆಯಬೇಕಾಗ್ತಾ ಇದೆ. ಮಧ್ಯೆ ತೃತೀಯ ಓವರ್ ಕೂಡ ಸಂಪನ್ನಗೊಳ್ಳುವಾಗ 18 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಈ ತಂಡದ ಖಾತೆಯಲ್ಲಿ 36 ಓಟಗಳು ಶ್ರಮೆಗೊಳ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ ಟೀಮ್ ರುದ್ರಭೈರವ ಮಟ್ಟಿ, ಅದೇ ರೀತಿ ಟೀಮ್ ಅಯೋಧ್ಯ, ಎರಡೂ ತಂಡದ ಕಪ್ತಾನರು ಅದೃಷ್ಟದ ನಾಣ್ಯ ಚಿಮಿಕೆಗಾಗಿ ಧಾವಿಸಿ ಬನ್ನಿ. ಅಭಿಷೇಕ್ ಎಸ್ತಗಾರಿಕೆ ವಿಭಾಗದಲ್ಲಿ ಪ್ರಥಮ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಅವಿನಾಶ್ ಐಕಾನ್ ತುದಿಯಲ್ಲಿ.
ಇದರ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಒಂಟಿ ಹೆಚ್ಚು ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 35 ಓಟಗಳು ಬಂದಾಗಿದೆ. ಕ್ಷಮಿಸಿ, 37 ಓಟಗಳು ಬಂದಾಗಿದೆ. ಇದರ ಮಧ್ಯೆ ಅದ್ಭುತವಾದಂತಹ ದಂಡನೆ, ತೀರ್ಪುಗಾರ ನಿಶಾನೆಗೆ ಕಾಯಬೇಕಾಗ್ತಾ ಇದೆ. ಷಟ್ಕ ಕೂಡ ದಾಖಲಾಗ್ತಾ ಇದೆ. ಎಸೆತಗಳಂತೂ 2 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 43. ಇದರ ಮಧ್ಯೆ ಕ್ಲೀನ್ ಬೋಲ್ಡ್ ಮುಖಾಂತರ ಅವಿನಾಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಹುದ್ದರಿಯ ಗಳಿಕೆ ಆಗ್ತಾ ಇದೆ. ದಂಡುಗಾರ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ದಯವಿಟ್ಟು 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಭಿಷೇಕ್ ತನ್ಕೂಟದ ಚತುರ್ಥನೆಯ ಚೆಂಡನ್ನು ಎಸೆಯಬೇಕಾಗ್ತಾ ಇದೆ. ಇದರ ಮಧ್ಯೆ ಸುಂದರತೆಯ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ ಇದರ ಮಧ್ಯೆ ರನ್ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸಿಕೊಳ್ಳುವಾಗ ಅಂತಿಮ 1 ಚೆಂಡಿದೆ. ಅಂಕಿಅಂಶ ಪಟ್ಟಿ 43, ಲಾಸ್ ಆಫ್ ದಿ 2 ವಿಕೆಟ್. ಅದ್ಭುತವಾದಂತಹ ದಂಡನೆ. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ. ಒಂಟಿಯೊಂದಿಗೆ ಜಂಟಿ ಕೂಡ ಅವಕಾಶವನ್ನು ನೀಡುತ್ತಾ ಸಂಪನ್ನಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 45 ಓಟಗಳು ಬಂದಾಗಿದೆ. 46ರ ಸವಾಲಿದೆ. 24 ಚೆಂಡುಗಳ ಮುಂದೆ 46ರ ಸವಾಲು. ಟೀಮ್ ರುದ್ರಭೈರವ ಮಟ್ಟಿ, ಟೀಮ್ ಅಯೋಧ್ಯ. ಕಪ್ತಾನ ಬನ್ನಿ. ದಯವಿಟ್ಟು ಆದಷ್ಟು ಬೇಗ ಕ್ಷೇತ್ರ ರಕ್ಷಕರು ಅದೇ ರೀತಿ ದಂಡುಗಾರರು ಆಗಮಿಸಿಕೊಳ್ಳಿ.
24 ಚೆಂಡುಗಳ ಮುಂದೆ 46 ಸವಾಲು. ಪ್ರಥಮ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ಕಾರ್ತಿಕ್ ಎಸ್ತಗಾರಿಕೆ ವಿಭಾಗದಲ್ಲಿ ಆರಂಭ ಕ್ರಮಾಂಕದ ದಾಂಡುಗಾರರು ಪ್ರಸಾದ್, ಅದೇ ರೀತಿ ರಾಜು. ತೀರ್ಪುಗಾರ ನಿಶಾನೆ ನೋ ಬಾಲ್ ಎಂಬ ತೀರ್ಪು ಲಭಿಸ್ತಾ ಇದೆ. ಪ್ರಥಮ ಚೆಂಡೆ ಅವಕಾಶಗಳ ಮಧ್ಯೆ ದಾಂಡುಗಾರಿಕಾ ವಿಭಾಗಕ್ಕೆ. ಫ್ರೀಟ್ ಮಾದರಿಯ ಚೆಂಡು ಅವಕಾಶಗಳನ್ನು ಗಳಿಸುವರೆ ಎಲ್ಲವೂ ಪ್ರಶ್ನಾರ್ಥಕವಾಗ್ತಾ ಇದೆ. ಅದ್ಭುತವಾದಂತಹ ಕ್ಷೇತ್ರಕ್ಷಣೆ ಒಂಟಿಗಷ್ಟು ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಎಸೆತಗಳು ಒಂದು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ಜಮೆಗೊಳ್ತಾ ಇದೆ. ಅದ್ಭುತವಾದಂತಹ ಡೆಲಿವರಿ, 2 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 2. ಕಾರ್ತಿಕ್ ತನ್ಕೂಟದ ತೃತೀಯ ಚೆಂಡು. ಅದ್ಭುತವಾದಂತಹ ದಂಡನೆ. ಆಫ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಪ್ರಜ್ವಲ್ ಅವರ ಭದ್ರಭಾಗವನ್ನು ಸೇರಿಕೊಳ್ತಾ ಇದೆ. ಒಂಟಿ ಚುರಣ ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 3 ಓಟಗಳು ಬಂದಾಗಿದೆ. ಅದ್ಭುತವಾದಂತಹ ಚೆಂಡು ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ತಾ ಪ್ರಥಮ ಹುದ್ದರಿಯನ್ನು ಗಳಿಸಿಕೊಳ್ತಾ ಇದೆ. ಪ್ರಸಾದ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 3 ಓಟಗಳು ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಓವರಿನ ಪಂಚಮ ಚೆಂಡು ಚಾಲ್ತಿಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು. ಅದ್ಭುತವಾದಂತಹ ಚೆಂಡು ಯಾವುದೇ ಓಟಗಳಿಗೆ ಆಸ್ಪದವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ ಎಸೆತಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಬಾಕಿ ಇರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು. ಮಧ್ಯೆ ಕ್ರಮಬಲ್ಲದ ಚೆಂಡು, ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು. ಮಧ್ಯೆ ಎಸೆತಗಳಂತೂ ಕೊಂಚ ಮಟ್ಟಿಗೆ ದುಬಾರಿಯನ್ನು ಗಳಿಸಿಕೊಳ್ತಾ ಇದೆ. ವೈಟ್ ಡೆಲಿವರಿ ಅಗೈನ್. ಅಂಕಿಅಂಶ ಪಟ್ಟಿ 5 ಆನ್ ದಿ ಸ್ಕೋರ್ ಬೋರ್ಡ್. ಅಂತಿಮ ಚೆಂಡು ಮಾತ್ರ ಬಾಕಿ ಇರುವಂತ. ಮಧ್ಯೆ ನೋ ಬಾಲ್ ಎಂಬ ನಿಶಾನೆ ಕೂಡ ಲಭ್ಯವಾಗ್ತಾ ಇದೆ. 1+1 ಅವಳಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 7 ಆನ್ ದಿ ಸ್ಕೋರ್ ಬೋರ್ಡ್. ಫ್ರೀಟ್ ಮಾದರಿಯ ಚೆಂಡಿಗೆ ಅವಕಾಶಗಳು. ಮಧ್ಯೆ ಪ್ರಥಮ ಓವರ್ ಕೂಡ ಸಂಪನ್ನವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 7 ಲಾಸ್ ಆಫ್ ದಿ 1 ವಿಕೆಟ್. ಎಸ್ತಗಾರಿಕೆ ವಿಭಾಗದಲ್ಲಿ ಚಂದು ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ಫುಲ್ ಟಾಸ್ ಮಾದರಿಯ ಚೆಂಡಿಗೆ ಕಾರ್ತಿಕ್ ರವರ
ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ನಿತಿನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಸೊಗಸಾದ ಚೆಂಡು ಒಂಟಿಗೆ ಕರೆದ್ರ ಮಧ್ಯೆ ಒಂಟಿ ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಚಮಿಗೊಳ್ತಾ ಇದೆ. 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 8 ಓಟಗಳು ಬಂದಾಗಿದೆ. ಮಧ್ಯೆ ಸೊಗಸಾದ ದಂಡನೆ ಲೆಗ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಬೌಂಡರಿ ಮುಖೇನ 4 ಓಟಗಳ ಗಳಿಕೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ ಚೆಂಗಳಿಸಿಕೊಳ್ಳುತ್ತಾ 12 ಓಟಗಳು 12 ಆನ್ ದಿ ಸ್ಕೋರ್ ಬೋರ್ಡ್. ಅದೇ ರೀತಿ ಟೀಮ್ ಅಗ್ನಿ ಮನೆಯಲ್ಲಿ ಪ್ರಸ್ತುತಪಡಿಸುತ್ತಿರುವಂತಹ MPL 2025 ದ್ವಿತೀಯ ದಿವಸದ ಈ ಒಂದು ಪಂದ್ಯಾಕೂಟಕ್ಕೆ ವಿಜಯ್ ಕಾಜಿಲ ಗಂಜಿಮಠ ಗ್ರಾಮ ಪಂಚಾಯತ್ ಆಗಮಿಸಿಕೊಂಡಿದ್ದಾರೆ. ಅತಿಥಿ ಅಭ್ಯಾಗತರಾಗಿ ಇವರಿಗೆ ಆದರ ಪೂರ್ವಕವಾಗಿ ಒಂದು ಪಂದ್ಯಾಕೂಟಕ್ಕೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಸಂಯೋಜಕರು ಯಶಸ್ವಿ ಸಂಯೋಜಕರು ಇವರನ್ನು ದಯವಿಟ್ಟು ವೇದಿಕೆಗೆ ಕರೆತರಬೇಕಾಗಿ ಮನವಿಯನ್ನು ಕೇಳಿಕೊಳ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ ಚಮೆಗೊಂಡಂತಹ ಮೊತ್ತ 12 ಓಟಗಳು. ಎಸೆತಗಳಂತೂ 4 ಸಂಪನ್ನಗೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಎಸೆತಗಳಂತೂ 5 ಸಂಪನ್ನಗೊಳ್ತಾ ಇದೆ. ಅಂತಿಮ ಚೆಂಡು ಮಾತ್ರ ಬಾಕಿ ಇರುವಂತೆ ಚಂದು. ಸುಂದರತೆಯ ಚೆಂಡು ಇತರ ಮಧ್ಯೆ ತೀರ್ಪುಗಾರರ ನಿಶಾನೆಗೆ ನಕಾರಾತ್ಮಕ ತೀರ್ಪು ಕೂಡ ಲಭಿಸ್ತಾ ಇದೆ. ಒಂಟಿ ಗಳಿಕೆಯೊಂದಿಗೆ ತಂಡದ ಖಾತೆಯಲ್ಲಿ ಹೆಚ್ಚರಿಗೊಳ್ತಾ ಇದೆ. 13 ಓಟಗಳು ಎಸೆದಂತ 12 ಚೆಂಡುಗಳ ಮೊತ್ತ. ಮನು ಎಸ್ತಗಾರಿಕೆ ವಿಭಾಗದಲ್ಲಿ ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ. ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಅವಳಿ ಓಟಗಳನ್ನು ಗಳಿಸಿಕೊಳ್ಳುತ್ತಾ 15 ಓಟಗಳು. ಲಾಸ್ ಆಫ್ ದಿ 3 ವಿಕೆಟ್. ಮಧ್ಯೆ ರನ್ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸಿಕೊಳ್ತಾ ಇದೆ.
ಮುಂದಿನ ಪಂದ್ಯಾಕೂಟಕ್ಕೆ ಟೀಮ್ ರುದ್ರಭೈರವ ಮಂಟಿ, ಅದೇ ರೀತಿ ಟೀಮ್ ಅಯೋಧ್ಯ. ಕಪ್ತಾನ್ ಹೃದಯ ಬಿಟ್ಟು ಇದರ ಮಧ್ಯೆ ಬಂಟಿ ಓಟಕ್ಕೆ ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ ಚರಣ್ ಗಳಿಸಿಕೊಳ್ಳುತ್ತಾ 16 ಓಟಗಳು. ಎಸೆತಗಳಂತೂ 3 ಸಂಪನ್ನಗೊಳ್ತಾ ಇದೆ. ಎಸೆತಗಳು 4 ಸಂಪನ್ನಗೊಳ್ಳುವಾಗ ಅದ್ಭುತವಾದಂತಹ ಹೊಡೆತ. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ ಗಳಿಸಿಕೊಳ್ಳುತ್ತಾ 18 ಆನ್ ದಿ ಸ್ಕೋರ್ ಬೋರ್ಡ್. ಲಾಸ್ ಆಫ್ ದಿ 4 ವಿಕೆಟ್. ಅದ್ಭುತವಾದಂತಹ ಹೊಡೆತ, ಷಡ್ಕ ದಾಖಲಾಗ್ತಾ ಇದೆ. ಆರಂಭ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತ ರಾಜು ಎಸೆತಗಳಂತೂ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 24. ಅದ್ಭುತವಾದಂತಹ ಹೊಡೆದಿದ್ರ ಮಧ್ಯೆ ಒಂಟಿ ಬೋಟಗಳು ಲಭಿಸ್ತಾ ಇದೆ. ಉಳಿದಂತ 5 ಎಸೆತಗಳ ಮುಂದೆ 21ರ ಸವಾಲಿದೆ. ಅಕ್ಷಯ್ ಎಸ್ತಗಾರಿಕೆ ವಿಭಾಗದಲ್ಲಿ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. 5 ಚೆಂಡುಗಳಿದೆ, 20ರ ಸವಾಲಿದೆ. ಒಂಟಿಗಷ್ಟು ತೃಪ್ತಿಯನ್ನು ಕಂಡುಕೊಳ್ಳುವಾಗ 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ತುದಿಯಲ್ಲಿ ಮಿಸ್ಟರ್ ರಕ್ಷಿತ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ಸೊಗಸಾದ ಚೆಂಡು. ಇದರ ಮಧ್ಯೆ ಚೆಂಡು ದಂಡು ಸ್ಪರ್ಶವನ್ನು ಕಂಡುಕೊಳ್ತಾ ಇಲ್ಲ. ಮೂರು ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ ಜಮೆಯಾದಂತಹ ಮೊತ್ತ 27. 27 ಆನ್ ದಿ ಸ್ಕೋರ್ ಬೋರ್ಡ್. ಟೀಮ್ ಅಯೋಧ್ಯ ಕಪ್ತಾನ ಬನ್ಯಾನ ಸೊಗಸಾದ ಚೆಂಡು. ಇದರ ಮಧ್ಯೆ ಎಸೆತಗಳು 4 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 27 ಓಟಗಳು. ಸೊಗಸಾದ ಚೆಂಡಿಗೆ ಹೊಡೆತ ಕೂಡ ಉತ್ತಮಗೊಂಡು ಚಂದು ಭದ್ರ ಬಗಸೆಯನ್ನು ಸೇರಿಕೊಂಡು ರಕ್ಷಿತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಹುದ್ದರಿ ಮುಖೇನ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ ಟೀಮ್ ಜಿಎಫ್ಸಿ ಗಾಂಧಿನಗರ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಾಕೂಟಕ್ಕೆ 2 ತಂಡಗಳಿಗೆ ಟೀಮ್ ಅಯೋಧ್ಯ, ಅದೇ ರೀತಿ ಟೀಮ್ ರುದ್ರಭೈರವ ಮಟ್ಟಿ.
ಕೂಟದ 22ನೇ ಪಂದ್ಯಕೂಟದಲ್ಲಿ ಟೀಮ್ ರುದ್ರಭೈರವ ಮಂಟಿ ಇದಾಗಲೇ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದಾಗಿದೆ. ಕೂಟದ 23ನೇ ಪಂದ್ಯಕೂಟಕ್ಕೆ ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಅದೇ ರೀತಿ ಟೀಮ್ ಚಕ್ರವರ್ತಿ ತಂಡಗಳು ಕೂಡ ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತೆ. ದಯವಿಟ್ಟು ಎರಡು ತಂಡದ ಆಟಗಾರ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳುವಂತೆ. ಟೀಮ್ ಅಯೋಧ್ಯ ತಂಡದ ದಾಂಡುಗಾರ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ದಯವಿಟ್ಟು ಎರಡೂ ತಂಡದ 12th ಮ್ಯಾನ್ ಕಮಿಟಿ ಬಾಕ್ಸ್ ನ ಬಳಿ ಬನ್ನಿ. ಎಸ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ಳಿ. ಗುರು ಅದೇ ರೀತಿ ಯಶವಂತ ಆರಂಭ ಕ್ರಮಾಂಕದ ದಾಂಡುಗಾರರು ಅಕ್ಷಯ್ ಎಸ್ತಗಾರಿಕೆ ವಿಭಾಗದಲ್ಲಿ. ಎರಡು ತಂಡದ 12th ಮ್ಯಾನ್ ದಯವಿಟ್ಟು ವೇದಿಕೆಯನ್ನು ಕಮಿಟಿ ಬಾಕ್ಸ್ ನ ಬಳಿ ಬನ್ನಿ. ಸೊಗಸಾದ ಚೆಂಡಿತರ ಮಧ್ಯೆ ಒಂಟಿ ಓಟಗಳು ಲೆಗ್ ಬೈಸ್ ಮುಖಾಂತರ ಜಮೆಗೊಳ್ತಾ ಇದೆ. ಅಂಕಿಂಶ ಪಟ್ಟಿಯಲ್ಲಿ ಅನುಭವವನ್ನು ಕಾಣಸಿಗ್ತಾ ಇದೆ. ಅಕ್ಷಯ್ ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಸುಂದರತೆಯ ಚೆಂಡು ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ತಾ ಇದೆ. ಯಶವಂತ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯಕೂಟಕ್ಕೆ ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಅದೇ ರೀತಿ ಟೀಮ್ ಚಕ್ರವರ್ತಿ ತಂಡಗಳು ಸಿದ್ಧತೆಯನ್ನು ಗಳಿಸಿಕೊಳ್ಳಿ. ಕೂಟದ 24ನೇ ಪಂದ್ಯಕೂಟಕ್ಕೆ ಬೆನಕಶ್ರೀ ಕುಕ್ಕುರಿ ವಿರುದ್ಧವಾಗಿ ಟೀಮ್ ಅಗ್ನಿ ಮನೆಯಲ್ಲಿ.
ಸುಂದರತೆಯ ಚೆಂಡಿತ್ರ ಮಧ್ಯೆ ತಟ್ಟಿಮುಟ್ಟಿ ಓಡುವ ಪ್ರಯತ್ನ, ಓಟಗಳಿಗೆ ಯಾವುದೇ ಆಸ್ಪದವನ್ನು ನೀಡ್ತಾ ಇಲ್ಲ. ಡಾಟ್ ಡೆಲಿವರಿ ಮುಖಾಂತರ ಎಸೆತಗಳು 3 ಮುಕ್ತಾಯವನ್ನು ಕಂಡುಕೊಳ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳು ಮಾತ್ರ. ಎಸೆತಗಳು 4 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 2 ಓಟಗಳು ಬಂದಾಗಿದೆ. ಇದರ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಹೆಚ್ಚುವರಿ ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 3 ಓಟಗಳು, ಎಸೆತಗಳಂತೂ 4 ಸಂಪನ್ನ. ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡುತ್ತಾ ತಂಡದ ಖಾತೆಯಲ್ಲಿ 4 ಓಟಗಳು, ಎಸೆತಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೊಗಸಾದ ದಂಡನೆ, ಒಂಟಿಗಷ್ಟು ತೃಪ್ತಿಯನ್ನು ಕಂಡುಕೊಳ್ಳುವಾಗ ಎಸೆತಗಳಂತೂ 6 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಪ್ರಥಮ ಓವರ್ ಸಂಪನ್ನಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು ಮಾತ್ರ. ಇದರ ಮಧ್ಯೆ ಗಾಳಿಯಲ್ಲಿ ಚೆಂಡು, ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡುತ್ತಾ ತಂಡದ ಖಾತೆಯಲ್ಲಿ 7 ಓಟಗಳು, ಎಸೆತಗಳು 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನವೀನ್ ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 8 ಓಟಗಳೇ, 8 ಆನ್ ದಿ ಸ್ಕೋರ್ ಬೋರ್ಡ್. ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡುತ್ತಾ ತಂಡದ ಖಾತೆಯಲ್ಲಿ 9. ಇದರ ಮಧ್ಯೆ ಸುಂದರತೆಯ ರಿವರ್ ಸ್ವೀಪ್ ಮುಖಾಂತರ ಷಟ್ಕ ದಾಖಲಾಗ್ತಾ ಇದೆ. ಗುರುದಂಡು ಮುಖಾಂತರ ಅಂಕಿಅಂಶ ಪಟ್ಟಿಯಲ್ಲಿ 15 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳಂತೂ 4 ಸಂಪನ್ನಗೊಳ್ತಾ ಇದೆ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಅದ್ಭುತವಾದಂತಹ ಚೆಂಡು, ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಎಸೆತಗಳು 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ.
ಇದರ ಮಧ್ಯೆ ಒಂಟಿ ಸಫಲತೆ ಗಳಿಸಿಕೊಳ್ಳುವಾಗ ಓವರ್ ನಂಬರ್ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 16 ಆನ್ ದಿ ಸ್ಕೋರ್ ಬೋರ್ಡ್. ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಎಸ್ತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ರಮೇಶ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವ ಸುಂದರತೆಯ ಚೆಂಡು ಯಾವುದೇ ಓಟಗಳಿಗೆ ಆಸ್ಪಾದವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮಧ್ಯ ಕ್ರಮವಲ್ಲದ ಚೆಂಡು ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಒಂಟಿ ಹೆಚ್ಚು ಗಳಿಸಿಕೊಳ್ಳುತ್ತ ತನ್ನದ ಖಾತೆಯಲ್ಲಿ 17 ಆನ್ ದಿ ಸ್ಕೋರ್ ಬೋರ್ಡ್. ಸುಂದರತೆ ಹೊಡೆತ 4 ಓಟಗಳು ಕೂಡ ಲಭಿಸ್ತಾ ಇದೆ. ಉಲ್ಟ ದಂಡು ಪ್ರಯೋಗಿಸಿದ್ರು. ಬೌಂಡರಿ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ ಸಮಯಗೊಂಡಂತಹ ಮೊತ್ತ 21. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಒಂಟಿ ಓಟಗಳು ಯಶಸ್ಸನ್ನು ಲಭಿಸಿಕೊಳ್ತಾ ಇದೆ. ತನ್ನದ ಖಾತೆಯಲ್ಲಿ ಹೆಚ್ಚು ಗಳಿಸಿಕೊಳ್ಳುತ್ತಾ 22 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳಂತೂ 3 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ ಅದ್ಭುತವಾದಂತಹ ಚೆಂಡು. ಇದರ ಮಧ್ಯೆ ಯಾವುದೇ ಓಟಗಳಿಗೆ ಆಸ್ಪಾದವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಇರುವಂತೆ ಅಂಕಿಅಂಶ ಪಟ್ಟಿಯಲ್ಲಿ 22. ಸೊಗಸಾದ ಚೆಂಡು. ಇದರ ಮಧ್ಯೆ ಲಾಂಗ್ ಆನ್ ಪರಿಸರದಲ್ಲಿ ಕ್ಷೇತ್ರಕ್ಷಕನನ್ನು ಸೇರಿಕೊಳ್ತಾ ಇದೆ. ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಜಮೆಗೊಳ್ಳುವಾಗ ತಂಡದ ಖಾತೆಯಲ್ಲಿ 23. ಬಲವಾಗಿ ದಂಡಿಸುವ ಯತ್ನ. ಇದರ ಮಧ್ಯೆ ಓವರ್ ನಂಬರ್ 3 ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 23 ಆನ್ ದಿ ಸ್ಕೋರ್ ಬೋರ್ಡ್. ಅಂತಿಮ ರನ್ ಎಸೆಯಲು ಎಸ್ತಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ವಿನ್ನು ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 23 ಓಟಗಳು ಮಾತ್ರ ಜಮೆಗೊಳ್ತಾ ಇದೆ. ಅದ್ಭುತವಾದಂತಹ ಚೆಂಡಿಗೆ ದಂಡನೆ ಕೂಡ ಅಷ್ಟೇ ಉತ್ತಮಗೊಂಡಿತ್ತು. ಕ್ಯಾಚ್ ಔಟ್ ಮುಖಾಂತರ ಗಣೇಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ.
ಎಸೆತಗಳಂತೂ ಒಂದು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 23 ಓಟಗಳು ಸಮಯಗೊಳ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಭರತ್ ಆಗಮನ ಕೂಡ ಗಳಿಸಿಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಒಂಟಿ ಓಟಗಳ ಯಶಸ್ಸನ್ನು ಲಭಿಸಿಕೊಂಡು ಬಾಯ್ಸ್ ಮುಖಾಂತರ ಅಂಕಿಅಂಶ ಪಟ್ಟಿಯಲ್ಲಿ 24 ಆನ್ ದಿ ಸ್ಕೋರ್ ಬೋರ್ಡ್. ವಿನೂತನ್ ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸಿಕೊಳ್ತಾ ಇದೆ ತಂಡದ ಖಾತೆಯಲ್ಲಿ 26 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳಂತೂ 3 ಸಂಪನ್ನಗೊಳ್ತಾ ಇದೆ. ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ನೇರ ಹುದ್ದರಿಯನ್ನು ಮುತ್ತಿಕ್ತಾ ಇದೆ ಚೆಂಡು. ಗುರು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 26 ಎಸೆತಗಳಂತೂ 4 ಸಂಪನ್ನಗೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ. ಎಸೆತಗಳು 4 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಸೊಗಸಾದ ಚೆಂಡು ಅಲ್ಲಂತೂ ರನ್ ಔಟ್ ಮುಖಾಂತರ ಭರತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 27 ಆನ್ ದಿ ಸ್ಕೋರ್ ಬೋರ್ಡ್. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಅಂತಿಮ ಚೆಂಡು ಬಾಕಿ ಇರುವಂತೆ. ಇದರ ಮಧ್ಯೆ ರನ್ ಔಟ್ ಮುಖಾಂತರ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 24 ಚೆಂಡುಗಳ ಮುಂದೆ 28 ಸವಾಲಿದೆ. ಮುಂದಿನ ಪಂದ್ಯಾಕೂಟಕ್ಕೆ ಯಂಗ್ ಫ್ರೆಂಡ್ಸ್ ಮನೇಲ್ ಟೀಮ್ ಚಕ್ರವರ್ತಿ ಎರಡೂ ತಂಡದ ಅದೃಷ್ಟದ ಕಪ್ತಾನರು ಬನ್ನಿ ನಾನಿಸುವಿಕೆಗಾಗಿ. ಯಂಗ್ ಫ್ರೆಂಡ್ಸ್ ಮನೇಲ್ ಅದೇ ರೀತಿ ಟೀಮ್ ಚಕ್ರವರ್ತಿ. ಕ್ಷೇತ್ರರಕ್ಷಕರಾದಷ್ಟು ಬೇಗ ಅದೇ ರೀತಿ ತಾಂಡುಗಾರ ಆಗಮಿಸಿಕೊಳ್ಳಿ. 24 ಚೆಂಡುಗಳ ಮುಂದೆ 28 ಸವಾಲು.
ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ಅದೇ ರೀತಿ ಟೀಮ್ ಚಕ್ರವರ್ತಿ ಮುಂದಿನ ಪಂದ್ಯಾಕೂಟಕ್ಕೆ ನಾನೆಚ್ಚುವಿಕೆಗಾಗಿ ಬನ್ನಿ. ಎಸ್ ಪ್ರಥಮ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಸೆಕೆಂಡ್ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ಳುವಾಗ ಆರಂಭ ಕ್ರಮಾಂಕದ ದಾಂಡುಗಾರರು ಆಕಾಶದ ರೀತಿ ನವೀನ್. 24 ಚೆಂಡುಗಳ ಮುಂದೆ 28ರ ಸವಾಲು. ಅದೃಷ್ಟದ ನಾನೆಚ್ಚುವಿಕೆಯನ್ನು ಇದಾಗಲೇ ಟೀಮ್ ಚಕ್ರವರ್ತಿ ಜಯಿಸಿಕೊಳ್ತಾ ಇದೆ. ಗಣೇಶ್ ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ಅದ್ಭುತವಾದಂತಹ ದಂಡನೆ. ಪ್ಲೇಸ್ಮೆಂಟ್ ಉತ್ತಮವಾಗಿತ್ತು ಖಂಡಿತವಾಗ್ಲು. ಓಟಗಳು ಒಂಟಿ, ಜಂಟಿ ಓಟಗಳು ಕೂಡ ಯಶಸ್ಸನ್ನು ಲಭಿಸಿಕೊಳ್ತಾ ಇದೆ. ತನ್ನದ ಖಾತೆಯಲ್ಲಿ ಚುರುಗಳಿಸಿಕೊಳ್ಳುತ್ತಾ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಖಂಡಿತವಾಗ್ಲು. ತಂಡದ ಖಾತೆಯಲ್ಲಿ ಎಚ್ಚರಿಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 5 ಓಟಗಳ ಗಳಿಕೆ ಆಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತರ ಮಧ್ಯೆ ಪ್ರಥಮ ಹುದ್ದರಿಯ ಗಳಿಕೆ ಆಗ್ತಾ ಇದೆ. ನವೀನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು, ಲಾಸ್ ಆಫ್ ದಿ 1 ವಿಕೆಟ್, 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಪಂಚಮ ಎಸೆತ ಚಾಲ್ತಿಯಲ್ಲಿ. ಗಣೇಶ್ ತನ್ಕೂಟದ ಪಂಚಮ ಚೆಂಡು ಚಾಲ್ತಿಯಲ್ಲಿ ಅದ್ಭುತವಾದಂತಹ ದಂಡನೆ. ಲೆಗ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ತರದ ಖಾತೆಯಲ್ಲಿ ಚುರುಗಳಿಸಿಕೊಳ್ಳುತ್ತಾ 6 ಓಟಗಳು ಬಂದಾಗಿದೆ. ಎಸೆತಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಸೊಗಸಾದ ದಂಡನೆ. ಅಲ್ಲಂತೂ ಓಟಗಳು ಒಂಟಿ ಮಾತ್ರ. ಸೀನು ಕ್ಷೇತ್ರ ರಕ್ಷಣೆಯಲ್ಲಿ ಒಂಟಿ ಓಟಕ್ಕಷ್ಟೇ ಸೀಮಿತವನ್ನು ಗಳಿಸಿಕೊಳ್ತಾ ಇದ್ದಾರೆ. ಎಸೆತಗಳು
6 ಮುಕ್ತಾಯ ಅರ್ಥಾತ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 7 ಓಟಗಳು ಬಂದಾಗಿದೆ. ಹದಿನೆಂಟು ಚೆಂಡುಗಳಿದೆ, 21 ಸವಾಲಿದೆ. ಅದ್ಭುತವಾದಂತಹ ಕಲಾತ್ಮಕ ಶೈಲಿಯ ಹೊಡೆತಗಳು ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಈ ಸುತ್ತುಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಗುರು ನಾಮಾಂಕಿತವನ್ನು ಗಳಿಸುವಾಗ ಸ್ಟ್ರೈಕ್ ಆನ್ ತುದಿಯಲ್ಲಿ ಮಿಸ್ಟರ್ ಅಕ್ಷಯ್. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 9 ಓಟಗಳು. ಎಸೆತಗಳಂತೂ 1 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅದ್ಭುತವಾದಂತಹ ಚೆಂಡು ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ ಅಂಕಿ ಅಂಶ ಪಟ್ಟಿ 9. ಮಧ್ಯೆ ರನ್ ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸಿಕೊಳ್ತಾ ಇದೆ. ಎಸೆತಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 9 ಓಟಗಳು. ಲಾಸ್ ಆಫ್ ದಿ 2 ವಿಕೆಟ್. ನೂತನ ಕ್ರಮಾಂಕದಲ್ಲಿ ಮಿಸ್ಟರ್ ರಮೇಶ್ ನಾಮಾಂಕಿತವನ್ನು ಗಳಿಸಿಕೊಳ್ಳುವಾಗ ಅವರಿನ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ ಶೈಲಿ ಬದಲಾವಣೆಯಾಗಿತ್ತು. ಅಲ್ಲಂತೂ ಅವಳಿ ಓಟಗಳಿಗೆ ಕರೆ ರವಾನೆ ಆಗ್ತಾ ಇದೆ. ಒಂಟಿ ಓಟಗಳಿಗೆ ಮಾತ್ರ ಮನವನ್ನು ಮಾಡ್ತಾ ಇದ್ದಾರೆ ದಂಡುಗಾರರು. ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ 10 ದಾಖಲಾಗ್ತಾ ಇದೆ. ಎಸೆತಗಳು 4 ಸಂಪನ್ನಗೊಳ್ತಾ ಇದೆ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚು ಗಳಿಸಿಕೊಳ್ಳುತ್ತಾ 11 ಓಟಗಳು. ಎಸೆತಗಳು 4 ಸಂಪನ್ನ. ಪಂಚಮ ಚೆಂಡು ಚಾಲ್ತಿ. ಅಂಕಿಅಂಶ ಪಟ್ಟಿಯಲ್ಲಿ ಅವಳಿ ಓಟಗಳು ಯಶಸ್ಸನ್ನು ಲಭಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 13 ಓಟಗಳ ಗಳಿಕೆಯಾಗ್ತಾ ಇದೆ. ಮಧ್ಯೆ ಒಂಟಿ ಓಟಗಳ ಯಶಸ್ಸನ್ನು ಲಭಿಸುವಾಗ ತಂಡದ ಖಾತೆಯಲ್ಲಿ 14. ಹನ್ನೆರಡು ಚೆಂಡುಗಳ ಮುಂದೆ 14ರ ಸವಾಲಿದೆ.
ಯಶವಂತ್ ಎಸ್ತಗಾರಿಕೆ ವಿಭಾಗದಲ್ಲಿ 12 ಚೆಂಡುಗಳಿದೆ, 14ರ ಸವಾಲಿದೆ. ಮುಂದಿನ ಪಂದ್ಯಾಕೂಟಕ್ಕೆ ಯಂಗ್ ಫ್ರೆಂಡ್ಸ್ ಮನೇಲ್ ಟೀಮ್ ಚಕ್ರವರ್ತಿ ತಂಡಗಳು. ಮಧ್ಯೆ ಒಂಟಿ ಯಶಸ್ಸನ್ನು ಲಭಿಸಿಕೊಳ್ತಾ ತಂಡದ ಖಾತೆಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿ 15, 15 ಆನ್ ದಿ ಸ್ಕೋರ್ ಬೋರ್ಡ್, ಲಾಸ್ ಆಫ್ ದಿ 2 ವಿಕೆಟ್. ಒಂಟಿ ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಳ್ಳುವಾಗ ತಂಡದ ಖಾತೆಯಲ್ಲಿ ಜಮೆಗೊಂಡಂತಹ ಮೊತ್ತ 16. ಎಸೆತಗಳಂತೂ 2 ಮುಕ್ತಾವನ್ ಕಂಡುಕೊಳ್ತಾ ಇದೆ. ಯಶವಂತನ್ ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಅದ್ಭುತವಾದಂತಹ ಅವಳಿ ಓಟಗಳ ಗಳಿಕೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ 18, 18 ಆನ್ ದಿ ಸ್ಕೋರ್ ಬೋರ್ಡ್. 3 ಚೆಂಡುಗಳು ಮುಕ್ತಾವನ್ ಕಂಡುಕೊಳ್ತಾ ಇದೆ. ಅದ್ಭುತವಾದಂತಹ ಹೊಡೆತ, ಅಷ್ಟು ಉತ್ತಮ ರೀತಿಯಾದಂತಹ ಕ್ಷೇತ್ರ ರಕ್ಷಣೆ ಒಂಟಿಗಷ್ಟೇ ಅವಕಾಶ ಲಭಿಸ್ತಾ ಇದೆ. 8 ಚೆಂಡುಗಳಿದೆ, 9ರ ಸವಾಲಿದೆ. ಅದ್ಭುತವಾದಂತಹ ರಿವರ್ಸ್ ಸ್ವೀಪ್, ಇದರ ಮೂಲಕ ಬೌಂಡರಿ ಕೂಡ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಹೆಚ್ಚುವರಿಯನ್ನು ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 23, 23 ಆನ್ ದಿ ಸ್ಕೋರ್ ಬೋರ್ಡ್. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 25 ಓಟಗಳು ಬಂದಾಗಿದೆ. ಓವರ್ ನಂಬರ್ 3 ಸಂಪನ್ನಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 26, ಮಿಕ್ಕುಳಿದ 5 ಚೆಂಡುಗಳ ಮುಂದೆ 2ರ ಸವಾಲಿದೆ. 5 to go, 2 to get. ತರ ಮಧ್ಯೆ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ ಟೀಮ್ ರುದ್ರಭೈರವ ಮಟ್ಟಿ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಕೂಟಕ್ಕೆ ಯಂಗ್ ಫ್ರೆಂಡ್ಸ್ ಮನೇಲ್ ಟೀಮ್ ಚಕ್ರವರ್ತಿ ತಂಡಗಳಾದಷ್ಟು ಬೇಗ ಕ್ರೀಡಾ ಮೈದಾನಕ್ಕೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಸ್ಕೋರ್ ಪಾಯಿಂಟ್ ಟೇಬಲ್ ಅನ್ನು ವೀಕ್ಷಿಸುವಾಗ ಈ ಪಂದ್ಯಕೂಟದ ಟೇಬಲ್ ಟಾಪರ್ ಆಗಿದ್ದಾಗಲೇ GFC ಗಾಂಧಿನಗರ, ದ್ವಿತೀಯ ಸ್ಥಾನದಲ್ಲಿ ಟೀಮ್ ಚಕ್ರವರ್ತಿ ಮನೇಲ್, ಅದೇ ರೀತಿ ತೃತೀಯ ಸ್ಥಾನದಲ್ಲಿ ಬೆನಕ ಸ್ಟ್ರೈಕರ್ಸ್, ಅದೇ ರೀತಿ ಚತುರ್ಥ ಸ್ಥಾನದಲ್ಲಿ ಟೀಮ್ ರುದ್ರಭೈರವ ಮಟ್ಟಿದಂಡಗಳಿದಾಗಲೇ ಅವಕಾಶವನ್ನು ಗಿಟ್ಟಿಸಿಕೊಳ್ತಾ ಇದೆ. ತದನಂತರದಲ್ಲಿ 6 ತಂಡಗಳ 6 ಪಂದ್ಯಾಕೂಟಗಳು ಬಾಕಿ ಉಳಿಯುವಾಗ ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನು ಗಿಟ್ಟಿಸಿಕೊಳ್ಳುವ ತಂಡಗಳು ಯಾವುದು ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗ್ತಾ ಇದೆ. ವಿಖ್ಯಾತ ದಯವಿಟ್ಟು ಎಲ್ಲಿದ್ರು ಬನ್ನಿ. ವಿಕ್ಕಿ ವಿಕ್ಕಿ ಇಡಲಾಗೆ ಇಪ್ಪತ್ತ3ನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಒಂದು ಕೂಟದ 23ನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಯಂಗ್ ಫ್ರೆಂಡ್ಸ್ ಮನೆಯಲ್ಲಿ ವಿರುದ್ಧವಾಗಿ ಟೀಮ್ ಚಕ್ರವರ್ತಿ ಮನೆಯಲ್ಲಿ ಖಂಡಿತವಾಗಿಯೂ 2 ತಂಡಗಳು ಬಲಿಷ್ಠವಾಗಿದೆ. ಆರಂಭಿಕ ದಾಂಡುಗಾರಾಗಿ ಕಿಶಾನ್, ಅದೇ ರೀತಿ ವಿಜಿತ್ ಕಾಣಿಸುತ್ತಾ ಇದ್ರಿ. ವಿಜಿತನ ಮುಖೇನ ಒಂದು ಷಡ್ಕ ಈಗಾಗಲೇ ಮೂಡಿ ಬಂದಿದೆ. ತೃತೀಯ ಬಾರಿಗೆ ಸೇವೆಯಾಗಿದೆ ಈ ಬಾರಿ ಭರತ. ಆರಂಭಿಕ ಎಸೆತಗಾರನಾಗಿ ಭರತ. ಅಗಲ ಚೆಂಡು ಎಂಬ ತೀರ್ಪು ಹೊರಬಿಡ್ತಾ ಇದೆ. ಅಗಲ ಚೆಂಡು ಎಂಬ ತೀರ್ಪು ಹೊರಬಿಡ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕ ಜಮಾವಣೆಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 7 ಕ್ಷಮಿಸಿ 8 ಒಂಟಿ ಓಟ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಜಮಾವಣೆಗೊಳ್ಳುತ್ತಾ ಪಂಚವಾರಿಗೆ ಸೇಬೇಕಾಗಿದೆ. ಭರತ್ ತೀರ್ಪುಗಾರನ್ನು ಬಿಡ್ತಾ ಈ ಬಾರಿ ತನ್ನದೇ ಆದ ಶೈಲಿಯಲ್ಲಿ ಮುಂದುವರಿಸುತ್ತಾ ಈ ಬಾರಿ ಒಂದು ಚೆಂಡಿನ ದಾಳಿಯಾಗಿತ್ತು. ಖಂಡಿತವಾಗಿಯೂ ಶ್ರೇಷ್ಠ ಓಟದ ಎಸೆತವಾಗಿತ್ತು. ಬಲವಾಗಿ ಹೊಡೆಯಲು ಯತ್ನಿಸಿದ್ದು ಕಿಶಾನ್, ಆದರೆ ಯಾವುದೇ ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತದೆ ಈ ಬಾರಿ. ಈ ಬಾರಿ ಭಾಗದ ಬಲವಾಗಿ ಹೊಡೆಯಲು ಯತ್ನ, ಯಾವುದೇ ಓಟಗಳು ಓಡಿ ಬರ್ತಾ ಇಲ್ಲ. ಇದರೊಂದಿಗೆ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಜಮಾವಣೆಗೊಳ್ತಾ ಇದೆ. ಲೆಗ್ ಬೈಸ್ ಮುಖೇನ ಒಂಟಿ ಓಟ ಸಂಪೂರ್ಣಗೊಂಡಿದೆ. 10 ಓಟಗಳು ಜಮಾವಣೆಗೊಂಡಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 10.
ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ, ಕ್ಷಮಿಸಿ. ಅಂತಿಮ ಬಾರಿ ಉಲ್ಟ ದಂಡುವಿನ ಪ್ರಯತ್ನವಿತ್ತು, ಆದರೆ ಡಾಟ್ ಡೆಲಿವರಿ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಜಮಾವಣೆಗೊಂಡಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 10. ದ್ವಿತೀಯ ಓವರ್ ನಡೆಸಲು ಕಪ್ತಾನನ ಭರವಸೆ ಎಸೆತಗಾರ ದೇವದಾಸ್ ಕಾಣಸಿಗುತ್ತಾ. ದ್ವಿತೀಯ ಓವರ್ನ ಪ್ರಥಮ ಬಾರಿಗೆ ಎಸೆಯಬೇಕಾಗಿದೆ. ದೇವದಾಸ್ ಟು ಕಿಶಾನ್, ಹೊಡೆದಾಡಿಗೆ ಕಿಶಾನ್ ಸ್ಟ್ರೈಕ್ ಆನ್ಸಿದಲ್ಲಿದ್ರಿ. ಈ ಬಾರಿ ಉತ್ತಮವಾಗಿತ್ತು, ಆದರೆ ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿ 11ರಲ್ಲಿ ಸ್ಥಗಿತಗೊಳ್ತಾ ಇದೆ. ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ದೇವದಾಸ್ ಎದುರಿಸುವಂತ ದಾಟುಗಾರ ವಿಜೇತ. ಈ ಬಾರಿ ದ್ವಿತೀಯ ಬಾರಿಗೆ ಈ ಬಾರಿ ಬಲವಾಗಿ ಹೊಡೆಯಲತ್ತ ಯಾವುದೇ ಓಟಗಳು ಬಿಟ್ಟುಕೊಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ ಚೆಂಡು. ಇದರೊಂದಿಗೆ ದ್ವಿತೀಯ ಎಸೆತದ ಮುಕ್ತಾಯಕ್ಕೆ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಷಡ್ಕ ಎಂಬ ತೀರ್ಪು ಹೊರಬೀಳ್ತಾ ಇದೆ. ನೋಡಿ ಕಿಶಾನ್ ರವರೇ, ನಿಮಗೆಂದು ನಗದು ಅವಕಾಶ. 3 ಷಡ್ಕವನ್ನು ಬಾರಿಸಿದ್ದೆ ಆದಲ್ಲಿ ಹೇಮಂತ್ ರವರ ಕಡೆಯಿಂದ 1,000 ನಗದು ಘೋಷಣೆ ಆಗ್ತಾ ಇದೆ. ಕಿಶಾನ್ ರವರೇ, 3 ಷಡ್ಕಗಳನ್ನು ಬಾರಿಸಿದ್ದೆ ಆದಲ್ಲಿ ಹೇಮಂತ್ ರವರಿಂದ 1,000 ನಗದು ಘೋಷಣೆ ಆಗ್ತಾ ಇದೆ. ಪಂದ್ಯಕೂಟವನ್ನು ಮುಂದುವರಿಸುವುದಾದರೆ ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ ದೇವದಾಸ್. ಈ ಬಾರಿ ಮಗದೊಮ್ಮೆ ಬಲವಾಗಿ ಹೊಡೆಯತ್ನ ಫೈನಲ್ ಲೆಗ್ ವಿಭಾಗದಲ್ಲಿ ಚೆಂಡು ಒಂಟಿ ಓಟ ಸಂಪೂರ್ಣ. ಅವಳಿಗೆ ಆಗಿದ್ದಾರೆ, ಅವಳಿ ಕೂಡ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 19ರಲ್ಲಿ ಸ್ಥಗಿತಗೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು. ನಾಲ್ಕು ಎಸೆತಗಳು ಮುಕ್ತಾಯಗೊಂಡಿದೆ. ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. ದೇವದಾಸ್ ತೀರ್ಪುಗಾರ ಬಿಡ್ತಾ ಈ ಬಾರಿ ಉತ್ತಮವಾಗಿತ್ತು. ಫೈನಲ್ ವಿಭಾಗದಲ್ಲಿ ಮಗದೊಮ್ಮೆ ಚೆಂಡು ಧನುಷ್ ಮುಖೇನ ಈ ಬಾರಿ ಖಂಡಿತವಾಗಿಯೂ ಧನುಷ್ ರವರಿ 51 ವೈಭವದಿ ಖಂಡಿತವಾಗಿಯೂ 4 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾನೆ ಧನುಷ್. ಅಂಕಿಅಂಶ ಪಟ್ಟಿಯಲ್ಲಿ 23. ಅಂತಿಮ 1 ಎಸೆತ, ಲಾಸ್ಟ್ ಬಾಲ್ ಟು ಗೋ. ಈ ಬಾರಿ ತೀರ್ಪುಗಾರ ಬಿಡುತ್ತಾ. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತ ಖಂಡಿತವಾಗಿಯೂ ಗೂಟವನ್ನು ಭೇದಿಸ್ತಾ ಇದೆ. ನೇರ ಗೂಟವನ್ನು ಭೇದಿಸ್ತಾ ಇದೆ. ಆರಂಭಿಕನಾಗಿ ಕಣಕ್ಕಿಳಿದ ವಿಜಿತ್ ಬ್ಯಾಕ್ ಟು ದಿ ಪೆವಿಲಿಯನ್.
ಎಸ್ ತೃತೀಯ ಓವರ್ ಎಸೆಯಲು ಕಪ್ತಾನನ ಭರವಸೆಯ ಎಸೆತಗಾರ, ಕಪ್ತಾನನ ಭರವಸೆಯ ದಾಂಡುಗಾರನು ಕೂಡ ಹೌದು ಪ್ರಶಾಂತ್, ತಂಡದ ಐಕಾನ್ ಪ್ಲೇಯರ್ ಪ್ರಶಾಂತ್. ಈ ಬಾರಿ ಪ್ರಥಮ ಬಾರಿಗೆ ಈ ಬಾರಿ ಉತ್ತಮವಾಗಿತ್ತು, ಬಲವಾಗಿ ಹೊಡೆಯಲಿ ಯತ್ನ. ಒಂದು ಓಟವನ್ನು ತನ್ನ ಖಾತೆಯಲ್ಲಿ ಜಮಾವಣೆ ಮಾಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 24 ಜಮಾವಣೆಗೊಂಡಿದೆ. ಅಗಲ ಚೆಂಡು 80 ಹೊರಬೀಳ್ತಾ ಇದೆ. ನೋಡಿ ರೋಹಿತ್ ರವರೇ, ತಮಗೂ ಕೂಡ ನಗದು ಅವಕಾಶವಿದೆ. 3 ಷಟ್ಕ ಬಾರಿಸಿದ್ದೆ, ಆದಲ್ಲಿ 1,000 ನಗದು ಘೋಷಣೆ ಹೇಮಂತ್ ರವರ ಮುಖೇನ. ಕ್ಯಾಚ್ ಔಟ್ ಅವಕಾಶವಿತ್ತು, ಕೈ ಚೆಲ್ಲಿದ್ರು. ಖಂಡಿತವಾಗಿಯೂ ಕ್ಷೇತ್ರ ರಕ್ಷಣೆ ಸಂಪೂರ್ಣ ವೈಫಲ್ಯದ ಕಾಣಿಸುತ್ತಾ ಇದೆ. 1,000 ನಗದು ಘೋಷಣೆ ಆಗ್ತಾ ಇದೆ ಹೇಮಂತ್ ರವರ ಮುಖೇನ. ಈ ಬಾರಿ ತೃತೀಯ ಬಾರಿಗೆ ಸೇಬೇಕಾಗಿದೆ ಪ್ರಶಾಂತ್. ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ. ಕಿಶಾನ್ ರವರೇ, ಸಮಯ ಸಂದರ್ಭ ಎಲ್ಲವನ್ನು ಅರಿತು ದಂಡನ್ನು ಬೀಸಬೇಕಾಗಿದೆ. ದಂಡಿಗೂ ಸಂಪರ್ಕ ಸರಿಯಾಗಿ ಆಗ್ತಿಲ್ಲ. ರೋಹಿತ್ ಈ ಬಾರಿ ಚತುರ್ಥ ಎಸೆತವನ್ನು ಎದುರಿಸಲು. ಈ ಬಾರಿ ನೋ ಬಾಲ್, ಅಕ್ರಮ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಫ್ರೀ ಹಿಟ್ ಎಸೆತವಾಗಿರುತ್ತದೆ. ನೋ ಬಾಲ್, ಅಕ್ರಮ ಚೆಂಡು. ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ, ಗಾಳಿಯಲ್ಲಿ ಚೆಂಡು. ಕ್ಯಾಚ್ ಔಟ್, ಕ್ಯಾಚ್ ಮುಖೇನ ಒಂಟಿ ಸಂಪೂರ್ಣಗೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 30 ಜಮಾವಣೆಗೊಳ್ತಾ ಇದೆ. ಈ ಬಾರಿ ಪಂಚಮಾರಿಗೆ ಅಗಲ ಚೆಂಡು 80 ಹೊರಬೀಳ್ತಾ ಇದೆ. ಅಗಲ ಚೆಂಡು 80 ಹೊರಬೀಳ್ತಾ ಇದೆ. ಮಗದೊಮ್ಮೆ ಪಂಚಮ ಬಾರಿಗೆ ಸೇಬೇಕಾಗಿದೆ ಪ್ರಶಾಂತ್. ಈ ಬಾರಿ ಮಗದೊಮ್ಮೆ ಅಗಲ ಚೆಂಡು 80 ಮತ್ತೊಮ್ಮೆ ಅದೇ ರಾಗ ಅದೇ ತಾಳದೊಂದಿಗೆ ಮುಂದುವರಿತ ಪ್ರಶಾಂತ್ ಪಂಚಮ ಬಾರಿಗೆ ಸೇಬೇಕಾಗಿದೆ. ಈ ಬಾರಿ ಜರ್ಸಿ ನಂಬರ್ 18. ನಡಿ ಒಂದು ಪಂದ್ಯಕೂಟ ಅಗ್ನಿಮನೆಯಲ ಸಮರ್ಪಿಸುವ ಕ್ರಿಕೆಟ್ ಲೀಗ್ ಮಾದರಿಯ ಪಂದ್ಯಕೂಟಕ್ಕೆ ಆಗಮಿಸಿರುವ ಸಚಿನ್ ಮಟ್ಟಿ ವಕೀಲರಿವರು ನಿಮಗೆ ಅಗ್ನಿಮನೆಯ ತಂಡದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇದರೊಂದಿಗೆ ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 35 ಆನ್ ದಿ ಸ್ಕೋರ್ ಬೋರ್ಡ್. ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಅಂತಿಮ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಎಸೆಯುವಂತ ಎಸೆತಗಾರ ತಂಡದ ಒಬ್ಬ ಎಳೆಯ ಪ್ರತಿಭೆ. ಈತನ ಎಸೆತಗಾರಿಕೆ ಈ ಒಂದು ಮೈದಾನದಲ್ಲಿ ಕಳೆದ ದಿನಗಳಿಂದ ಮೆಚ್ಚುತ್ತಿದೆ. ಖಂಡಿತವಾಗಿಯೂ ಈ ಬಾರಿ
ಖಂಡಿತವಾಗಿಯೂ ಒಂದು ಷಟ್ಕ ಮೂಡಿ ಬಂದಿದೆ. ಇನ್ನೆರಡು ಷಟ್ಕ ಮೂಡಿ ಬಂದದೆ ಆದಲ್ಲಿ ಕಿಶಾನ್ ರವರೇ 1,000 ತಮ್ಮ ಜೋಬಳಗೆ. ಖಂಡಿತವಾಗಿಯೂ ಎರಡು ಷಟ್ಕ ಬಾರಿಸಿದ್ದೆ ಆದಲ್ಲಿ ಹೇಮಂತ್ ರವರ ಮುಖೇನ 1,000 ನಗದು ಘೋಷಣೆ. ಅಂಕಿಅಂಶ ಪಟ್ಟಿಯಲ್ಲಿ 41 41. ಎಸ್ ಈ ಬಾರಿ ದ್ವಿತೀಯ ಬಾರಿಗೆ ಯಕ್ಷಿತ. ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ, ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ ಯಕ್ಷಿತ. ಬಹಳ ಸುಂದರತೆಯ ಸಿದ್ಧವನ್ನು ಎಸೆಯುತ್ತಾ ಯಕ್ಷಿತ್. ಈ ಬಾರಿ ತೃತೀಯ ಬಾರಿಗೆ ಸೇಬೇಕಾಗಿದೆ ಯಕ್ಷಿತ್. ಯಕ್ಷಿತ್ ಟು ಕಿಶಾನ್, ಒಂದು ಷಟ್ಕದ ವೀರ. ಈ ಬಾರಿ ಮಗದೊಮ್ಮೆ ಬಲವಾಗಿ ಹೊಡೆಯಲು ಯತ್ನ, ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ ಕಿಶಾನ್. ಎಸ್ ಈ ಬಾರಿ ಮಗದೊಂದು ಷಟ್ಕ. ಖಂಡಿತವಾಗಿಯೂ ಕಿಶಾನ್ ರವರೇ ಅಂತಿಮ ಒಂದು ಷಟ್ಕ ಬೇಕಾಗಿದೆ. 1,000 ಬೇಕಂತೆ ಆದಲ್ಲಿ ಒಂದು ಷಟ್ಕವನ್ನು ಬಾರಿಸಲೇಬೇಕು. ಎಸ್ ಪಂಚಮ ಬಾರಿಗೆ ಯಕ್ಷಿತ್. ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 48. ಅಂಕಿಅಂಶ ಪಟ್ಟಿಯಲ್ಲಿ 48 ಕಾಣು ಸಿಗುತ್ತಾ. ಪಂಚಮ ಬಾರಿಗೆ ಸೇಬೇಕಾಗಿದೆ ಯಕ್ಷಿತ್. ಈ ಬಾರಿ ಮಗದೊಮ್ಮೆ ತೀರ್ಪುಗಾರ ಬಿಟ್ಟು ಸನ್ನಿಧಾನ ಶೈಲಿ. ಈ ಬಾರಿ ಮಗದೊಮ್ಮೆ 49 ಅರ್ಧ ಶತಕದ ಘಡಿಯಲ್ಲಿ YFM ಈ ಬಾರಿ ಯುದ್ಧ ಹೋಯ್ತು. ಖಂಡಿತವಾಗಿಯೂ ಹೇಮಂತ್ ರವರೇ ನಿಮ್ಮ 1,000 ನೀಡಲೇಬೇಕು. ಖಂಡಿತವಾಗಿಯೂ ಅಂಕಿಅಂಶ ಪಟ್ಟಿಯಲ್ಲಿ 55 ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸ್ತಾ ಇದ್ರಿ. ಅರ್ಧ ಶತಕದ ಘಡಿಯನ್ನು ದಾಖಲಿಸ್ತಾ ಇದ್ದಾರೆ. 3 ಷಟ್ಕ ಬಾರಿಸಿದ್ದಾರೆ. ಎಸ್ ಈ ಬಾರಿ ಅಗಲ ಚೆಂಡು. ಖಂಡಿತವಾಗಿಯೂ ತಂಡದ ಎಳೆಯ ಆಟಗಾರನಿಂದ ನೀರಸ ಪ್ರದರ್ಶನ ಕಾಣಿಸ್ತಾ ಇದೆ. ಅಂತಿಮ ಒಂದು ಬಾರಿಗೆ ಸೇಬೇಕಾಗಿದೆ. 5 ದಿವಸದಲ್ಲಿ 21 ಓಟವನ್ನು ಬಿಟ್ಟು ಕೊಟ್ಟಾಗಿದೆ. ಈ ಬಾರಿ ಅಂತಿಮ ಬಾರಿಗೆ ಒಂದು ಬಯಸುಮುಖೇನ ಒಂದು ಓಟ ಮೂಡಿ ಮಾಡ್ತಾ ಇದೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡು ಬಂದಿದೆ 58 ಸವಾಲು. ಖಂಡಿತವಾಗಿಯೂ ಬಹಳ ಕಷ್ಟ ಸಾಧ್ಯ ಗುರಿಯಾಗಿರುತ್ತದೆ.
ಆರಂಭಿಕ ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ಆರಂಭಿಕ ಎಸೆತಗಾರನಾಗಿ ಜೆರ್ಸಿ ನಂಬರ್ 18 ನಿಕೇಶ್ ಕಾಣಿಸಿಕ್ತಾ ಇದ್ರಿ. ಆರಂಭಿಕ ದಾಟಗಾರರಾಗಿ ಪ್ರಶಾಂತ್, ಅದೇ ರೀತಿ ಸುಮಾನ್. ಎಸ್ ಈ ಬಾರಿ ದ್ವಿತೀಯ ಇನ್ನಿಂಗ್ಸ್ ಪ್ರಥಮ ಓವರ್ನ ಪ್ರಥಮ ಎಸೆತ ನಿಕೇಶ್ನ ಕೈಯಲ್ಲಿ ಚೆಂಡು. ಈ ಬಾರಿ ಉತ್ತಮವಾಗಿತ್ತು. ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಮಗದೊಮ್ಮೆ ಪ್ರಥಮ ಬಾರಿಗೆ ಎಸೆಯಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ನ ಪ್ರಥಮ ಓವರಿನ ಪ್ರಥಮ ಎಸೆತ ಮಗದೊಮ್ಮೆ ನಿಕೇಶ್. ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ. ವಯಸ್ಸು ಮುಖೇನ ಒಂಟಿಲ ಬೀಸ್ತಾ ಇದೆ. ಈ ಬಾರಿ ದ್ವಿತೀಯ ಬಾರಿಗೆ ನಿಕೇಶ್ ತೀರ್ಪುಗಾರ ಬಿಡ್ತಾ. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಿದು, ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಎಸೆತ. ಉರಿ ಚೆಂಡಿನ ದಾಳಿ ಆಗಿತ್ತು. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಅಂಕಿಅಂಶ ಬಟ್ಟಿ ಎರಡರಲ್ಲಿ ಸ್ಥಗಿತ. ಇನ್ನುಳಿದ 22 ಎಸೆತ 56 ಓಟ. 22ರ ಮುಂದೆ ಬೇಕಾಗಿದೆ 56. ಮುನ್ನುಗ್ಗಿ ಹೊಡೆಯಲು ಪ್ರಯತ್ನ. ಕವರ್ಸ್ ವಿಭಾಗದಲ್ಲಿ ಚೆಂಡು ಒಂಟಿ ಸಂಪೂರ್ಣ. ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು. ನವೀನ್ ರವರ ಮುಖೇನ ತಂದಿದ್ದ ಮಾಲಕ್. ತದನಂತರದ ಪಂದ್ಯ ಕುಟಸಾಗಿ ಬರ್ತಾ ಇದೆ. ಬೆನಕಷ್ಟಿ ಕುಕ್ಕೂರಿ ವಿರುದ್ಧವಾಗಿದೆ ಟೀಮ್ ಅಗ್ನಿವಣೆ ಇಲ್ಲ. ಪಂಚವಾರಿಗೆ ನಿಕೇಶ್. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಿದು, ಖಂಡಿತವಾಗಿಯೂ ಉರಿ ಚೆಂಡಿನ ದಾಳಿ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ನಿಕೇಶ್ ತನ್ನ ಜವಾಬ್ದಾರಿಯುತ ಎಸೆತವನ್ನು ಸಂಘಟಿಸ್ತಾ ಇದ್ದಾನೆ. ನಾನು ಮಿಕ್ಕಿಸ್ ಆಗಿ ಬರ್ತಾ ಇದೆ. ಸ್ಥಾನ ಚಿಮಿಕೆಯನ್ನು ಗೆದ್ದುಕೊಂಡಂತಹ ಅಗ್ನಿ ತಂಡದ ಕಪ್ತಾನ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಿ ಪ್ರಥಮ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡು ಬಂದಿದ್ದು 4. 4 on the scoreboard after completion of first over. 4 ದ್ವಿತೀಯ ಓವರ್ ಎಸೆಯಲು ಮತ್ತದೇ ಕಿಶಾನ್. ಖಂಡಿತವಾಗಿಯೂ ಯಂಗ್ ಫ್ರೆಂಡ್ಸ್ ಮಣಿಯಲ್ ತಂಡದ ಐಕಾನ್ ಪ್ಲೇಯರ್, ಯಂಗ್ ಫ್ರೆಂಡ್ಸ್ ಮಣಿಯಲ್ ತಂಡದ ಆಧಾರ ಸ್ತಂಭ ಈ ಒಂದು ಕಿಶಾನ್. ಖಂಡಿತವಾಗಿಯೂ ಎಸೆತಗಾರಿಕೆಗೂ ಸಹಿ, ದಾಂಡುಗಾರಿಕೆಗೂ ಸಹಿ, ಗೂಟ ರಕ್ಷಕನಾಗೂ ಸಹಿ, ಎಲ್ಲವೂ ಕ್ಷೇತ್ರ ರಕ್ಷಣಾಗೂ ಸಹಿ, ಎಲ್ಲವೂ ಈ ಬಾರಿ ಪ್ರಥಮ ಎಸೆತಕ್ಕೆ ಷಡ್ಕ ಮೂಡಿ ಬರ್ತಾ ಇದೆ. ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಆದರೂ ಕೂಡ ತನ್ನ ದಂಡುವಿನ ಮುಖೇನ ಪ್ರಶಾಂತ ದಂಡು ಮಾತಾಡ್ತಾ ಇದೆ. ಮಗದೊಮ್ಮೆ ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ ಕಿಶಾನ್. ಒಂದು ಷಡ್ಕದ ವೀರ ಪ್ರಶಾಂತ್ ಎದುರಿಸಬೇಕಾಗಿದೆ. ಈ ಬಾರಿ ಮಗದೊಂದು ಷಡ್ಕ ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಉರಿ ಚೆಂಡಿನ ದಾಳಿಯಾಗಿತ್ತು. ಪ್ರಶಾಂತ್ ದಂಡು ಗರ್ಜಿಸ್ತಾ ಇದೆ. 58ರ ಸವಾಲು ಕೂಡ ಸಣ್ಣದಾಗಿ ಪರಿವರ್ತನೆ ಆಗ್ತಾ ಇದೆ. ಎಸ್
ಈ ಬಾರಿ ಮಗದೊಮ್ಮೆ ಬಲವಾಗಿ ಇಡಲಿದ್ದ ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು ವಜ್ರಾಕ್ಷರ ಅವರ ಕಡೆಯಿಂದ. ಇದರೊಂದಿಗೆ ಅವಳಿ ಸಂಪೂರ್ಣ ಅಂಕಿಅಂಶ ಪಟ್ಟಿಯಲ್ಲಿ 18. ಇನ್ನುಳಿದ 15 ಎಸೆತ 40 ಓಟ. 15 ಬಾಲ್ 40 ರನ್ಸ್ ರಿಕ್ವೈರ್ಡ್. ಈ ಬಾರಿ ಮಗದೊಂದು ಷಟ್ಕ. ಈ ಬಾರಿ 3 ಷಟ್ಕ ದಾಖಲಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ರಶಾಂತ್ ರವರೇ ತಮ್ಮ ಈ ಒಂದು ಮನಮೋಹಕ ಷಟ್ಕ ಖಂಡಿತವಾಗಿ ಎಲ್ಲ ಸಾಧ್ಯವಾಗ್ತಾ ಇದೆ. 58 ಎಂಬುದು ಒಬ್ಬ ಚಿಕ್ಕ ಬೈಸ್ ಮುಖೇನ ಬೌಂಡರಿ ಲಭಿಸ್ತಾ ಇದೆ. ಖಂಡಿತವಾಗಿ ಗೂಟ ರಕ್ಷಕನ ಎಲ್ಲ ವೈಫಲ್ಯತೆ ಕಾಣಸಿಗ್ತಾ ಇದೆ. ಸ 28 ಜಮಾವಣೆಗೊಂಡಿದೆ ಖಂಡಿತವಾಗಿಯೂ. ಇನ್ನುಳಿದ 13 ಎಸೆತ 30 ಓಟ. 13ರ ಮುಂದೆ ಬೇಕಾಗಿದೆ 30. ಈ ಬಾರಿ ಶ್ರೇಷ್ಠ ಮಟ್ಟದ ಸಿದ್ಧವಾಗಿದ್ದು ಖಂಡಿತವಾಗಿಯೂ ಗೂಟ ರಕ್ಷಕ ಎಲ್ಲ ವೈಫಲ್ಯತೆ ಮಾಡ್ತಾ ಇದ್ದಾನೆ. ಬೈಸ್ ಮುಖೇನ ಒಂಟಿ ಲಭಿಸ್ತಾ ಇದೆ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 29. ಇನ್ನುಳಿದ 12 ಎಸೆತ 29 ಓಟ. 12ರ ಮುಂದೆ ಬೇಕಾಗಿದೆ 29. ಎಸ್ ಅಂಕಿಅಂಶ 29. ಇನ್ನುಳಿದ 12 ಎಸೆದ 29 ಓಟ. 12ರ ಮುಂದೆ ಬೇಕಾಗಿದೆ 29. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. 2 ಓಟ ಸಂಪೂರ್ಣಗೊಳ್ತಾ ಇದೆ 31 ಅಂಕಿಅಂಶ ಪಟ್ಟಿಯಲ್ಲಿ. 11 ಎಸೆತವಿದೆ 27 ಬೇಕಾಗಿದೆ. ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಅವಕಾಶ. ಈ ಬಾರಿ ಖಂಡಿತವಾಗಿಯೂ ಭರತ್ ರವರೇ ತಮ್ಮ ಈ ಒಂದು ಕ್ಷೇತ್ರ ರಕ್ಷಣೆ ಇಡೀ ಯಂಗ್ ಫ್ರೆಂಡ್ಸ್ ಮನೆಯ ತಂಡಕ್ಕೆ ನಿರಾಸೆಯನ್ನು ಓಡಿ ಬರ್ತಾ ಇದೆ. ಖಂಡಿತವಾಗಿಯೂ ಈ ಬಾರಿ ಸುಮಾನ್ ಅಗಲ ಚೆಂಡು ಎಂಬ ತೀರ್ಪು ಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 33. ಇನ್ನುಳಿದ 10 ಎಸೆತ 25 ಓಟ. 10ರ ಮುಂದೆ ಬೇಕಾಗಿದೆ 25. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಇದರೊಂದಿಗೆ ಅಂಕಿಅಂಶ ಪಟ್ಟಿ 34ರಲ್ಲಿ ಸ್ಥಗಿತಗೊಳ್ತಾ ಇದೆ. 9 ಎಸೆತವಿದೆ 24 ಬೇಕಾಗಿದೆ. 9 ಬಾಲ್ 24 ರನ್ ರಿಕ್ವೈರ್ಡ್. ಅಂಕಿಅಂಶ ಪಟ್ಟಿಯಲ್ಲಿ 34. ಈ ಬಾರಿ ಲೆಗ್ ಸೈಡ್ ವಿಭಾಗದ ಚೆಂಡು ಮಗದೊಮ್ಮೆ ಭಾರತ ಕಡೆಗೆ. ಇದರೊಂದಿಗೆ ರನ್ ಔಟ್ ಮುಖೀನ. ಪ್ರಶಾಂತ್ ಬ್ಯಾಕ್ ಟು ದಿ ಪೆವಿಲಿಯನ್. 3 ಷಟ್ಕದ ವೀರ ಬ್ಯಾಕ್ ಟು ದಿ ಪೆವಿಲಿಯನ್.
ಇವರ ಜಾಗವನ್ನು ತುಂಬಲು ನೂತನ ದಾಂಡುಗಾರನಾಗಿ ಭರತ್ ಕಾಣಸಿಗ್ತಾ ಇದ್ರೆ ಈ ತಂಡದ ಐಕಾನ್ ಪ್ಲೇಯರ್ ನ ಜಾಗವನ್ನು ತುಂಬಲು ಮಗದೊಂದು ತಂಡದ ಐಕಾನ್ ಪ್ಲೇಯರ್. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಪಂಚಾವರ್ಗೆ ಎಸ್ ಈ ಬಾರಿ ಶ್ರೇಷ್ಠ ಮಟ್ಟದ ಸಿದ್ಧವಾಗಿತ್ತು. ಫೈನಲ್ ವಿಭಾಗದಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು. ಭರತ್ ರವರ ಮುಖೇನ 2 ಓಟ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 37 ಜಮಾವಣೆಗೊಳ್ತಾ ಇದೆ. ಇದರೊಂದಿಗೆ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ತೃತೀಯ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 37. ಎಸ್ ಈ ಬಾರಿ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. 7 ಮುಂದೆ ಬೇಕಾಗಿದೆ 20. 7 ಮುಂದೆ ಬೇಕಾಗಿದೆ 20. ಎಸ್ ಈ ಬಾರಿ ನೇರ ಗೂಟವನ್ನು ಭೇದಿಸ್ತಾ ಇದೆ. ಅಂತಿಮ ಎಸೆತ ಮುಕ್ತಾಯದೊಂದಿಗೆ ತೃತೀಯ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 38. ಈ 6 ಮುಂದೆ ಬೇಕಾಗಿದೆ 20. ಆರರ ಮುಂದೆ ಬೇಕಾಗಿದೆ 20. ಹೇಳಲಾಗುವುದಿಲ್ಲ, ಕ್ರಿಕೆಟ್ ಎಂಬುದು ಮಾಟ ಮಂತ್ರವಲ್ಲ, ಅಂತರ್ಜಾಲವಲ್ಲ, ಕೇವಲ ಒಂದು ಅದೃಷ್ಟದ ಆಟ. ಎಸ್ ಇವಾಗ ವರುಣ ಅಂತಿಮ ಓವರ್ ಎಸೆಯಲು 6 ಎಸೆತವಿದೆ. 20 ಬೇಕಾಗಿದೆ. ಲಾಂಗ್ ಆನ್ ಪರಿಸರದಲ್ಲಿ ಪ್ರಥಮ ಚೆಂಡು ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು. ರೋಹಿತ್ ರವರ ಮುಖೇನ 5 ಎಸೆತವಿದೆ. 19 ಬೇಕಾಗಿದೆ. ನಿಲ್ಲಿಸಬಲ್ಲನು, ಹೊಡೆಯಬಲ್ಲನು, ಎಲ್ಲವೂ ಪ್ರಶ್ನಾರ್ಥಕವಾಗ್ತಾ ಇದೆ. ದೇವ್ ಪ್ರಸಾದ್ ಈ ಬಾರಿ ಸ್ಟ್ರೈಕ್ ಆನ್ ಸ್ಥಿತಿಯಲ್ಲಿ ನೂತನ ದಾಂಡುಗಾರರಿಗೆ ಆಗಮಿಸಿದ ದೇವ್ ಪ್ರಸಾದ್. ವರುಣ ತನ್ನ ಕೂಟದ ದ್ವಿತೀಯ ಬಾರಿಗೆ ಈ ಬಾರಿ ದ್ವಿತೀಯ ಬಾರಿ ತೀರ್ಪುಗಾರ ಬಿಡ್ತು. ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ, ಒಂಟಿ ಓಟ ಸಂಪೂರ್ಣಗೊಂಡಿದೆ. ಇದರೊಂದಿಗೆ ದ್ವಿತೀಯ ಎಸೆತದ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 40 ಜಮಾವಣೆಗೊಳ್ತಾ ಇದೆ. 4 ಬಾಲ್ 18 ರನ್ಸ್ ರಿಕ್ವೈರ್ಡ್. 3 ಷಟ್ಕದ ಅವಶ್ಯಕತೆ ಇದೆ. ಈ ಬಾರಿ ಗಾಳಿಯಲ್ಲಿ ಚೆಂಡು ಖಂಡಿತವಾಗಿಯೂ ನಾನು ತಿಳಿಸಿದ್ದೆ, ಕ್ರಿಕೆಟ್ ಎಂಬುದು ಮಾಟ ಮಂತ್ರವಲ್ಲ, ಅಂತರ್ಜಾಲವಲ್ಲ, ಕೇವಲ ಒಂದು ಅದೃಷ್ಟದ ಆಟ. ಎಲ್ಲಿಯ ತನಕ ಸುವರ್ಣ ಕ್ರೀಸ್ ನಲ್ಲಿ ಇರುತ್ತಾನೋ ಅಲ್ಲಿಯ ತನಕ ಎದುರಾಳಿಗೆ ಢವಢವ. ಖಂಡಿತವಾಗಿಯೂ 3 ಮುಂದೆ ಬೇಕಾಗಿದೆ 12. 3 ಬಾಲ್ 12 ರನ್ ರಿಕ್ವೈರ್ಡ್.
ಯಂಗ್ ಫ್ರೆಂಡ್ಸ್ ಅನ್ನು ಆಗಲೇಬೇಕಾಗಿದೆ. ಬರೋಣ ಎಸ್ ಈ ಬಾರಿ 3 ಬಾಲ್ 12 ರನ್ ರಿಕ್ವೈರ್ಡ್. ಈ ಬಾರಿ ಮಗದೊಂದು ಖಂಡಿತವಾಗಿಯೂ ಸುಮನ್ ರವರೇ ನಿಮ್ಮ ಈ ಒಂದು ಹೊಡೆತಗಾರಿಕೆ, ಈ ಒಂದು ಚಕ್ರವರ್ತಿ ತಂಡಕ್ಕೆ ಆಸರೆ ಆಗ್ತಾ ಇದೆ. 2 ಎಸೆತವಿದೆ, 6 ಬೇಕಾಗಿದೆ. ಎಸ್ 2 ಎಸೆತವಿದೆ, 6 ಬೇಕಾಗಿದೆ. ಖಂಡಿತವಾಗಿಯೂ ವರುಣ್ ರವರೇ ನಿಲ್ಲಿಸಲೇಬೇಕಾಗಿದೆ ತಂಡದ ಐಕಾನ್ ಪ್ಲೇಯರ್. ಮಗದೊಂದು ಲಾಕ್ ಆನ್ ಪರಿಸರ ಚೆಂಡು ಒಂಟಿ ಸಂಪೂರ್ಣ. ಅವಳಿಗಾಗಿ ಕರೆ, ಅವಳಿ ಕೂಡ ಸಂಪೂರ್ಣ. ಖಂಡಿತವಾಗಿಯೂ 1 ಎಸೆತವಿದೆ, 4 ಬೇಕಾಗಿದೆ. ಪ್ರಾರಂಭದಲ್ಲೇ ತಿಳಿಸಿದೆ, ಈ ಒಂದು ಮೊತ್ತ ಕಷ್ಟ ಸಾಧ್ಯ. ನೋಡಿ ಸುಮನ್ ರವರೇ, ನಿಮಗೊಂದು ಅವಕಾಶ, ನಗದು ಅವಕಾಶ. 1 ಷಟ್ಕ ಬಾರಿಸಿದ್ದೇ ಆದಲ್ಲಿ ಕಿರಣ್ ರವರಿಂದ 1,000 ನಗದು ಘೋಷಣೆ. 1 ಷಟ್ಕ ಬಾರಿಸಿ ಚಕ್ರವರ್ತಿ ತಂಡವನ್ನು ಗೆಲ್ಲಿಸಿದ್ದೇ ಆದಲ್ಲಿ ಕಿರಣ್ ರವರಿಂದ 1,000 ನಗದು ಘೋಷಣೆ. 1 to go. ಈ ಬಾರಿ ಉತ್ತಮವಾಗಿತ್ತು, ಆದರೆ ಖಂಡಿತವಾಗಿಯೂ ಸುಮನ್ ರವರಿಗೆ ಕೈ ಚಪ್ಪಾಳೆ ಘಂಟಾ ಘೋಷಗಳು ಬರಲೇಬೇಕು. ಏಕೆಂದರೆ ಎಲ್ಲೋ ಇದ್ದ ಪಂದ್ಯವನ್ನು ಇಲ್ಲಿಯ ತನಕ ತಂದು ಜಿದ್ದಾಜಿದ್ದಿಯ ಮಂದಾಟವನ್ನು ತಮ್ಮ ಎದುರಿಗೆ ಈ ಒಂದು SVDC ಲೈವ್ ನಲ್ಲಿ ಪ್ರಸಾರ ಮಾಡಿದ ಸುಮಾನ ಇವರಿಗೆ ಚಪ್ಪಾಳೆಯ ಘಂಟಾ ಘೋಷಗಳು ಮೂಡಿ ಬರಲೇಬೇಕಾಗಿದೆ. ವರುಣ್ ಎಸ್ ಚಕ್ರವರ್ತಿ ತಂಡದ ಧನುಷ್ ಎಲ್ಲಿದ್ದರು ಒಮ್ಮೆ ನಮ್ಮೊಂದಿಗೆ ಸಹಕರಿಸಿ ಧನುಷ್. ಅದೇ ರೀತಿ ಸಂದೇಶ್ ಒಮ್ಮೆ ಸಹಕರಿಸಿ ಧನುಷ್. ಅದೇ ರೀತಿ ಸಂದೇಶ್ ದಯವಿಟ್ಟು ಒಂದು ಬಾರಿ ನಮ್ಮೊಂದಿಗೆ ಸಹಕರಿಸಿ. ಒಂದು ನಿಮಿಷ ತೀರ್ಪುಗಾರ್ರಿ.
ಎಸ್ ಸ್ಟಾರ್ಟ್. ಆರಂಭಿಕ ಈ ಒಂದು ಎಸ್ 24ನೇ ಪಂದ್ಯಕೂಟದ ಪ್ರಥಮ ಓವರ್ನ ಪ್ರಥಮ ಇನ್ನಿಂಗ್ಸ್ ನ ಪ್ರಥಮ ಎಸೆದ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಮಗದೊಮ್ಮೆ ಪ್ರಥಮ ಬಾರಿಗೆ ಸೇಬೇಕಾಗಿದೆ ಅಚ್ಚು. ಈ ಬಾರಿ ತೀರ್ಪುಗಾರರನ್ನು ಬಿಟ್ಟು ತನ್ನದೇ ಆದ ಶೈಲಿಯಲ್ಲಿ ಈ ಬಾರಿ ಶ್ರೇಷ್ಠ ಮಟ್ಟದ ಸಿದ್ಧವಾಗಿತ್ತು. ಆದರೆ ಮಗದೊಂದು ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಈ ಬಾರಿ ಶ್ರೇಷ್ಠ ಮಟ್ಟದ ಸಿದ್ಧವಾಗಿತ್ತು. ಖಂಡಿತವಾಗಿಯೂ ಉರಿದಾಳಿ ಚೆಂಡು. ಆದರೆ ಬೈಸು ಮುಖೇನ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಓಟ ಜಮಾವಣೆಗೊಳ್ತಾ ಇದೆ. ಗೂಟ ರಕ್ಷಕರ ವೈಫಲ್ಯತೆ. ಸ್ಟ್ರೈಕ್ ಔಟ್ದಲ್ಲಿ ಚಿತ್ತು ಕಾಣ ಸಿಗುತ್ತಾ? ಎಸ್ ಈ ಬಾರಿ ದ್ವಿತೀಯ ಬಾರಿಗೆ ಚಿತ್ತು ಎದುರಿಸುವಂತಹ ಆಟಗಾರ ಚಿತ್ತು ಎಸೆಯುವಂತ ಎಸೆತಗಾರ. ಈ ಬಾರಿ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. 1+1 ಅತಿರಿಕ್ತ ಖಾತೆಗೆ 2 ಅಂಕ ಜಮಾವಣೆಗೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 5 ಜಮಾವಣೆಗೊಳ್ತಾ ಇದೆ. ಎಸ್ ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಕವರ್ಸ್ ವಿಭಾಗದಲ್ಲಿ ಚೆಂಡು ಒಂಟಿ ಓಟ ಸಂಪೂರ್ಣದೊಂದಿಗೆ ಅಂಕಿಅಂಶ ಪಟ್ಟಿ 6ರಲ್ಲಿ ಸ್ಥಗಿತಗೊಳ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಅಚ್ಚು. ಈ ಬಾರಿ ನೋ ಬಾಲ್ ಅಕ್ರಮ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ನೋ ಬಾಲ್ ಫ್ರೀ ಹಿಟ್ ಲಭ್ಯವಿರುತ್ತದೆ. ಅಂಕಿಅಂಶ ಪಟ್ಟಿ 7ರಲ್ಲಿ ಸ್ಥಗಿತಗೊಳ್ತಾ ಇದೆ. ಬಹಳ ದುಬಾರಿ ಆಗ್ತಾ ಇದ್ದಾನೆ. ಈ ಬಾರಿ ಮಗದೊಮ್ಮೆ ಅಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ಖಂಡಿತವಾಗಿಯೂ ಬಹಳ ಬಹಳ ದುಬಾರಿ ಆಗ್ತಾ ಇದ್ದಾನೆ ಈ ಒಂದು ಎಸೆತಗಾರ. ಮಗದೊಮ್ಮೆ ತೃತೀಯ ಬಾರಿಗೆ ಸೇಬೇಕಾಗಿದೆ ಅಕ್ಷಯ್. ಈ ಬಾರಿ ಶ್ರೇಷ್ಠ ಮಟ್ಟದ ಸಿದ್ಧವಾಗಿತ್ತು. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಲೆಗ್ ಬೈ ಮುಖೇನ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9. ಚತುರ್ಥ ಬಾರಿಗೆ ಸೇಬೇಕಾಗಿದೆ ಅಕ್ಷಯ್. ಈ ಬಾರಿ ಉರಿದಾಳಿಯ ಚೆಂಡು ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಸಿದ್ಧವಾಗಿತ್ತು. ಯಾವುದೇ ಊಟವನ್ನು ಬಿಟ್ಟುಕೊಡ್ತಿಲ್ಲ. ಚೇತರಿಕೆಯ ಎಸೆತವಾಗಿತ್ತು. ಗೂಟ ರಕ್ಷಕನ ಸಂಪೂರ್ಣ ಸಫಲತೆ. ಈ ಬಾರಿ ಮಗದೊಮ್ಮೆ ನೇರ ಗೂಟವನ್ನು ಬೆಳೆಸ್ತಾ ಇದೆ. ಖಂಡಿತವಾಗಿಯೂ ಬೇನಕ ಸ್ಟ್ರೈಕರ್ಸ್ ತಂಡದ ತಿಮಿಂಗಿಲ, ಬೇನಕ ಸ್ಟ್ರೈಕರ್ಸ್ ತಂಡದ ಆಧಾರ ಸ್ತಂಭ. ಬ್ಯಾಕ್ ಟು ದಿ ಪೆವಿಲಿಯನ್. ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಸಿದ್ಧವಾಗಿತ್ತು. ರತ್ತು ಬ್ಯಾಕ್ ಟು ದಿ ಪೆವಿಲಿಯನ್. ಇವರ ಜಾಗವನ್ನು ತುಂಬಲು ಮತ್ತೊಬ್ಬ ಶ್ರೇಷ್ಠ ಮಟ್ಟದ ಎಸೆತಗಾರ, ಶ್ರೇಷ್ಠ ಮಟ್ಟದ ದಾಂಡುಗಾರ ಮೋಹನ್ ದಾಸ್ ಕಾಣ ಸಿಗ್ತಾ ಇದ್ರಿ. ಓವರ್ನ ಅಂತಿಮ ಬಾರಿಗೆ
ಅಂತಿಮ ಒಂದು ಬಾರಿ ಈ ಬಾರಿ ಶ್ರೇಷ್ಠ ಮಟ್ಟವಾಗಿತ್ತು. ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಚೇತರಿಕೆ ಎಸೆತವಾಗಿತ್ತು. ಪ್ರಥಮ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 9 ಜಮಾವಣೆಗೊಳ್ತಾ ಇದೆ. ದ್ವಿತೀಯ ಓವರ್ ಹೆಸರು ಕಪ್ತಾನ ಯಾರ ಕಡೆ ಮುಖ ಮಾಡುತ್ತಾನು ಕಾದು ನೋಡಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಆನ್ ದಿ ಸ್ಕೋರ್ ಬೋರ್ಡ್. ಈ ಬಾರಿ ದ್ವಿತೀಯ ಓವರ್ ಪ್ರಥಮ ಬಾರಿಗೆ ಈ ಬಾರಿ ಒಂಟಿ ಸಂಪೂರ್ಣಗೊಳ್ತಾ ಇದೆ. ದ್ವಿತೀಯ ಬಾರಿಗೆ ಸಿಬೇಕಾಗಿದೆ ಪ್ರವೀಣ್ ಅವರೇ ಎದುರಿಸುವಂತ ದಾಂಡುಗಾರ ಮೋಹನ್ ದಾಸ್. ಈ ಬಾರಿ ಮುನ್ನುಗ್ಗಿ ಹೊಡೆಯಲು ಪ್ರಯತ್ನ ಆದರೆ ಆಗಲ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. ವಿಕೆಟಿನ ಹಿಂದೆ ಚುರುಕಿನ ಕ್ಷೇತ್ರರಕ್ಷಣೆ. ಅಂಕಿಅಂಶ ಪಟ್ಟಿಯಲ್ಲಿ 11 ಜಮಾವಣೆಗೊಳ್ಳುತ್ತಾ ದ್ವಿತೀಯ ಬಾರಿಗೆ ಮಗದೊಮ್ಮೆ ಎಸೆಯಬೇಕಾಗಿದೆ ಪ್ರವೀಣ್. ಈ ಬಾರಿ ಕ್ಯಾಚ್ ಔಟ್ ಅವಕಾಶವಿತ್ತು. ಕ್ಯಾಚ್ ಔಟ್ಗೆ ಯಾವುದೇ ಮನವಿಯನ್ನು ನೀಡಲಿಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 12 ಜಮಾವಣೆಗೊಳ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಪ್ರವೀಣ್. ಈ ಬಾರಿ ತೃತೀಯ ಬಾರಿಗೆ ಉಬಡೋಡಿ ಬಂದು ತನ್ನದೇ ಆದ ಶೈಲಿಯಲ್ಲಿ ಮುಂದುವರಿಸುತ್ತಾ ಪ್ರವೀಣ್. ಈ ಬಾರಿ ಮಗದೊಮ್ಮೆ ಸ್ಟ್ರೈಟ್ ಆನ್ ದಿ ಗ್ರೌಂಡ್. ಕ್ಷೇತ್ರರಕ್ಷಣೆ ಉತ್ತಮವಾಗಿತ್ತು ಅವಿನಾಶ್ ಅವರ ಮುಖೇನ. ಅದರೊಂದಿಗೆ ಅಂಕಿಅಂಶ ಪಟ್ಟಿ 13ರಲ್ಲಿ ಸ್ಥಗಿತಗೊಳ್ತಾ ಇದೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ ಪ್ರವೀಣ್. ಚತುರ್ಥ ಬಾರಿಗೆ ಈ ಬಾರಿ ಲಾಂಗ್ ಔಟ್ ಪರಿಸರ ಚೆಂಡು ಒಂಟಿ ಸಂಪೂರ್ಣದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 14 ಜಮಾವಣೆಗೊಳ್ತಾ ಇದೆ. ಬಾರಿಗೆ ಸೇಬೇಕಾಗಿದೆ ಪ್ರವೀಣ. ತೀರ್ಪುಗಾರನ ತೀರ್ಪುವನ್ನು ಬಿಡುತ್ತಾ ಈ ಬಾರಿ ಶ್ರೇಷ್ಠ ಮಟ್ಟದ ದಂಡನೆ ಆಗಿದೆ. ಆದರೆ ಕ್ಯಾಚ್ ಔಟ್ ಅವಕಾಶವಿತ್ತು, ಸಫಲತೆಗೊಳ್ತಾ ಇದೆ. ಕ್ಯಾಚ್ ಔಟ್ ಮುಖೇನ ಚಿತ್ತು ಬ್ಯಾಕ್ ಟು ದಿ ಪೆವಿಲಿಯನ್. ಇವರ ಜಾಗ ತುಂಬಲು ನೂತನ ದಂಡಕಾರನಾಗಿ ಗಣೇಶ್ ಕಾಣಿಸ್ತಾ ಇದ್ರಿ. ಈ ಬಾರಿ ಪ್ರಥಮ ಅಂತಿಮ 1 ಎಸೆತ ಬಾಕಿತ್ತು. ಲೆಗ್ ಬೈಸ್ ಮುಖೇನ ಒಂಟಿ ಲಭಿಸ್ತಾ ಇದೆ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡು ಬಂದಿದ್ದು 15 ಆಫ್ಟರ್ ಕಂಪ್ಲೀಷನ್ ಆಫ್ 2 overs. ಅಂಕಿಅಂಶ ಪಟ್ಟಿಯಲ್ಲಿ 15. ಈ ಬಾರಿ ವಿಶಾಲ್ ನೂತನ ಎಸೆತಗಾರನಾಗಿ ಪ್ರಥಮ ಎಸೆತವನ್ನು ಚುಕ್ಕಿಯಾಗಿ ಮಾರ್ಪಡಿಸ್ತಾ ಇದ್ದಾರೆ.
ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿ 15ರಲ್ಲಿ ಜವಾಬಾಡಿ ಮಾಡಿದೆ. ಬಾರಿ ಮಗದೊಮ್ಮೆ ಕ್ಷೇತ್ರ ರಕ್ಷಣೆ ಉತ್ತಮಗೊಂಡಿತು. ಪ್ರಜ್ವಲ್ ರವರ ಮುಖೇನ ಕ್ಷೇತ್ರ ರಕ್ಷಣೆ ಉತ್ತಮಗೊಂಡಿತು. ಚುರುಕಿನ ಕ್ಷೇತ್ರ ರಕ್ಷಣೆ ಮೂಡಿ ಬರ್ತಾ ಇದೆ. ತೃತೀಯ ಬಾರಿಗೆ ವಿಶಾಲ್ ಈ ಬಾರಿ ಶ್ರೇಷ್ಠ ಮಟ್ಟದ ದಂಡನೆ ಆಗಿತ್ತು. ಕ್ಯಾಚ್ ಔಟ್ ಮುಖೇನ ಗಣೇಶ್ ಬ್ಯಾಕ್ ಟು ದಿ ಪೆವಿಲಿಯನ್. ಚುರುಕಿನ ಕ್ಷೇತ್ರ ರಕ್ಷಣೆ ತಿಲಕ್ ರವರ ಮುಖೇನ ಈ ಬಾರಿ ನೇರ ನಿಧಿಯವರ ಭದ್ರ ಬೊಗಸೆಲಾಗಿ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಜಮಾವಣೆಗೊಳ್ತಾ ಇದೆ. ತೃತೀಯ ಓವರ್ನ ಪಂಚಮ ಬಾರಿಗೆ ಎದುರಿಸಬೇಕಾಗಿದೆ ಮೋಹನ್ ದಾಸ್. ಎಸೆಯುವಂತ ಎಸೆತಗಾರ ವಿಶಾಲ್. ಈ ಬಾರಿ ಉತ್ತಮವಾಗಿತ್ತು. ಅಂತಿಮ ಒಂದು ಎಸೆತ ಬಾಕಿ ಉಳ್ತಾ ಇದೆ. ಈ ಬಾರಿ ಲೆಗ್ ಬೈಸ್ ಮುಖೇನ ಒಂಟಿಲ ಬೀಸ್ತಾ ಇದೆ. ತೃತೀಯ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡು ಬಂದಿದ್ದು 19. ಈ ಬಾರಿ ಅಂತಿಮ ಓವರನ್ನು ಎಸೆಯಲು ನಿಧಿರವರ ಮುಖ ಮಾಡುತ್ತಾ ಈ ಬಾರಿ ಉತ್ತಮವಾಗಿತ್ತು. ಆದರೆ ಅಗಲ ಚೆಂಡಿಗೆ ತೀರ್ಪು ಹೊರಬೀಳ್ತಾ ಇದೆ. ನಿಧಿ ತನ್ನ ಕೂಟದ ಪ್ರಥಮ ಬಾರಿಗೆ ಮಗದೊಮ್ಮೆ ಎಸೆಯಬೇಕಾಗಿದೆ. ಪ್ರಥಮ ಬಾರಿಗೆ ನಿಧಿ ಈ ಬಾರಿ ಲಾಂಗ್ ಆನ್ ಪರಿಸರ ಚೆಂಡು ಅವಿನಾಶ್ ಚುರುಕಿನ ಕ್ಷೇತ್ರ ರಕ್ಷಣೆ ಮೂಡಿ ಬಂದಿತ್ತು. ಖಂಡಿತವಾಗಿಯೂ ತೀರ್ಪುಗಾರ ತೀರ್ಮಾನ ನಾಟ್ ಔಟ್. ಖಂಡಿತವಾಗಿಯೂ ಚುರುಕಿನ ಕ್ಷೇತ್ರ ರಕ್ಷಣೆ ಆಗಿತ್ತು ಅವಿನಾಶ್ ಮುಖೇನ. ಅಂಕಿಅಂಶ ಪಟ್ಟಿ 22ಕ್ಕೆ ಏರಿಕೆ ಆಗ್ತಾ ಇದೆ. 22. ದ್ವಿತೀಯ ಬಾರಿಗೆ ಬೋರ್ಡೋಡಿ ಬಂದು ತನ್ನದೇ ಆದ ಶೈಲಿ ಮುಂದುವರಿಸುತ್ತಾ ನಿಧಿ ಈ ಬಾರಿ ತೀರ್ಪುಗಾರ ರತೀಫ್ ರವರನ್ನು ಬಿಡ್ತಾ ಈ ಬಾರಿ ನಿಧಿ ಎದುರಿಸುವಂತ ತಾಡುಗಾರ ಮೋಹನ್ ದಾಸ್. ಈ ಬಾರಿ ಮುನ್ನಕ್ಕೆ ಹೊಡೆಯಲು ಪ್ರಯತ್ನ, ಗಾಳಿಯಲ್ಲಿ ಚೆಂಡು ಮಗದೊಮ್ಮೆ ಅವಿನಾಶ್ ಈ ಬಾರಿ ಕ್ಷೇತ್ರ ರಕ್ಷಣೆ ಉತ್ತಮವಾಗಿತ್ತು. ನೇರ ಅವಿನಾಶ್ ರವರ ಭದ್ರ ಬೊಗಸೆಯೊಳಗೆ ಚೆಂಡು ಇವರ ಜಾಗವನ್ನು ತುಂಬಲು ರಕ್ಷಿತ. ಬಾರಿ
ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಡಾಟ್ ಡೆಲಿವರಿ ಆಗಿ ಮುಡಿ ಮಾಡ್ತಾ ಇದೆ. ಮತ್ತೆ ಡಾಟ್ ಮಾಡ್ತಾ ಇದ್ದಾನೆ ರಕ್ಷಿತ್. ಈ ಬಾರಿ ಚತುರ್ಥ ಬಾರಿಗೆ ಎದುರಿಸಬೇಕಾಗಿದೆ. ರಕ್ಷಿತ ದ್ವಿತೀಯ ಬಾರಿಗೆ ಎದುರಿಸಬೇಕಾಗಿದೆ. ಎಸೆಯಬೇಕಾಗಿದೆ ಚತುರ್ಥ ಬಾರಿಗೆ ನಿಧಿ. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ದಾಂಡುಗಾರಿಕೆ ಉತ್ತಮವಾಗಿತ್ತು. ಲಾಂಗ್ ಆಫ್ ಪರಿಸರ ಚೆಂಡು ಇದರೊಂದಿಗೆ ಖಾತೆ 23ಕ್ಕೆ ಏರಿಕೆ ಆಗ್ತಾ ಇದೆ. ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ನ ಪಂಚಮ ಬಾರಿಗೆ ನಿಧಿ ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ. ನವೀನ್ ದ್ವಿತೀಯ ಬಾರಿಗೆ ಎದುರಿಸಬೇಕಾಗಿದೆ. ಎಸ್ ಈ ಬಾರಿ ನಿಧಿ ಪಂಚಮ ಬಾರಿಗೆ. ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಷೇತ್ರ ರಕ್ಷಣಾ ವಿಭಾಗ ಸಫಲ ತಗೊಳ್ತಾ ಇದೆ. ಖಂಡಿತವಾಗಿಯೂ ಉತ್ತಮವಾಗಿತ್ತು, ಹೊಡೆತ ಉತ್ತಮವಾಗಿತ್ತು. ಆದರೆ ಬೊಗಸೆ ಎಳಗೆ ಚೆಂಡು. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ನ ಅಂತಿಮ ಎಸೆತ. ಅಂಕಿಅಂಶ ಪಟ್ಟಿಯಲ್ಲಿ 23, 23 ಆನ್ ದಿ ಸ್ಕೋರ್ ಬೋರ್ಡ್. ಖಂಡಿತವಾಗಿಯೂ ಬಹಳ ಚಿಕ್ಕ ಗುರಿಯನ್ನು ನೀಡಬಲ್ಲರು. ಒಂದು ಷಟ್ಕ ಮೂಡಿ ಬರಲೇಬೇಕಾಗಿದೆ. ಈ ಬಾರಿ ಇದರೊಂದಿಗೆ ಒಂಟಿ ಓಟ ಸಂಪೂರ್ಣ. ಅವಳಿಗಾಗಿ ಕರೆ ನೀಡಿದ್ರು. ರನ್ ಔಟ್ ಮುಖೇನ ರಕ್ಷಿತ್ ಬ್ಯಾಕ್ ಟು ದಿ ಪೆವಿಲಿಯನ್. 24 ಓಟ ಬಂದಾಗಿದೆ. 25ರ ಸವಾಲು. ಖಂಡಿತವಾಗಿಯೂ ಅಗ್ನಿ ತಂಡಕ್ಕೆ ಇದೊಂದು ಇಪ್ಪತ್ತ ಎಸೆತವಿದೆ. 25 ಬೇಕಾಗಿದೆ. 24ರ ಮುಂದೆ ಬೇಕಾಗಿದೆ 25. 24 ಬಾಲ್ಸ್ 25 ರನ್ಸ್ ರಿಕ್ವೈರ್ಡ್. ಸಂಪತ್ ಹೇಳಿದರು ವೇದಿಕೆ ಹತ್ತ ಆಗಮಿಸಬೇಕು. ಸಂಪತ್ ಪೆರಾರ ವೀಕ್ಷಕ ವಿವರಣೆಗಾರರಾಗಿ ಸಂಪತ್ ಪೆರಾರ. ತದನಂತರ ಪಂದ್ಯ ಕುಟ್ಟು ಸಾಗಿ ಬರ್ತಾ ಇದೆ. ಟೀಮ್ ರುದ್ರ ಭೈರವ ಮಟ್ಟಿ ವಿರುದ್ಧವಾಗಿ ಜಿಎಫ್ಸಿ ಗಾಂಧಿನಗರ. ಎರಡು ತಂಡದ ಅದೃಷ್ಟದ ಕಪ್ತಾನರು ಅದೃಷ್ಟದ ನಾಣ್ಯಜಿಗಾಗಿ ಮೈಕ್ ಪಾಯಿಂಟ್ ಆಗಮಿಸಬೇಕು. ಟೀಮ್ ರುದ್ರ ಭೈರವ ಮಟ್ಟಿ ವಿರುದ್ಧವಾಗಿ ಜಿಎಫ್ಸಿ ಗಾಂಧಿನಗರ. ಎರಡು ತಂಡದ ಕಪ್ತಾನರು ದಯವಿಟ್ಟು ಆದಷ್ಟು ಬೇಗ ಆಗಮಿಸಿ. ಮುಂದಿನ ವೀಕ್ಷಕ ವಿವರಣೆಗಾರರಾಗಿ ಸಂಪತ್ ಪೆರಾರ. ಟೀಮ್ ರುದ್ರಭೈರವ ಮಟ್ಟಿ ತರದ ಕಪ್ತಾನ ಅಧ್ಯಕ್ಷದ ನನ್ನ ಚಿಮಿಕೆಗಾಗಿ ಧಾವಿಸಿ ಬರುವಂತೆ. ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಗಳಿಸಿಕೊಳ್ಳುವಾಗ 24 ಚೆಂಡುಗಳ ಮುಂದೆ 25ರ ಸವಾಲಿದೆ. ಆರಂಭ ಕ್ರಮಾಂಕದ ದಾಂಡುಗಾರರಾಗಿ ಚೇತು ಅದೇ ರೀತಿ ನಿಧಿ. ನಮ್ಮ ಅಂಕಿತವನ್ನು ಗಳಿಸುವುದಾದ್ರೆ ಆರಂಭದ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಪ್ರವೀಣ್ ಎಸ್ತಗಾರಿಕಾ ವಿಭಾಗದ
ಸೊಗಸಾಗಿತ್ತು ಚೆಂಡು ಲೆಗ್ ಸೈಡ್ ವಿಭಾಗಕ್ಕೆ ಓಟಗಳು ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಆರಂಭವನ್ನು ಕಾಣಸಿಗ್ತಾ ಇದೆ. ಪ್ರವೀಣ್ ತನ್ಕೋಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ಅಂಕಿಅಂಶ ಪಟ್ಟಿ ಲೇಖನೀಯ ಚಲಾವಣೆ ಆರಂಭವನ್ನು ಗಳಿಸಿಕೊಳ್ಳುವಾಗ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 2 ಓಟಗಳು ಬಂದಾಗಿದೆ. ಸೊಗಸಾಗಿತ್ತು ಚೆಂಡಿತ್ರ ಮಧ್ಯೆ ಲೆಗ್ ಬಾಯ್ಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 3 ಓಟಗಳು. ಎಸೆತಗಳಂತೂ 2 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೊಗಸಾಗಿತ್ತು ಚೆಂಡಿತ್ರ ಮಧ್ಯೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 4 ಓಟಗಳು. ಎಸೆತಗಳಂತೂ 3 ಸಂಪನ್ನಗೊಳ್ತಾ ಇದೆ. ಪ್ರವೀಣ್ ತನ್ಕೋಟದ ಚತುರ್ಥನೆಯ ಚೆಂಡು. ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಜಿಎಫ್ಸಿ ಗಾಂಧಿನಗರ ಜಯಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯನ್ನು ವೀಕ್ಷಿಸುತ್ತಾದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಂಡಂತಹ ಮೊತ್ತ 4, ಎಸೆತಗಳು ಕೂಡ 4 ಸಂಪನ್ನಗೊಳ್ತಾ ಇದೆ. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 5 ಓಟಗಳು ಜಮೆಗೊಳ್ತಾ ಇದೆ. ಅದ್ಭುತವಾದಂತಹ ಚೆಂಡಿತ್ರ ಮಧ್ಯೆ ಯಾವುದೇ ಓಟಗಳ ಗಳಿಕೆ ಆಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಎಸೆತಕ್ಕೆ ಸರಾಸರಿ 1 ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು. ಎಸೆತಗಳು ಕೂಡ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಪ್ರಥಮ ಓವರ್ ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ 5 ಓಟಗಳು ಮಾತ್ರ. ಉಳಿದಂತಹ 18 ಚೆಂಡುಗಳ ಮುಂದೆ 20ರ ಸವಾಲಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಮೋಹನ್ ದಾಸ್ ಎಸೆತಗಾರಿಕೆ ವಿಭಾಗದಲ್ಲಿ ಆರಂಭ ಕ್ರಮಾಂಕದ ದಾಂಡುಗಾರರು ಈ ಚೇತು ಅದೇ ರೀತಿ ನಿಧಿ. ಸೊಗಸಾಗಿತ್ತು. ಓಟಗಳಂತೂ ಒಂಟಿ ಮಾತ್ರ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 6 ಓಟಗಳು ಜಮೆಗೊಳ್ತಾ ಇದೆ. ಮೋಹನ್ ದಾಸ್ ತನ್ಕೋಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಬೀಸಿ ಹೊಡೆಯುವ ಪ್ರಯತ್ನವಿತ್ತು. ಇದರ ಮಧ್ಯೆ ಯಾವುದೇ ಓಟಗಳ ಗಳಿಕೆ ಆಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮೋಹನ್ ದಾಸ್ ತನ್ಕೋಟದ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ಪಂದ್ಯಾಕೂಟದ ಮೋಸ್ಟ್ ವಿಕೆಟ್ ಟೇಕರ್ ಮೋಹನ್ ದಾಸ್. ಮಧ್ಯೆ ಯಾವುದೇ ಓಟಗಳ ಗಳಿಕೆ ಆಗ್ತಾ ಇಲ್ಲ. ಎಸೆತಗಳಂತೂ ಚಿಕ್ಕಿಯನ್ನು ಗಳಿಸಿಕೊಳ್ಳುವಾಗ ಎಸೆತಗಳು 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೋಹನ್ ದಾಸ್ ತನ್ಕೂಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ ಸೊಗಸಾಗಿತ್ತು ಚೆಂಡು. ಲೆಗ್ ಬಾಯ್ಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 7 ಓಟಗಳು, 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ ಚೇತು ಮತ್ತೆ ಸ್ಟ್ರೈಕ್ ಆನ್ ತುದಿಯಲ್ಲಿ
ಉಲ್ಟ ದಂಡು ಪ್ರಯೋಗಿಸಿದ್ರು. ಮಧ್ಯೆ ಒಂಟಿ ಓಟಗಳು ಮಾತ್ರ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಚೆನ್ನು ಗಳಿಸಿಕೊಳ್ಳುತ್ತಾ 8 ಓಟಗಳು ಬಂದಾಗಿದೆ. ಮೋಹನ್ ದಾಸ್ ತನ್ನ ಕೂಟದ ಅಂತಿಮ ಚೆಂಡು ಮಾತ್ರ ಬಾಕಿ ಇರುವಂತೆ. ಮಧ್ಯೆ ಒಂಟಿ ಓಟಗಳ ಯಶಸ್ಸನ್ನು ಲಭಿಸಿಕೊಂಡು ತಂಡದ ಖಾತೆಯಲ್ಲಿ ದ್ವಿತೀಯ ಓವರ್ ಕೂಡ ಸಂಪನ್ನಗೊಳ್ಳುವಾಗ 9 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಳ್ತಾ ಇದೆ. ಹನ್ನೆರಡು ಚೆಂಡುಗಳ ಮುಂದೆ 16 ಸವಾಲಿದೆ. Twelve to go, 16 to get. ಮಧ್ಯೆ ಶ್ರೇಷ್ಠ ಮಟ್ಟಿನ ದಂಡನೆ, ಗಾಳಿಯಲ್ಲಿ ಚೆಂಡು, ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಅವಳಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿ ಡಬಲ್ ಡಿಜಿಟ್ 11 ಎಸೆತಗಳಂತೂ 1 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನವೀನ್ ತನ್ನ ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ಮಧ್ಯೆ ಕ್ರಮವಲ್ಲದ ಚೆಂಡು ವಾಯ್ಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಆನ್ ದಿ ಸ್ಕೋರ್ ಬೋರ್ಡ್. ಅದ್ಭುತವಾದಂತ ಮಧ್ಯೆ ರನ್ಔಟ್ ಮುಖಾಂತರ ನಿಧಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 12 ಓಟಗಳು, ಲಾಸ್ ಆಫ್ ದಿ 1 ವಿಕೆಟ್. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹತ್ತು ಚೆಂಡುಗಳ ಮುಂದೆ 13 ಸವಾಲಿದೆ. ಮಧ್ಯೆ ಶ್ರೇಷ್ಠ ಮಟ್ಟಿನ ದಾಂಡನೆ, ಚೇತು ದಂಡು ಮಾತಾಡ್ತಾ ಇದೆ. ಖಂಡಿತವಾಗ್ಲು ಷಟ್ಕದ ನಿಶಾನೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಸಮಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 18 ಓಟಗಳು, ತಂಡದ ಖಾತೆಯಲ್ಲಿ 6 ಓಟಗಳ ಗಳಿಕೆಯೊಂದಿಗೆ 9 ಚೆಂಡುಗಳ ಮುಂದೆ 7 ಸವಾಲಿದೆ. ಸೊಗಸಾದ ದಂಡನೆ, ಮತ್ತೆ ಲಾಂಗ್ ಆನ್ ಪರಿಸರದಲ್ಲಿ ಚೆಂಡು ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಒಂಟಿ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಳ್ಳುವುದಾದ್ರೆ ತಂಡದ ಖಾತೆಯಲ್ಲಿ 19 ಎಸೆತಗಳಂತೂ 4 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೊಗಸಾದ ದಂಡನೆ, ಇದರ ಮಧ್ಯೆ ಓಟಗಳು ಬೀಸಿ ಹೊಡೆಯುವ ಪ್ರಯತ್ನವಿತ್ತು. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರಿಕೆ ಗಳಿಸಿಕೊಳ್ಳುತ್ತಾ 21 ಓಟಗಳು. ಉಳಿದಂತ 6 ಚೆಂಡುಗಳ ಮುಂದೆ 4 ಸವಾಲಿದೆ.
6 ಚೆಂಡುಗಳ ಮುಂದೆ 4 ಸವಾಲು. ರತ್ತು ಎಸೆತಗಾರಿಕೆ ವಿಭಾಗದಲ್ಲಿ ಸುಂದರತೆಯ ದಂಡ ನಿಲ್ಲಂತೂ ಒಂಟಿ ಯಶಸ್ಸನ್ನು ಲಭಿಸಿಕೊಂಡಾಗಿದೆ. 5 ಚೆಂಡುಗಳಿದೆ, 3 ಸವಾಲಿದೆ. 5-2-3 ಕ್ಯಾಚ್. ಸೊಗಸಾದ ದಂಡನೆ, ಪ್ಲೇಸ್ಮೆಂಟ್ ಉತ್ತಮವಾಗಿತ್ತು. ಖಂಡಿತವಾಗ್ಲೂ ಒಂಟಿ ಅಂತೂ ಸಫಲತೆಯನ್ನು ಗಳಿಸಿಕೊಳ್ಳುವಾಗ 4 ಚೆಂಡುಗಳಿದೆ, 2 ಸವಾಲಿದೆ. ಸೊಗಸಾದ ದಂಡನೆ, ಇದರ ಮಧ್ಯೆ ಬೌಂಡರಿಗಳನ್ನು ದಾಖಲಿಸಿಕೊಳ್ಳುತ್ತಾ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ ಟೀಮ್ ಅಗ್ನಿ ಮನೇಲ್. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಜಿಎಫ್ಸಿ ಗಾಂಧಿನಗರ ಅದೃಷ್ಟದ ನಾಣ್ಯಚುಮಿಕೆಯನ್ನು ಗೆದ್ದಾಗಿದೆ. ತಮ್ಮ ನಿರ್ಣಯ ತಿಳಿಸಿ. ಗಾಂಧಿನಗರ ಎಸ್ ಅದೃಷ್ಟದ ನಾಣ್ಯಚುಮಿಕೆಯನ್ನು ಜಿಎಫ್ಸಿಗೆ ಗಾಂಧಿನಗರ ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಹಮ್ಮಿಕೊಂಡಿದೆ. ಇಪ್ಪತ್ನಾಲ್ಕು ಪಂದ್ಯಾಕೂಟಗಳು ಸಂಪನ್ನಗೊಳ್ಳುವಾಗ ಲೀಗ್ ಸುತ್ತಿನ 4 ಪಂದ್ಯಾಕೂಟಗಳು ಅರ್ಥಾತ್ ಎಲ್ಲಾ ತಂಡಗಳಿಗೆ ಒಂದು ಪಂದ್ಯಾಕೂಟಗಳು ಮಾತ್ರ ಬಾಕಿ ಇದೆ. ತದನಂತರದಲ್ಲಿ ಲೀಗ್ ಪಂದ್ಯಾಕೂಟಗಳಿಗೆ ಪೂರ್ಣ ವಿರಾಮ ಚುಕ್ಕಿಯನ್ನು ಇಡಲಿಕ್ಕಿದ್ದಾವೆ. ಆದಷ್ಟು ಬೇಗ ಎಲ್ಲ ತಂಡಗಳು ಮತ್ತೆ ಸಹಕಾರವನ್ನು ನೀಡುವಂತೆ ಕರೆಯನ್ನು ಸ್ಪಷ್ಟಪಡಿಸಿಕೊಳ್ತಾ ಇದ್ದಾವೆ. ಇಸ್ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ಳಿ. ಟೀಮ್ ರುದ್ರಭೈರವ ಮಟ್ಟಿ, ಅದೇ ರೀತಿ ಜಿಎಫ್ಸಿ ಗಾಂಧಿನಗರ. ಈ ಪಂದ್ಯಾಕೂಟವನ್ನು ಟೀಮ್ ರುದ್ರ ಭೈರವ ಮಟ್ಟಿ ತಂಡಕ್ಕೆ ಡೂ ಆರ್ ಡೈ ಮಾದರಿಯಲ್ಲಿ ಸಾಗಿ ಬರಲಿಕ್ಕಿದೆ. ಪಂದ್ಯಾಕೂಟವನ್ನು
ಜಯಿಸಿಕೊಳ್ಳಬೇಕಾದ್ರೆ ಪಂದ್ಯಾಕೂಟದಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಖಚಿತಪಡಿಸಿಕೊಳ್ಳಬೇಕಾದ್ರೆ ಈ ಪಂದ್ಯಾಕೂಟ ಬಹಳಷ್ಟು ನ್ಯೂನ್ಯತೆಯಲ್ಲಿ ಟೀಮ್ ರುದ್ರಭೈರವ ಮಟ್ಟಿ ತಂಡಕ್ಕೆ. ಪ್ರಥಮ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ಕಾರ್ತಿಕ್ ಎಸ್ತಗಾರಿಕೆ ವಿಭಾಗದಲ್ಲಿ ಆರಂಭ ಕ್ರಮಾಂಕದ ದಾಂಡುಗಾರರು ಈ ಆಕಾಶ ಅದೇ ರೀತಿ ನವೀನ್ ಜೋಡಿ. ಇದರ ಮಧ್ಯೆ ರನ್ ಔಟ್ಗೆ ಅಂತ ಅವಕಾಶವಿತ್ತು, ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಅವಳಿ ಓಟಗಳ ಗಳಿಕೆಯನ್ನು ಗಳಿಸುವಾಗ ಕಾರ್ತಿಕ್ ತಂದ್ಕೊಡಿದ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಅದ್ಭುತವಾಗಿತ್ತು ಚೆಂಡು. ಇದರ ಮಧ್ಯೆ ಉಲ್ಟ ದಂಡು ಪ್ರಯೋಗಿಸಿದ್ರು, ಒಂಟಿ ಅಂತ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಒಂಟಿ ಓಟಗಳ ಗಳಿಕೆಯೊಂದಿಗೆ ತಂಡದ ಖಾತೆಯಲ್ಲಿ ಚರಿಗೊಳ್ಳುತ್ತಾ 3 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು ದಾಖಲಾಗ್ತಾ ಇದೆ. ಕಾರ್ತಿಕ್ ತಂದ್ಕೊಡದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಸುಂದರತೆ ಹೊಡೆತ ಲೆಗ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಒಂಟಿ ಅವಕಾಶವನ್ನು ದಾಖಲಿಸಿಕೊಳ್ಳುತ್ತಾ ಅದ್ಭುತವಾದಂತ ಅವಳಿ ಓಟಗಳು. ಆಕಾಶದ ರೀತಿ ನವೀನ್ ಜೋಡಿ ಆರಂಭ ಕ್ರಮಾಂಕದಲ್ಲಿ ಮಟ್ಟಿ ತಂಡಕ್ಕೆ ಪೂರಕವಾದಂತ ಓಟಗಳನ್ನು ಇಲ್ಲಿ ಗಳಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳ ಗಳಿಕೆಯೊಂದಿಗೆ ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ಒಂಟಿ ಓಟಗಳು ಲಭ್ಯವಾಗ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚು ಗಳಿಸಿಕೊಳ್ಳುತ್ತಾ 6 ಓಟಗಳು 3 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಹೆಚ್ಚು ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 7 ಓಟಗಳು ಬಂದಾಗಿದೆ. 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅದ್ಭುತವಾದಂತಹ ದಂಡನೆ, ಉಲ್ಟ ದಂಡ ಪ್ರಯೋಗವಾಗಿತ್ತು, ಒಂಟಿ ಅಂತೂ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಹೆಚ್ಚು ಗಳಿಸಿಕೊಳ್ಳುತ್ತಾ 5 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಕಾರ್ತಿಕ್ ತಂದ್ಕೊಡದ ಅಂತಿಮ ಚೆಂಡು ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ತೀರ್ಪುಗಾರರ ನಿಶಾನೆ ಇದು, ಚುಕ್ಕಿ ಆಗ್ತಾ ಇದೆ ಚೆಂಡು. ಪ್ರಥಮ ಓವರ್ ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ 8 ಓಟಗಳು ಮಾತ್ರ. ಮುಂದಿನ ಪಂದ್ಯಾಕೂಟಕ್ಕೆ ಶಿವಾಜಿ ಫ್ರೆಂಡ್ಸ್ ಕಾಜಿಲಾ ಟೀಮ್ ಚಕ್ರವರ್ತಿ ತಂಡಗಳು ಸಿದ್ಧತೆಯೊಂದಿಗೆ ಉಪಸ್ಥಿತಿಯನ್ನು ತೋರ್ಪಡಿಸಿರುವ ತಂಡಗಳು. ಕೂಟದ 26ನೇ ಪಂದ್ಯಾಕೂಟಕ್ಕೆ ಶಿವಾಜಿ ಫ್ರೆಂಡ್ಸ್ ಕಾಜಿಲಾ ಟೀಮ್ ಚಕ್ರವರ್ತಿ. ದ್ವಿತೀಯ ಓವರನ್ನೇ ಎಸೆಯಲು ಎಸ್ತಗಾರಿಕೆ ವಿಭಾಗದಲ್ಲಿ ಚಂದು ನಾಮಾಂಕಿತವನ್ನು ಗಳಿಸುವುದಾದ್ರೆ ಸ್ಟ್ರೈಕ್ ಆನ್ ತುದಿಯಲ್ಲಿ ಮತ್ತೆ ಆಕಾಶ. ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಓಟಗಳಿಗೆ ಯಾವುದು ತಿರುವನ್ನಿರ್ತಾ ಇಲ್ಲ, ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ. ಪಂದ್ಯಕೂಟದ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಮಧುಕೀಶ್ವರ, ಅದೇ ರೀತಿ ವಿಜೇತ ಸಂಯೋಜಕರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಇರುವರು ತೀರ್ಪುಗಾರಿಗೆ ರವಾನಿಸಿಕೊಳ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಓಟಗಳು, ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಲವಾದ ಹೊಡೆತಕ್ಕೆ ಪ್ರಯತ್ನ ಪಟ್ಟರು. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರಗೊಳಿಸಿಕೊಳ್ಳುತ್ತಾ ಡಬಲ್ ಡಿಜಿಟ್ 10 ದಾಖಲಾಗ್ತಾ ಇದೆ. ಚಂದು ತನ್ಕೂಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ
ಒಂದು ಭಾಗದಲ್ಲಿ ಈ ಪಂದ್ಯಾಕೂಟದ ಟೇಬಲ್ ಟಾಪರ್ ಆಗಿರುವಂತಹ GFC ಗಾಂಧಿನಗರ ಕ್ಷೇತ್ರ ರಕ್ಷಣೆಯಲ್ಲಿದ್ರೆ ಪಂದ್ಯಾಕೂಟದ ಹಿಡಿತವನ್ನು ಸಾಧಿಸುವ ಸನ್ನಿವೇಶದಲ್ಲಿ ಟೀಮ್ ರುದ್ರಭೈರವ ಮಟ್ಟಿ ಎಸೆತಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 10 ಓಟಗಳು ದಾಖಲಾಗ್ತಾ ಇದೆ. ಸೊಗಸಾದ ದಂಡನೇತ್ರ ಮಧ್ಯೆ ಜಯರಾಜ್ ಭದ್ರಭಗಸೆಯನ್ನು ಸೇರಿಕೊಳ್ತಾ ಇದೆ. ವಿಕೆಟ್ ನಂಬರ್ 1 ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆಕಾಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಗಳಿಸಿಕೊಳ್ಳುವಾಗ ನೂತನ ಕ್ರಮಾಂಕದಲ್ಲಿ ಅಕ್ಷಯ್ ನಾಮಾಂಕಿತವನ್ನು ಗಳಿಸಿಕೊಳ್ತಾ ಇದ್ದಾರೆ. ಮಧ್ಯೆ ಫುಲ್ ಡ್ರಾಸ್ ಮಾದರಿಯಲ್ಲಿ ಬಂದಿತ್ತು. ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು ಮಾತ್ರ ಜಮೆಗೊಳ್ತಾ ಇದೆ ತಂಡದ ಖಾತೆಯಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 11 ಆನ್ ದಿ ಸ್ಕೋರ್ ಬೋರ್ಡ್. ಉಲ್ಟು ದಂಡು ಪ್ರಯೋಗವಾಗಿತ್ತು. ಇದರ ಮಧ್ಯೆ ಓಟಗಳಂತೂ 20 ಓಟಗಳು ಮಾತ್ರ ಗಳಿಕೆ ಆಗ್ತಾ ಇದೆ ತಂಡದ ಖಾತೆಯಲ್ಲಿ. ಇದರ ಮಧ್ಯೆ ಓವರ್ ನಂಬರ್ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡದ ಖಾತೆಯಲ್ಲಿ. 12 ಲಾಸ್ ಆಫ್ ದಿ 1 ವಿಕೆಟ್. ಮನು ತನ್ಕೂಟದ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಅದ್ಭುತವಾದಂತಹ ಚೆಂಡು. ಇದರ ಮಧ್ಯೆ ಪ್ರಜ್ವಾಲ್ ಕ್ಷೇತ್ರ ರಕ್ಷಣೆ ಕೊಂಚ ಮಟ್ಟಿಗೆ ಎಡಬಟ್ಟು 20 ಓಟಗಳು ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. 20 ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು. ಇದರ ಮಧ್ಯೆ ಸೊಗಸಾದ ದಂಡನೆ ಗಾಳಿಯಲ್ಲಿ ಚೆಂಡು ಚಂದು ರವರ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಅಕ್ಷಯ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ರಮೇಶ್ ಆಗಮಿಸಿಕೊಳ್ತಾ ಇದ್ದಾರೆ. ಎಸೆತಗಳಂತೂ 2 ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡದ ಖಾತೆಯಲ್ಲಿ. 13 ಲಾಸ್ ಆಫ್ ದಿ 2 ವಿಕೆಟ್. ಮುಂದಿನ ಪಂದ್ಯಾಕೂಟಕ್ಕೆ ಶಿವಾಜಿ ಫ್ರೆಂಡ್ಸ್ ಕಾಜಲ ಟೀಮ್ ಚಕ್ರವರ್ತಿ ಎರಡೂ ತಂಡದ ಅದೃಷ್ಟದ ಕಪ್ತಾನರು ನಾಣ್ಯ ಚಿಮಿಕೆಗಾಗಿ ಧಾವಿಸಿ ಬನ್ನಿ. ಶಿವಾಜಿ ಫ್ರೆಂಡ್ಸ್ ಕಾಜಲ ಅದೇ ರೀತಿ ಟೀಮ್ ಚಕ್ರವರ್ತಿ. ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಯಾವುದೇ ಓಟಗಳ ಗಳಿಕೆ ಆಗ್ತಾ ಇಲ್ಲ. ಚಿಕ್ಕಿಯಾಗುವಾಗ ಚೆಂಡು ಎಸೆತಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮನು ತನ್ಕೂಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ ಉಲ್ಟು ದಂಡು ಪ್ರಯೋಗವಾಗಿತ್ತು. ಇದರ ಮಧ್ಯೆ 20 ಓಟಗಳು ಕೂಡ ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ. ಎಚ್ಚರ ಗಳಿಸಿಕೊಳ್ಳುತ್ತಾ 14 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳು 4 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ 20 ಓಟಗಳು ಯಶಸ್ಸನ್ನು ಲಭಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 15 ಆನ್ ದಿ ಸ್ಕೋರ್ ಬೋರ್ಡ್. ಎಸೆತಗಳು 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೊಗಸಾದ ದಂಡನೆ ಆಫ್ ಸೈಡ್ ವಿಭಾಗದಲ್ಲಂತೂ ಚೆಂಡು ಬೌಂಡರಿ ಕೂಡ ಲಭ್ಯವಾಗ್ತಾ ಇದೆ. ತೀರ್ಪುಗಾರ ನಿಶಾನೆ ಷಟ್ಕ ದಾಖಲಾಗ್ತಾ ಇದೆ ಖಂಡಿತವಾಗ್ಲೂ ಅಂಕಿಅಂಶ ಪಟ್ಟಿಯಲ್ಲಿ.
21 ಆನ್ ದಿ ಸ್ಕೋರ್ ಬೋರ್ಡ್. 21 ಓಟಗಳು ಬಂದಾಗಿದೆ. 18 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ಳುವ ಅಂತಿಮ ಓವರನ್ನು ಎಸೆಯಲು ಎಸ್ತುಗಾರಿಕಾ ವಿಭಾಗದಲ್ಲಿ ಅಕ್ಷಯ್, ಸೊಗಸಾದ ದಂಡನೆ. ಒಂಟಿ ಓಟಗಳಷ್ಟೇ ಲಭ್ಯವಾಗ್ತಾ ಇದೆ ತಂಡದ ಖಾತೆಯಲ್ಲಿ ಚುರುಗಳಿಸಿಕೊಳ್ಳುತ್ತಾ 22 ಲಾಸ್ ಆಫ್ ದಿ 2 ವಿಕೆಟ್. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ ಚುರುಗಳಿಸಿಕೊಳ್ಳುತ್ತಾ 23 ಆನ್ ದಿ ಸ್ಕೋರ್ ಬೋರ್ಡ್. ಲಾಸ್ ಆಫ್ ದಿ 2 ವಿಕೆಟ್. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಸೆದಂತಹ ಎಸೆತಗಳಲ್ಲಿ ಒಂಟಿ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿ 24. ಸೊಗಸಾದ ದಂಡನೆ, ಉಲ್ಟ ದಂಡು ಪ್ರಯೋಗ. ಭವಿಷ್ಯ ಕೈಯಲ್ಲಿ ಚೆಂಡು ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ರನ್ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸುವುದಾದ್ರೆ ತಂಡದ ಖಾತೆಯಲ್ಲಿ 25 ನವೀನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವ ಅಕ್ಷಯ್ ತೆನ್ಕೋಟದ ಪಂಚಮ ಚೆಂಡನ್ನು ಬಿಡಬೇಕಾಗ್ತಾ ಇದೆ. ಎಸ್ತುಗಾರಿಕೆ ವಿಭಾಗದಲ್ಲಿ ಅಕ್ಷಯ್, ನೂತನ ಕ್ರಮಾಂಕದಲ್ಲಿ ಮಿಸ್ಟರ್ ಪರೀಕ್ಷಿತ್. ಸೊಗಸಾಗಿತ್ತು. ಇದರ ಮಧ್ಯೆ ಒಂಟಿ ಓಟಗಳು ಮಾತ್ರ ತಂಡದ ಖಾತೆಯಲ್ಲಿ ಸೀಮೆಗೊಳ್ತಾ. ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 26 ಓಟಗಳು ಬಂದಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ ಚೆಂಡಿದ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ರನ್ಔಟ್ ಮುಖಾಂತರ ಪರೀಕ್ಷಿತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 27 ಆನ್ ದಿ ಸ್ಕೋರ್ ಬೋರ್ಡ್. ಸೊಗಸಾದ ಚೆಂಡು. ಇದರ ಮಧ್ಯೆ ಒಂಟಿ ಓಟಗಳಿಗೆ ಅಂಕಿಅಂಶ ಪಟ್ಟಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ 28-29 ಸವಾಲಿದೆ. ಶಿವಾಜಿ ಫ್ರೆಂಡ್ಸ್ ಕಾಜಿಲ, ಟೀಮ್ ಚಕ್ರವರ್ತಿ, ಕ್ಯಾಪ್ಟನ್ ಬಲನ್ನ ಚಕ್ರವರ್ತಿ ತಂಡದ ಕಪ್ತಾನ್ ಇದ್ದಾರೆ. ದಯವಿಟ್ಟು ಶಿವಾಜಿ ಫ್ರೆಂಡ್ಸ್ ಕಾಜಿಲ. ಇಪ್ಪತ್ತ ಚೆಂಡುಗಳ ಮುಂದೆ 29 ಸವಾಲು. ಮುಂದಿನ ಪಂದ್ಯಾಕೂಟದಲ್ಲಿ ಶಿವಾಜಿ ಫ್ರೆಂಡ್ಸ್ ಕಾಜಿಲ ವಿರುದ್ಧವಾಗ್ತಾ ಇದೆ ಟೀಮ್ ಚಕ್ರವರ್ತಿ. ತದನಂತರದ ಪಂದ್ಯಾಕೂಟದಲ್ಲಿ ಟೀಮ್ ಅಗ್ನಿ ಮನೆಯಲ್ಲಿ ವಿರುದ್ಧವಾಗಿ
ಟೀಮ್ ಅಯೋಧ್ಯ. ತದನಂತರದಲ್ಲಿ ಬೆನಕಶ್ರೀ ಕುಕ್ಕೂರಿ ವಿರುದ್ಧವಾಗಿ ಟೀಮ್ ಚಕ್ರವರ್ತಿ. ಪಂದ್ಯಾಕೂಟಗಳ ಬಳಿಕ ಉಪಾಂತ್ಯ ಸುತ್ತಿನ ಪಂದ್ಯಾಕೂಟಗಳು. ನಿನ್ನೆ ಆರಂಭವಾದಂತಹ ಟೀಮ್ ಅಗ್ನಿ ಮನೆಯಲ್ಲ ಪ್ರಸ್ತುತಪಡಿಸುತ್ತಿರುವ 2 ದಿವಸಗಳ MPL 2025 ಪ್ರಸ್ತುತವಾಗಿ ನಾರಳಪದವು ಕ್ರೀಡಾ ಮೈದಾನದಲ್ಲಿ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಲೀಗ್ ಮಾದರಿಯ 28 ಪಂದ್ಯಾಕೂಟಗಳು ವ್ಯವಸ್ಥಿತವಾಗಿ ಸಾಗಿಕೊಂಡು ಬಂದು ತದನಂತರದಲ್ಲಿ 4 ಪಂದ್ಯಾಕೂಟಗಳು ಕೂಡ ಸಾಗಿ ಬರಲಿಕ್ಕಿದೆ. ಚಿನ್ನದ ಬಣ್ಣದ ಹೊಳಪುವ ಶಾಶ್ವತ ಫಲಕಗಳೊಂದಿಗೆ ವೈಯಕ್ತಿಕ ಬಹುಮಾನವನ್ನು ಗಿಟ್ಟಿಸಿಕೊಳ್ಳುವ ಆಟಗಾರರು, ಪರ್ಪಲ್ ಕ್ಯಾಪ್ ಅದೇ ರೀತಿ ಆರೆಂಜ್ ಕ್ಯಾಪ್ ಧರಿಸುವಂತಹ ಆಟಗಾರರು ಎಲ್ಲವೂ ಪ್ರಶ್ನಾರ್ಥಕವಾಗಿರುವಾಗ MPL 2025 ಸಾಗಿಕೊಂಡು ಬರ್ತಾ ಇದೆ. ಜ್ಞಾನೇಶ್ ಎಲ್ಲಿದ್ರು ದಯವಿಟ್ಟು ಟೀಮ್ ಅಗ್ನಿ ಮನೇಲಿ ತಂಡದ ಜ್ಞಾನೇಶ್ ಎಲ್ಲಿದ್ರು ಬನ್ನಿ. ಮಧ್ಯೆ ಲೆಗ್ ಬೈಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ. ಸುಂದರತೆಯ ಚೆಂಡು ನೆಲಕಚ್ಚಿ ಬಂದಂತಹ ಚೆಂಡು ಒಂಟಿ ಓಟಗಳು ಲಭಿಸ್ತಾ ಇದೆ. ಇದರ ಮಧ್ಯೆ ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ಳುವಾಗ ಅಕ್ಷಯ್ ತನ್ಕೂಟದ ತೃತೀಯ ಚೆಂಡನ್ನು ಬಿಡಬೇಕಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ಶ್ರಮೆಗೊಂಡಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡುಗಳ ಆಟಗಳ ಬಳಿಕ ಅಂಕಿಅಂಶ ಪಟ್ಟಿ 3. ಅವಿನಾಶ ಸ್ಟ್ರೈಕ್ ಆನ್ ತುದಿಯಲು ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಯಾವುದೇ ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ ಈ ಅಕ್ಷಯ್. 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಪಂಚಮ ಚೆಂಡು ಚಾಲ್ತಿಯಲ್ಲಿದೆ. ಕ್ಷೇತ್ರರಕ್ಷಕ ಮಾಡಿದಂತ ಎಡವಟ್ಟು ಒಂಟಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇದೆ. ತನ್ನದ ಖಾತೆಯಲ್ಲಿ 4 ಎಸೆತಗಳಂತೂ 5 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಕ್ಷಯ್ ತನ್ಕೂಟದ ಅಂತಿಮ ಚೆಂಡು ಸೊಗಸಾದ ಚೆಂಡು. ಇತರ ಮಧ್ಯೆ ಅದ್ಭುತವಾದಂತಹ ಡೆಲಿವರಿ. ಪ್ರಥಮ ಓವರ್ ಸಂಪನ್ನಗೊಳ್ಳುವಾಗ ಅಕ್ಷಯ್ ಬಿಟ್ಟುಕೊಟ್ಟಂತಹ ಓಟಗಳು 4 ಆದ್ರೂ ಕೂಡ 2 ಚುಕ್ಕಿ ಎಸೆತಗಳನ್ನು ಗಳಿಸಿಕೊಂಡ್ರು ತಮ್ಮ ಓವರಿನಲ್ಲಿ. ಎಸ್ತುಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ನವೀನ್ ನಾಮಾಂಕಿತವನ್ನು ಗಳಿಸುವುದಾದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು. 29ರ ಸವಾಲಿತ್ತು ಖಂಡಿತವಾಗ್ಲೂ ನೋಡಿ. 18 ಚೆಂಡುಗಳಿದೆ, 25ರ ಸವಾಲಿದೆ.
ಕಲಾತ್ಮಕ ಶೈಲಿಯ ಹೊಡೆತಗಳಿಗೆ ಮಾತ್ರ ದಾಂಡುಗಾರರು ಇಲ್ಲಿ ಅವಕಾಶವನ್ನು ನೀಡ್ತಾ ಇದ್ದಾರೆ. ಮತ್ತೆ ಸ್ಟ್ರೈಕ್ ಹಂತದಲ್ಲಿ ಅಕ್ಷಯ್ ನಾಮಾಂಕಿತವನ್ನು ಗಳಿಸುವುದಾದರೆ ತನ್ನದ ಖಾತೆಯಲ್ಲಿ 5 ಬೋಟಗಳು ಬಂದಾಗಿದೆ. ನವೀನ್ ತನ್ಕೂಟದ ದ್ವಿತೀಯ ಚೆಂಡು. ಶೈಲಿ ಬದಲಾವಣೆಯಾಗಿತ್ತು. ಇದರ ಮಧ್ಯೆ ಒಂಟಿ ಬೋಟಗಳಿಗೆ ಲೆಗ್ ಬಾಯ್ಸ್ ಮುಖಾಂತರ ಯಶಸ್ಸನ್ನು ಲಭಿಸ್ತಾ ಇದೆ. ತನ್ನದ ಖಾತೆಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 6 ಬೋಟಗಳು. ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಲಾಂಗ್ ಆನ್ ಪರಿಸರದಲ್ಲಿ ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ನವೀನ್ 3 ಎಸೆತಗಳಲ್ಲಿ ಬಿಟ್ಟುಕೊಟ್ಟಂತಹ ಬೋಟಗಳು 3. ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಬೋಟಗಳು ಬಂದಾಗಿದೆ. ಇದರ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತನ್ನದ ಖಾತೆಯಲ್ಲಿ ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತಾ 8 ಬೋಟಗಳು ಬಂದಾಗಿದೆ. 8 ಆನ್ ದಿ ಸ್ಕೋರ್ ಬೋರ್ಡ್. ಇದರ ಮಧ್ಯೆ ಒಂಟಿ ಯಶಸ್ಸನ್ನು ಲಭಿಸುವಾಗ ತನ್ನದ ಖಾತೆಯಲ್ಲಿ ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತಾ 9 ಬೋಟಗಳು. 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನವೀನ್ ತನ್ಕೂಟದ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಖಾತೆಯಲ್ಲಿ 10 ಬೋಟಗಳು ಜಮೆಗೊಳ್ತಾ ಇದೆ. ಸೊಗಸಾದ ಚೆಂಡಿಗೆ ಓಟಗಳಂತೂ ಲಭ್ಯವಾಗ್ತಾ ಇದೆ. ಇದರ ಮುಖೇನ 4 ಬೋಟಗಳು ಬೌಂಡರಿ ಮುಖೇನ ಅವಿನಾಶ್ ದಂಡು ಮುಖಾಂತರ ಅಂಕಿಅಂಶ ಪಟ್ಟಿಯಲ್ಲಿ ನಾಲ್ಕು ಬೋಟಗಳೊಂದಿಗೆ ತಂಡದ ಖಾತೆಯಲ್ಲಿ 14 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಕ್ರಮವಲ್ಲದ ಚೆಂಡು. ನವೀನ್ ಕೊಂಚ ಮಟ್ಟಿಗೆ ದ್ವಿತೀಯ ಓವರ್ ದುಬಾರಿಯನ್ನು ಗಳಿಸಿಕೊಳ್ತಾ ಇದೆ. ಪ್ರಥಮ ಓವರಿನಲ್ಲಿ ಅಕ್ಷಯ್ ಕೇವಲ 4 ಬೋಟಗಳನ್ನು ಮಾತ್ರ ಬಿಟ್ಟುಕೊಟ್ಟಿದ್ರು. ಇದರ ಮಧ್ಯೆಗೆ ಕ್ರಮವಲ್ಲದ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 16 ಬೋಟಗಳು. ಇದರ ಮಧ್ಯೆ ಓವರ್ ನಂಬರ್ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 16 ಬೋಟಗಳು ಬಂದಾಗಿದೆ. ಹನ್ನೆರಡು ಚೆಂಡುಗಳ ಮುಂದೆ 13 ಸವಾಲಿದೆ. ಆರಂಭ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತ ಈ ಜೋಡಿಗಳು ಅಕ್ಷಯದ ರೀತಿ ಅವಿನಾಶ. ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ವಿನ್ಯಾಸಗಾರಿಕೆ ವಿಭಾಗದಲ್ಲಿ 12 ಚೆಂಡುಗಳಿದೆ, 13 ಸವಾಲಿದೆ. ಇದರ ಮಧ್ಯೆ ಸೊಗಸಾದ ದಂಡನೆ. ಅವಳಿ ಓಟಗಳು ಕೂಡ ಯಶಸ್ಸನ್ನು ಲಭಿಸಿಕೊಳ್ತಾರೆ. ಇದರ ಮಧ್ಯೆ 11 ಚೆಂಡುಗಳ ಮುಂದೆ 11.
ಒಂಟಿ ಓಟಗಳು ಮಾತ್ರ ತನ್ನದ ಖಾತೆಯಲ್ಲಿ ಎಚ್ಚರಗೊಳಿಸಿಕೊಳ್ಳುತ್ತಾ 10 ಚೆಂಡುಗಳ ಮುಂದೆ 10ರ ಸವಾಲಿದೆ. ವಿನ್ನು ತನ್ನ ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಕ್ಯಾಚ್ ಔಟಿಗಂತ ಅವಕಾಶಗಳಿತ್ತು. ಒಂಟಿ ಓಟಗಳು ಮಾತ್ರ ತಂಡದ ಖಾತೆಯಲ್ಲಿ ಸೆಮೆಗೊಳ್ತಾ ಇದೆ. 9 ಚೆಂಡುಗಳಿದೆ, 9ರ ಸವಾಲಿದೆ. 9 to go, 9 to get. ಇದರ ಮಧ್ಯೆ ಸುಂದರತೆಯ ಶೈಲಿ ಬದಲಾವಣೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಕ್ಷಮೆಗೊಳ್ಳುವಾಗ ತಂಡದ ಖಾತೆಯಲ್ಲಿ ಎಚ್ಚರಗೊಳಿಸಿಕೊಳ್ಳುತ್ತಾ 24 ಎಸೆತಗಳಂತೂ 4 ಮುಕ್ತಾವನ್ನು ಕಂಡುಕೊಳ್ತಾ ಇದೆ ತೆನ್ಕುಡ್ದ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಇದರ ಮಧ್ಯೆ ಅವಳಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಸೆಮೆಗೊಂಡಂತಹ ಮೊತ್ತ 26. 26 ಆನ್ ದಿ ಸ್ಕೋರ್ ಬೋರ್ಡ್. 7 ಚೆಂಡುಗಳಿದೆ, 3ರ ಸವಾಲು. ಇದರ ಮಧ್ಯೆ ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 27. 27. ಅಂಕಿಅಂಶ ಪಟ್ಟಿಯಲ್ಲಿ 28 ಓಟಗಳು, 28 ಆನ್ ದಿ ಸ್ಕೋರ್ ಬೋರ್ಡ್. ಇದರ ಮಧ್ಯೆ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ. ಜಿಎಫ್ಸಿ ಗಾಂಧಿನಗರ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದೆ. ಮುಂದಿನ ಪಂದ್ಯಾಕೂಟದಲ್ಲಿ ಶಿವಾಜಿ ಫ್ರೆಂಡ್ಸ್ ಕಾಚಿಲ್, ಅದೇ ರೀತಿ ಟೀಮ್ ಚಕ್ರವರ್ತಿ.
ಮಾತ್ರ ಬಾಕಿ ಇದೆ ಲೀಗ್ ಮಾದರಿಯಲ್ಲಿ. ಇದಾಗಲೇ ಜಿಎಫ್ಸಿ ಗಾಂಧಿನಗರ ತಂಡ 12 ಅಂಕಗಳ ಗಳಿಕೆಯೊಂದಿಗೆ ಟೇಬಲ್ ಟಾಪರ್ ಆಗಿ ಹೊರಹೊಮ್ಮಿದೆ. ಪ್ರಶಾಂತ್ ಅದೇ ರೀತಿ ಸುಮನ್ ಆರಂಭ ಕ್ರಮಾಂಕದ ದಾಂಡುಗಾರರು. ಎಸ್ತುಗಾರಿಕೆ ವಿಭಾಗದಲ್ಲಿ ಅಜಯ್ ನಾಮಾಂಕಿತವನ್ನು ಗಳಿಸುವುದಾದ್ರೆ ಆರಂಭದ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತವಾದಂತಹ ಚೆಂಡು ಇತರ ಮಧ್ಯೆ ಪ್ರಶಾಂತ್ ಒಂಟಿ ಓಟಗಳ ಗಳಿಕೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಲೇಖನಿಯ ಆರಂಭವನ್ನು ಗಳಿಸಿಕೊಳ್ಳುವಾಗ ಯಾವುದೇ ಓಟಗಳ ಗಳಿಕೆ ಆಗ್ತಾ ಇಲ್ಲ. ತಂಡದ ಖಾತೆಯಲ್ಲಿ ದೊಡ್ಡ ಡೆಲಿವರಿ ಮುಖಾಂತರ 2 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತೆನ್ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ಸೊಗಸಾಗಿತ್ತು. ಇತರ ಮಧ್ಯೆ ಓಟಗಳಿಗೆ ಕಡಿವಾಣ ಬೀಳ್ತಾ ಇದೆ. ಎಸೆತಗಳಂತೂ ಸಂಪೂರ್ಣವಾಗಿ ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ 3 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಂಡು ಅಜಯ್ ತೆನ್ಕೂಟದ ಚತುರ್ಥನೆಯ ಚೆಂಡು. ಇದರ ಮಧ್ಯೆ ತೀರ್ಪುಗಾರ ನಿಶಾನೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ಓಟಗಳಿಗೆ ಯಾವುದು ಆಸ್ಪದವನ್ನು ನೀಡ್ತಾ ಇಲ್ಲ. ಶಾರ್ಟ್ ಡೆಲಿವರಿ ಮುಖಾಂತರ 4 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 2 ಓಟಗಳು ಮಾತ್ರ. ಬಲವಾದ ಹೊಡೆತಕ್ಕೆ ಮನವಿ. ನೇರವಾಗಿ ಕ್ಲೀನ್ ಬೋರ್ಡ್ ಮುಖಾಂತರ ಸುಮನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಬಿಟ್ಟುಕೊಟ್ಟಂತಹ ಓಟಗಳು 2 ಆದ್ರೂ ಕೂಡ ಪಡೆದುಕೊಂಡಂತಹ ಹುದ್ದರಿಗಳು ಒಂದು. ಅದು ಸುಮನ್ ಹುದ್ದರಿಯನ್ನು ಗಳಿಸಿಕೊಂಡರು. ಮುಂದಿನ ಪಂದ್ಯ ಕೂಟಕ್ಕಾಗಿ ಟೀಮ್ ಅಗ್ನಿ ಮನೆಯಲ್ಲದೇ ರೀತಿ ಟೀಮ್ ಅಯೋಧ್ಯ ತಂಡಗಳು ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತೆ. ಅದ್ಭುತವಾದಂತಹ ದಂಡನೆ. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾರೆ. ತಂಡದ ಖಾತೆಯಲ್ಲಿ ಹೆಚ್ಚಿನ ಗಳಿಸಿಕೊಳ್ಳುತ್ತಾ 3 ಓಟಗಳು.
ಓವರ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 3. ಬೌಲರ್ ನೇಮ್ ಪ್ಲೀಸ್ ಅನಾ. ಅಂಕುಶ್, ನಿಕ್ಕಿ, ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಸ್ಟ್ರೈಕ್ ಆನ್ ತುದಿಯಲ್ಲಿ ಮಿಸ್ಟರ್ ಭರತ್. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ವಿಂಟೇಜ್ ಗಳಿಸಿಕೊಳ್ಳುತ್ತಾ 4. ಅದ್ಭುತವಾದಂತಹ ಚೆಂಡು, ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ ಪ್ರಥಮ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ ತನ್ಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಅದ್ಭುತವಾದಂತಹ ಎಸೆತ, ಇದರ ಮಧ್ಯೆ ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ ತನ್ಕೂಟದ ತೃತೀಯ ಚೆಂಡು ಚಾಲ್ತಿಯ. ಅದೇ ರೀತಿ ಟೀಮ್ ಅಗ್ನಿ ಮನೆಯಲ್ಲಿ ಪ್ರಸ್ತುತಪಡಿಸುತ್ತಿರುವಂತಹ MPL ಸೀಸನ್ 1ರ ದ್ವಿತೀಯ ದಿವಸದ ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಅತಿಥಿ ಅಭ್ಯಾಗತರಾಗಿ ಚಂದು ಎಡಪದ ಆಗಮಿಸಿಕೊಂಡಿದ್ದಾರೆ. ಇವರಿಗೆ ಪ್ರಜ್ವಲ್ ಇವರು ವೇದಿಕೆಯಲ್ಲಿ ಸ್ಮರಣಿಕೆ ರೀತಿ ಶಾಲನಾಗುವ ಮುಖಾಂತರ ಈ ಒಂದು ಪಂದ್ಯಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ಳುವಂತೆ ಸಂಯೋಜಕರಲ್ಲಿ ಮನವಿಯನ್ನು ರವಾನಿಸಿಕೊಳ್ತಾ ಇದ್ದೇವೆ. 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ ಜಮೆಗೊಂಡಂತಹ ಮೊತ್ತ 8. ನೋ ಬಾಲ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಫ್ರೀ ಟು ಮಾದರಿಯ ಚೆಂಡಿದೆ. ಭರತ್ ಅವಕಾಶಗಳ ಮಧ್ಯೆ ನಿಕ್ಕಿ ತನ್ಕೂಟದ ಚತುರ್ಥನೇ ಎಸೆತ ಚಾಲ್ತಿಯಲ್ಲಿ. ಸೊಗಸಾಗಿತ್ತು ಚೆಂಡು, ಓಟಗಳು ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ 4 ಚೆಂಡುಗಳು ಸಂಪನ್ನಗೊಳ್ತಾ ಇದೆ ತನ್ಕೂಟದ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಅದ್ಭುತವಾದಂತಹ ಚೆಂಡಿತ್ರ ಮಧ್ಯೆ ನಿಕ್ಕಿ ತನ್ಕೂಟದ ಅಂತಿಮ ಚೆಂಡನ್ನು ಎಸೆಯಬೇಕಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಓಟಗಳು ಮಾತ್ರ. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚುವರಿಯೊಂದಿಗೆ 10 ಡಬಲ್ ಡಿಜಿಟ್ ಆರ್ಮೋನ್ ಕಾಣಸಿಗ್ತಾ ಇದೆ. ಸೊಗಸಾಗಿತ್ತು ಚೆಂಡಿತ್ರ ಮಧ್ಯೆ ಓಟಗಳಿಗೆ ಯಾವುದು ಆಸ್ಪದವನ್ನು ನೀಡ್ತಾ ಇಲ್ಲ. ದ್ವಿತೀಯ ಓವರ್ ಸಂಪನ್ನವನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 10. ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 10 ಓಟಗಳು. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಇರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಓಟಗಳ ಸಂಖ್ಯೆ 11. ಸೊಗಸಾಗಿತ್ತು ಉಲ್ಟ ದಂಡಿನ ಪ್ರಯೋಗ. ಇದರ ಮಧ್ಯೆ ನೇರ ಶುಲ್ಕ ಬರ್ತಾ ಇದೆ.
ಅಂಕಿಅಂಶ ಪಟ್ಟಿಯಲ್ಲಿ ಸೆಮೆಗೊಳ್ತಾ ಇದೆ ತಂಡದ ಖಾತೆಯಲ್ಲಿ 17 ಆನ್ ದಿ ಸ್ಕೋರ್. ಟೀಮ್ ಅಗ್ನಿಮನೆಯಲ್ಲಿ ಅದೇ ರೀತಿ ಟೀಮ್ ಅಯೋಧ್ಯ ತಂಡದ ಕಪ್ತಾನರ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ ಧಾವಿಸಿ ಬನ್ನಿ. ಟೀಮ್ ಅಗ್ನಿಮನೆಯಲ್ಲಿ ಅದೇ ರೀತಿ ಟೀಮ್ ಅಯೋಧ್ಯ. ಒಂಟಿ ಓಟಗಳಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಅದೇ ತಂಡದ ಖಾತೆಯಲ್ಲಿ ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತಾ 18 ಓಟಗಳು. ಸೊಗಸಾದ ದಂಡನೇತ್ರ ಮಧ್ಯೆ ಗ್ಯಾಪ್ ಶಾಟ್ ಮುಖಾಂತರ ಬೌಂಡರಿ ಕೂಡ ಬರ್ತಾ ಇದೆ ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 22. ಬಲವಾದ ಹೊಡೆತಕ್ಕೆ ಮನವಿಯನ್ನು ಗಿಟ್ಟಿಸಿಕೊಂಡ್ರು ಯಾವುದೇ ಓಟಗಳನ್ನು ಗಳಿಸಿಕೊಳ್ತಾ ಇಲ್ಲ. ಡಾಟ್ ಡೆಲಿವರಿ ಮುಖಾಂತರ 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡದ ಖಾತೆಯಲ್ಲಿ 22. ಸೊಗಸಾದ ಚೆಂಡು ಇತ್ರ ಮಧ್ಯೆ ಓಟಗಳು ಗಳಿಕೆಯಾಗ್ತಾ ಇಲ್ಲ. ಅಂಕುಶ್ ತನ್ಕೋಟದ ಅಂತಿಮ ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ 22. ಮಧ್ಯೆ ತೃತೀಯ ಓವರ್ ಕೂಡ ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ 22. ಟೀಮ್ ಅಗ್ನಿಮನೆಲ್ ಟೀಮ್ ಅಯೋಧ್ಯ ಕಪ್ತಾನ ವನ್ಯನ ಅದ್ಭುತವಾದಂತಹ ದಂಡಿತರ ಮಧ್ಯೆ ಪ್ರಶಾಂತ್ ದಂಡು ಮಾತಾಡ್ತಾ ಇದೆ. ಖಂಡಿತವಾಗ್ಲು ಅದೃಷ್ಟದ ನಾಣ್ಯ ಚಿಮಿಕೆಯನ್ನು ಇದಾಗಲೇ ಟೀಮ್ ಅಗ್ನಿ ಮನೆಯಲ್ಲಿ ಜಯಿಸಿಕೊಳ್ತಾ ಇದೆ. ಅದೇ ರೀತಿ ಎಂಪಿಎಲ್ 2025 ಒಂದು ದ್ವಿತೀಯ ದಿವಸದ ಪಂದ್ಯಕೂಟಕ್ಕೆ ಸಂತೋಷ್ ಕೈಕಂಬ ಅತಿಥಿ ಅಭ್ಯಾಗತರಾಗಿ ಆಗಮಿಸಿಕೊಂಡಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಪಂದ್ಯಕೂಟಕ್ಕೆ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ದಯವಿಟ್ಟು ಅತಿಥಿ ಅಭ್ಯಾಗತರು ವೇದಿಕೆಯನ್ನು ಅಲಂಕರಿಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಮಧ್ಯೆ ರನ್ ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸಿಕೊಳ್ಳುವಾಗ ಭರತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡದ ಖಾತೆಯಲ್ಲಿ
ತಂಡದ ಖಾತೆಯಲ್ಲಿ 36 ಲಾಸ್ ಆಫ್ ದಿ 2 ವಿಕೆಟ್. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಸಂತೋಷ್ ಕೈಕಂಬ ಇವರಿಗೆ ಜಿತೇಶ್ ಇವರು ಸ್ಮರಣಿಕೆ ಅದೇ ರೀತಿ ಶಾಲನ್ನು ಹಾಕುವ ಮುಖಾಂತರ ಒಂದು ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಅದ್ಭುತವಾದಂತಹ ದಂಡನೆ, ಇದರ ಮಧ್ಯೆ ಗ್ಯಾಪ್ ಶಾಟ್ ಮುಖಾಂತರ ತೀರ್ಪುಗಾರರ ನಿಶಾನೆ ಕಾಯಬೇಕಾಗ್ತಾ ಇದೆ. ಹೌದು, ಷಡ್ಕದ ನಿಶಾನೆ. ಅಂಕಿಅಂಶ ಪಟ್ಟಿಯಲ್ಲಿ ಚಮೆಗೊಳ್ತಾ ಇದೆ ತಂಡದ ಖಾತೆಯಲ್ಲಿ 42 ಓಟಗಳು. ಈ ಪ್ರಶಾಂತವಾದ ಕ್ರೀಡಾಂಗಣದಲ್ಲಿ ತನ್ನದೇ ಆದ ಶೈಲಿಯಲ್ಲಿ ದಂಡನ್ನು ಬೀಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಮಧ್ಯ ಅವಕಾಶಗಳಿತ್ತು. ಸ್ಟೆಂಪ್ ಔಟ್ ಮುಖಾಂತರ ಹುದ್ದರಿಯನ್ನು ಕೂಡ ಗಳಿಸಿಕೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 42-43 ಸವಾಲಿದೆ. ಮುಂದಿನ ಪಂದ್ಯಾಕೂಟದಲ್ಲಿ ಟೀಮ್ ಅಗ್ನಿಮನೆಲ್ ಅದೇ ರೀತಿ ಟೀಮ್ ಅಯೋಧ್ಯ ತಂಡಗಳು, ತದನಂತರದಲ್ಲಿ ಅಂತಿಮ ಪಂದ್ಯಾಕೂಟದಲ್ಲಿ ಬೆನಕಶ್ರೀ ಕುಕ್ಕೂರಿ ಅದೇ ರೀತಿ ಟೀಮ್ ಚಕ್ರವರ್ತಿ. ದಾಂಡುಗಾರರು ಆದಷ್ಟು ಬೇಗ ಆಗಮಿಸಿಕೊಳ್ಳಿ. ಇಪ್ಪತ್ನಾಲ್ಕು ಚೆಂಡುಗಳ ಮುಂದೆ 43 ಸವಾಲು. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ಳಿ. ಭಾರತ್ ಎಸೆತಗಾರಿಕೆ ವಿಭಾಗದಲ್ಲಿ ಆರಂಭ ಕ್ರಮಾಂಕದ ದಾಂಡುಗಾರರು ರಾಜು ಅದೇ ರೀತಿ ರೂಪೇಶ್. ಭರತನ್ ಕೋಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ಸೊಗಸಾಗಿತ್ತು ಚೆಂಡು. ಇತರ ಮಧ್ಯೆ ಅದ್ಭುತವಾದಂತಹ ದಂಡನೆ. ಇತರ ಮಧ್ಯೆ
ಅವಳಿ ಓಟಗಳ ಯಶಸ್ಸನ್ನು ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ. ಇದರ ಮಧ್ಯೆ ಬೌಂಡರಿ ಮುಖೇನ 4 ಓಟಗಳು ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ. ಎಚ್ಚರ ಗಳಿಸಿಕೊಳ್ಳುತ್ತಾ 8 ಓಟಗಳು ಬಂದಾಗಿದೆ. ಎಸೆತಗಳಂತೂ 4 ಸಫಲತೆಯನ್ನು ಗಳಿಸುವಾಗ ಇದರ ಮಧ್ಯೆ ಅದ್ಭುತವಾದಂತಹ ದಂಡನೆ. ಒಂಟಿ ಅಂತ ಸಫಲತೆಯನ್ನು ಗಳಿಸಿಕೊಂಡಾಗಿದೆ. ಒಂಟಿ ಸಫಲತೆಯನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ ಒಂಟಿ ಎಚ್ಚರಿಕೆ ಗಳಿಸಿಕೊಳ್ಳುತ್ತಾ 9 ಓಟಗಳು. 9 ಆನ್ ದಿ ಸ್ಕೋರ್ ಬೋರ್ಡ್. ಇದರ ಮಧ್ಯೆ ರನ್ ಔಟ್ ಮುಖಾಂತರ ರಾಜು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾರೆ. ಪ್ರಥಮ ಓವರ್ ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ 9 ಲಾಸ್ ಆಫ್ ದಿ 1 ವಿಕೆಟ್. ಸೊಗಸಾಗಿತ್ತು ಚೆಂಡು. ಪ್ರಥಮ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ. ಇದರ ಮಧ್ಯೆ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಎಸ್ತುಗಾರಿಕಾ ವಿಭಾಗದಲ್ಲಿ ದೇವದಾಸ್. ಇದರ ಮಧ್ಯೆ ಒಂಟಿ ಓಟಗಳಷ್ಟೇ ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ. ಎಚ್ಚರ ಗಳಿಸಿಕೊಳ್ಳುತ್ತಾ ಡಬಲ್ ಡಿಜಿಟ್ 10 ದಾಖಲಾಗ್ತಾ ಇದೆ. ದೇವದಾಸ್ತನ್ ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ. ಕ್ರಮವಲ್ಲದ ಚೆಂಡು ವೈಡ್ ಎಂಬ ನಿಶಾನೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 11 ಓಟಗಳು. 11 ಆನ್ ದಿ ಸ್ಕೋರ್ ಬೋರ್ಡ್. ಸೊಗಸಾದ ಹೊಡೆತ. ಮಧ್ಯೆ ದೇವಿರವರ ಭದ್ರ ಬೊಗಸೆಯನ್ನು ಸೇರಿಕೊಂಡು ರನ್ ಔಟ್ ಮುಖಾಂತರ ರೂಪೇಶ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಸೆತಗಳಂತೂ 3 ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ 12 ಓಟಗಳು. ಲಾಸ್ ಆಫ್ ದಿ 2 ವಿಕೆಟ್. ದೇವದಾಸ್ತನ್ ಕೂಟದ ಚತುರ್ಥನೆಯ ಚೆಂಡು ಚಾಲ್ತಿಯಲ್ಲಿ. ನೂತನ ಕ್ರಮಾಂಕದಲ್ಲಿ ಅಜಯ್ ನಾಮಾಂಕಿತವನ್ನು ಗಳಿಸಿಕೊಳ್ತಾ ಇದ್ದಾರೆ. ಸೊಗಸಾಗಿತ್ತು ಚೆಂಡು. ಉಲ್ಟ ದಂಡಿನ ಪ್ರಯೋಗ ಒಂಟಿಗಷ್ಟು ತೃಪ್ತಿಯನ್ನು ಕಂಡುಕೊಳ್ತಾ ಇದೆ.
ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಎಚ್ಚರಣೆ ಗಳಿಸಿಕೊಳ್ಳುತ್ತ ತಂಡದ ಖಾತೆ 13 ಓಟಗಳು. ಎಸೆತಗಳಂತೂ 4 ಸಂಪನ್ನಗೊಳ್ತಾ ಇದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿ. ತ್ರಮಾದ್ಯ ಕ್ಯಾಚ್ ಔಟ್ ಮುಖಾಂತರ ಅಜಯ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ದೇವದಾಸನ್ ಕೂಟದ ಅಂತಿಮ ಚೆಂಡು ಮಾತ್ರ ಬಾಕಿ ಇರುವಂತೆ. ಸೊಗಸಾದ ಚೆಂಡು. ಮಧ್ಯೆ ಓಟಗಳಿಲ್ಲ. ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ ಓವರ್ ನಂಬರ್ 2 ಸಂಪನ್ನಗೊಳ್ತಾ ಇದೆ. ತಂಡದ ಖಾತೆಯಲ್ಲಿ 13, ಲಾಸ್ ಆಫ್ ದಿ 3 ವಿಕೆಟ್ಸ್. ಮಧ್ಯೆ ಕ್ರಮವಲ್ಲದ ಚೆಂಡು ವಾಯ್ಡ್ ಎಂಬ ತೀರ್ಪುಗಳು ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಎಚ್ಚರ ಗಳಿಸಿಕೊಳ್ಳುವ ತಂಡದ ಖಾತೆಯಲ್ಲಿ 14 ಆನ್ ದಿ ಸ್ಕೋರ್ ಬೋರ್ಡ್. ಸೊಗಸಾದ ಚೆಂಡು. ಇದರ ಮಧ್ಯೆ ಯಾವುದೇ ಓಟಗಳನ್ನು ಗಳಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ ಎಸೆತಗಳಂತೆ 2 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಪ್ರಶಾಂತನ್ ಕೂಟದ ತೃತೀಯ ಚೆಂಡು ಚಾಲ್ತಿಯಲ್ಲಿ ಅಂಕಿಅಂಶ ಪಟ್ಟಿ 14. ಎಸೆತಗಳು 3 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತನ್ಕೂಟದ ಚತುರ್ಥನೇ ಚೆಂಡು ಚಾಲ್ತಿಯಲ್ಲಿದೆ ಪ್ರಶಾಂತ. 44ರ ಸವಾಲಿತ್ತು. ಸೊಗಸಾದ ಚೆಂಡಿಗೆ ಹೊಡೆತಗಳು ಕೂಡ ಆಫ್ ಸೈಡ್ ವಿಭಾಗದಲ್ಲಿ. ಅವಳಿ ಓಟಗಳ ಗಳಿಕೆ ಆಗ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 17. ಅದ್ಭುತವಾದಂತಹ ಚೆಂಡು. ಇದರ ಮಧ್ಯೆ ಯಾವುದೇ ಓಟಗಳನ್ನು ಗಳಿಸಿಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಖಾಂತರ 5 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ಕೂಟದ ಅಂತಿಮ ಚೆಂಡು. ಸೊಗಸಾದ ದಂಡನೆ. ಇದರ ಮಧ್ಯೆ ಆಫ್ಸೈಡ್ ವಿಭಾಗದಲ್ಲಿ ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ ತೃತೀಯ ಓವರ್ ಕೂಡ ಸಂಪನ್ನಗೊಳ್ತಾ ಇದೆ. ಆರು ಚೆಂಡುಗಳ ಮುಂದೆ 25ರ ಸವಾಲಿದೆ.
ಇದರ ಮಧ್ಯೆ ರನ್ಔಟ್ ಮುಖಾಂತರ ಹುದ್ದರಿಯನ್ನು ಗಳಿಸಿಕೊಳ್ತಾ ಇದೆ. ಐದು ಚೆಂಡುಗಳಿದೆ, 25ರ ಸವಾಲಿದೆ ಯಕ್ಷಿ ತೆಸ್ತುಗಾರಿಕೆ ವಿಭಾಗದ. ಅದ್ಭುತವಾದಂತಹ ಚೆಂಡಿದ್ರ ಮಧ್ಯೆ ನೋ ಬಾಲ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಫ್ರೀಟ್ ಮಾದರಿಯ ಚೆಂಡಿದೆ, ಅವಕಾಶಗಳ ಮಧ್ಯೆ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ ಯಕ್ಷಿ ತೆಸ್ತುಗಾರಿಕೆ ವಿಭಾಗದ. ಸೊಗಸಾಗಿ ದಂಡಿಸಿದ್ರು ಲಾಂಗ್ ಆನ್ ಪರಿಸರದಲ್ಲಂತೂ ಚೆಂಡು ದೇವಿರವರ ಭದ್ರ ಬಗಸೆಯನ್ನು ಸೇರಿಕೊಂಡು ಒಂಟಿಗಷ್ಟು ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಒಂಟಿ ಎಚ್ಚರಿಯನ್ನು ಗಳಿಸಿಕೊಳ್ಳುತ್ತಾ ತನ್ನದ ಖಾತೆಯಲ್ಲಿ 19 ಕ್ಷಮಿಸಿ 20. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ಪಂಚಮ ಚೆಂಡು ಚಾಲ್ತಿಯಲ್ಲಿದೆ. ಇದರ ಮಧ್ಯೆ ಅಂತಿಮ ಚೆಂಡು ಮಾತ್ರ ಬಾಕಿ ಇರುವಾಗ ಮುಂದಿನ ಪಂದ್ಯಕೂಟಕ್ಕೆ ಟೀಮ್ ಅಗ್ನಿಮಾನ್ಯ ಅದೇ ರೀತಿ ಟೀಮ್ ಅಯೋಧ್ಯೆ ತಂಡದ ಆಟಗಾರರು ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇರುವಂತೆ ತಂಡದ ಖಾತೆಯಲ್ಲಿ 26 26 ಆನ್ ದಿ ಸ್ಕೋರ್ ಬೋರ್ಡ್. ಇದರ ಮಧ್ಯೆ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ ಟೀಮ್ ಚಕ್ರವರ್ತಿ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ಪಂದ್ಯಾಕೂಟದಿಂದ ಈ ಲೀಗ್ ಮಾದರಿಯಿಂದ ಶಿವಾಜಿ ಫ್ರೆಂಡ್ಸ್ ಕಾಜಿಲ ತಂಡ ನಿರ್ಗಮಿಸ್ತಾ ಇದೆ. ಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಂಡಗಳಿಗೆ ರವಾನಿಸಿಕೊಳ್ಳುವರಿದ್ದಾರೆ. ಟೀಮ್ ಚಕ್ರವರ್ತಿ ತಂಡದ ಧನುಷ್ ದಯವಿಟ್ಟು ಕಮಿಟಿ ಬಾಕ್ಸ್ ನ ಬಳಿ ಬನ್ನಿ. ಟೀಮ್ ಅಗ್ನಿ ಮನೇಲ್ ವರುಣ್ ಎಲ್ಲಿದ್ರು ದಯವಿಟ್ಟು ಒಮ್ಮೆ ಬನ್ನಿ. ಇಲ್ಲವೇ ಜ್ಞಾನೇಶ್ ಇದ್ರೆ ಕೂಡ ಬರ್ಬೇಕು ದಯವಿಟ್ಟು.
ಟೀಮ್ ಅಗ್ನಿ ಮನೆಯಲ್ಲಿ ಎದುರಿಸುತ್ತಿದೆ. ಟೀಮ್ ಆಯೋಜಿತ ತಂಡವನ್ನು ಆರಂಭಿಕ ದಾಂಡುಗಾರರಾಗಿ ಟೀಮ್ ಆಯೋಜಿತ ತಂಡದ ಪರವಾಗಿ ಗುರು ಸ್ಟ್ರೈಕ್ ಆನ್ ತುದಿಯಲ್ಲಿ, ಆದರೆ ನಾನ್ ಸ್ಟ್ರೈಕ್ ಭಾಗದಲ್ಲಿ ಯಶವಂತ. ಎಸ್, ಪಂದ್ಯಕೂಟಕ್ಕೆ ಹಸಿರು ನಿಶಾನೆಯನ್ನು ತೋರಿಸ್ತಾ ಇದ್ದಾರೆ ತೀರ್ಪುಗಾರರು. ಮತ್ತೆ ಪ್ರಥಮ ಓವರ್ ಎಸೆಯಲು ಟೀಮ್ ಅಗ್ನಿ ಮನೆಯಲ್ಲಿ ತಂಡದ ಭರವಸೆ ಎಸೆತಗಾರ ಅಕ್ಷಯ್ನ ಕೈಯಲ್ಲಿದೆ ಚೆಂಡು. ಮತ್ತೆ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು ನೋಡಿ, ವೇಗದ ಚೆಂಡಾಗಿತ್ತು. ನೋ ಬಾಲ್, ಕ್ರಮವಲ್ಲದ ಎಸೆತ ನೋಡಿ, ನೋ ಬಾಲ್. ಬೌಂಡರಿ ಬಾಯ್ಸ್ ಮುಖೇನ 4 ಚೆಂಡುಗಳು, ಯಾವುದೇ ಚೆಂಡುಗಳಿಲ್ಲದೆ 4 ಓಟಗಳು, 4+1 ಖಾತೆಯಲ್ಲಿ 5 ಜಮಾವಣೆಗೊಂಡಾಗಿದೆ. ಅದೇ ರೀತಿ ಟೀಮ್ ಅಗ್ನಿ ತಂಡದ ಸದಸ್ಯನಾದಂತ ಭರತ್ ಎಲ್ಲಿದ್ದರೋ ಕಮೆಂಟ್ರಿ ಬಾಕ್ಸ್ ನ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮತ್ತೆ ಪ್ರಥಮ ಓವರಿನ ಪ್ರಥಮ ಎಸೆತವನ್ನು ಎಸೆಯಲೇಬೇಕಾಗಿದೆ ಅಕ್ಷಯ್. ಎದುರಿಸುವಂತ ದಾಡುಗಾರ ಎಡಗೈ ಆಟಗಾರ ಗುರು ಆನ್ ದಿ ಸ್ಟ್ರೈಕ್. ಫ್ರೀ ಹಿಟ್ ಆಲ್. ಮತ್ತೆ ಅಕ್ಷಯ್ ತನ್ನ ಪ್ರಥಮ ಎಸೆತವನ್ನು ಎಸೆಯಲೇಬೇಕಾಗಿದೆ. ಎದುರಿಸುವಂತ ದಾಡುಗಾರ ಗುರು. ವೇಗದ ಚೆಂಡಾಗಿತ್ತು ನೋಡಿ, ಕ್ಷಣ ವೇಗದಲ್ಲಿ ದಂಡಿಸಿದಂತ ಚೆಂಡು ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಗೆ ತೆಗೆದು ಬರುತ್ತಾ ಖಾತೆಯಲ್ಲಿ 6 ಆನ್ ದಿ ಸ್ಕೋರ್ ಬೋರ್ಡ್. ದ ಕಾಂಪಿಟೇಷನ್ ಆಫ್ ಫಸ್ಟ್ ಡೆಲಿವರಿ. ಮತ್ತೆ ದ್ವಿತೀಯ ಎಸೆತವನ್ನು ಎಸೆಯಲೇಬೇಕಾಗಿದೆ ಅಕ್ಷಯ. ತೀರ್ಪುಗಾರರನ್ನು ದಾಟುತ್ತಾ ಅಕ್ಷಯ್ ತನ್ನ ದ್ವಿತೀಯ ಬಾರಿಗೆ ಎದುರಿಸುವಂತ ದಂಡುಗಾರ ಬಲಗೈ ದಂಡುಗಾರ ಯಶವಂತ್ ಇಸ್ ಆನ್ ಸ್ಟ್ರೈಕ್. ಯಾವ ರೀತಿ ದಂಡಿಸಬಲ್ಲರು ಯಶವಂತ. ಮತ್ತೆ ಅಕ್ಷಯ್ ವೇಗದ ಚೆಂಡಾಗಿತ್ತು ನೋಡಿ, ಸುಂದರ ಶೈಲಿಯ ಎಸೆತ, ಕಲಾತ್ಮಕ ಶೈಲಿಯ ಹೊಡೆತದೊಂದಿಗೆ ಒಂಟಿ ಸಂಪೂರ್ಣ. ಎರಡು ಚೆಂಡುಗಳು ಮುಕ್ತಾಯದ ವೇಳೆಗೆ ಅಂಕಿಅಂಶ ಪಟ್ಟಿಯಲ್ಲಿ 7 on the scoreboard. The combination of 2 deliveries. Once again Akshay is the man delivering his third delivery. The beautiful ball. ಉತ್ತಮ ಶೈಲಿ ಹೊಡೆತ ನೋಡಿ, ಬೌಲರ್ಸ್ ಬ್ಯಾಕ್ ಲೈನ್ ಮುಖೇನ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಗೆ ತಿದ್ದಿ ಮಾಡುತ್ತಾ ಖಾತೆಯಲ್ಲಿ 8 on the scoreboard. The combination of 3 deliveries. Once again Akshay is the man delivering his 4th delivery. In the end of our strikers, and we have Yashamanta, the right hand batsman. ಮತ್ತೊಮ್ಮೆ ಅಕ್ಷಯ ಚತುರ್ಥ ಬಾರಿ ಎದುರಿಸುವಂತ ದಾಂಡುಗಾರ ಯಶವಂತ. ಶ್ರೇಷ್ಠ ಮಟ್ಟದ ವೇಗದ ಚೆಂಡಾಗಿತ್ತು ನೋಡಿ, ಬಾಯ್ಸ್ ಮುಖೇನ. ಹೌದು, ಅಡ್ಡ ಚೆಂಡು ಕೂಡಿಸುವ 1+1 ಖಾತೆಯಲ್ಲಿ ಜಮಾವಣೆಗೊಂಡಾಗಿದೆ. ಖಾತೆಯಲ್ಲಂತೂ 2 ಹೆಚ್ಚುವರಿ ಅಂಕ ಸೇರುತ್ತಾ 10 on the scoreboard. The combination of 3 deliveries. ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ ಅಕ್ಷಯ. ಮತ್ತೆ ತನ್ನ ಚತುರ್ಥ ಬಾರಿ ವೇಗದ ಚೆಂಡಾಗಿತ್ತು ನೋಡಿ, ಶ್ರೇಷ್ಠ ಮಟ್ಟದ ಕಲಾತ್ಮಕ ಶೈಲಿಯ ಹೊಡೆತ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಗೆ ತಿತ್ತಿ ಮಾಡುತ್ತಾ ಖಾತೆಯಲ್ಲಿ 11 on the scoreboard. ಡಬಲ್ ಡಿಜಿಟ್, ಡಬಲ್ 1, 11 ಖಾತೆಯಲ್ಲಿ ಬಂದಾಗಿದೆ. ಮತ್ತೆ ಅಕ್ಷಯ್ ತನ್ನ ಪಂಚಮ ಬಾರಿಗೆ ಎಸೆತಗಾರಿಕೆ ಭಾಗದಲ್ಲೇ ಎದುರಿಸುವಂತ ದಂಡುಗಾರ ಯಶವಂತ್. ಶ್ರೇಷ್ಠ ಮಟ್ಟದ ಸ್ವೀಪ್ ಬಂತು ನೋಡಿ, ಇಲ್ಲಂತೂ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಲೈಲೇಶ್ ಮುಖೇಂತರ
ಒಂದು ಅಂಕಕ್ಕೆ ತೃಪ್ತಿ ಪಡುತ್ತಾ ಖಾತೆಯಲ್ಲಿ 12 ಒಂದು ಸ್ಕೋರ್ ಬೋರ್ಡ್. ಅಂತಿಮ ಒಂದು ಚೆಂಡು ಬಾಲು ಬಾಕಿ ಉಳಿತಾ ಇದೆ. The last one delivery is remaining for the completion of a first over. Once again, Akshay is the man delivering his last delivery for a first over as a first innings. Once again, Akshay. ಶ್ರೀಷ್ಠ ಮಟ್ಟದ ವೇಗದ ಚೆಂಡಾಗಿತ್ತು. ಇಲ್ಲ, ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ ಅಕ್ಷಯ್. ಅಡ್ಡ ಚೆಂಡು ಕ್ರಮಬಲ್ಲದೆ ಎಸೆತ. ಒಂದು ಹೆಚ್ಚುವರಿ ಅಂಕ ಖಾತೆಯಲ್ಲಿ ಸೇರುತ್ತಾ ಖಾತೆಯಲ್ಲಿ 13 ಒಂದು ಸ್ಕೋರ್ ಬೋರ್ಡ್. ಅಂತಿಮ ಬಾರಿ ಪದೇ ಪದೇ ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ. ಇಲ್ಲಂತೂ ನೋ ಬಾಲ್ ಫ್ರೀ ಹಿಟ್ ಚಾಲ್ತಿಯಲ್ಲಿ ಮತ್ತೆ ಎಸೆತಗಾರಿಕೆ ಭಾಗದಲ್ಲೇ ಲಯವನ್ನು ಪಡೆದುಕೊಳ್ಳಲೇಬೇಕಾಗಿದೆ ಎಸೆತಗಾರ ಅಕ್ಷಯ್. ಎದುರಿಸುವಂತ ದಂಡುಗಾರ ಎಡಗೈ ದಂಡುಗಾರ. ರಿಪೋರ್ಟ್ ಸ್ವೀಪ್ ನ ಯತ್ನವಿತ್ತು ನೋಡಿ, ರಿಪೋರ್ಟ್ ಸ್ವೀಪ್ ನ ಯತ್ನವಿತ್ತು. ಲೆಗ್ ಬಾಯ್ಸ್ ಮುಖೇನ ಒಂದು ಹೆಚ್ಚುವರಿ ಅಂಕ ಖಾತೆಗೆ ಜಮಾವಣೆಗೊಳ್ಳುತ್ತಿದೆ. ಖಾತೆಯಲ್ಲಿ 15 ಖಾತೆಯಲ್ಲಿ ಬಂದಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಓವರ್ ಮುಕ್ತಾಯದ ಬೆಳಿಗ್ಗೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವುದಾದರೆ ಖಾತೆಯಲ್ಲಿ 15 ಬಂದಾಗಿದೆ, ಯಾವುದೇ ನಷ್ಟವಿಲ್ಲದೆ. ಮತ್ತೆ ದ್ವಿತೀಯ ಓವರ್ ಎಸೆಯಲು ಕಪ್ತಾನನ ಭರವಸೆ ಎಸೆತಗಾರ ಪ್ರವೀಣ್ ಕೈಗೆ ಚೆಂಡನ್ನು ಒಪ್ಪಿಸಲಾಗಿದೆ. ಯಾವ ರೀತಿ ಕಪ್ತಾನನ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲ ಎಸೆತಗಾರ ಪ್ರವೀಣ್. ಎದುರಿಸುವಂತ ದಾಂಡುಗಾರ ಮತ್ತೆ ತಂಡದ ಐಕಾನ್ ಆಟಗಾರ ಬಲ್ಲಾಲ್, ಗುರು ಬಲ್ಲಾಲ್. ಒನ್ಸ್ ಅಗೈನ್ ಶ್ರೇಷ್ಠ ಮಟ್ಟದ ಚೆಂಡಾಗಿತ್ತು ನೋಡಿ. ಕರ್ಣ ಹಂಚಿಕೆ ತಗುಲಿದಂತ ಚೆಂಡು ಲೆಗ್ ಬಾಯ್ಸ್ ಮುಖೇನ ಒಂಟಿ ಆಟ. ಒಂದು ಹೆಚ್ಚುವರಿ ಸೇರುತ್ತಾ ಖಾತೆಯಲ್ಲಿ 16 ಒಂದು ಸ್ಕೋರ್ ಬೋರ್ಡ್. ದ ಕಾಂಪಿಟೇಷನ್ ಆಫ್ 1.1 ಡೆಲಿವರೀಸ್. ಮತ್ತೆ ಪ್ರವೀಣ ತನ್ನ ದ್ವಿತೀಯ ಬಾರಿಗೆ ದ್ವಿತೀಯ ಎಸೆತವನ್ನು ಎಸೆಯಲೇಬೇಕಾಗಿದೆ. ತೀರ್ಪುಗಾರರ ದಾಟುತ್ತಾ ಶ್ರೇಷ್ಠ ಮಟ್ಟದ ಚೆಂಡಾಗಿತ್ತು. ಚೆಂಡು ಚುಕ್ಕೆ ಶ್ರೇಷ್ಠ ಮಟ್ಟದ ಎಸೆತವನ್ನು ಚುಕ್ಕಿಯಾಗಿ ಮಾರ್ಪಡಿಸ್ತಾ ಇದ್ದಾನೆ. ಮತ್ತೆ ಪ್ರವೀಣ್ ತನ್ನ ತೃತೀಯ ಬಾರಿಗೆ ಎಸೆತವನ್ನು ಎಸೆಯಬೇಕಾಗಿದೆ. ಯಾವ ರೀತಿ ದಂಡಿಸಬಲ್ಲನು ದಂಡುಗಾರ ಯಶವಂತ್. ಸ್ಟ್ರೈಕ್ ಆನ್ ತುದಿಯಲ್ಲಾದರೆ ನಾನ್ ಸ್ಟ್ರೈಕ್ ಭಾಗದಲ್ಲೇ ಗುರು. ಇಲ್ಲ ಅಂತ ಸ್ವೀಪ್ ಯತ್ನವಿತ್ತು ನೋಡಿ. ಕರ್ಣ ಹಂಚಿಕೆ ತಗುಲಿದಂತ ಚೆಂಡು ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಲೆಗ್ ಬಾಯ್ಸ್ ಮುಖೇನ ಮತ್ತೊಂದು ಒಂಟಿ. ಖಾತೆಯಲ್ಲಿ 17 on the scoreboard. The combination of 1.3 balls. Once again, Praveen is a man delivering his fourth delivery of a second over. In a striker's end, we have Guru on a striker's end. Once again, Praveen. ಇಲ್ಲೊಂದು ಕ್ರಮಬಲ್ಲದ ಎಸೆತ ನೋಡಿ. ಲೈವ್ ಅನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ ಪ್ರವೀಣ. ಅಡ್ಡ ಚೆಂಡು ಎಂಬ ತೀರ್ಪು. ಖಾತೆಯಲ್ಲಿ ಹೆಚ್ಚುವರಿ ಅಂಕ ಸೇರುತ್ತಾ 18 on the scoreboard. Once again, Praveen. ಇಲ್ಲಂತೂ ಶ್ರೇಷ್ಠ ಮಟ್ಟದ ಹೊಡೆತ ಬಂತು ನೋಡಿ. ಬೌಂಡರಿ 4 ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 22 on the scoreboard. The combination of 1.4 deliveries. ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆಯನ್ನು ತೋರ್ಪಡಿಸುತ್ತಿದ್ದಾನೆ ಟೀಮ್ ಅಯೋಧ್ಯೆ ತಂಡದ ಗುರು. ಮತ್ತೆ ಪಂಚಮ ಬಾರಿಗೆ ಇಲ್ಲಂತೂ ಮತ್ತೊಂದು ಸ್ವೀಪ್ಗೆ ಯತ್ನವಿತ್ತು ನೋಡಿ. ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಗೆ ತೃಪ್ತಿ ಪಡುತ್ತಾ ಖಾತೆಯಲ್ಲಿ 23 on the scoreboard. The combination of 1.5 deliveries. ದ್ವಿತೀಯ ಓವರಿನ ಅಂತ್ಯಕ್ಕೆ ಕೇವಲ ಒಂದು ಚೆಂಡುಗಳು ಬಾಕಿ ಬಿಡ್ತಾ ಇದೆ. ಯಾವ ರೀತಿ ಆ ಒಂದು ಚೆಂಡಿನ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲನು ಪ್ರವೀಣ. ಎದುರಿಸುವಂತ ದಾಂಡುಗಾರ ಮತ್ತೆ ತಂಡದ ಐಕಾನ್ ಆಟಗಾರ ಯಶವಂತ ಈಸ್ ಆನ್ ಅ ಸ್ಟ್ರೈಕ್. ಒನ್ಸ್ ಅಗೇನ್ ಪ್ರವೀಣ ಸ್ವೀಪ್ ಮಾಡುವ ಯತ್ನವಿತ್ತು ನೋಡಿ. ಬಾಯ್ಸ್ ಮುಖೇನ ಮತ್ತೆ ಒಂದು ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 24 on the scoreboard. The combination of 2 overs without a loss of a wicket. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯನ್ನು ನಿಭಾಯಿಸಿದಂತ ಪ್ರವೀಣ್ ಬಿಟ್ಟುಕೊಟ್ಟದ್ದು ಕೇವಲ 6 ಓಟಗಳನ್ನು.
ಮತ್ತೆ ಟೀಮ್ ಅಗ್ನಿಮನೆ ತಂಡದ ಪರವಾಗಿ ತೃತೀಯ ಓವರ್ ಅನ್ನು ಎಸೆಯಲು ಕಪ್ತಾನನ ಭರವಸೆಯ ಆಟಗಾರ ಮತ್ತೋರ್ವ ಐಕಾನ್ ಆಟಗಾರ ಟೀಮ್ ಅಗ್ನಿಮನೆ ತಂಡದ ಐಕಾನ್ ವಿಶಾಲ್ನ ಕೈಯಲ್ಲಿದೆ ಚೆಂಡು. Yes, Vishal is the man delivering the first delivery of a third over once again. ದೊಡ್ಡ ಮಟ್ಟದ ಹೊಡೆತಕ್ಕೆ ಮನವನ್ನಿಟ್ಟಿದ್ದರು ಯಶವಂತ ಬಾಯಿಸ್ ಮುಖೇನ ಒಂದು ಹೆಚ್ಚುವರಿ ಅಂಕ ಖಾತೆಯಲ್ಲಿ ಸೇರುತ್ತಾ ಖಾತೆಯಲ್ಲಿ 25 on the scoreboard. The combination of a first delivery of a third over. Once again, Vishal is a man delivering his second delivery. In a striker's hand, we have a Guru on a strike. ಮತ್ತೊಂದು ದೊಡ್ಡ ಮಟ್ಟದ ಹೊಡೆತಕ್ಕೆ ಮನವನ್ನಿಟ್ಟಿದ್ದಾರೆ ನೋಡಿ. ಇಲ್ಲಂತೂ ಸುಲಭದಿತ್ತು. ಮತ್ತೊಮ್ಮೆ ಎಸ್ತಗರಿನ ಕೈಗೆ ಚೆಂಡನ್ನು ಒಪ್ಪಿಸಿಕೊಳ್ಳುತ್ತಾ ಗುರು ತನ್ನ ಪೆವಿಲಿಯನ್ ಗುರುವಿನ ಸ್ಥಾನವನ್ನು ತುಂಬಲು ಮತ್ತೋರ್ವ ಎಡಗೈ ಆಟಗಾರನ ಆಗಮನಗೊಳ್ಳುತ್ತಿದೆ ನೋಡಿ. ಎಡಗೈನ ಸ್ಥಾನವನ್ನು ತುಂಬಲು ಮತ್ತೋರ್ವ ಎಡಗೈ ಆಟಗಾರ ಗಣೇಶನ ಗಮನಗೊಳ್ಳುತ್ತಿದೆ. ಯಾವ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲರು ಗಣೇಶ್ ಜೊತೆಗೂಡುತ್ತಾ ಯಶವಂತ. ಹೌದು, ಇಲ್ಲಂತೂ 2 ಚೆಂಡುಗಳು ಮುಕ್ತಾಯಗೊಂಡಾಗಿದೆ. ಖಾತೆಯಲ್ಲಿ 25 ಬಂದಾಗಿದೆ. 1 ವಿಕೆಟ್ ನಷ್ಟಕ್ಕೆ ಮತ್ತೆ ಎಡಗೈ ಆಟಗಾರನ ಆಗಮನಗೊಳ್ಳುತ್ತಿದೆ ನೋಡಿ. ಎಡಗೈ ಆಟಗಾರನ ಸ್ಥಾನವನ್ನು ತುಂಬಲು ಮತ್ತೋರ್ವ ಎಡಗೈ ಆಟಗಾರನನ್ನು ಕರೆತರಲಾಗಿದೆ. ಮತ್ತೆ ವಿಶಾಲ್ ವೇಗದ ಚೆಂಡಾಗಿತ್ತು ನೋಡಿ, ವೇಗದ ಚೆಂಡಾಗಿತ್ತು. ಕ್ಲೀನ್ ಬೌಲ್ಡ್, ಬಂದ ದಾರಿಗೆ ಸುಂಕವಿಲ್ಲದಂತೆ ಮತ್ತೆ ಪೆವಿಲಿಯನ್ ಅಥವಾ ಗಣೇಶ ಮುಖ ಮಾಡಿದರೆ ಗಣೇಶನ ಸ್ಥಾನವನ್ನು ತುಂಬಲು ಮತ್ತೋರ್ವ ಶ್ರೀರಾಮೋಚನೆಯ ತಂಡದ ಪರವಾಗಿ ಆಡುವಂತಹ ಆಟಗಾರ, ಅತಿ ಉತ್ತಮ ಆಟಗಾರ ಕೂಡ ಹೌದು. ಕಳೆದ ಪಂದ್ಯದಲ್ಲಂತೂ 2 ಸಿಕ್ಸರ್ನ ವೀರ ಭರತನ ಗಮನಗೊಳ್ಳುತ್ತಿದೆ. ಜರ್ಸಿ ನಂಬರ್ 17 ಎಬಿಡಿ ಪ್ರೇರಿತ ಆಟಗಾರ ಕೂಡ ಹೌದು. ಗಣೇಶನ ಸ್ಥಾನವನ್ನು ತುಂಬಲು ಮತ್ತೋರ್ವ ಯುವ ಆಟಗಾರ ಟೀಮ್ ಅಯೋಧ್ಯೆ ತಂಡದ ಪರವಾಗಿ ಭರತ್. ಯಾವ ರೀತಿ ದಂಡಿಸಬಲ್ಲನೋ ವಿಶಾಲ್ ತನ್ನ ಚತುರ್ಥ ಇಷ್ಟವನ್ನು ಎಸೆಯಬೇಕಾಗಿದೆ. ವಿಶಾಲ್ ಇಸ್ ಆನ್ ಹ್ಯಾಟ್ರಿಕ್. ವಿಶಾಲ ಹ್ಯಾಟ್ರಿಕ್ ಅನ್ನು ಪಡೆಯಬಲ್ಲರೆ ಯಾವ ರೀತಿ ಪಂದ್ಯಾಕೂಟಕ್ಕೆ ಶ್ರೇಷ್ಠ ಮಟ್ಟದ ದಂಡನೆ ನೋಡಿ ಕಲಾತ್ಮಕ ಶೈಲಿಯ ಹೊಡೆತಕ್ಕೆ ಮನವನ್ನಿಟ್ಟಿದ್ದರು. ಕಲಾತ್ಮಕ ಶೈಲಿಯ ಆಟದಿಂದ 1 ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 26. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಶ್ರೇಷ್ಠ ಮಟ್ಟದ ಚೆಂಡಾಗಿತ್ತು ನೋಡಿ. ಇಲ್ಲಂತೂ ರನ್ ಔಟ್ ಚಾನ್ಸಸ್ ಇತ್ತು. ಯಾವುದೇ ಓಟವನ್ನು ಬಿಟ್ಟುಕೊಡದೆ ಚೆಂಡು ಚುಕ್ಕಿಗೊಳ್ಳುತ್ತಿದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ದ ಲಾಸ್ಟ್ 1 delivery remaining for the combination of a third over. Once again Vishal has to bowl is ಶ್ರೇಷ್ಠ ಮಟ್ಟದ ಚೆಂಡಾಗಿತ್ತು ನೋಡಿ. ಕ್ಷಣ ವೇಗದಲ್ಲಿ ಧಾವಿಸಿ ಬಂದಂತ ಚೆಂಡು ಚುಕ್ಕಿ ಬರ್ತಾ ಇದೆ. ಎಸ್, 3 ಓವರ್ಗಳು ಮುಕ್ತಾಯ ಇದೆ. ಬೆಳಿಗ್ಗೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವುದಾದರೆ 26, 2 ವಿಕೆಟ್ ನಷ್ಟಕ್ಕೆ 2 ದೊಡ್ಡ ಎಡಗೈ ಆಟಗಾರರ ವಿಕೆಟ್ ನಷ್ಟಗೊಂಡಾಗಿದೆ. ಮತ್ತೊಮ್ಮೆ ಅಂತಿಮ ಓವರ್ ಅನ್ನು ಎಸೆಯಲು ಟೀಮ್ ಅಗ್ನಿಮನೆ ತಂಡದ ಮತ್ತೋರ್ವ ಶ್ರೀರಾಮಾಂಜನೇಯ ತಂಡದ ಆಟಗಾರನನ್ನು ಕರೆತರಲಾಗಿದೆ. ಶ್ರೀನಿಧಿ ಯಾವ ರೀತಿಯ ಈ ಒಂದು ಎಸೆತಗಾರಿಕೆಯ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲ ಈ ಎಸೆತಗಾರ ಶ್ರೀನಿಧಿ. ಎದುರಿಸುವಂತ ದಾಂಡುಗಾರ ಭರತ. ಸಿಕ್ಸರ್ ವೀರ ಇನ್ನು ಕೂಡ ಸ್ಟ್ರೈಕ್ ಆನ್ ತುದಿಯಲ್ಲಿ ಜೀವಂತ. ಶ್ರೇಷ್ಠ ಮಟ್ಟದ ಹೊಡೆತ ನೋಡಿ. ಇಲ್ಲಂತೂ ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ವಿಶಾಲ್ ಮುಖಾಂತರ ಉತ್ತಮ ಶೈಲಿಯ ಹೊಡೆತಕ್ಕೆ ಮನವನ್ನಿಟ್ಟಿದ್ದರು ಭರತ. ಒಂಟಿ ಓಟದೊಂದಿಗೆ ಒಂಟಿ ಖಾತೆಯಲ್ಲಿ ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 27 on the scoreboard. The combination of 3.1 deliveries. Once again Srinidhi is a man delivering his second delivery for Yashwant. ಶ್ರೇಷ್ಠ ಮಟ್ಟದ ಬೌಲರ್ಸ್ ಬ್ಯಾಕ್ ಡ್ರೈವ್. ಇಲ್ಲಂತೂ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಗೆ ತೃಪ್ತಿ ಬರುತ್ತಾ ಖಾತೆಯಲ್ಲಿ 28 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾನೆ ಶ್ರೀನಿಧಿ. ಮತ್ತೆ ಎದುರಿಸುವಂತ ದಾಂಡುಗಾರ ಮತ್ತೆ ಭರತ, ಯುವ ಪ್ರತಿಭೆ, ಅನುಭವಿ ಆಟಗಾರನಿಂದ ಯುವ ಪ್ರತಿಭೆಗೆ. ಇಲ್ಲಂತೂ ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟಿದ್ದಾರೆ ನೋಡಿ. ಇಲ್ಲಂತೂ ಇಲ್ಲ, ಕ್ಯಾಶ್ ಡ್ರಾಪ್. ಅವಳಿ ಕೂಡ ಸಫಲತೆಯನ್ನು ಪಡೆಯುತ್ತಿದೆ ನೋಡಿ. ಅವಳಿ ಖಾತೆಗೆ ಸೇರ್ಪಡೆಗೊಳ್ಳುತ್ತಿದೆ. ದ ಸ್ಕೋರ್ ಮೂವ್ಸ್ ಅಪ್ ಟು 30 ಖಾತೆಗೆ ಬಂದಾಗಿದೆ. 2 ವಿಕೆಟ್ ನಷ್ಟಕ್ಕೆ ಇನ್ನು ಕೂಡ 3 ಚೆಂಡುಗಳು ಬಾಕಿ ಬೀಳಿತಾ ಇದೆ ನೋಡಿ. ಅಂತಿಮ
ಓವರಿನ 3 ಚೆಂಡುಗಳು ಬಾಕಿ ಬಿಡ್ತಾ ಇದೆ. ಯಾವ ರೀತಿ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲ ಶ್ರೀನಿ. ಮತ್ತೊಮ್ಮೆ ಶ್ರೀನಿಧಿ ಎದುರಿಸುವಂತ ದಂಡುಗರ ಬರ. ಮತ್ತೊಮ್ಮೆ ಲೆಗ್ ಸ್ಟಂಪ್ಗೆ ದಂಡಿಸುವಲ್ಲಿ ವೈಫಲ್ಯ. ಕ್ಲೀನ್ ಬೌಲ್ ಮುಖೇನ ಮತ್ತೊಂದು ಉದ್ಧರಿ ನೋಡಿ ಟೀಮ್ ಅಯೋಧ್ಯೆ ತಂಡದ 3ನೇ ಉದ್ಧರಿ ನೆಲೆಗೊಳ್ಳುತ್ತಿದೆ. ಭರತನ ಸ್ಥಾನವನ್ನು ತುಂಬಲು ಮತ್ತೋರ್ವ ಯುವ ಆಟಗಾರ ಗೋಪಾಲನ ಆಗಮನಗೊಳ್ಳುತ್ತಿದೆ. ಇನ್ನು ಉಳಿದಿರುವ 2 ಚೆಂಡಿನಲ್ಲಿ ಯಾವ ರೀತಿ ದಂಡಿಸಬಲ್ಲರು ಗೋಪಾಲ್. The last over deliveries remaining for the completion of our first innings. ಅಂತಿಮ 2 ಚೆಂಡುಗಳು ಬಾಕಿ ಬೀಳ್ತಾ ಇದೆ ದ್ವಿತೀಯ ಇನ್ನಿಂಗ್ಸಿನ ಪ್ರಾರಂಭಕ್ಕೆ. ಮತ್ತೆ ಶ್ರೀನಿಧಿ ಟು ಗೋಪಾಲ್. ಯಾವ ರೀತಿ ದಂಡಿಸಬಲ್ಲನು ಗೋಪಾಲ್. ಯಾವ ರೀತಿ ಇನ್ನು ಕೂಡ ಹೆಚ್ಚುವರಿ ಅಂಕವನ್ನು ಖಾತೆಗೆ. ಮತ್ತೆ ಶ್ರೀನಿಧಿ ಇಲ್ಲಂತೂ ಲೆಗ್ ಸ್ಟಂಪ್ಗೆ ದಂಡಿಸಿದಂತ ಚೆಂಡು ನೋಡಿ ಶ್ರೇಷ್ಠ ಮಟ್ಟದ ರಕ್ಷಣೆ. ಒಂಟಿಗೆ ತೃಪ್ತಿ ಪಡುತ್ತಾ ಖಾತೆಯಲ್ಲಿ 1 ಹೆಚ್ಚುವರಿ ಅಂಕ ಖಾತೆಗೆ ಸೇರುತ್ತಾ ಖಾತೆಯಲ್ಲಿ 31 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ಒನ್ಸ್ ಅಗೈನ್ ಶ್ರೀನಿಧಿ ಅಂತಿಮ ಬಾರಿಗೆ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಅಂತಿಮ ಬಾರಿಗೆ ಶ್ರೀನಿಧಿ ಎದುರಿಸುವಂತ ದಾಂಡುಗಾರ ಯಶವಂತ. ಇಲ್ಲಂತೂ ದೊಡ್ಡ ಹೊಡೆತಕ್ಕೆ ಮನವನ್ನು ಇಟ್ಟಿದ್ದಾರೆ ನೋಡಿ. ಬಾಯಿಸ್ ಮುಖೇನ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಬಾಯಿಸ್ ಮುಖೇನ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಖಾತೆಯಲ್ಲಿ 32. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಬೆಳಿಗ್ಗೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವುದಾದರೆ 32-33 ಎಂಬ ಬೃಹತ್ ಸವಾಲನ್ನು ನೀಡುತ್ತಿದೆ. ಯಾವ ರೀತಿ ಈ ಸವಾಲನ್ನು ಬೆನ್ನಟ್ಟಬಲ್ಲರು ಟೀಮ್ ಅಗ್ನಿ ಮನೆಯಲ್ಲ. ಅದೇ ರೀತಿ ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ಗಮನಿಸುತ್ತಿದ್ದೇವೆ. ಬೆಣಕ ಶ್ರೀ ಕುಕ್ಕೂರಿ ತಂಡದ ಎದುರಾಗುತ್ತಿದೆ ಟೀಮ್ ಚಕ್ರವರ್ತಿ. ಈ 2 ತಂಡದ ಕಪ್ತಾನರು ಆದಷ್ಟು ಬೇಗ ನನ್ನ ಚಿಮ್ಕೆಗಾಗಿ ಧಾವಿಸಿ ಬನ್ನಿ. ಟೀಮ್ ಬೆಣಕ ಸ್ಟ್ರೈಕರ್ಸ್ ಅದೇ ರೀತಿ ಟೀಮ್ ಚಕ್ರವರ್ತಿ ಈ 2 ತಂಡದ ಕಪ್ತಾನರು ನಾನಿ ಚಿಮ್ಕೆಗಾಗಿ ಧಾವಿಸಿ ಬನ್ನಿ. ಟೀಮ್ ಅಗ್ನಿ ಮನೆಯ ತಂಡದ ಬಲವಾಗಿ ಆರಂಭಿಕ ಆಟಗಾರರ ಆಗಮನಗೊಳ್ಳುತ್ತಿದೆ. ಚೇತನ್ ಜೊತೆಗೂಡುತ್ತಾ ಶ್ರೀನಿಧಿ. ಅದೇ ರೀತಿ ಟೀಮ್ ಅಯೋಧ್ಯೆ ತಂಡದ ಬಲವಾಗಿ ಪ್ರಥಮ ಓವರನ್ನು ಎಸೆಯಲು ಕಪ್ತಾನನ ಭರವಸೆ ಎಸೆತಗಾರ ಗಣೇಶ ಎಡಗೈ ಎಸೆತಗಾರನ ಕೈಗೆ ಚೆಂಡನ್ನು ಒಪ್ಪಿಸಲಾಗಿದೆ. ಯಾವ ರೀತಿ ಕಪ್ತಾನನು ವಹಿಸಿದ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲ ಎಸೆತಗಾರ ಗಣೇಶ. ಸ್ಟ್ರೈಕ್ ತುದಿಯಲ್ಲಿ ಗಮನಿಸುವುದಾದರೆ ಮತ್ತೋರ್ವ ಮಿಸ್ಟರ್ 360 ಖ್ಯಾತಿಯ ಎಬಿಡಿ ಪ್ರೇರಿತ ಆಟಗಾರ ಚೇತು ಇನ್ನು ಕೂಡ ಸ್ಟ್ರೈಕ್ ತುದಿಯಲ್ಲೇ ಆರಂಭಿಕನಾಗಿ ಆಗಮಿಸಿದಂತ ಚೇತು ಜೊತೆಗೂಡುತ್ತಾ ಶ್ರೀನಿಧಿ ಯಾವ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲರು. ಅದೇ ರೀತಿ ಎಸೆತಗಾರಿಕೆ ಭಾಗವನ್ನು ಗಮನಿಸುವುದಾದರೆ ಟೀಮ್ ಅಯೋಧ್ಯೆ ತಂಡದ ಪರವಾಗಿ ಗಣೇಶ ಯಾವ ರೀತಿ ಎಸೆತವನ್ನು ಎಸೆಯಬಲ್ಲ. 33 ಎಂಬ ಬೃಹತ್ ಸವಾಲನ್ನು ಯಾವ ರೀತಿ ಕಟ್ಟಿ ಹಾಕಬಲ್ಲದು ಟೀಮ್ ಅಯೋಧ್ಯೆ ತಂಡ. ಅದೇ ರೀತಿ ಅಗ್ನಿ ತಂಡ ಆ ಸವಾಲನ್ನು ಯಾವ ರೀತಿ ಬೆನ್ನಟ್ಟಬಲ್ಲವು ಎಲ್ಲವೂ ಪ್ರಶ್ನಾರ್ಥಕ. ಮತ್ತೆ ಗಣೇಶ ತೀರ್ಪುಗಾರ ಹಳದೀಪ್ನ ದಾಟುತ್ತಾ ಪ್ರಥಮ ಎಸೆತವನ್ನು ಎಸೆಯುತ್ತಿದ್ದಾರೆ. ಶ್ರೇಷ್ಠ ಮಟ್ಟದ ಚೆಂಡಾಗಿತ್ತು ನೋಡಿ. ಕಲಾತ್ಮಕ ಶೈಲಿಯ ಹೊಡೆತ. ಇಲ್ಲಂತೂ ಶ್ರೇಷ್ಠ ಮಟ್ಟದ ರಕ್ಷಣೆ. ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಪ್ರಥಮ ಚೆಂಡು ಮುಕ್ತಾಯದ ವೇಳೆಗೆ ಅಂಕಿಅಂಶ ಪಟ್ಟಿಯಲ್ಲಿ
ಮತ್ತೆ ದ್ವಿತೀಯ ಬಾರಿಗೆ ಸಿದ್ಧವನ್ನು ಎಸೆಯಬೇಕಾಗಿದೆ ಗಣೇಶ್ ಎದುರಿಸುವಂತ ದಾಂಡುಗಾರ ಶ್ರೀನಿಧಿ. ಮತ್ತೆ ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು ನೋಡಿ, ಕ್ರಮಬಲ್ಲದೆ ಸಿದ್ಧವಾಗಿತ್ತು ನೋಡಿ. ಅಡ್ಡ ಚೆಂಡು ಕೂಡಿಸಿ ಒಂದು 1+1 ಖಾತೆಗೆ ಬಂದಾಗಿದೆ. 2 ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 3ರ ಜಮಾವಣೆ. 1 ಚೆಂಡು ಮುಕ್ತಾಯದ ವೇಳೆಗೆ ಮತ್ತೆ ಗಣೇಶ್ ತನ್ನ ದ್ವಿತೀಯ ಸಿದ್ಧವನ್ನು ಎಸೆಯಬೇಕಾಗಿದೆ. Once again Ganesh delivering is a second delivery of a first over. ವೇಗದ ಚೆಂಡಾಗಿತ್ತು ನೋಡಿ, ಇದು ಕೂಡ ಅಡ್ಡ ಚೆಂಡು ನೋಡಿ. ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ ಗಣೇಶ ಪದೇ ಪದೇ ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ. ಮತ್ತೆ ಗಣೇಶ್ ತನ್ನ ದ್ವಿತೀಯ ಬಾರಿಗೆ ಎಸೆತವನ್ನು ಮುನ್ನಡೆಸಬೇಕಾಗಿದೆ. ಮತ್ತೆ ಗಣೇಶ, ಹೌದು ಇದು ಕೂಡ ಅಡ್ಡ ಚೆಂಡು. 3 ಸತತ ಕ್ರಮಬಲ್ಲದೆ ಎಸೆತ ನೋಡಿ, ಕ್ರಮಬಲ್ಲದೆ ಎಸೆತವನ್ನು ಎಸೆದು ಅಂಕಿಅಂಶ ಪಟ್ಟಿಯಲ್ಲಿ 1 ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 5. 1 ಚೆಂಡು ಮುಕ್ತಾಯದ ವೇಳೆಗೆ ಮತ್ತೆ ಅಂತಿಮ ಮತ್ತೆ ಗಣೇಶ ತನ್ನ ದ್ವಿತೀಯ ಬಾರಿಗೆ ಎದುರಿಸುವಂತ ದಾಂಡುಗಾರ ಚೇತನ್. ಮತ್ತೆ ಉತ್ತಮ ಶೈಲಿಯ ಹೊಡೆತ ನೋಡಿ, ಇಲ್ಲಂತೂ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಗೆ ತಿದ್ದಿ ಬರುತ್ತಾ 2 ಚೆಂಡು ಮುಕ್ತಾಯದ ಬೇಡಿಗೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವುದಾದರೆ ಖಾತೆಯಲ್ಲಿ 6 on the scoreboard. The combination of our 2 deliveries. ಮತ್ತೆ ಗಣೇಶ ದೊಡ್ಡ ಮಟ್ಟದ ಹೊಡೆತಕ್ಕೆ ಮನಮನ್ನಿಟ್ಟಿದ್ದರು. ಶ್ರೀನಿಧಿ ಚೆಂಡು ಚುಕ್ಕಿಗೊಳ್ಳುತ್ತಾ 3 ಚೆಂಡುಗಳು ಮುಕ್ತಾಯಗೊಂಡಾಗಿದೆ. ಮೂರು ಚೆಂಡುಗಳು ಮುಕ್ತಾಯದ ಬೇಡಿಕೆ ಅಂಕಿಅಂಶ ಪಟ್ಟಿಯಲ್ಲೇ 6ರ ಜಮಾವಣೆಗೊಂಡಾಗಿದೆ. ಇಲ್ಲಂತೂ ದೊಡ್ಡ ಮಟ್ಟದ ಹೊಡೆತ ನೋಡಿ, ನೋ ಮ್ಯಾನ್ಸ್ ಏರಿಯಾ. ಇಲ್ಲಂತೂ ಬೌಂಡರಿ. 4 ಹೆಚ್ಚುವರಿ ಖಾತೆಗೆ ಸೇರ್ಪಡೆಗೊಳ್ಳುತ್ತಿದೆ. ಬೌಂಡರಿ ಸಾಗಿ ಬರ್ತಾ ಇದೆ ನೋಡಿ. 2 ದಿವಸದ ಯಶಸ್ಸಿನ ಕ್ರೀಡಾಕೂಟದಲ್ಲಿ 75ನೇ ಬೌಂಡರಿ ಇದಾಗಿದ್ದು, ಮತ್ತೆ ಗಣೇಶ ತನ್ನ ಪಂಚಮ ಬಾರಿಗೆ ಎಸೆತವನ್ನು ಎಸೆಯಬೇಕಾಗಿದೆ ಎದುರಿಸುವಂತ ದಾಂಡುಗಾರ ಶ್ರೀನಿ. 1 ಬೌಂಡರಿನ ಮೀರ. ಇಲ್ಲಂತೂ ಮತ್ತೊಮ್ಮೆ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಯ ಓಡಾಟ ಒಂಟಿ ಸಂಪೂರ್ಣಗೊಳ್ಳುತ್ತಾ ಖಾತೆಯಲ್ಲಿ 11 on the scoreboard. The combination of 5 deliveries. The last 1 delivery remaining for the combination of first over. ಮೊದಲ ಓವರಿನ ಮುಕ್ತಾಯಕ್ಕೆ ಅಂತಿಮ 1 ಚೆಂಡುಗಳು ಬಾಕಿ ಉಳಿತಾ ಇದೆ. ಖಾತೆಯಲ್ಲಿ 11ರ ಜಮಾವಣೆಗೊಂಡಾಗಿದೆ. ಎದುರಿಸುವಂತ ದಾಂಡುಗಾರ ಚೇತು 360 ಖ್ಯಾತಿಯ ಆಟಗಾರ. ಇಲ್ಲಂತೂ ವೇಗದ ಚೆಂಡಾಗಿತ್ತು ನೋಡಿ, ಕ್ಷಣ ವೇಗದ ಚೆಂಡು ಕೂಡ ಅಡ್ಡ ಚೆಂಡು ನೋಡಿ, ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ ಗಣೇಶ. ಖಾತೆಯಲ್ಲಿ 12 on the scoreboard. The combination of 5 deliveries of first over. Once again Ganesh has 2 deliveries. Our last delivery in the strikers and we have Chetu, Mr. 360. ಉತ್ತಮ ಶೈಲಿಯ ಹೊಡೆತ ಬಂತು ನೋಡಿ, ಇಲ್ಲಂತೂ ಕ್ಯಾಚ್ ಅನ್ನು ಬರೆದುಕೊಳ್ಳುತ್ತಿದ್ದಾನೆ ವಿಕ್ಕಿ. ಶ್ರೇಷ್ಠ ಮಟ್ಟದ ಕ್ಯಾಚ್. ಚೇತುವಿನ ನಿರ್ಗಮನ ನೋಡಿ, ಚೇತುವಿನ ವಿಕೆಟ್ ಉದ್ದರಿ ಬರೆದುಕೊಳ್ಳುತ್ತಾ ಇದೆ. ಚೇತುವಿನ ಸ್ಥಾನವನ್ನು ತುಂಬಲು ಮತ್ತಿರುವ ಹೊಡೆಬಡಿಯ ದಾಂಡುಗಾರ ಶ್ರೀರಾಮಾಂಜನೇಯ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರ ಜೆರ್ಸಿ ನಂಬರ್ 12 ವಿಶಾಲ್ ನಾಗಾನುಗೊಳ್ಳುತ್ತಿದೆ. ಶ್ರೀನಿಧಿ ಜೊತೆಗೂಡುತ್ತಾ ವಿಶಾಲ್ ಯಾವ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲದು, ಯಾವ ರೀತಿ 33 ಎಂಬ ಸವಾಲನ್ನು ಬೆನ್ನಟ್ಟಬಲ್ಲದು, ಎಲ್ಲವೂ ಪ್ರಶ್ನಾರ್ಥಕ. ಇಲ್ಲಂತೂ ಪ್ರಥಮ ಓವರ್ ಮುಕ್ತಾಯದ ಬೆಳಿಗ್ಗೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವುದಾದರೆ ಖಾತೆಯಲ್ಲಿ 12, 1 ವಿಕೆಟ್ ನಷ್ಟಕ್ಕೆ. ಇನ್ನು ಕೂಡ 18 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ದ್ವಿತೀಯ ಓವರ್ ಅನ್ನು ಎಸೆಯಲು ಕಪ್ತಾನನ ಭರವಸೆಯ ಎಸೆತಗಾರ, ತಂಡದ ಐಕಾನ್ ಕೂಡ ಹೌದು ಗುರು, ತನ್ನ ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಎಸೆಯಲೇಬೇಕಾಗಿದೆ ಎದುರಿಸುವಂತ ದಾಂಡುಗಾರ ಶ್ರೀನಿಧಿ. Once again, Srinidhi is on a strike. ಶ್ರೇಷ್ಠ ಮಟ್ಟದ ಹೊಡೆತ ಬಂತು ನೋಡಿ, ಮತ್ತೊಂದು ಕ್ಯಾಚ್. ಎಸ್, ದ ಕ್ಯಾಚ್ ಆಫ್ ದಿ ಮ್ಯಾಚ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ಆ ಕ್ಯಾಚ್ ಆಫ್ ಅ ಮ್ಯಾಚ್. ಶ್ರೇಷ್ಠ ಮಟ್ಟದ ರಕ್ಷಣೆ ನೋಡಿ, ವಿಕ್ಕೆ
ಮತ್ತೊಂದು ದ್ವಿತೀಯ ದೊಡ್ಡ ಮಟ್ಟದ ಉದ್ಧಾರಿ ಪಡೆದುಕೊಳ್ಳುತ್ತಿದೆ ನೋಡಿ. ಶ್ರೀನಿಧಿಯ ಜಾಗವನ್ನು ತುಂಬಲು ಮತ್ತೋರ್ವ ಯುವ ಆಟಗಾರ ಟೀಮ್ ಅಗ್ನಿಮನೆ ತಂಡದ ಪರವಾಗಿ ಲೈಲೇಶನ ಆಗಮನಗೊಳ್ಳುತ್ತಿದೆ ನೋಡಿ. ಶ್ರೀನಿಧಿಯ ಜಾಗವನ್ನು ತುಂಬಲು ಮತ್ತೋರ್ವ ನೂತನ ಕ್ರಮಾಂಕದ ದಾಂಡುಗಾರನಾಗಿ ಯುವ ಆಟಗಾರ ಲೈಲೇಶನ ಆಗಮನಗೊಳ್ಳುತ್ತಿದೆ ನೋಡಿ. ಗುರು ತನ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ನೋಡಿ. ಪ್ರಥಮ ಎಸೆತದಲ್ಲೇ ವಿಕೆಟ್ ಅನ್ನು ಪಡೆದುಕೊಳ್ಳಲಿದ್ದಾರೆ. ದ್ವಿತೀಯ ಬಾರಿ ಗುರು ತನ್ನ ದ್ವಿತೀಯ ಬಾರಿಗೆ ಲೈಲೇಶ್ ಸ್ಟ್ರೈಕ್ ಆನ್ ತುದಿಯಲ್ಲಿ ಯಾವ ರೀತಿ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲರೋ. ಮತ್ತೊಮ್ಮೆ ಇದಂತೂ ಕ್ರಮವಲ್ಲದ ಎಸೆತ ನೋಡಿ. ಅಡ್ಡ ಚೆಂಡು ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ ಗುರು. ಅಡ್ಡ ಚೆಂಡು ಒಂದು ಹೆಚ್ಚುವರಿ ಅಂಕ ಖಾತೆಗೆ ಸೇರುತ್ತಾ ಖಾತೆಯಲ್ಲಿ 13 on the scoreboard with loss of 2 wickets. ಮತ್ತೆ ದ್ವಿತೀಯ ಬಾರಿಗೆ ಎಸೆತವನ್ನು ಎಸೆಯಬೇಕಾಗಿದೆ ಗುರು. ಮತ್ತೊಂದು ಅಡ್ಡ ಚೆಂಡು ನೋಡಿ. ಸತತ 2ನೇ ಅಡ್ಡ ಚೆಂಡು, ಒಂದು ಹೆಚ್ಚುವರಿ ಮತ್ತೆ ಒಂದು ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 14 on the scoreboard with the loss of 2 wickets. ಮತ್ತೆ ಗುರು ತನ್ನ ದ್ವಿತೀಯ ಬಾರಿಗೆ ತೀರ್ಪುಗಾರರ ದಾಟುತ್ತಾ ಶ್ರೇಷ್ಠ ಮಟ್ಟದ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಒಂಟಿಗೆ ತೃಪ್ತಿ ಪಡುತ್ತಾ ಖಾತೆಯಲ್ಲಿ 15 on the scoreboard. 2 ಚೆಂಡುಗಳು ಮುಕ್ತಾಯಗೊಂಡಾಗಿದೆ. ಗುರು ತನ್ನ ತೃತೀಯ ಬಾರಿಗೆ ಎದುರಿಸುವಂತ ದಂಡುಗಾರ ವಿಶಾಲ್. ಇಲ್ಲಂತೂ ಉತ್ತಮ ಶೈಲಿಯ ಹೊಡೆತ ಬಂತು ನೋಡಿ. ಒಂಟಿ ಓಟಕ್ಕೆ ತೃಪ್ತಿ. ಉತ್ತಮ ಶೈಲಿಯ ಹೊಡೆತ ಬಂತು, ಆದರೂ ಒಂದಕ್ಕೆ ಮಾತ್ರ ಸೀಮಿತವಾದ ಹೊಡೆತವಾಗಿತ್ತು. ಖಾತೆಯಲ್ಲಿ 16 on the scoreboard. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಇಲ್ಲಂತೂ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟಿದ್ದರು. ಚೆಂಡು ಚುಕ್ಕಿಗೊಳ್ಳುತ್ತಾ ದ್ವಿತೀಯ ಓವರಿನ ಸಂಪೂರ್ಣ ಮುಕ್ತಾಯಕ್ಕೆ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಎದುರಿಸುವಂತ ದಾಂಡುಗಾರ ಲೈಲೇಶ ಇನ್ನು ಕೂಡ ಸ್ಟ್ರೈಕ್ ಆನ್ ತುದಿಯಲ್ಲಿ. ಇಲ್ಲಂತೂ ಅಡ್ಡ ಚೆಂಡು ನೋಡಿ. ಕ್ರಮಬಲ್ಲದ ಎಸೆತ, ಲಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಸೆತಗಾರ ಗುರು. ಎದುರಿಸುವಂತ ದಾಂಡುಗಾರ ಲೈಲೇಶ ಇನ್ನು ಕೂಡ ಸ್ಟ್ರೈಕ್ ಆನ್ ತುದಿಯಲ್ಲಿ ಜೀವಂತಗೊಂಡರೆ ಮತ್ತೊಮ್ಮೆ ಗುರು ತನ್ನ ಪಂಚಮ ಬಾರಿ. ಇಲ್ಲಂತೂ ದೊಡ್ಡ ಹೊಡೆತ, ಇಲ್ಲಂತೂ ದೊಡ್ಡ ಹೊಡೆತ. ಯಸ್, ಸಿಕ್ಸರ್. ತಮ್ಮ ತಂಡದ ಪೆವಿಲಿಯನ್ ಆದ ಚೆಂಡನ್ನು ದಂಡಿಸುವಲ್ಲಿ ಯಶಸ್ಸನ್ನು ಕಂಡುತ್ತಾ 6 ಹೆಚ್ಚುವರಿ ಅಂಕ ಖಾತೆಗೆ ಸೇರುತ್ತಾ ಖಾತೆಯಲ್ಲಿ 23. A 70th six coming from a Lailesh bat. ಇಲ್ಲಂತೂ ಚೆಂಡು ಚುಕ್ಕಿಯ ಯಾವುದೇ ಓಟವನ್ನು ಬಿಟ್ಟುಕೊಡದೆ 2 ಓವರ್ಗಳ ಮುಕ್ತಾಯದ ಬೇಡಿಗೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸುತ್ತಾದರೆ ಖಾತೆಯಲ್ಲಿ 23, 2 ವಿಕೆಟ್ ನಷ್ಟಕ್ಕೆ ಇನ್ನು ಕೂಡ 2 ಓವರಿನ ಆಟ ಬಾಕಿ ಉಳಿತಾ ಇದೆ. 12 balls remaining, 10 to go. 12 ಚೆಂಡುಗಳ ಮುಂದೆ 10ರ ಅವಶ್ಯಕತೆ. ಇನ್ನು ಕೂಡ ವಿಶಾಲ, ಅದೇ ರೀತಿ ಲೈಲೇಶ ಸ್ಟ್ರೈಕ್, ಅದೇ ರೀತಿ ನಾನ್ ಸ್ಟ್ರೈಕ್ ಲೈನ್ ನಲ್ಲಿ ಕಾಣಸಿಗಬಹುದಾಗಿದೆ. ಯಶವಂತ ತೃತೀಯ ಓವರ್ ಅನ್ನು ಈಸಲು ತಂಡದ ಕಪ್ತಾನ ಕೂಡ ಹೌದು, ತಂಡದ ಐಕಾನ್ ಕೂಡ ಹೌದು, ಯಶವಂತನ ಆಗಮನಗೊಳ್ಳುತ್ತಿದೆ. ರಿವರ್ಸ್ ಸ್ವಿಪ್ ನ ಯತ್ನವಿತ್ತು ನೋಡಿ. ರಿವರ್ಸ್ ಸ್ವಿಪ್ ಯತ್ನವಿತ್ತು. ಬಾಯ್ಸ್ ಮುಖೇನ 1 ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 24 on the scoreboard. ಮತ್ತೆ ಯಶವಂತನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ತೃತೀಯ ಓವರಿನ ದ್ವಿತೀಯ ಎಸೆತ ವೇಗದ ನೆಲಕಚ್ಚಿ ಬಂದಂತ ಚೆಂಡು ನೋಡಿ. ಇಲ್ಲಂತೂ ಒಂದು ಸಂಪೂರ್ಣಗೊಳ್ಳುತ್ತಾ ಇದೆ ನೋಡಿ. ಒಂಟಿ ಸಂಪೂರ್ಣಗೊಳ್ಳುತ್ತಾ ಖಾತೆಯಲ್ಲಿ 25 on the scoreboard with the loss of 2 wickets. ಮತ್ತೊಂದು ಬೌಂಡರಿ.
ಅದೇ ರೀತಿ ಟೀಮ್ ಅಗ್ನಿ ಮನೆಯಲ್ಲ ಪ್ರಸ್ತುತಪಡಿಸಿರುವಂತಹ ಈ ಒಂದು ದ್ವಿತೀಯ ದಿವಸದ MPL 2025 ಈ ಒಂದು ಪಂದ್ಯಾಕೂಟಕ್ಕೆ ಶರಣ್ ಮಿಮಿಕ್ರಿ ಕೈಕಂಬ ಆಗಮಿಸಿಕೊಂಡಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಪಂದ್ಯಾಕೂಟಕ್ಕೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಅತಿಥಿ ಅಭ್ಯಾಗತರನ್ನು ದಯವಿಟ್ಟು ವೇದಿಕೆಗೆ ಬರುವಂತೆ ಸಂಯೋಜಕರಲ್ಲಿ ಮನವಿಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಖಾತೆಯಲ್ಲಿ 29 4 ಚೆಂಡುಗಳ ಆಟ ಮುಕ್ತಾಯಗೊಂಡಾಗಿದೆ. ಮತ್ತೆ ರಿವರ್ಸ್ ಹಿಟ್ನ ಯತ್ನವಿತ್ತು ನೋಡಿ, ಯಾವುದೇ ಹೌದು ಕಾಲಿನ ಅಂಚಿಕೆ ತಗುಲಿದಂತ ಚೆಂಡು ಒಂದು ಹೆಚ್ಚುವರಿ ಅಂಕ ಸೇರುತ್ತಾ ಖಾತೆಯಲ್ಲಿ 30 on the scoreboard. The loss of 2 wickets, the combination of 2.5 deliveries. ಇಲ್ಲೊಂದು ದೊಡ್ಡ ಹೊಡೆತ ನೇರ ಕ್ಷೇತ್ರ ರಕ್ಷಣ ಕೈಗೆ ನೋಡಿ, ಮತ್ತೊಂದು ವಿಕೆಟ್ ಉದ್ಧರಿ ಲೈಲೇಶನ ಸ್ಥಾನವನ್ನು ತುಂಬಲು ಮತ್ತಿರುವ ನೂತನ ಗಮಕದ ದಾಂಡುಗಾರನಾಗಿ ಮತ್ತಿರುವ ಯುವ ಆಟಗಾರ ತಿಲಕನ ಆಗಮನಗೊಳ್ಳುತ್ತಿದೆ ನೋಡಿ. ಲೈಲೇಶನ ಸ್ಥಾನವನ್ನು ತುಂಬಲು ತಿಲಕ್. ಹೌದು, ಇನ್ನುಳಿದ 6 ಚೆಂಡುಗಳ ಮುಂದೆ 3 ಅವಶ್ಯಕತೆ. 6 balls remaining, 3 to go. 6 ಚೆಂಡುಗಳ ಮುಂದೆ 3 ಅವಕಾಶ. ಇಸ್ತಗರಿ ಭಾಗದಲ್ಲಿ ಮತ್ತಿರುವ ಯುವ ಲೆಗ್ ಸ್ಪಿನ್ ಶೈಲಿ ಇಷ್ಟಗಾರನನ್ನು ಕರೆತರಲಾಗಿದೆ ಭರತ್. ವೇಗದ ಚೆಂಡಾಗಿತ್ತು ನೋಡಿ, ಇಲ್ಲಂತೂ ಒಂಟಿ ಸಂಪೂರ್ಣಗೊಳ್ಳುತ್ತಿದೆ. ಬೌಂಡರಿ ಮುಖಾಂತರ ಪಂದ್ಯಾಕೂಟವನ್ನು ಟೀಮ್ ಅಗ್ನಿಮನೆ ಜಯ ಸಾಧಿಸುತ್ತಿದೆ. ಸಾವಿರದಾರಿ ಎನ್ನತಕ್ಕಂಥ ಮಾತಿನೊಂದಿಗೆ ಆರಂಭ
ಹಾಕಿರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 6. ಹಲ್ಲು ತುಂಬಾನೇ ನೋಯ್ತಾ ಇದೆ. ಕ್ಯಾವಿಟಿ ಇರಬಹುದಾ? ನಾನು ಸ್ಕೂಲ್ಗೆ ಟೀಮ್ ಆಫ್ ದಿ ಮನೇಲ್ ತಂಡದ ಜ್ಞಾನೇಶ್ ಇದ್ರೆ ದಯವಿಟ್ಟು ಕಮಿಟಿ ಬಾಕ್ಸ್ ನ ಬಳಿ ಬನ್ನಿ ಅಣ್ಣ. ಆಕ್ಟಿಂಗ್ ಸ್ಕೂಲ್ಗೆ ಹೋಗು, ಚೆನ್ನಾಗಿ ಮಾಡ್ತೀಯಾ. ನಾಟಕ ಕಂಪನಿ ಎಲ್ಲಾ ಮಮ್ಮೀಸ್ಗೆ ಗೊತ್ತಿದೆ, ಹೊಸ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ನಲ್ಲಿರುವ ಆರ್ಜಿನಿನ್ ಮತ್ತು ಕ್ಯಾಲ್ಸಿಯಂ ಬೂಸ್ಟ್ ಟೆಕ್ನಾಲಜಿ ನೀಡುತ್ತೆ ಇಡೀ 24 ಗಂಟೆ ಕ್ಯಾವಿಟೀಸ್ ನಿಂದ ಸುರಕ್ಷೆ. 24 ಗಂಟೆ 5 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ There's only one thing that matters for us. We have one match tomorrow. That's the most ಬೇರೆ important ಇತರ match of ಮಧ್ಯೆ the competition. ಒಂಟಿ ಓಟಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚುವರಿಯನ್ನು ಗಳಿಸಿಕೊಳ್ಳುತ್ತಾ 7 ಓಟಗಳು ಬಂದಾಗಿದೆ. 7 ಆನ್ ದಿ ಸ್ಕೋರ್ ಬೋರ್ಡ್, ಲಾಸ್ ಆಫ್ ದಿ 1 ವಿಕೆಟ್. ಪ್ರಥಮ ಓವರ್ ಕೂಡ ಸಂಪನ್ನಗೊಳ್ತಾ ಇದೆ. The first thing that went through my mind was something's wrong. The pressure is ದ್ವಿತೀಯ ಓವರನ್ನು ಎಸೆಯಲು ಎಸ್ತುಗಾರಿಕೆ ವಿಭಾಗದಲ್ಲಿ ಪಂದ್ಯಾಕೂಟದ ಮೋಸ್ಟ್ ವಿಕೆಟ್ ಟೇಕರ್ ಮಿಸ್ಟರ್ ಮೋಹನ್ ದಾಸ್. ಎಸ್ತುಗಾರಿಕೆ ವಿಭಾಗದಲ್ಲಿ ಆರಂಭದ ಎಸೆತ ವೈಡ್ ಡೆಲಿವರಿ ಮೂಲಕ ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಹೆಚ್ಚುವರಿಯನ್ನು ಗಳಿಸಿಕೊಳ್ಳುತ್ತ ತಂಡದ ಖಾತೆಯಲ್ಲಿ 8 ಓಟಗಳು ಬಂದಾಗಿದೆ. ಮುಂಜಾನೆಯ ಸಮಯದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ಈ ಒಂದು ಪಂದ್ಯಾಕೂಟವನ್ನು ಕ್ರೀಡಾಭಿಮಾನಿಗಳು ವೀಕ್ಷಿಸ್ತಾ ಇದ್ದಾರೆ. ಸರ್ವರಿಗೂ ಮತ್ತೊಮ್ಮೆ ಎಂಪಿಎಲ್ 2025 ಒಂದು ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಎಸೆತಗಳಂತೂ ಒಂದು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 8 ಓಟಗಳು. ಬಲವಾದ ಹೊಡೆತಕ್ಕೆ ಪ್ರಯತ್ನ ಇಲ್ಲಿ ಲಭಿಸ್ತಾ ಇದೆ. ಕೊಂಚ ಮಟ್ಟಿಗೆ ಎಡಬಿದ್ರು ಕೂಡ ಅಂತಿಮವಾಗಿ ಚೇತರಿಕೆಯನ್ನು ಕಳಿಸಿಕೊಂಡ್ರು ಈ ಕ್ಷೇತ್ರರಕ್ಷಕ. ಅವಳಿ ಓಟಗಳನ್ನು ಬಿಟ್ಟುಕೊಟ್ರು. ಅಂಕಿಅಂಶ ಪಟ್ಟಿಯಲ್ಲಿ ಡಬಲ್ ಡಿಜಿಟ್ ಆರಂಭವನ್ನು ಕಾಣಸಿಗ್ತಾ ಇದೆ. ತಂಡದ ಖಾತೆಯಲ್ಲಿ 10. ಬಲವಾದ ಹೊಡೆತಕ್ಕೆ ಮನವಿಯನ್ನು ಗಿಟ್ಟಿಸಿಕೊಂಡ್ರು. ಅಲ್ಲಂತೂ ಒಂಟಿ ಓಟಗಳು ಮಾತ್ರ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚುವರಿಯನ್ನು ಗಳಿಸಿಕೊಳ್ಳುತ್ತಾ 11 ಓಟಗಳು. ತಂಡದ ಖಾತೆಯಲ್ಲಿ 11 ಎಸೆತಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅದ್ಭುತವಾದಂತಹ ಚೆಂಡಿದ್ರ ಮಧ್ಯೆ ಲೆಗ್ ಬೈಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚುವರಿಯನ್ನು ಗಳಿಸಿಕೊಳ್ಳುತ್ತಾ 12 ಓಟಗಳು ಬಂದಾಗಿದೆ. 2 ಬಾಲ್ ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 13, ಲಾಸ್ ಆಫ್ ದಿ 1 ವಿಕೆಟ್. ಮಧ್ಯೆ ಕೊಂಚ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ ಮೋಹನ್ ದಾಸ್. ಅಂಕಿಅಂಶ ಪಟ್ಟಿಯಲ್ಲಿ ನೋಡುವುದಾದ್ರೆ 14 ಓಟಗಳು, 4 ಚೆಂಡುಗಳ ಆಟ ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಲವಾದ ಹೊಡೆತಕ್ಕೆ ಅವಕಾಶವನ್ನು ಗಿಟ್ಟಿಸಿಕೊಳ್ಳುತ್ತಾ ಒಂಟಿ ಮಾತ್ರ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚನ್ನು ಗಳಿಸಿಕೊಳ್ಳುತ್ತಾ 15 ಓಟಗಳು ಬಂದಾಗಿದೆ. ಅದ್ಭುತವಾದಂತಹ ದಂಡನೆ. ಮಧ್ಯೆ ಪ್ರವೀಣ್ ಭದ್ರಭಗಸೆಯನ್ನು ಸೇರಿಕೊಂಡು ಒಂಟಿಗಷ್ಟು ತೃಪ್ತಿಯನ್ನು ಕಂಡುಕೊಳ್ತಾ ಇದೆ ಚೆಂಡು. ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 2 ಓವರ್ ಸಂಪನ್ನಗೊಳ್ಳುವಾಗ ತಂಡದ ಖಾತೆಯಲ್ಲಿ 16 ಆನ್ ದಿ ಸ್ಕೋರ್ ಬೋರ್ಡ್, ಲಾಸ್ ಆಫ್ ದಿ 1 ವಿಕೆಟ್. ಲೀಗ್ ಮಾದರಿಯ ಕೊನೆಯ ಪಂದ್ಯಾಕೂಟ. ಇನ್ನು 4 ಪಂದ್ಯಾಕೂಟಗಳು ಉಪಾಂತ್ಯ ಪಂದ್ಯಾಕೂಟಗಳು. ನಾಲ್ಕು ತಂಡಗಳು
ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡ್ರೆ 4 ತಂಡಗಳು ಲೀಗ್ ಮಾದರಿಯಿಂದ ನಿರ್ಗಮಿಸಿಕೊಳ್ಳಿಕ್ಕಿದೆ. ನೋಬಾಲ್ ಎಂಬ ತೀರ್ಪು ಲಭಿಸ್ತಾ ಇದೆ ಎಸ್ತಗಾರಿಕೆ ವಿಭಾಗದಲ್ಲಿ ಚಿತ್ತು. ಅಲ್ಲಂತೂ ಅವಕಾಶಗಳ ಮಧ್ಯೆ ಸುಮಾನ್ ಫೀಟ್ ಮಾದರಿಯ ಚೆಂಡಿದ ದಂಡಿಸುವರು ನಿಲ್ಲಿಸುವರು ಎಲ್ಲವೂ ಪ್ರಶ್ನಾರ್ಥಕ. ಬಲವಾಗಿ ದಂಡಿಸಿದ್ರ ಮಧ್ಯೆ ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚಳನ್ನು ಗಳಿಸಿಕೊಳ್ಳುತ್ತಾ 18 ಓಟಗಳು. ವೈಟ್ +1 ಬಳಿ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಳ್ಳುತ್ತಾ ತಂಡದ ಖಾತೆಯಲ್ಲಿ 20. ಲಾಸ್ ಆಫ್ ದಿ ಒನ್ ವಿಕೆಟ್. ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಒಂಟಿ ಓಟಗಳು ಲಭಿಸ್ತಾ ಇದೆ ತಂಡದ ಖಾತೆಯಲ್ಲಿ ಹೆಚ್ಚಳಗೊಳಿಸಿಕೊಳ್ಳುತ್ತಾ 22. 22 ಆನ್ ದಿ ಸ್ಕೋರ್ ಬೋರ್ಡ್. 3 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲಾಲಿಪಾಪ್ ಮಾದರಿಯ ಚೆಂಡಾಗಿತ್ತು. ಅಲ್ಲಂತೂ ಒಂಟಿ ಓಟಗಳಿಗೆ ಅಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಎಸೆತಗಳಂತೂ 4 ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 23. 23 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ವೈಟ್ +1 ಬಳಿ ಓಟಗಳು ತಂಡದ ಖಾತೆಯಲ್ಲಿ ಹೆಚ್ಚಳಗೊಳಿಸಿಕೊಳ್ಳುತ್ತಾ 25 ಓಟಗಳು. ಮಧ್ಯೆ ವೈಟ್ +1 ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯನ್ನು ಗಳಿಸಿಕೊಳ್ಳುತ್ತಾ 27. 27. ಮಧ್ಯೆ ಬಲವಾದ ಹೊಡೆತಕ್ಕೆ ಮನವಿಯನ್ನು ಗಿಟ್ಟಿಸಿಕೊಂಡ್ರು. ಅಗೈನ್ ವೈಡ್ ಡೆಲಿವರಿ. ಚಿತ್ತುಕೊಚ್ಚ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ ಎಸೆತಗಾರಿಕೆ ವಿಭಾಗದಲ್ಲಿ. 12 ಓಟಗಳು ಲಭಿಸಿಯಾಗಿದೆ. ಶೈಲಿ ಬದಲಾವಣೆಯಾಗಿತ್ತು. ಉಲ್ಟ ದಂಡು ಪ್ರಯೋಗ. ಇದರ ಮಧ್ಯೆ ಬೌಂಡರಿ ಕೂಡ ಲಭಿಸ್ತಾ ಇದೆ. ಕ್ಷೇತ್ರರಕ್ಷಕ ಮಾಡಿದಂತ ಎಡಬಟ್ಟು ಅಂಕಿಅಂಶ ಪಟ್ಟಿಯಲ್ಲಿ ಇದಾಗಲೇ 32. 32 ಆನ್ ದಿ ಸ್ಕೋರ್ ಬೋರ್ಡ್. ಸೊಗಸಾದ ದಂಡನೆ. ಕನೆಕ್ಷನ್ ಉತ್ತಮಗೊಳ್ತಾ ಇದೆ. ಇದರ ಮಧ್ಯೆ ಷಟ್ಕ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 38 ಓಟಗಳು. ಬರೋಬ್ಬರಿ 22 ಓಟಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ರು ಈ ಚಿತ್ತು. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಅಂತಿಮ 6 ಚೆಂಡುಗಳ ಅರ್ಧ 1 ಓವರ್ ಬಾಕಿ ಇರುವಂತೆ ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 38 ಓಟಗಳು. ಅದ್ಭುತವಾದಂತಹ ಚೆಂಡು. ಇದರ ಮಧ್ಯೆ ಗೂಟ ರಕ್ಷಕ ಕೊಂಚ ಮಟ್ಟಿಗೆ
ಎಸೆತಗಳು ಒಂಟಿ ಸಂಪನ್ನಗೊಳ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ತಂಡದ ಖಾತೆಯಲ್ಲಿ 39. ಅಗೈನ್ ದಾಂಡಿಸಿದ್ರು ಉತ್ತಮ ರೀತಿಯಾದಂತಹ ದಂಡನೆ. ಬೌಂಡರಿ ಮುಖೇನ 4 ಓಟಗಳು ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರಗಳಿಸಿಕೊಳ್ಳುತ್ತಾ 43 ಓಟಗಳು ಬಂದಾಗಿದೆ. ನವೀನ್ ಬಿಡಬೇಕಾಗ್ತಾ ಇದೆ ತನ್ಕೂಟದ ತೃತೀಯ ಚೆಂಡು. ಮಧ್ಯೆ ಸುಂದರತೆಯ ಹೊಡೆತ, ಗಾಳಿಯಲ್ಲಿ ಚೆಂಡು ಷಟ್ಕ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 49 ಓಟಗಳು ಬಂದಾಗಿದೆ. ಮಧ್ಯೆ ಸುಂದರತೆ ಹೊಡೆತ, ಭರತ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಹುದ್ದರಿ ಮುಖೇನ ದ್ವಿತೀಯ ಹುದ್ದರಿ ಕೂಡ ಗಳಿಕೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ 49, ಎಸೆತಗಳಂತೂ 4 ಸಂಪನ್ನಗೊಳ್ತಾ ಇದೆ. ನವೀನ್ ತನ್ಕೂಟದ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಮಧ್ಯೆ ಉತ್ತಮ ರೀತಿಯಾದಂತಹ ಕನೆಕ್ಷನ್. ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡ್ತಾ ಇದ್ದಾರೆ. ಇಲ್ಲಂತೂ ತ್ರಿವಳಿ ಓಟಗಳು ಕೂಡ ಸಂಪನ್ನಗೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಎಚ್ಚರ ಗಳಿಸಿಕೊಳ್ಳುತ್ತಾ 52, 52 ಆನ್ ದಿ ಸ್ಕೋರ್ ಬೋರ್ಡ್. ಮಧ್ಯೆ ಸೊಗಸಾದ ದಂಡನೆ. ಲಾಂಗ್ ಆನ್ ಪರಿಸರದಲ್ಲಂತೂ ಚೆಂಡು ಅವಳಿ ಓಟಗಳ ಗಳಿಕೆ ಆಗ್ತಾ ಇದೆ. ಮಧ್ಯೆ ಅವಳಿ ಓಟಗಳೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 54, 55 ಸವಾಲಿದೆ. ಇಪ್ಪತ್ತ ಚೆಂಡುಗಳ ಮುಂದೆ 55 ಸವಾಲು. ಅದೇ ರೀತಿ ಈ ಕೂಟದಲ್ಲಿ 8 ತಂಡಗಳು ಭಾಗವಹಿಸಿತ್ತು. ದಯವಿಟ್ಟು ಈ ಕೂಟದ 8 ತಂಡಗಳ ವ್ಯವಸ್ಥಾಪಕರಾಗಲಿ ಕಪ್ತಾನಾಗಲಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರುವಂತೆ ಯಶಸ್ವಿ ಸಂಯೋಜಕರು ನಿಮಗಾಗಿ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಪಡೆದುಕೊಳ್ಳುವಂತೆ 8 ತಂಡದ ಮಾಲಕರಿಲ್ವೇ ಕಪ್ತಾನರಿಗೆ ಕರೆಯನ್ನು ಸ್ಪಷ್ಟಪಡಿಸಿಕೊಳ್ತಾ ಇದ್ದಾರೆ. ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಗಳಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 55 ಬೃಹತ್ ಸವಾಲಿದೆ. ಈ ಬೆನಕಶ್ರೀ ತಂಡ ಆರಂಭ ಕ್ರಮಾಂಕದಲ್ಲಿ ಇರುವರು ಸ್ಫೋಟಕ ದಂಡುಗಾರರಿದಾಗಲೇ ಆಗಮಿಸಿಕೊಂಡಾಗಿದೆ. ರತ್ತು ಅದೇ ರೀತಿ ಚಿತ್ತು
ದೊಡ್ಡ ಹೊಡೆತಗಳೇ ಗೋಚರಿಸಿಕೊಂಡಲ್ಲಿ ಪಂದ್ಯಾಕೂಟ ಹಿಡಿತವನ್ನು ಸಾಧಿಸಬಹುದು ಬೆನಕಶ್ರೀ. ಯಾವ ರೀತಿಯಲ್ಲಿ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ ಎನ್ನುವಂಥದ್ದು ಪ್ರಶ್ನಾರ್ಥಕವಾಗಿರುವಾಗ ಪ್ರಥಮ ಓವರ್ ಅನ್ನೇ ಎಸೆಯಲು ಎಸ್ತಗಾರಿಕೆ ವಿಭಾಗದಲ್ಲಿ ಭರತ್ ನಾಮಾಂಕಿತವನ್ನು ಗಳಿಸಿಕೊಳ್ತಾ ಇದ್ದಾರೆ. ಅದ್ಭುತವಾದಂತಹ ಚೆಂಡಿಗೆ ಸ್ಪಷ್ಟವಾಗಿ ದಂಡು ಕೂಡ ಸ್ಪರ್ಶಿಸಿತ್ತು. ಇದರ ಮಧ್ಯೆ ಒಂಟಿ ಓಟಗಳಿಗೆ ಅಷ್ಟೇ ಸೀಮಿತಗೊಳ್ತಾ ಇದೆ ಎಸ್ತಗಾರಿಕೆ ವಿಭಾಗ. 8 ತಂಡಗಳ ವ್ಯವಸ್ಥಾಪಕರದೇ ರೀತಿ ಇಲ್ಲವೇ ಕಪ್ತಾನ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಯಶಸ್ವಿ ಸಂಯೋಜಕರು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಯಶಸ್ವಿ ಸಂಯೋಜಕರೊಂದಿಗೆ ಸಹಕರಿಸುವಂತೆ ಎಲ್ಲ 8 ತಂಡಗಳ ವ್ಯವಸ್ಥಾಪಕರಿಗೆ ಕರೆಯನ್ನು ಸ್ಪಷ್ಟಪಡಿಸಿಕೊಳ್ತಾರೆ. ಸುಂದರತೆಯ ಚೆಂಡು ಇದರ ಮಧ್ಯೆ ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 3 ಓಟಗಳು ಕ್ಷಮೆಗೊಳ್ತಾ ಇದೆ. ಎಸ್ತುಗಳಂತೂ 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೊಗಸಾದ ಚೆಂಡಿಗೆ ಓಟಗಳು ಗಳಿಕೆಯಾಗ್ತಾ ಇದೆ. ನಾಲ್ಕು ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ 4. ಇದರ ಮಧ್ಯೆ ಕ್ರಮವಲ್ಲದ ಚೆಂಡು ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ಒಂಟಿ ಎಚ್ಚರ ಗಳಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 5 ಓಟಗಳು ಒಂದಾಗಿದೆ. ಸೊಗಸಾದ ಚೆಂಡು ನೆಲ ಕಚ್ಚಿ ಬಂದಂತಹ ಚೆಂಡಿಗೆ ಓಟಗಳಂತೂ ಅವಳಿ ದಾಖಲಾಗ್ತಾ ಇದೆ. ಬಾಯ್ಸ್ ಮುಖಾಂತರ ಅಂಕಿಅಂಶ ಪಟ್ಟಿಯಲ್ಲಿ ಅವಳಿ ಓಟಗಳ ಗಳಿಕೆಯೊಂದಿಗೆ 7 ಓಟಗಳು ಜಮೆಯಾಗ್ತಾ ಇದೆ. 5 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳುವ ಬಲವಾದ ಹೊಡೆತಕ್ಕೆ ಪ್ರಯತ್ನ ಇಲ್ಲಂತೂ ಅದ್ಭುತವಾದಂತಹ ಪ್ರಯತ್ನ, ಅವಳಿ ಓಟಗಳ ಸಂಪಾದನೆಯಾಗ್ತಾ ಇದೆ. ಖಂಡಿತವಾಗ್ಲು ಉತ್ತಮ ರೀತಿಯಾದಂತಹ ಕ್ಷೇತ್ರ ರಕ್ಷಣೆ ಈ ನೇರ ಪ್ರಸಾರದಲ್ಲಿ ರಿಪ್ಲೈ ಕಾಣುವಾಗ ಖಂಡಿತವಾಗ್ಲು ಟೀಮ್ ಅಗ್ನಿ ತಂಡದ ಭರತ್ ದಯವಿಟ್ಟು ಕಮಿಟಿ ಬಾಕ್ಸ್ ನ ಬಳಿ ಬನ್ನಿ. ಭರತ್ ಅಂಕಿಅಂಶ ಪಟ್ಟಿಯಲ್ಲಿ 9 ಓಟಗಳು ಜಮೆಗೊಳ್ತಾ ಇದೆ. ದೇವದಾಸ್ ತನ್ಕೂಟದ ಪ್ರಥಮ ಚೆಂಡು ಚಾಲ್ತಿಯಲ್ಲಿರುವಾಗ ಚಿತ್ತು ಸ್ಟ್ರೈಕ್ ಆನ್ ತುದಿಯಲ್ಲಿ. ಇದರ ಮಧ್ಯೆ ಉತ್ತಮ ರೀತಿಯಾದಂತಹ ಕನೆಕ್ಷನ್ ಉತ್ತಮಗೊಂಡಿತ್ತು. ತೀರ್ಪುಗಾರರ ನಿಶಾನೆ ಬೌಂಡರಿ ಕೂಡ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಕೆಯಾಗುವಂತಹ ಮೊತ್ತ 4. ಅಂಕಿಅಂಶ ಪಟ್ಟಿಯಲ್ಲಿ 11 ಆನ್ ದಿ ಕ್ಷಮಿಸಿ 13 ಆನ್ ದಿ ಸ್ಕೋರ್ ಬೋರ್ಡ್. ಉಲ್ಟ ದಂಡು ಪ್ರಯೋಗವಾಗಿತ್ತು. ಚೆಂಡು ದಂಡು ಸ್ಪರ್ಶವನ್ನು ಕಂಡುಕೊಳ್ತಾ ಇಲ್ಲ. ನೇರವಾಗಿ ಗೂಟ ರಕ್ಷಕ ವಿಭಾಗವನ್ನು ಸೇರಿಕೊಳ್ತಾ ಇದೆ. ಚೆಂಡು ಕ್ಷಣ ಮಾತ್ರದಲ್ಲಿ ಯಾವುದೇ ಓಟಗಳಿಗೆ ಆಸ್ಪದವನ್ನು ನೀಡದೆ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುವಾಗ 2 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13. ಬೀಸೊಡೆಯ ಪ್ರಯತ್ನವಿತ್ತು, ಅಲ್ಲಂತೂ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡ್ತಾ ಇದ್ದಾರೆ. ಒಂಟಿ ಸಂಪಾದನೆಯಾಗುವಾಗ ತಂಡದ ಖಾತೆಯಲ್ಲಿ 14 ಓಟಗಳು ಬಂದಾಗಿದೆ. ಇದರ ಮಧ್ಯೆ ಲೆಗ್ ಬೈಸ್ ಮುಖಾಂತರ
ಒಂಟಿ ಯಶಸ್ಸನ್ನು ಲಭಿಸುವಾಗ ತಂಡದ ಖಾತೆಯಲ್ಲಿ 15 ಎಸೆತಗಳಂತೂ 4 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಹೊಡೆತ ಲಾಂಗ್ ಆನ್ ಪರಿಸರದಲ್ಲಂತೂ ಚೆಂಡು ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ ಹೆಚ್ಚು ರನ್ ಗಳಿಸಿಕೊಳ್ಳುತ್ತಾ ದ್ವಿತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇರುವಂತೆ ತಂಡದ ಖಾತೆಯಲ್ಲಿ 16 ಓಟಗಳ ಗಳಿಕೆ ಆಗ್ತಾ ಇದೆ. ಲಾಲಿಪಾಪ್ ಮಾದರಿಯ ಚೆಂಡಿಗೆ ಷಟ್ಕ ಕೂಡ ದಾಖಲಾಗ್ತಾ ಇದೆ. ಅಂತಿಮ ಚೆಂಡಿಗೆ ರತ್ತು ದಂಡು ಮಾತಾಡಿತ್ತು ಖಂಡಿತವಾಗ್ಲೂ. ಲೆಗ್ ಸೈಡ್ ವಿಭಾಗಕ್ಕೆ ದಬ್ಬಿದಂತಹ ಹೊಡೆತ ನೇರವಾಗಿ ಸೀಮಾ ರೇಖೆಯ ಹೊರಭಾಗಕ್ಕೆ ದಬ್ಬಿತು. ಅಂಕಿಅಂಶ ಪಟ್ಟಿಯಲ್ಲಿ 22 ಆನ್ ದಿ ಸ್ಕೋರ್ ಬೋರ್ಡ್. ಹನ್ನೆರಡು ಚೆಂಡುಗಳ ಮುಂದೆ 33 ಸವಾಲು. ಈ ಎಸೆತಗಾರಿಕೆ ವಿಭಾಗದಲ್ಲಿ ಆಲ್ರೌಂಡರ್ ಶೈಲಿಯ ಆಟಗಾರ ಮಿಸ್ಟರ್ ಪ್ರಶಾಂತ್ ನಾಮಾಂಕಿತವನ್ನು ಗಳಿಸಿಕೊಳ್ತಾ ಇದ್ದಾರೆ. ಎಸೆತಕ್ಕೂ ಸಾಯಿ, ದಂಡುಗಾರಿಕೆಗೂ ಸಾಯಿ ಹೇಳಿ ಮಾಡಿಸಿದಂತ ಮನೆಯಲು ಪರಿಸರದ ಈ ಪ್ರಶಾಂತ ಕೂಟದ ತೃತೀಯ ಓವರಿನ ಪ್ರಥಮ ಚೆಂಡು ಸುಂದರತೆಯ ಚೆಂಡಾಗಿತ್ತಿದ್ರ ಮಧ್ಯೆ ಲೆಗ್ ಬೈಸ್ ಮುಖಾಂತರ ಒಂಟಿ ಯಶಸ್ಸನ್ನು ಲಭಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಹೆಚ್ಚು ರನ್ ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 23 ಓಟಗಳ ಗಳಿಕೆ ಆಗ್ತಾ ಇದೆ. ಮಧ್ಯೆ ಒಂಟಿ ಯಶಸ್ಸನ್ನು ಲಭಿಸುವಾಗ ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚು ರನ್ ಗಳಿಸಿಕೊಳ್ಳುತ್ತಾ 24 ಎಸೆತಗಳಂತೂ 2 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಒಂಟಿ ಓಟಗಳ ಯಶಸ್ಸನ್ನು ಲಭಿಸಿಕೊಂಡು ತಂಡದ ಖಾತೆಯಲ್ಲಿ ಒಂಟಿ ಹೆಚ್ಚು ರನ್ ಗಳಿಸಿಕೊಳ್ಳುತ್ತಾ 25 ಆನ್ ದಿ ಸ್ಕೋರ್ ಬೋರ್ಡ್. ಉಲ್ಟ ದಂಡು ಪ್ರಯೋಗ, ವಾಟ್ ಅ ಕನೆಕ್ಷನ್, ವಾಟ್ ಅ ಗೇಮ್. ದ ನೇಮ್ ರತ್ತು ಷಟ್ಕದ ಮುಖಾಂತರ ಕ್ವಿಂಟಲ್ ಮಾದರಿಯ ಹೊಡೆತವಾಗಿತ್ತು. ಅಂಕಿಅಂಶ ಪಟ್ಟಿಯಲ್ಲಿ ನೋಡುವುದಾದ್ರೆ 31 ಓಟಗಳು ಬಂದಾಗಿದೆ. ಎಸೆತಗಳಂತೂ 4 ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಚೆಂಡು ಚುಕ್ಕಿಯನ್ನು ಗಳಿಸಿಕೊಳ್ಳುತ್ತಾ ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 31. ಮಧ್ಯೆ ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ತಾ ರದ್ದು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಶಾಂತ್ ರವರ ಅಂತಿಮ ಎಸೆತಕ್ಕೆ ಹುದ್ದರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿ ನೋಡುವುದಾದ್ರೆ 31 ಆನ್ ದಿ ಸ್ಕೋರ್ ಬೋರ್ಡ್. ಆರು ಎಸೆತಗಳಿದ 24 ಸವಾಲು. Six to go, 24 to catch. ಯಕ್ಷಿ ಎಸೆತಗಾರಿಕೆ ವಿಭಾಗದಲ್ಲಿ ಮೋಸ್ಟ್ ವಿಕೆಟ್ ಟೇಕರ್ ವಿಭಾಗದ ದ್ವಿತೀಯ ಸ್ಥಾನದಲ್ಲಿರುವಂತಹ ಎಸೆತಗಾರ ಮಿಸ್ಟರ್ ಯಕ್ಷಿತ್ ಪ್ರಥಮ ಎಸೆತಕ್ಕೆ ಚಿತು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಉಳಿದಂತ 5 ಚೆಂಡುಗಳಲ್ಲಿ 24 ಸವಾಲಿದೆ.
ಸೊಗಸಾಗಿತ್ತು ಚೆಂಡು. ಇದರ ಮಧ್ಯೆ ಒಂಟಿಗಷ್ಟೇ ತೃಪ್ತಿಯನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳಿದೆ, 23 ಸವಾಲಿದೆ. ಮಧ್ಯೆ ಕ್ರಮವಲ್ಲದ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಚೆನ್ನ ಗಳಿಸಿಕೊಳ್ಳುತ್ತಾ 33 ಬೋಟ್. ಸೊಗಸಾದ ಚೆಂಡಿಗೆ ನೇರವಾಗಿ ಹುದ್ದರಿಯನ್ನು ಮುತ್ತಿಕ್ತಾ ಇದೆ. ಕ್ಲೀನ್ ಬೌಲ್ ಮುಖಾಂತರ ಮತ್ತೊಂದು ಹುದ್ದರಿಯ ಗಳಿಕೆ ಆಗ್ತಾ ಇದೆ. ಮೂರು ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುವಾಗ ತಂಡದ ಖಾತೆಯಲ್ಲಿ ಜಮೆಗೊಂಡಂತಹ ಮೊತ್ತ 33 ಆನ್ ದಿ ಸ್ಕೋರ್ ಬೋರ್ಡ್. ಈ ಹಿಂದೆ ಮೋಸ್ಟ್ ವಿಕೆಟ್ ಟೇಕರ್ ಆಗಿ ಮೋಹನ್ ದಾಸ್ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು. ಈ ಪಂದ್ಯಾಟದ ಬಳಿಕ ಯಕ್ಷಿತ್ ಪ್ರಥಮ ಸ್ಥಾನವನ್ನು ಕಂಡುಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದ ಕನೆಕ್ಷನ್. ಇತರ ಮಾತೆ ಮತ್ತೊಂದು ಹುದ್ದರಿ ಯಕ್ಷಿತ್ ಪಾಲಿಗೆ. ಅಂಕಿಅಂಶ ಪಟ್ಟಿ ನೋಡುವುದಾದರೆ ತಂಡದ ಖಾತೆಯಲ್ಲಿ 33 ಓಟಗಳಿಗೆ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಎಸೆದಂತ ಯಕ್ಷಿತ್ ಎಸೆತಗಳು 4, ಬಿಟ್ಟುಕೊಟ್ಟಂತ ಓಟಗಳು 2, ಗಳಿಸಿಕೊಂಡಂತ ಹುದ್ದರಿಗಳು ಕೂಡ 2. ನೂತನ ಕ್ರಮಾಂಕದಲ್ಲಿ ಆಗಮಿಸಿಕೊಳ್ತಾ ಇದ್ದಾರೆ ಆಶೀಶ್ ಶಾ. ಹ್ಯಾಟ್ರಿಕ್ ಹುದ್ದರಿಗೆ ಅವಕಾಶಗಳಿದೆ. ಯಕ್ಷಿತ್ ಭಾರಿ ಚೆಂಡು ಮಾತ್ರ ಚುಕ್ಕಿಯನ್ನು ಗಳಿಸಿಕೊಳ್ತಾ ಇದೆ. ಯಕ್ಷಿತ್ ಕೂಟದ ಅಂತಿಮ ಚೆಂಡನ್ನು ಬಿಡಬೇಕಾಗ್ತಾ ಇದೆ. ಮಧ್ಯೆ ಮತ್ತೊಂದು ಹುದ್ದರಿಯ ಗಳಿಕೆಯೊಂದಿಗೆ ಅಂತಿಮ ಓವರಿನಲ್ಲಿ ಕೇವಲ ಅವಳಿ ಓಟಗಳೊಂದಿಗೆ ತ್ರಿವಳಿ ಹುದ್ದರಿಗಳ ಗಳಿಕೆಯಾಗ್ತಾ ಇದೆ ಮಿಸ್ಟರ್ ಯಕ್ಷಿತ್. ಈ ಪಂದ್ಯಾಕೂಟವನ್ನು ಕೂಡ ಜಯಿಸಿಕೊಳ್ತಾ ಇದೆ ಟೀಮ್ ಚಕ್ರವರ್ತಿ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಈ ಪಂದ್ಯಾಕೂಟ ಲೀಗ್ ಮಾದರಿಯ ಎಲ್ಲಾ ಪಂದ್ಯಾಕೂಟಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನೇರ ಪ್ರಸಾರದಲ್ಲಿ ಪಾಯಿಂಟ್ಸ್ ಟೇಬಲ್ ವೀಕ್ಷಿಸುವಾಗ ಪಂದ್ಯಾಕೂಟದ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾ ಇದೆ ಟೀಮ್ ಚಕ್ರವರ್ತಿ ಮನೆಯಲ್ಲ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಜಿಎಫ್ಸಿ ಗಾಂಧಿನಗರ, ತೃತೀಯ ಸ್ಥಾನದಲ್ಲಿ ಟೀಮ್ ಅಗ್ನಿಮಲೈನ್, ಅದೇ ರೀತಿ ಚತುರ್ಥ ಸ್ಥಾನವನ್ನು ಬೆನಕಾ ಸ್ಟ್ರೈಕರ್ಸ್. ಪ್ರಥಮ ಕ್ವಾಲಿಫೈಯರ್ 1 ಪಂದ್ಯಾಕೂಟವನ್ನು ಟೀಮ್ ಚಕ್ರವರ್ತಿ ಮನೆಯಲ್ಲಿ, ಅದೇ ರೀತಿ ಜಿಎಫ್ಸಿ ಗಾಂಧಿನಗರ. ಈ ಪಂದ್ಯಾಕೂಟಗಳು 2 ತಂಡಗಳ ಆಡ್ಲಿಕ್ಕಿದೆ. ಈ ಪಂದ್ಯಾಕೂಟದಲ್ಲಿ ಜಯಿಸಿದಂತ ತಂಡ ನೇರವಾಗಿ ಫೈನಲ್ ಅಂತ ಕೆಳಗೆ ನಿಟ್ರೆ ಎಲಿಮಿನೇಟರ್ ಪಂದ್ಯಾಕೂಟವನ್ನು ಟೀಮ್ ಅಗ್ನಿ ಮನೆಯಲ್ಲಿ, ಅದೇ ರೀತಿ ಬೆನಕ ಸ್ಟ್ರೈಕರ್ಸ್ ತಂಡಗಳು ಈ ಪಂದ್ಯಾಕೂಟವನ್ನು ಆಡ್ಲಿಕ್ಕಿದೆ. ಟೀಮ್ ಅಗ್ನಿ ತಂಡದ ವಿಕ್ಕಿಯಲ್ಲಿದ್ರು, ದಯವಿಟ್ಟು ಒಮ್ಮೆ ಬನ್ನಿ. ವಿಕ್ಕಿ ವಿಕ್ಕಿ ವಿಖ್ಯಾತ